ಎಂದೆಂದೂ ಪ್ರಾರ್ಥಿಸಿರಿ. ನಮಗಾಗಿ ದೇವರ ತಾಯಿ ಎಂದೆಂದೂ ಪ್ರಾರ್ಥಿಸಿರಿ. ಪರಿಶುದ್ಧ ದೇವರ ತಾಯಿ ಎಂದೆಂದೂ ಪ್ರಾರ್ಥಿಸಿ. ಪರಿಶುದ್ಧ ದೇವರ ತಾಯಿ ಎಂದೆಂದೂ ಪ್ರಾರ್ಥಿಸಿರಿ. ಸ್ವರ್ಗದ ರಾಣಿಯಾಗಿದ್ದು ಈ ಪ್ರಭಾತದಲ್ಲಿ ಪ್ರಿಯರೇ ಪರಿಶುದ್ಧ ಮಾತೆ ನಮಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ಈ ಕರ್ತನ ಆಲಯಕ್ಕೆ ದೇವರು ನಮ್ಮನ್ನು ಕರೆತಂದಿದ್ದಾರೆ. ಈ ದಿವಸದ ಎಲ್ಲ ಸಮಯಗಳಲ್ಲಿ ಪರಿಶುದ್ಧ ಮಾತೆ ನಮಗಾಗಿ ಪ್ರಾರ್ಥಿಸುತ್ತಾರೆ. ಸ್ವರ್ಗದ ರಾಣಿಯಾಗಿದ್ದು ಆ ಮಾತೆಯನ್ನು ನಾವು ಹೊಗಳೋಣ. ಮಾತೆಯಲ್ಲಿ ನಾವು ಮಧ್ಯಸ್ಥಿತಿಯನ್ನು ಯಾಚಿಸೋಣ. ಅಮ್ಮ ನಮಗಾಗಿ ಪ್ರಾರ್ಥಿಸಿರೆಂಬುದಾಗಿ ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ, ಓ ಪರಿಶುದ್ಧ ಮಾತೆ, ಈ ದಿವಸದ ಎಲ್ಲ ಸಮಯಗಳಲ್ಲಿ ನಮ್ಮ ಜೊತೆಗಿದ್ದು ನಮ್ಮ ಎಲ್ಲ ಅಗತ್ಯಗಳಿಗಾಗಿ ಪ್ರಾರ್ಥಿಸಿರಿ ಅಮ್ಮ ಎಂಬುದಾಗಿ ತಾಯಿಯನ್ನು ಕೂಗಿ ಕರೆದು ಭಕ್ತಿಯಿಂದ ಈ ಗೀತೆಯನ್ನು ಹಾಡೋಣ ಪ್ರಿಯರೇ. ಸ್ವರ್ಗದ ರಾಣಿಯು ನೀವು, ನಿಮ್ಮನ್ನು ಹೊಗಳುವೆವು. ಸಂತರ ರಾಣಿಯು ನೀವು, ನಿಮ್ಮನ್ನು ಹೊಗಳುವೆವು. ನಮಗಾಗಿ ದೇವರ ತಾಯಿ ಎಂದೆಂದೂ ಪ್ರಾರ್ಥಿಸಿರಿ. ಸೇರಿ ಆಡೋಣ. ನಮಗಾಗಿ ದೇವರ ತಾಯಿ ಎಂದೆಂದೂ ಪ್ರಾರ್ಥಿಸಿರಿ. ನಮ್ಮ ಮೆದುಳಿಗೆ ಜ್ಞಾನದ ಭಂಡಾರ ಪರಿಶುದ್ಧ ಮಾತೆಯಾಗಿದ್ದಾರೆ ಪ್ರಿಯರೇ. ನಾವೇನೇ ಕಾರ್ಯ ಮಾಡಬೇಕಾದರೂ ನಮ್ಮ ಜೀವನಕ್ಕೆ ಜ್ಞಾನ ಅಗತ್ಯವಾಗಿದೆ. ಆ ಜ್ಞಾನದ ಭಂಡಾರ ಪರಿಶುದ್ಧ ಮಾತೆಯಾಗಿದ್ದಾರೆ. ಆ ಪರಿಶುದ್ಧ ಮಾತೆಯನ್ನು ನಾವು ಈ ದಿವಸದಲ್ಲಿ ಸ್ವಂತವಾಗಿಸಿಕೊಳ್ಳೋಣ. ಜ್ಞಾನದ ಭಂಡಾರವಾಗಿರುವಂತಹ ಪರಿಶುದ್ಧ ಮಾತೆಯೇ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿರಿ ಅಮ್ಮ. ಜ್ಞಾನದ ಭಂಡಾರ ನೀವು, ನಿಮ್ಮನ್ನು ಹೊಗಳುವೆವು. ಪರಿಶುದ್ಧ ಕನ್ನಿಕೆ ನೀವು, ನಿಮ್ಮನ್ನು ಹೊಗಳುವೆವು. ಜ್ಞಾನದ ಭಂಡಾರ ನೀವು, ನಿಮ್ಮನ್ನು ಹೊಗಳುವೆವು. ಪರಿಶುದ್ಧ ಕನ್ನಿಕೆ ನೀವು, ನಿಮ್ಮನ್ನು ಹೊಗಳುವೆವು. ನಮಗಾಗಿ ದೇವರ ತಾಯಿ ಎಂದೆಂದೂ ಪ್ರಾರ್ಥಿಸಿರಿ. ಸೇರಿ ಆಡೋಣ. ನಮಗಾಗಿ ದೇವರ ತಾಯಿ ಎಂದೆಂದೂ ಪ್ರಾರ್ಥಿಸಿರಿ. ತ್ರಿಲೋಕದ ರಾಣಿ ಪರಿಶುದ್ಧ ಮಾತೆಯಾಗಿದ್ದಾರೆ ಪ್ರಿಯರೇ. ಸ್ವರ್ಗದ ದಾರಿಯು ಪರಿಶುದ್ಧ ಮಾತೆಯಾಗಿದ್ದಾರೆ. ಈ ಅಳೆದು ಹೋಗುವ ಲೋಕದ ಒಂದು ದಿವಸ ಅಳೆದು ಹೋಗುತ್ತದೆ ಪ್ರಿಯರೇ. ನಮ್ಮ ಆತ್ಮ ಒಂದಿನ ಸ್ವರ್ಗಕ್ಕೆ ಒಯ್ಯಲ್ಪಡುತ್ತದೆ. ಎಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ತ್ರಿಲೋಕ ರಾಣಿಯಾಗಿರುವಂತಹ ಪರಿಶುದ್ಧ ಮಾತೆ ನಮ್ಮ ಜೀವನದ ಸ್ವಂತವಾಗಬೇಕು. ಸ್ವರ್ಗದ ಮಾರ್ಗವನ್ನು ತೋರಿಸಿಕೊಡುವಂತ ತಾಯಿ ನಮ್ಮ ಜೀವನದ ಸ್ವಂತ ಅವಿಭಾಜ್ಯ ಅಂಗವಾಗಬೇಕು. ಆ ಪರಿಶುದ್ಧ ಮಾತೆಯಲ್ಲಿ ನಾವೆಲ್ಲರೂ ಈ ಪ್ರಭಾತದಲ್ಲಿ ಪ್ರಾರ್ಥಿಸೋಣ.
ತ್ರಿಲೋಕಾರಾಣಿಯು ನೀನು ನಿಮ್ಮನ್ನು ಹೊಗಳುವೆಯೋ. ಸ್ವರ್ಗದಾದಾರಿಯು ನೀವು ನಿಮ್ಮನ್ನು ಹೊಗಳುವೆಯೋ. ಅಡಿ ತ್ರಿಲೋಕಾರಾಣಿಯು ನೀವು ನಿಮ್ಮನ್ನು ಹೊಗಳುವೆಯೋ. ಸ್ವರ್ಗದಾದಾರಿಯು ನೀವು ನಿಮ್ಮನ್ನು ಹೊಗಳುವೆಯೋ. ನಮಗಾಗಿ ದೇವರ ತಾಯಿ ಎಂದೆಂದು ಪ್ರಾರ್ಥಿಸಿರಿ. ನಮಗಾಗಿ ದೇವರ ತಾಯಿ ಎಂದೆಂದು ಪ್ರಾರ್ಥಿಸಿರಿ. ಪರಿಶುದ್ಧ ದೇವರ ತಾಯಿ ಎಂದೆಂದು ಪ್ರಾರ್ಥಿಸಿರಿ. ಪರಿಶುದ್ಧ ದೇವರ ತಾಯಿ ಎಂದೆಂದು ಪ್ರಾರ್ಥಿಸಿರಿ. ಆವಿ ಮರಿಯ, 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 ಆವಿ ಮರಿಯ. Praise the Lord. Praise the Lord. Hallelujah. Hallelujah. ಸಂತೋಷದಿಂದ ಹಾಲೆಲೂಯಾ, ಸಂತೋಷದಿಂದ ಹಾಲೆಲೂಯಾ. ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ. ಕುಳಿತುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಬೆಳಿಗ್ಗೆ ತಿಂಡಿ ಮಾಡಿದ್ರ? ಏನ್ ತಿಂದ್ರ? ದೋಸೆ, ಇಡ್ಲಿ, ಚಪಾತಿ ಏನೆಲ್ಲ ತಿಂದಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಈ ದಿವಸ ನೀವು ಅನೇಕ ಬಾರಿ ಧ್ಯಾನ ಮಂದಿರಕ್ಕೆ ಬಂದಿದ್ದೀರಾ. ಆದರೂ ಈ ದಿವಸ ನೀವು ಬಂದು ಪ್ರಾರ್ಥಿಸಲು ಈ ಆಲಯದಲ್ಲಿ ಸೇರಿದ್ದೀರಾ, ಹೌದಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮತ್ತಾಯನ ಶುಭ ಸಂದೇಶ 18ನೇದು 20ನೇ ವಾಕ್ಯ. ದೇವರು ಏನ್ ಹೇಳ್ತಿದ್ದಾರೆ? ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿರ್ತೀರಾ, ಅವರ ಮಧ್ಯದಲ್ಲಿ ದೇವರು ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ನಾವಿಲ್ಲಿ ಇಷ್ಟು ಜನ ಸೇರಿದ್ದೇವೆ, ನಮ್ಮ ಮಧ್ಯದಲ್ಲಿ ಈ ದಿವಸ ಯೇಸು ಸ್ವಾಮಿ ಬರ್ತಾರೆ ಪ್ರಿಯರೇ. ಹಾಲೆಲೂಯಾ. ಕೈಗಳ ಮೇಲೆ ಎತ್ತಿ ಹಾಲೆಲೂಯಾ, ಹಾಲೆಲೂಯಾ. ಈ ದಿವಸದ ಎಲ್ಲ ಸಮಯಗಳಲ್ಲಿ ಪ್ರಿಯರೇ, ನೀವು ಹೆಚ್ಚಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಕಾರಣ ಕಳೆದ ದಿವಸಗಳಲ್ಲೆಲ್ಲ ನಾವು ನಮ್ಮ ಸ್ವಂತ ಕಾರ್ಯಗಳಲ್ಲಿ, ಕೆಲಸದಲ್ಲಿ ಆಗಿರ್ಬೋದು, ಕುಟುಂಬದ ಅನೇಕ ಕಾರ್ಯಗಳಲ್ಲಿ ಆಗಿರ್ಬೋದು, ನಾವು ಬ್ಯುಸಿಯಾಗಿದ್ದೆವು, ಹೌದಾ? ಪ್ರೈಸ್ ದಿ ಲಾರ್ಡ್. ಮಕ್ಕಳನ್ನ ನೋಡುವಂಥದ್ದು, ಮಕ್ಕಳನ್ನ ಶಾಲೆಗೆ ಕಳಿಸೋದು, ನಮ್ಮ ಮನೆ ಕೆಲಸ ಎಲ್ಲದರಲ್ಲ ಬ್ಯುಸಿಯಾಗಿದ್ದೇವೆ, ಹೌದಾ? ಪ್ರೈಸ್ ದಿ ಲಾರ್ಡ್. ಈ ದಿವಸದಲ್ಲಿ ಯಾವುದಕ್ಕಾಗಿ ಬ್ಯುಸಿಯಾಗಿರಬೇಕು? ಪ್ರೈಸ್ ದಿ ಲಾರ್ಡ್. ಸ್ವರ್ಗವನ್ನು ನಾವು ಸ್ವಂತವಾಗಿಸ್ಕೊಳ್ಬೇಕು. ಹಾಲೆಲೂಯಾ, ಹಾಲೆಲೂಯಾ. ಒಂದು ವೇಳೆ ನಾವು ರೋಗಿಗಳಾಗಿ ಬಂದಿರ್ಬೋದು, ಸೌಖ್ಯವನ್ನು ಕೊಡುವಂಥದ್ದು ತೀರ್ಮಾನ ಮಾಡೋರು ಯಾರು? ಓಕೆ, ಪ್ರೈಸ್ ದಿ ಲಾರ್ಡ್. ದುಃಖದಿಂದ ಬಂದಿರ್ಬೋದು, ಸಂತೋಷನ ಕೊಡುವಲ್ಲ ತೀರ್ಮಾನ ಮಾಡೋರು ಯಾರು? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಸಾಲ ಬಾಧೆ ಏನೇ ನಮ್ಮ ಜೀವನದಲ್ಲಿ ಪ್ರೇರಿ ಏನೇ ಸಮಸ್ಯೆಗಳಿದ್ದರೂ ಅದೆಲ್ಲವನ್ನು ಕಾಡುವಂಥವರೊಬ್ಬರಿದ್ದಾರೆ, ಯಾರವರು? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಸರೈತಿ ಹಾಲೆಲೂಯಾ. ಗಟ್ಟಿಯಾಗಿ ಹಾಲೆಲೂಯಾ. ಪ್ರೇಷಿತರ ಕಾರ್ಯಕಲಾಪ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ದೇವರ ವಾಕ್ಯ ನಮಗೆ ಹೇಳುತ್ತದೆ ಪ್ರಿಯರೇ. ಈ ಪ್ರಪಂಚದಲ್ಲಿ ಅಂದರೆ ಈ ಧರೆಯಲ್ಲಿ ಯೇಸುಸ್ವಾಮಿಯ ನಾಮವನ್ನು ಬಿಟ್ಟರೆ ಬೇರೆ ಯಾವ ನಾಮದಿಂದಲೂ ನಮಗೆ ಜೀವೋದ್ಧಾರ ಇಲ್ಲ ಎಂಬುದಾಗಿ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಧರೆಯಲ್ಲಿ ಯೇಸುಸ್ವಾಮಿಯ ನಾಮವನ್ನು ಬಿಟ್ಟರೆ ಬೇರೆ ಯಾವ ನಾಮದಿಂದಲೂ ನಮಗೆ ರಕ್ಷಣೆ ಇಲ್ಲ, ಇದೆಯಾ? ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಿಂದ ಮಾತ್ರ ನಮಗೆ ರಕ್ಷಣೆ. ಹಾಲೆಲೂಯಾ, ಹಾಲೆಲೂಯಾ. ಹೀಗಿರುವಾಗ ಆ ಯೇಸುವಿನ ನಾಮವನ್ನು ನಾವು ಎಷ್ಟು ಬಾರಿ ಸ್ತುತಿಸಬೇಕು, ನಮ್ಮ ಜೀವನದ ಪರ್ಯಂತ ನಾವು ಸ್ತುತಿಸಬೇಕು. ಹಾಲೆಲೂಯಾ, ಹಾಲೆಲೂಯಾ. ಕಳೆದ ದಿವಸಗಳೆಲ್ಲ ನಿಮಗೆ ಒಂದು ವಿಷಯ ಗೊತ್ತಾಗಿರ್ಬೋದು, ತುರ್ಕಿಯಲ್ಲಿ ನಡೆದಂಥ ಘಟನೆಗಳು, ಹೌದಾ? ಟಿ ವಿಯಲ್ಲಿ ನೀವು ನೋಡಿದ್ದೀರಾ, ಹೌದಾ? ಪ್ರೈಸ್ ದಿ ಲಾರ್ಡ್.
ನಾವು ಟಿ ವಿಯಲ್ಲಿ ನೋಡುವಾಗನೇ ನಮ್ಮ ಮೈ ಜುಮ್ ಅನ್ನಿಸ್ತದೆ, ಹೌದಾ ಇಲ್ವಾ? ಪ್ರೈಸ್ ದ ಲಾರ್ಡ್. ನನಗೆ ಅನ್ನಿಸ್ತು ಪ್ರಿಯರೇ, ಅಲ್ಲಿ ಆ ಪುಟ್ಟ ಪುಟ್ಟ ಮಕ್ಕಳ ರೋದನೆ, ಆ ಮಕ್ಕಳ ಕೆಲವೊಂದು ಮಕ್ಕಳು 35 ಗಂಟೆ 46 ಗಂಟೆ ಅವರಿಗೆ ಅದು ಊಹಿಸಲಿಕ್ಕಾಗಲ್ಲ, ಹೌದಲ್ಲ? ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನ ಎಷ್ಟು ಮಾತ್ರ ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಿದ್ದಾರೆ ಪ್ರಿಯರೇ. ನಮಗೆ ಆ ಪರಿಸ್ಥಿತಿ ಬಂದಿದೆಯಾ? ಪ್ರೈಸ್ ದ ಲಾರ್ಡ್. ಆದರೆ ಈ ಘಟನೆಗಳೆಲ್ಲ ನಮ್ಮ ಮುಂದೆ ಹಾದು ಹೋಗೋ ಪ್ರಿಯರೇ, ಒಂದು ಸತ್ಯ ನಾವು ತಿಳ್ಕೊಳ್ಬೇಕು, ದೇವರ ದಿನವು ಸಮೀಪದಲ್ಲಿದೆ, ಹೌದಾ? ಪ್ರೈಸ್ ದ ಲಾರ್ಡ್. ನಾನು ಇದು ಯಾಕೆ ಹೇಳ್ತೀನಿ ಅಂದರೆ, ನೀವು ತುಂಬ ಧ್ಯಾನಗಳನ್ನ ಸೇರಿದ್ದೀರಾ, ನಾವು ಇನ್ನೂ ಹೆಚ್ಚಿನ ಜ್ಞಾನದಿಂದ ನಾವು ತುಂಬೋಣ. ಹಾಲೆಲೂಯ್ಯ. ಸ್ವರ ಎತ್ತಿ ಹಾಲೆಲೂಯ್ಯ. ದೇವರ ವಾಕ್ಯ ನಮಗೆ ಹೇಳುತ್ತದೆ, ಆತನು ಬರುವಾಗ ಅಲ್ಲಿ ಶಾಮ ಡಾಮರಗಳು ಭೂಕಂಪಗಳು ಸಂಭವಿಸುತ್ತದೆ ಎಂಬುದಾಗಿ, ಹೌದಾ? ಆದರೆ ಯೇಸು ಸಮೀಪ ಬರೋ ದಿನ ನಮಗೆ ಯಾರಿಗೂ ಗೊತ್ತಿಲ್ಲ, ಗೊತ್ತಿದೆಯಾ? ಪ್ರೈಸ್ ದ ಲಾರ್ಡ್. ಆದರೆ ಈ ರೀತಿಯ ಘಟನೆಗಳು ಸಂಭವಿಸ್ತದೆ, ನಿಜನಾ? ಪ್ರೈಸ್ ದ ಲಾರ್ಡ್. ನಮಗೆ ರೋಗ ಸೌಖ್ಯ ಬೇಕು, ನಿಜ ಪ್ರಿಯರೇ. ನಮಗೆ ಸಾಲದಿಂದ ಮುಕ್ತಿ ಬೇಕು, ನಿಜ. ನಮ್ಮ ದುಃಖಗಳಿಗೆ ಸಂತೋಷ ಬೇಕು, ನಿಜ. ಆದರೆ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಜೀವನದ ಕೇಂದ್ರ ಬಿಂದು ಯಾವುದಾಗಿರಬೇಕು? ದೇವರ ನಿತ್ಯ ಜೀವವಾಗಿರಬೇಕು. ಹಾಲೆಲೂಯ್ಯ. ಸ್ವರ ಎತ್ತಿ ಹಾಲೆಲೂಯ್ಯ, ಹಾಲೆಲೂಯ್ಯ. ಈ ಘಟನೆಗಳೆಲ್ಲ ನಮ್ಮ ಮುಂದೆ ಹಾದು ಹೋಗುವಾಗ ನಾವಿಲ್ಲಿ ಭಯಗೊಳ್ಳೋದು ಬೇಡ, ನಾವಿಲ್ಲಿ ನಿರಾಶರಾಗೋದು ಬೇಡ. ನಾವಿನ್ನು ಹೆಚ್ಚಾಗಿ ದೇವರನ್ನು ಸ್ತುತಿಸಬೇಕು. ಅವರು ನಮ್ಮ ಜೀವನದಲ್ಲಿ ಅಂದರೆ ನಮ್ಮ ಮಧ್ಯಕ್ಕೆ ಆದಷ್ಟು ಬೇಗನೆ ಬರಬೇಕು ಪ್ರಿಯರೇ. ಹಾಲೆಲೂಯ್ಯ, ಹಾಲೆಲೂಯ್ಯ. ಹಳ ಒಡಂಬಡಿಕೆಯಲ್ಲಿ ನಾವು ಅನೇಕ ಘಟನೆಗಳನ್ನ ಓದುತ್ತೇವೆ. ದೇವರು ಮೋಶೆಯನ್ನು ಕೆಂಪು ಸಮುದ್ರವನ್ನು ಇಬ್ಬಾಗವಾಗಿ ನಡೆಸಿದರು, ಹೌದಾ? ಪ್ರೈಸ್ ದ ಲಾರ್ಡ್. ಇವತ್ತು ಮಂಗಳೂರಿನಲ್ಲಿ ಸಮುದ್ರ ಇಬ್ಬಾಗ ಆದರೆ ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ಸಂಭವಿಸ್ತದೆ? ಪ್ರೈಸ್ ದ ಲಾರ್ಡ್. ನಾವು ದೇವರನ್ನ ಎಷ್ಟು ಸ್ತುತಿಸ್ತೇವೆ, ಹೌದಾ? ಪ್ರೈಸ್ ದ ಲಾರ್ಡ್. ದೇವರಿಗೆ ಸಾಧ್ಯ ಪ್ರಿಯರೇ. ದೇವರು ಅಗ್ನಿಸ್ತಂಭವಾಗಿರುವಂಥ ದೇವರು. ಆದಿಮ ಸಭೆಯಲ್ಲಿ ಮೋಶೆಯನ್ನು ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಮುನ್ನಡೆಸಿದ ದೇವರು ನಮ್ಮ ದೇವರು, ಹೌದಾ? ಪ್ರೈಸ್ ದ ಲಾರ್ಡ್. ನೀವು ತುಂಬ ಬೈಬಲನ್ನು ಓದಿದವರು, ನಿಮಗೆ ವಿಷಯಗಳು ಗೊತ್ತಿದೆ, ಹೌದಾ? ಹಾಲೆಲೂಯ್ಯ, ಹಾಲೆಲೂಯ್ಯ. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬರುವಂಥ ದೇವರು ಈ ದಿವಸ ನಿಮ್ಮ ಮಧ್ಯದಲ್ಲಿ ಬರುತ್ತಾರೆ. ಹಾಲೆಲೂಯ್ಯ. ನಮ್ಮ ಮುರಿದೋದ ಮನಸ್ಸಿಗೆ ಸೌಖ್ಯವನ್ನು ಕೊಡೋ ದೇವರು ನಿಮ್ಮ ಮಧ್ಯಕ್ಕೆ ಬರುತ್ತಾರೆ. ಹಾಲೆಲೂಯ್ಯ. ಮೋಶೆಯನ್ನು ನಡೆಸಿದ ದೇವರು ನಮ್ಮ ಮಧ್ಯದಲ್ಲಿ ಈ ದಿವಸ ನಿಮ್ಮ ಮಧ್ಯದಲ್ಲಿ ಇದ್ದಾರೆ. ಹಾಲೆಲೂಯ್ಯ. ಏಲಿಯ ಪ್ರವಾದಿನ ಮುನ್ನಡೆಸಿದ ದೇವರು ನಮ್ಮ ದೇವರು. ಹಾಲೆಲೂಯ್ಯ, ಹಾಲೆಲೂಯ್ಯ. ಒಂದು ಪವಿತ್ರಾತ್ಮರ ಗೀತೆ ಇದೆ, ನಮಗೆ ಗೀತೆಯನ್ನು ಹಾಡಿ ದೇವರನ್ನು ಈ ದಿವಸಗಳಲ್ಲಿ ದೇವರ ಅಭಿಷೇಕಕ್ಕಾಗಿ ನಾವು ದಾಹಗೊಳ್ತೀರಾ? ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಹಾಡಿನ ಸಾಲುಗಳು ಈ ರೀತಿ ಇದೆ: ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೆ. ಹೇಳಿ, ಇಳಿದು ಬಾ ಆತ್ಮನೆ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ. ಪ್ರೈಸ್ ದ ಲಾರ್ಡ್. ಈ ಜೀವಕ್ಕೆ ನನ್ನ ಆತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. ಪ್ರೈಸ್ ದ ಲಾರ್ಡ್. ಈ ಜೀವಕ್ಕೆ ನನ್ನ ಆತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. ಹಾಲೆಲೂಯ್ಯ. ಅಲ್ಲಿಂದ ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರೈಸ್ ದ ಲಾರ್ಡ್. ಮತ್ತೆ ಮೋಶೆ ನಡೆಸಿದ ದಿವ್ಯ ಆತ್ಮನೆ. ಮೋಶೆಯನ್ನು ದೇವರು ಯಾವ ರೀತಿಯಲ್ಲಿ ನಡೆಸಿದ್ರು ಅದೇ ರೀತಿ ಇಂದು ಕೂಡ ನಮ್ಮನ್ನು ದೇವರು ನಡೆಸ್ತಾರೆ ಪ್ರಿಯರೇ. ನಾವು ವಿಶ್ವಾಸ ಇಡೋಣ. ಹಾಲೆಲೂಯ್ಯ. ದಾವೀದನ ರಾಜನಾಗಿ ಮಾಡಿದ ಆತ್ಮನೆ. ದಾವೀದ ಏನಾಗಿದ್ರು ಸಿಸ್ಟರ್? ದಾವೀದ ಏನಾಗಿದ್ರು? ದಾವೀದ ಕುರಿ ಮಂದೆಯನ್ನು ಮೇಯಿಸ್ತಿದ್ರು, ಅಲ್ವಾ? ಪ್ರೈಸ್ ದ ಲಾರ್ಡ್. ಹಳೆ ಒಡಂಬಡಿಕೆ ತಗೊಂಡ್ರೆ ಚರಿತ್ರೆಯಲ್ಲಿ ಒಂದು ದೊಡ್ಡ ವ್ಯಕ್ತಿ ಅಂದರೆ ದಾವೀದ ಅರಸ. ಹಾಲೆಲೂಯ್ಯ. ದಾವೀದ ಅರಸನನ್ನು ರಾಜನಾಗಿ ಮಾಡಿದ ದೇವರು ನಮ್ಮ ಜೊತೆಗಿದ್ದಾರೆ ಪ್ರಿಯರೇ. ಎಲಿಷನ ಬಲಪಡಿಸಿದ ದೇವರು ನಮ್ಮ ದೇವರು. ಮತ್ತೆ ಹೊಸ ಒಡಂಬಡಿಕೆಗೆ ನಾವು ಬಂದಾಗ ಸೌಲನನ್ನು ಪೌಲನಾಗಿ ಮಾರ್ಪಡಿಸಿದ ಯಾರು? ಯೇಸು ಸ್ವಾಮಿ. ಹಾಲೆಲೂಯ್ಯ. ನಿದ್ರೆ ಬರ್ತಾ ಇದಲ್ಲ? ಪ್ರೈಸ್ ದ ಲಾರ್ಡ್. ಕೆಲವರು ನಿದ್ರೆ ಬರ್ತಾ ಇದೆ. ಹೀಗಲೇ ನಮಗೆ ಹಾಡಿನ ಕೆಲವೊಂದು ಭಾಗಗಳನ್ನು 2 ಸಾಲುಗಳನ್ನು ಕಲಿಯೋಣ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಸ್ಟಾರ್ಟಿಂಗ್ ನಾನು ಏನು ಹೇಳಿದೆ? ಅಗ್ನಿಸ್ತಂಭವಾಗಿ. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ. ಹಾಡಿ.
ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ. ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ. ಈ ಜೀವಕ್ಕೆ ನನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. ನನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಗೊತ್ತಾಯ್ತಾ? ಮೋಶೆಯ ನಡೆಸಿದ ದಿವ್ಯಾತ್ಮನು ನನ್ನನ್ನು ನೀ ನಡೆಸಬಾ. ಮೋಶೆಯ ನಡೆಸಿದ ದಿವ್ಯಾತ್ಮನೇ ನನ್ನನ್ನು ನೀ ನಡೆಸಬಾ. ದಾವೀದನ ರಾಜನಾಗಿ ಮಾಡಿದ ಆತ್ಮನೇ ನನ್ನನ್ನು ಅಭಿಷೇಕಿಸು. ದಾವೀದನ ರಾಜನಾಗಿ ಮಾಡಿದ ಆತ್ಮನೇ ನನ್ನನ್ನು ಅಭಿಷೇಕಿಸು. ಎಲಿಯನ ಎಲಿಶನ ಬಲಪಡಿಸಿದ ಆತ್ಮನೇ, ಎಲಿಯನ ಎಲಿಸನ ಬಲಪಡಿಸಿದ ಆತ್ಮನೇ, ನನ್ನಲ್ಲಿ ನೀ ತುಂಬು ಬಾ, ನನ್ನಲ್ಲಿ ನೀ ತುಂಬು ಬಾ. ಹಾಲೆಲೂಯಾ. ಹಡಿ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎದ್ದು ನಿಂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಂಗೇನೆ ಎರಡನೇ ಸ್ಟ್ಯಾನ್ಸಾ, ಸೌಲನನ್ನು ಪೌಲನಾಗಿ ಮಾರ್ಪಡಿಸಿದ ಆತ್ಮನೇ, ಪೇತ್ರನನ್ನು ಬಂಡೆಯಾಗಿ ಮಾರ್ಪಡಿಸಿದ ಆತ್ಮನೇ, ನನ್ನನ್ನು ದೃಢಪಡಿಸಬಾ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಒಂದು ಕೈಗಳು ಜೋರಾಗಿ ಚಪ್ಪಳೆ ತಟ್ಟೋಣ. ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಒಂದು ಪ್ರೈಸ್ ದಿ ಲಾರ್ಡ್ ಅಂತೇಳಿ ಒಂದು ಕೈ ಸೆಕೆಂಡ್ ಕೊಡಿ. ದೇವರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಎಂಬುದಾಗಿ ಹೇಳಿ, ಹೇಳಿ, ಬಾಯಿ ಬಿಟ್ಟು ಮಾತಾಡಿ. ದೇವರು ನಿಮ್ಮನ್ನು ಪ್ರೀತಿಸ್ತಾರೆ ಅಂತ ಹೇಳಿ ಜೋರಾಗಿ. ನನಗೆ ಕೇಳ್ತಾ ಇಲ್ಲ. ಹಾಲೆಲೂಯಾ. ಕೈಗಳ ಮೇಲೆ ಎತ್ತಿ ಹಾಲೆಲೂಯಾ, ಹಾಲೆಲೂಯಾ. ಕೈಗಳು ಬೀಸಿ ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಈ ದಿವಸ ನೀವು ನಿಮ್ಮನ್ನೇ ಪೂರ್ಣವಾಗಿ ದೇವರಿಗೆ ಬಿಟ್ಕೊಡಿ. ಪ್ರಿಯರೇ, ನಾವು ದೇವರನ್ನು ಸ್ತುತಿ ಗೀತೆ ಹಾಡುವಾಗ ನಮ್ಮನ್ನೇ ಮರೆತು ನಾವು ಹಾಡೋಣ. ನಮ್ಮ ಅಕ್ಕಪಕ್ಕದಲ್ಲಿ ಅವರಿದ್ದಾರೆ, ಇವರಿದ್ದಾರೆ, ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಎಲ್ಲ ಚಿಂತೆಯನ್ನು ಬಿಟ್ಟು ದೇವರನ್ನು ನಾವು ಸ್ವಂತವಾಗಿಸ್ಕೊಳ್ಳೋಣ. ಕಾರಣ ಈ ದಿವಸಗಳಲ್ಲಿ ದೇವರು ನಿಮ್ಮನ್ನು ಸುಮ್ಮನೆ ಇಲ್ಲಿ ಕರೆತಂದಿಲ್ಲ. ನಿಮಗೇನೋ ದೇವರು ಕೊಡಲು ಆಸೆ ಪಟ್ಟಿದ್ದಾರೆ. ನಾವು ದಾಗೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ. ನಮಗೆ ಬ್ರದರೊಂದಿಗೆ ಸೇರಿ ಸಂಗೀತಕ್ಕೆ ತಕ್ಕ ನಾವು ಚಪ್ಪಳೆ ತಟ್ಟುತ್ತಾ ಈ ಗೀತೆಯನ್ನು ಅಭಿಷೇಕದಿಂದ ಹಾಡೋಣ. ಪ್ರಿಯರೇ, ಪ್ರೈಸ್ ದಿ ಲಾರ್ಡ್. ಸರೈತಿ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಗಟ್ಟಿಗೆ ಚಪ್ಪಳೆ. ಕೈಗಳ ಮೇಲೆ ಇನ್ನು ಗಟ್ಟಿಯಾಗಿ. ಕೈಗಳ ಮೇಲೆ ತಟ್ಟುತ್ತಾ. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ, ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ. ಈ ಜೀವಕ್ಕೆ ನನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ.
ಬೇಗ ಬಾ. ಹಾಲೆಲೂಯಾ, 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 ಹಾಲೆಲೂಯಾ. ಜೋರಾಗಿ ಹಾಲೆಲೂಯಾ, 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 ಹಾಲೆಲೂಯಾ. ಗಟ್ಟಿಯಾಗಿ ಚಪ್ಪಾಳೆ ತಟ್ಟೋಣ. ಮೋಶೆಯನ್ನು ನಡೆಸಿದ ದೇವರು ಈ ದಿವಸಗಳಲ್ಲಿ ಪ್ರಿಯರೇ ನಮ್ಮನ್ನು ಕೂಡ ನಡೆಸುವವರಾಗಿದ್ದಾರೆ. ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದ ದೇವರು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯನ್ನು ಕೊಡುತ್ತಾರೆ. ಕೈಗಳ ಮೇಲೆತ್ತಿ ಅಭಿಷೇಕದಿಂದ ಸಂತೋಷದಿಂದ ಮೋಶೆಯ ನಡೆಸಿದ ದಿವ್ಯಾತ್ಮನೇ ನನ್ನನ್ನು ನೀ ನಡೆಸಬಾ. ಮೋಶೆಯ ನಡೆಸಿದ ದಿವ್ಯಾತ್ಮನೇ ನನ್ನನ್ನು ನೀ ನಡೆಸಬಾ. ದಾವೀದನ ರಾಜನಾಗಿ ಮಾಡಿದಾತ್ಮನೇ ನನ್ನನ್ನು ಅಭಿಷೇಕಿಸು. ದಾವೀದನ ರಾಜನಾಗಿ ಮಾಡಿದಾತ್ಮನೇ ನನ್ನನ್ನು ಅಭಿಷೇಕಿಸು. ಎಲಿಶನ ಬಲಪಡಿಸಿದ ಆತ್ಮನೇ, ಎಲಿಸನ ಬಲಪಡಿಸಿದ ಆತ್ಮನೇ ನನ್ನಲ್ಲಿ ನೀ ತುಂಬುಬಾ, ನನ್ನಲ್ಲಿ ನೀ ತುಂಬುಬಾ. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ. ಸ್ವರೈತಿ ಆಡೋಣ. ಅಗ್ನಿಸ್ತಂಭ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ. ಕೈಗಳ ಮೇಲೆತ್ತಿ. ಸೌಲನನ್ನು ಪೌಲನಾಗಿ ಮಾರ್ಪಡಿಸಿದ ದೇವರು ಪ್ರಿಯರೇ ನಮ್ಮ ಯೇಸು ಸ್ವಾಮಿ ದೇವರಾಗಿದ್ದಾರೆ. ಆ ದೇವರು ಈ ದಿವಸಗಳಲ್ಲಿ ನಮ್ಮೆಲ್ಲರ ಜೀವನಗಳಲ್ಲಿ ಹೊಸ ಅಭಿಷೇಕ, ಹೊಸ ಉರುಪು, ಹೊಸ ಶಕ್ತಿಯನ್ನು ಕೊಡುವವರಾಗಿದ್ದಾರೆ. ಆರಾಧಿಸಿ ದೇವರ ನಾಮವನ್ನು ಸ್ತುತಿಸೋಣ. ಸೌಲನ ಪೌಲನಾಗಿ ಮಾಡಿದಾತ್ಮನೇ ನನ್ನನ್ನು ಮಾರ್ಪಡಿಸಬಾ. ಪೇತ್ರನ ಬಂಡೆಯಾಗಿ ಮಾಡಿದಾತ್ಮನೇ ನನ್ನನ್ನು ದೃಢಪಡಿಸಬಾ. ಸೌಲನ ಪೌಲನಾಗಿ ಮಾಡಿದಾತ್ಮನೇ ನನ್ನನ್ನು ಮಾರ್ಪಡಿಸಬಾ. ಪೇತ್ರನ ಬಂಡೆಯಾಗಿ ಮಾಡಿದಾತ್ಮನೇ ನನ್ನನ್ನು ದೃಢಪಡಿಸಬಾ. ಬಂಧನ ಬಿಡಿಸಲು ಬಲವನ್ನು ಕೊಡುವಾತ್ಮನೇ, ಬಂಧನ ಬಿಡಿಸಲು ಬಲವನ್ನು ಕೊಡುವಾತ್ಮನೇ ನನ್ನಲ್ಲಿ ನೀ ತುಂಬುಬಾ, ನನ್ನಲ್ಲಿ ನೀ ತುಂಬುಬಾ. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ. ಹಾಡಿ. ಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ. ಮತ್ತೊಮ್ಮೆ ಹಾಡಿ. ಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ. ಹಾಡಿ. ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ. ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ. ಈ ಜೀವಕ್ಕೆ ನನ್ನಾತ್ಮಕ್ಕೆ ಉಸಿರಾಗಿ ಬೇಗ ಬಾ. ಈ ಜೀವಕ್ಕೆ ನನ್ನಾತ್ಮಕ್ಕೆ ಉಸಿರಾಗಿ ಬೇಗ ಬಾ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ,
ಚಪ್ಪಳ ತಟ್ಟಿ ಹಾಲೆಲೂಯಾ. ಗಟ್ಟಿಯಾಗಿ ಚಪ್ಪಳ ತಟ್ಟಿ ಆಡೋಣ. ಹಾಲೆಲೂಯಾ ಹಾಲೆಲೂಯಾ. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಆತ್ಮನೇ. ಕಣ್ಗಳ ಮುಚ್ಚಿ. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಆತ್ಮನೇ. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಆತ್ಮನೇ. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಹಲ್ಲೆಲೂಯಾ 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 Hallelujah, hallelujah, hallelujah. ಓ ಪರಿಶುದ್ಧಾತ್ಮನೇ. Hallelujah, 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 hallelujah. ಹಲ್ಲೆಲೂಯಾ. Thank you, Jesus. Thank you, Jesus. Hallelujah, hallelujah, hallelujah. Hallelujah, 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 hallelujah. Hallelujah, 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 hallelujah. ಪರಿಶುದ್ಧಾತ್ಮನೇ. Hallelujah, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ. Hallelujah, 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 hallelujah. Thank you, Jesus. Praise you, Jesus. Love you, Jesus. Hallelujah, 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 hallelujah. Hallelujah, 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 hallelujah. Hallelujah, 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 ಯೇಸುವೆ. ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ. Hallelujah, 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 hallelujah. Hallelujah, ಯೇಸುವೆ. Hallelujah. ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ಜೋಡಿಸಿ ಹಿಡಿದುಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ಜೋಡಿಸಿ ದೇವರ ಆತ್ಮ ನಮ್ಮ ಮಧ್ಯದಲ್ಲಿ ಚಲಿಸುತ್ತಿದೆ ಪ್ರಿಯರೇ. ಈ ಬೆಳಗಿನ ಜಾವದಲ್ಲಿ ಈ ಆಲಯದಲ್ಲಿ ದೇವರ ಆತ್ಮ ಚಲಿಸುತ್ತಾ ಇದೆ. ಸರ್ವೇಶ್ವರ ಸ್ವಾಮಿಯ ಕೈಗಳು ನಿಮ್ಮನ್ನು ರಕ್ಷಿಸಲಾಗದಂಥ ಮೋಟುಗೈ ಅಲ್ಲ ಪ್ರಿಯರೇ. ಅವರ ಕಿವಿ ಕಿವುಡಲ್ಲ ಪ್ರಿಯರೇ. ನಿಮ್ಮನ್ನು ರಕ್ಷಿಸಲು ಸ್ವರ್ಗ ತೆರೆದು ದೇವರ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಾರೆ. ಆ ದೇವರನ್ನು ನಾವು ಆರಾಧಿಸೋಣ. ಆ ದೇವರಿಗೆ ದಿವಸಗಳಲ್ಲಿ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಆ ದೇವರನ್ನು ನಾವು ಪ್ರೀತಿಸೋಣ. ನಮ್ಮ ಮಧ್ಯದಲ್ಲಿ ದೇವರು ಪ್ರೀತಿಯಾಗಿ ಚಲಿಸುತ್ತಿದ್ದಾರೆ. ನಮ್ಮ ಎಲ್ಲ ನೋವುಗಳನ್ನು, ನಮ್ಮ ಎಲ್ಲ ಭಾರಗಳನ್ನು ಯೇಸು ಸ್ವಾಮಿ ವಹಿಸಿಕೊಳ್ಳಲು ಈ ದಿವಸಗಳಲ್ಲಿ ನಮ್ಮ ಮಧ್ಯಕ್ಕೆ ಬಂದಿದ್ದಾರೆ ಪ್ರಿಯರೇ. ಆ ದೇವರಿಗೆ ನಾವು ನಮ್ಮನ್ನೇ ಬಿಟ್ಟುಕೊಟ್ಟು, ಯೇಸುವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಓ ಯೇಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ಎಂಬುದಾಗಿ ಹೇಳೋಣ. ನನಗೆ ನೀನು ಮಾತ್ರ ಸಾಕು ಯೇಸುವೆ. ಈ ಪ್ರಪಂಚದಲ್ಲಿ ನನಗೆ ನೀನು ಮಾತ್ರ ಸಾಕು ಸ್ವಾಮಿ, ಬೇರೆ ಏನು ಬೇಡ ಯೇಸುವೆ. ನೀನು ಮಾತ್ರ ಸಾಕು ಸ್ವಾಮಿ. ಎಲ್ಲರ ಹೃದಯದಲ್ಲಿ ದೇವರನ್ನ ಆರಾಧಿಸೋಣ, ದೇವರನ್ನು ಪ್ರೀತಿಸೋಣ ಪ್ರಿಯರೇ. ದೇವರನ್ನು ನಾವು ನಮ್ಮ ಹೃದಯದಿಂದ ಪ್ರೀತಿಸೋಣ ಪ್ರಿಯರೇ. ಎಷ್ಟೊಂದು ಉಪಕಾರಗಳನ್ನು ದೇವರು ನಮ್ಮ ಮಧ್ಯದಲ್ಲಿ ಮಾಡಿದ್ದಾರೆ. ಎಷ್ಟೋ ಜನರಿಗೆ ಇಂದು
ದೇವರನ್ನು ಅರಿಯದಿದ್ದಾರೆ ಪ್ರಿಯರೇ. ಎಷ್ಟೋ ವ್ಯಕ್ತಿಗಳು ಮಾರಕವಾದ ಕಾಯಿಲೆಯಿಂದ ಇದ್ದಾರೆ, ಮಾರಕವಾದ ರೋಗಗಳಿಗೆ ತುತ್ತಾಗಿದ್ದಾರೆ. ಆದರೆ ದೇವರು ನಮ್ಮೆಲ್ಲರಿಗೆ ಒಂದು ಒಳ್ಳೆಯ ಜೀವನವನ್ನು ಕೊಟ್ಟಿದ್ದಾರೆ. ಸಂತೋಷವಾಗಿ ನಾವು ಬದುಕಲು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಆ ದೇವರನ್ನು ನಾವು ಆರಾಧಿಸೋಣ, ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಆ ದೇವರನ್ನು ನಾವು ನಮ್ಮ ಜೀವಮಾನ ಇರುವಷ್ಟು ಆರಾಧಿಸಿದರೂ ಸಾಲದು ಪ್ರಿಯರೇ. ಸ್ವರ್ಗದಲ್ಲಿ ಒಂದು ಸ್ವರ ಇದೆ ಪ್ರಿಯರೇ, ಹಲ್ಲೆಲೂಯಾ ಎಂಬುದಾಗಿ. ಹಲ್ಲೆಲೂಯಾ ಎಂಬುದಾಗಿ ನಾವು ಎಷ್ಟು ಸತಿ ಹೇಳಿದ್ರು ಸಾಕಾಗಲ್ಲ ಪ್ರಿಯರೇ. ಆ ದೇವರನ್ನು ನಾವು ಆರಾಧಿಸಬೇಕು ಹೆಚ್ಚಾಗಿ, ಆ ದೇವರನ್ನು ನಾವು ಹೆಚ್ಚಾಗಿ ಸ್ತುತಿಸಬೇಕು. ಆ ದೇವರನ್ನು ನಾವು ಆರಾಧಿಸಲು ಸಿದ್ಧರಾಗೋಣ, ಆ ದೇವರನ್ನು ನಾವು ಸ್ತುತಿಸಲು ಸಿದ್ಧರಾಗೋಣ. ದಾವೀದನಂತೆ ನೃತ್ಯ ಮಾಡಿ ನಾವು ದೇವರನ್ನು ಸ್ತುತಿಸೋಣ. ಕಿನ್ನರಿಗಳನ್ನು ನುಡಿಸುತ್ತಾ ದೇವರನ್ನು ಸ್ತುತಿಸಲು ಸಿದ್ಧರಾಗೋಣ. ಅವಾಗ ನಮಗೆ ಸ್ವರ್ಗದಿಂದ ಬಿಡುಗಡೆ ಲಭಿಸುತ್ತದೆ, ಆನಂದ ಲಭಿಸುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸ್ವರ ಎತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾದರೂ ಪ್ರಾರ್ಥಿಸಕ್ಕೆ ಸಾಧ್ಯ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರೊಂದಿಗೆ ಹೆಚ್ಚಾಗಿ ಪ್ರಾರ್ಥಿಸಕ್ಕೆ ಆಯ್ತಾ ಉಂಟಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನು ಸ್ತುತಿಸಬೇಕು ಪ್ರಿಯರೇ. ನಮ್ಮ ಜೀವಮಾನ ಇರುವಷ್ಟು ನಾವು ದೇವರನ್ನು ಸ್ತುತಿಸಬೇಕು. ಎಷ್ಟು ದೇವರನ್ನು ಸ್ತುತಿಸಿದರೂ ಸಾಲದು ಪ್ರಿಯರೇ. ಹಲ್ಲೆಲೂಯಾ. ಈಗ ಒಂದು ಗೀತೆ ಇದೆ. ಅಪ್ಪ ತಂದೆ ನಿಮ್ಮನ್ನು ನಾನು ಆರಾಧಿಸುತ್ತೇನೆ, ಯೇಸುವೇ ದೇವ ನಿಮ್ಮನ್ನು ನಾನು ಆರಾಧಿಸುತ್ತೇನೆ, ಪಾವನಾತ್ಮನೇ ನಿಮ್ಮನ್ನು ನಾನು ಆರಾಧಿಸುತ್ತೇನೆ. ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸುಸ್ತಾಯ್ತಾ ಇದೆಯಾ? ಒಂದು 5 ನಿಮಿಷ, ಇನ್ನೊಂದು 10 ನಿಮಿಷ ಅಷ್ಟೇ, 5 ನಿಮಿಷ, ಮತ್ತೆ ನಾವು ದೇವರ ವಾಕ್ಯನ ಕೇಳೋಣ. ಹಲ್ಲೆಲೂಯಾ. ಸಹಕರಿಸ್ತೀರಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಈ ದಿವಸ ನಮಗೆ ಇದಕ್ಕಾಗಿ ದೇವರು ನಮಗೆ ಕೊಟ್ಟಿದ್ದು, ಹೌದಾ? ದೇವರನ್ನ ಆರಾಧಿಸಲು, ದೇವರ ವಾಕ್ಯವನ್ನು ಕೇಳಲು, ಪ್ರಾರ್ಥಿಸಲು, ಹೌದಾ? ಪ್ರೈಸ್ ದಿ ಲಾರ್ಡ್. ಆಗ ನಾವೆಲ್ಲರೂ, ನಾನು ಮತ್ತು ಬ್ರದರ್ ವಿಲ್ಸ್ಟನ್ ನಿಮ್ಮ ಮುಂದೆ ಪುಟ್ಟ ಪುಟ್ಟ ಮಕ್ಕಳು. ಪ್ರೈಸ್ ದಿ ಲಾರ್ಡ್. ಆಗ ನಾವು ಕೆಲವೊಂದು ಸತಿ ಏನಾದರೂ ಹೇಳುವಾಗ ಪ್ರೀತಿಯಿಂದ ಸ್ವೀಕರಿಸ್ತೀರಾ? ಪ್ರೈಸ್ ದಿ ಲಾರ್ಡ್. ಕೈಗಳ ಮೇಲೆ ಎತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ದೇವರನ್ನ ಆರಾಧಿಸೋಣವಾ? ಸಂತೋಷದಿಂದ ಆರಾಧಿಸೋಣ. ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ಸಲ್ಲಿಸಿಕೊಂಡು ಸಾಲದು. ಕೈಗಳ ಮೇಲೆತ್ತಿ ಚಲಿಸಿಕೊಂಡು ಸ್ವಲ್ಪ. ಅಪ್ಪ ತಂದೆಯೇ ನಿಮ್ಮನ್ನು ನಾನು ಆರಾಧಿಸುವೆನು, ಅಪ್ಪ ತಂದೆಯೇ ನಿಮ್ಮನ್ನು ನಾನು ಆಡಿ ಸ್ತುತಿಸುವೆನು, ಅಪ್ಪ ತಂದೆಯೇ ನಿಮ್ಮನ್ನು ನಾನು ಆರಾಧಿಸುವೆನು, ಅಪ್ಪ ತಂದೆಯೇ ನಿಮ್ಮನ್ನು ನಾನು ಆಡಿ ಸ್ತುತಿಸುವೆನು. ಹಾಲೆಲೂಯಾ, 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 ಹಾಲೆಲೂಯಾ. ಚಪ್ಪಾಳೆ ಚಲಿಸಿಕೊಂಡು ಯೇಸುವೇ ದೇವ ನಿಮ್ಮನ್ನು ನಾನು ಆರಾಧಿಸುವುದೆಂಬುದಾಗಿ ಹೇಳಿ ಸಂತೋಷದ ದೇವರನ್ನು ಸ್ತುತಿಸೋಣ. ಯೇಸುವೇ ದೇವ ನಿಮ್ಮನ್ನು ನಾನು ಆರಾಧಿಸುವೆನು, ಯೇಸುವೇ ದೇವ ನಿಮ್ಮನ್ನು ನಾನು ಆಡಿ ಸ್ತುತಿಸುವೆನು, ಯೇಸುವೇ ದೇವ ನಿಮ್ಮನ್ನು ನಾನು ಆರಾಧಿಸುವೆನು,
ಯೇಸುವೆ ದೇವ ನಿಮ್ಮನ್ನು ನಾನು ಹಾಡಿ ಸ್ತುತಿಸುವೆನು. ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ಹಾಡಿ ಎಲ್ಲರೂ. ಹೌದು. ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ಹಾಡಿ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ಚಲಿಸಿಕೊಂಡು ಕೈಗಳ ಮೇಲೆತ್ತಿ. ಸಾಲದು ಇನ್ನು. ದೇವರು ಸೌಖ್ಯವನ್ನು ಕೊಡ್ತಾರೆ. ಪವಿತ್ರಾತ್ಮನ ಆರಾಧಿಸೋಣ. ಪಾವನಾತ್ಮನೇ ನಿಮ್ಮನ್ನು ನಾನು ಆರಾಧಿಸುವೆನು, ಪಾವನಾತ್ಮನೇ ನಿಮ್ಮನ್ನು ನಾನು ಹಾಡಿ ಸ್ತುತಿಸುವೆನು. ಪಾವನಾತ್ಮನೇ ನಿಮ್ಮನ್ನು ನಾನು ಆರಾಧಿಸುವೆನು, ಪಾವನಾತ್ಮನೇ ನಿಮ್ಮನ್ನು ನಾನು ಹಾಡಿ ಸ್ತುತಿಸುವೆನು. ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ಹಾಡಿ ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ಯೇಸುವೆ ದೇವ ನಿಮ್ಮನ್ನು ನಾನು ಆರಾಧಿಸುವೆನು, ಯೇಸುವೆ ದೇವ ನಿಮ್ಮನ್ನು ನಾನು ಹಾಡಿ ಸ್ತುತಿಸುವೆನು. ಪಾವನಾತ್ಮನೇ ನಿಮ್ಮನ್ನು ನಾನು ಆರಾಧಿಸುವೆನು, ಪಾವನಾತ್ಮನೇ ನಿಮ್ಮನ್ನು ನಾನು ಹಾಡಿ ಸ್ತುತಿಸುವೆನು. ಅಪ್ಪ ತಂದೆ ನಿಮ್ಮನ್ನು ನಾನು ಆರಾಧಿಸುವೆನು, ಅಪ್ಪ ತಂದೆ ನಿಮ್ಮನ್ನು ನಾನು ಹಾಡಿ ಸ್ತುತಿಸುವೆನು. ಅಪ್ಪ ತಂದೆ ನಿಮ್ಮನ್ನು ನಾನು ಆರಾಧಿಸುವೆನು, ಅಪ್ಪ ತಂದೆ ನಿಮ್ಮನ್ನು ನಾನು ಹಾಡಿ ಸ್ತುತಿಸುವೆನು. ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ಎಲ್ಲರೂ ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ಹಾಡಿ ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ಹಾಡಿ ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ಹಾಡಿ ಆರಾಧನೆ ನಿಮಗೆ ಆರಾಧನೆ, ಚಲಿಸಿಕೊಂಡು ಆರಾಧನೆ ನಿಮಗೆ ಆರಾಧನೆ, ತಟ್ಟಿಕೊಂಡು ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ಚಪ್ಪಳ ತಟ್ಟಿಕೊಂಡು ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ಹಾಡಿ ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ಹಾಲೆಲೂಯಾ, 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 ಹಾಲೆಲೂಯಾ. ಆರಾಧನೆ, 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 ಆರಾಧನೆ. ಅಡಿ ಆರಾಧನೆ, 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 ಆರಾಧನೆ. ಅಪ್ಪ ತಂದೆ ನಿಮ್ಮನ್ನು ನಾನು ಆರಾಧಿಸುವೆನು, ಅಪ್ಪ ತಂದೆ ನಿಮ್ಮನ್ನು ನಾನು ಹಾಡಿ ಸ್ತುತಿಸುವೆನು. ಹಾಡಿ ಅಪ್ಪ ತಂದೆ ನಿಮ್ಮನ್ನು ನಾನು ಆರಾಧಿಸುವೆನು, ಅಪ್ಪ ತಂದೆ ನಿಮ್ಮನ್ನು ನಾನು ಹಾಡಿ ಸ್ತುತಿಸುವೆನು. ಯೇಸುವೆ ದೇವ ನಿಮ್ಮನ್ನು ನಾನು ಆರಾಧಿಸುವೆನು, ಯೇಸುವೆ ದೇವ ನಿಮ್ಮನ್ನು ನಾನು ಹಾಡಿ ಸ್ತುತಿಸುವೆನು. ಹಾಡಿ ಯೇಸುವೆ ದೇವ ನಿಮ್ಮನ್ನು ನಾನು ಆರಾಧಿಸುವೆನು, ಯೇಸುವೆ ದೇವ ನಿಮ್ಮನ್ನು ನಾನು ಹಾಡಿ ಸ್ತುತಿಸುವೆನು. ಪಾವನಾತ್ಮನೇ ನಿಮ್ಮನ್ನು ನಾನು ಆರಾಧಿಸುವೆನು,
ಪಾವನಾತ್ಮನೇ ನಿಮ್ಮನ್ನು ನಾನು ಹಾಡಿ ಸ್ತುತಿಸುವೆನು, ಆರಾಧಿಸುವೆನು. ಪಾವನಾತ್ಮನೇ ನಿಮ್ಮನ್ನು ನಾನು ಹಾಡಿ ಸ್ತುತಿಸುವೆನು. ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ. ಚಪ್ಪಳೆ ತಡಿಕೊಂಡು ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ. ಗಟ್ಟಿಯಾಗಿ ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ. ಹಾಲೆಲೂಯಾ, 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 ಹಾಲೆಲೂಯಾ. ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ. ಹಾಲೆಲೂಯಾ, 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 Hallelujah, hallelujah, ಹಾಲೆಲೂಯಾ. ಆರಾಧನೆ ಸ್ವಾಮಿ, ಹಾಲೆಲೂಯಾ, ಯೇಸುವೇ ಆರಾಧನೆ, ಹಾಲೆಲೂಯಾ, ಹಾಲೆಲೂಯಾ, ಹalleluya, ಯೇಸುವೇ ಆರಾಧನೆ, hallelujah, 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 ಹಾಲೆಲೂಯಾ, ಯೇಸುವೇ ಆರಾಧನೆ, hallelujah, hallelujah, ಹಾಲೆಲೂಯಾ, 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 ಹಾಲೆಲೂಯಾ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಎಲ್ಲರೂ ಕೈಗಳನ್ನು ಜೋಡಿಸಿಟ್ಟುಕೊಳ್ಳೋಣ. ಮುಂದಿರುವಂಥ ಎಲ್ಲ ಸಮಯಗಳಲ್ಲಿ ದೇವರ ಪ್ರಿಯರೇ, ದೇವರ ವಾಕ್ಯವನ್ನು ಸಾರಲು ನಮ್ಮ ಮುಂದೆ ದೇವರ ಪ್ರತಿನಿಧಿಯಾಗಿ ಬರುವಂಥ ಎಲ್ಲ ಯಾಜಕರಿಗಾಗಿ ನಾವು ಪ್ರಾರ್ಥಿಸೋಣ. ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಸ್ವಸ್ಥಾನದಲ್ಲಿ ಕುಳಿತುಕೊಳ್ಳೋಣ. ಪ್ರಿಯರೇ, Praise the Lord. Hallelujah. 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 സങ്കീർത്തന 118:26. കീർത്തനെ 118:26. കർത്താവിന്റെ നാമത്തിൽ വരുന്നവൻ അനുഗ്രഹീതൻ. ದೇವರ ನಾಮದಲ್ಲಿ ಬರುವವರು ಅನುಗ್ರಹಕ್ಕೆ ಪಾತ್ರರು. കർത്താവിന്റെ നാമത്തിൽ വരുന്നവൻ അനുഗ്രഹീതൻ. ದೇವರ ನಾಮದಲ್ಲಿ ಬರುವವರು ಅನುಗ್ರಹರು. കർത്താവിന്റെ ആലയത്തിൽ നിന്ന് നിങ്ങളെ ഞങ്ങൾ ആശീർവദിക്കും. ದೇವರ ಆಲಯದಿಂದ ನಿಮ್ಮನ್ನು ನಾನು ಆಶೀರ್ವದಿಸುತ್ತೇನೆ. സ്നേഹമുള്ളവരെ, ಪ್ರೀತಿಯುಳ್ಳವರೇ, ഇന്ന് നമ്മെ ആശീർവദിക്കാൻ ಇವತ್ತು ನಮ್ಮನ್ನು ಆಶೀರ್ವದಿಸಲು നമ്മുടെ മധ്യത്തിൽ വന്നിരിക്കുന്നത് ನಮ್ಮ ಮಧ್ಯಕ್ಕೆ ಬಂದಿರುವುದು ಬೆಳ್ತಂಗಾಡಿ രൂപതയിലെ ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ജഡിക്കൽ വികാരിയായ ഫാദർ തോമസ് പാറക്കാട്ടിൽ അച്ഛനാണ്. ಜಡಿಕಲ್ ಧರ್ಮ ಕೇಂದ್ರದ ಫಾದರ್ ಥೋಮಸ್ ಪಾರೆಕಾಟಿಲ್ ಅವರು. അച്ഛൻ വലിയൊരു ധ്യാന ഗുരുവാണ്. ಗುರುಗಳು ಪ್ರಖ್ಯಾತ ಧ್ಯಾನ ಗುರುವಾಗಿದ್ದಾರೆ. കേരളാവിലെ മദർ ഹോമിലെ നിരന്തരമായി വചനം പ്രസംഗിച്ച് ಕೇರಳದ ಧ್ಯಾನ ಮಂದಿರವಾಗಿರುವಂಥ ಮದರೋಮ್ ಧ್ಯಾನ ಮಂದಿರದಲ್ಲಿ ವಚನ ಶುಶ್ರೂಷೆ ಮಾಡುವಂಥ അനേകരെ മാനസാന്തരത്തിലേക്കും ദൈവത്തിന്റെ നീതിയിലേക്കും നയിക്കുന്ന ಅನೇಕರನ್ನು ಮಾನಸಾಂತರಕ್ಕೂ ದೇವರ ಪ್ರೀತಿಯಡೆಗೆ ಮುನ್ನಡೆಸುವಂಥ കർത്താവിന്റെ അഭിഷിക്തനും വചന പ്രഘോഷകനും ದೇವರ ಅಭಿಷಿಕ್ತ ಸುವಾರ್ತನ ಸಾರುವಂಥ ಪ್ರವಚನ ಮಾಡುವಂಥ ಗುರುಗಳಾಗಿ ധ്യാന ഗുരുവുമായ ഫാദർ തോമസ് പാറക്കാട്ടിൽ ಧ್ಯಾನ ಗುರುವಾದಂಥ ಫಾದರ್ ಥೋಮಸ್ ಗುರುಗಳು നമുക്ക് വേണ്ടി ನಮಗಾಗಿ ഇന്ന് വചനം പങ്കുവെച്ച് ಇವತ್ತು ವಾಕ್ಯವನ್ನು ನಮಗೆ ಹಂಚಿ വിശുദ്ധ ബലി അർപ്പിച്ച് ಪರಿಶುದ್ಧ ಬಲಿಪೂಜೆಯನ್ನು ಅರ್ಪಿಸಿ ആരാധന ശുശ്രൂഷ നടത്തി ಆರಾಧನೆ ಶುಶ್ರೂಷೆಯನ್ನು ಮಾಡಿ ദൈവത്തിന്റെ വലിയ വിടുതലിന്റെയും സൗഖ്യത്തിന്റെയും ശുശ്രൂഷയിലേക്ക് നമ്മളെ നയിക്കുകയാണ്. ದೇವರ ದೊಡ್ಡ ಅಭಿಷೇಕದ ಶುಶ್ರೂಷೆಯನ್ನು ಸೌಖ್ಯದ ಶುಶ್ರೂಷೆ ನಮಗಾಗಿ ಇಂದು ನಡೆಸಿಕೊಡುವವರಾಗಿದ್ದಾರೆ. ബഹുമാനപ്പെട്ട തോമസ് പാറക്കാട്ടിൽ അച്ഛനെ ಪ್ರೀತಿಪೂರ್ವಕವಾಗಿ ಫಾದರ್ ಥೋಮಸ್ ಗುರುಗಳನ್ನು നിങ്ങളെല്ലാവരുടെയും പേരിലെ ನಿಮ್ಮ ಎಲ್ಲರ ನಾಮದಲ್ಲಿ ആദരവോടെ ಆದರವಾಗಿ ബഹുമാനത്തോടെ ತುಂಬಾ ಗೌರವದಿಂದ സ്നേഹത്തോടെ ಸ್ನೇಹದಿಂದ ജനത്തിനെ സ്വാഗതം ചെയ്യുകയാണ്. ನಾನು ದೇವರನ್ನು ಸ್ವಾಗತಿಸುತ್ತೇನೆ, ಗುರುಗಳನ್ನು ಸ್ವಾಗತಿಸುತ್ತೇನೆ. അച്ഛൻ കന്നഡയിൽ പ്രസംഗിക്കും. ಗುರುಗಳು ಕನ್ನಡದಲ್ಲಿ ಸುವಾರ್ತೆಯನ್ನು ಸಾರುತ್ತಾರೆ. അത് തന്നെ വലിയൊരു അത്ഭുതമാണ്.
ಅದೇ ದೊಡ್ಡ ಅದ್ಭುತವಾಗಿದೆ. ഞാൻ പറഞ്ഞു ನಾನು ಹೇಳಿದೆ കുറച്ച് മലയാളികളുണ്ട് കന്നഡ അറിയാത്തവര്, ಸ್ವಲ್ಪ ಮಲಯಾಳದವರು ಇದ್ದಾರೆ, ಕನ್ನಡ ಗೊತ್ತಿಲ್ಲದವರು. ഇത്തിരി ഇത്തിരി മലയാളമൊക്കെ പറയാം, ಸ್ವಲ್ಪ ಮಲಯಾಳ ಹೇಳ್ಬೋದು. പിന്നെ മലയാളം ചേർന്ന് കന്നഡ പറയുന്നത് കുറച്ചുകൂടെ നല്ലതായിരിക്കും. ಮತ್ತೆ ಮಲಯಾಳದಲ್ಲಿ ಕನ್ನಡ ಹೇಳೋದು ಸ್ವಲ್ಪ ಒಳ್ಳೇದು. ഇവിടെ വരുന്നവർ കന്നഡ അറിയുന്നവരാണ്, ಇಲ್ಲಿ ಬರೋರು ಕನ್ನಡ ಗೊತ್ತಿರೋರಾಗಿದ್ದಾರೆ. പിന്നെ മലയാളം കുറച്ച് കേട്ടാൽ മനസ്സിലാക്കുന്നവരാണ്. ಇನ್ನು ಸ್ವಲ್ಪ ಮಲಯಾಳ ಸ್ವಲ್ಪ ಗೊತ್ತಿರೋರಾಗಿದ್ದಾರೆ. ഞാൻ തന്നെ എത്ര വർഷമായി നിങ്ങളോട് മലയാളം പറയുന്നത്? ನಾನು ಎಷ್ಟು ವರ್ಷ ಆಯ್ತು ನಿಮ್ಮ ಜೊತೆ ಮಲಯಾಳ ಹೇಳೋದು. അപ്പോൾ അതുകൊണ്ട് അച്ഛൻ്റെ സാന്നിധ്യം വലിയ അനുഗ്രഹമായി മാറട്ടെ. ಅದರಿಂದ ಗುರುಗಳ ಸಾನ್ನಿಧ್ಯ ನಮಗೆ ದೊಡ್ಡ ಅನುಗ್ರಹವಾಗಿ ಮಾರ್ಪಡಲಿ. ദൈവ അനുഗ്രഹിക്കട്ടെ. ದೇವರು ಅನುಗ್ರಹಿಸಲಿ. Praise the Lord. Praise the Lord. Hallelujah. 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 ಕಶ್ಯ ಸೈ ಕೈ ಚಪ್ಪಾಳೆ ಬರ್ತಾ ಇಲ್ಲ. ನಾನು ಮೊದಲದಾಗಿ ಒಂದು ಕೊಂಕಣಿ ಹೇಳಿದಷ್ಟೇ. ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಪ್ರೀಸ್ ದ ಲಾರ್ಡ್. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಕ್ರಿಸ್ತ ಯೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ತುಂಬು ಹೃದಯದ ಸಂತೋಷದಿಂದ ನಾವು ಇವತ್ತು ವಚನ ಧ್ಯಾನಕ್ಕಾಗಿ ಇಲ್ಲಿ ಬಂದಿದ್ದೀರಿ. ನೀವಾಗಿ ಬಂದಿಲ್ಲ, ದೇವರು ನಿಮ್ಮನ್ನು ಕರೆದುಕೊಂಡು ಬಂದರಿಂದ ನಿಮಗೆ ಇಲ್ಲಿರಲಿಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ದೇವರ ಪ್ರತ್ಯೇಕವಾದ ಪ್ರೀತಿ ವಾತ್ಸಲ್ಯವನ್ನು ಅನುಭವಿಸುವ ದಿವಸವಾಗಲಿ ಈ ದಿವಸ ಎಂದು ನಾನು ಹಾರೈಸುತ್ತಾ ದೇವರ ವಾಕ್ಯವನ್ನು ಆಲಿಸಲಿಕ್ಕಾಗಿ ನಮಗೆಲ್ಲರಿಗೆ ಎದ್ದು ನಿಲ್ಲೋಣ. ಬೈಬಲ್ ತಂದವರು ಬೈಬಲ್ ಹಿಡಿದು ಗಟ್ಟಿಯಾಗಿ ಓದಿರಿ. ಬೈಬಲ್ ತಂದವರು ನಾವು ಬೈಬಲ್ ಓದುವುದು ಜೊತೆ ಸೇರಿಕೊಂಡು ನಾವು ಓದ್ತೀವಿ. ಬೈಬಲ್ ತಂದೀರಾ ನೀವು? ಯಾರಾದರೂ ಬೈಬಲ್ ಇದೆಯಾ ಕೈಯಲ್ಲಿ? ಬೈಬಲ್ ಇದ್ದವರು ಯೋಹಾನ ಸುವಾರ್ತೆ 6ನೇ ಅಧ್ಯಾಯ ತೆರೆಯಿರಿ. 6ನೇ ಅಧ್ಯಾಯ 25ರಿಂದ 40 ತನಕ ವಾಕ್ಯ ನಾವು ಜೊತೆ ಸೇರಿ ಓದುವುದು. ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 25ರಿಂದ 40 ತನಕ ವಾಕ್ಯಗಳು. ಜೋರಾಗಿ ಗಟ್ಟಿಯಾಗಿ ಒಂದೇ ಸ್ವರದಲ್ಲಿ ನಮಗೆ ಓದೋಣ. ಜನರು ಯೇಸು ಸ್ವಾಮಿಯನ್ನು ಸರೋವರದ ಆಚೆದಡಿಯಲ್ಲಿ ಕಂಡುಕೊಂಡರೊಡನೆ, ಗುರುದೇವ, ತಾವಿಲ್ಲಿಗೆ ಬಂದುದು ಯಾವಾಗ ಎಂದು ಕೇಳಿದರು. ಯೇಸು ಅವರಿಗೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕಿಕೊಂಡು ಬಂದದ್ದು ಸೂಚಕಾರ್ಯಗಳನ್ನು ನೋಡಿ ಗ್ರಹಿಸಿಕೊಂಡದರಿಂದಲ್ಲ, ಹೊಟ್ಟೆ ತುಂಬುವಷ್ಟು ರೊಟ್ಟಿ ಸಿಕ್ಕಿದ್ದರಿಂದ. ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ಮತ್ತು ನಿತ್ಯ ಜೀವವನ್ನು ಈಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ನಿಮಗೆ ನೀಡುವವನು ನರಪುತ್ರನೇ, ಏಕೆಂದರೆ ಪಿತನಾದ ದೇವರು ತಮ್ಮ ಅಧಿಕಾರ ಮುದ್ರೆಯನ್ನು ಆತನ ಮೇಲೆ ಒತ್ತಿದ್ದಾರೆ ಎಂದು ಉತ್ತರ ಕೊಟ್ಟರು. ಆಗ ಜನರು, ದೇವರು ಮೆಚ್ಚುವ ಕಾರ್ಯಗಳನ್ನು ನಾವು ಮಾಡಬೇಕಾದರೆ ಏನು ಮಾಡಬೇಕು ಎಂದು ಕೇಳಿದರು. ಅದಕ್ಕೆ ಯೇಸು, ದೇವರು ಕಳಿಸಿದ ಆತನನ್ನು ನೀನು ವಿಶ್ವಾಸಿಸಬೇಕು ಎಂದು ಅವರು ಮೆಚ್ಚುವ ಕಾರ್ಯ ಎಂದು ಉತ್ತರಿಸಿದರು. ಅದಕ್ಕೆ ಜನರು, ನಾವು ನೋಡಿ ನಿಮ್ಮಲ್ಲಿ ವಿಶ್ವಾಸ ಇಡುವಂತೆ ನೀವು ಏನು ಮಾಡುವಿರಿ? ಯಾವ ಸೂಚಕ ಕಾರ್ಯವನ್ನು ತೋರಿಸುವಿರಿ? ನಮ್ಮ ಪೂರ್ವಜನರಿಗೆ ಮರುಭೂಮಿಯಲ್ಲಿ ತಿನ್ನಲು ಮನ್ನಾ ಸಿಕ್ಕಿತು, ತಿನ್ನಲು ಅವರಿಗೆ ಸ್ವರ್ಗದಿಂದ ರೊಟ್ಟಿ ದೊರಕಿತು ಎಂದು ಪವಿತ್ರ ಗ್ರಂಥವೇ ಹೇಳುತ್ತಿದೆಯಲ್ಲವೇ? ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸ್ವರ್ಗದಿಂದ ನಿಮಗೆ ರೊಟ್ಟಿಯನ್ನು ಕೊಟ್ಟವನು ಮೋಶೆಯಲ್ಲ, ನಿಮಗೆ ಸ್ವರ್ಗದಿಂದ ನಿಜವಾದ ರೊಟ್ಟಿಯನ್ನು ಕೊಡುವವರು ನನ್ನ ಪಿತನೇ. ಏಕೆಂದರೆ ಸ್ವರ್ಗದಿಂದ ಇಳಿದು ಬಂದು ಲೋಕಕ್ಕೆ ಇವನಾತನೇ ದೇವರು ಕೊಡುವ ರೊಟ್ಟಿ ಎಂದು ಹೇಳಿದರು. ಅದಕ್ಕೆ ಆ ಜನರು, ಅಂಥ ರೊಟ್ಟಿಯನ್ನೇ ನಮಗೆ ಯಾವಾಗಲೂ ಕೊಡಿ ಎಂದು ಕೇಳಿದರು. ಆಗ ಯೇಸು, ನಾನೇ ಜೀವದಾಯಕ ರೊಟ್ಟಿ, ನನ್ನ ಬಳಿ ಬರುವವನಿಗೆ ಹಸಿವೆ ಇರದು, ನನ್ನಲ್ಲಿ ವಿಶ್ವಾಸ ಇಡುವವನಿಗೆ ಎಂದಿಗೂ ದಾಹವಾಗದು. ಆದರೆ ನಾನು ನಿಮಗೆ ಹೇಳಿದಂತೆ ನೀವು ನನ್ನನ್ನು ನೋಡಿಯೂ ವಿಶ್ವಾಸಿಸದೇ ಇದ್ದೀರಿ. ಪಿತನು ನನಗೆಂದು ಕೊಟ್ಟಿರುವ ಪ್ರತಿಯೊಬ್ಬನು ನನ್ನಲ್ಲಿಗೆ ಬರುತ್ತಾನೆ, ನನ್ನಲ್ಲಿಗೆ ಬರುವವನನ್ನು ನಾನೆಂದಿಗೂ ತಳ್ಳಿಬಿಡುವುದಿಲ್ಲ.
ನಾನು ಸ್ವರ್ಗದಿಂದ ಇಳಿದು ಬಂದದು ನನ್ನ ಇಚ್ಛೆಯಂತೆ ನಡೆಯುವುದಕ್ಕಲ್ಲ, ನನ್ನನ್ನು ಕಳಿಸಿದ ಆತನ ಚಿತ್ತದಂತೆ ನಡೆಯುವುದಕ್ಕೆ. ಅವರ ಚಿತ್ತವೇನೆಂದರೆ ಅವರು ನನಗೆ ಕೊಟ್ಟವರಲ್ಲಿ ಒಬ್ಬರನ್ನೂ ಕಳೆದುಕೊಳ್ಳದೆ ಅಂತಿಮ ದಿನದಂದು ಅವರೆಲ್ಲರನ್ನೂ ನಾನು ಜೀವಕ್ಕೆ ಎಬ್ಬಿಸಬೇಕು. ಪುತ್ರನನ್ನು ಕಂಡು ಆತನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬನೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ನನ್ನ ಪಿತನ ಸಂಕಲ್ಪ. ಅಂಥವನನ್ನು ಅಂತಿಮ ದಿನದಂದು ನಾನು ಜೀವನಕ್ಕೆ ಎಬ್ಬಿಸುತ್ತೇನೆ. ಪ್ರಭುವಿನ ಶುಭ ಸಂದೇಶ ದೇವಮಾತೆಯಲ್ಲಿ ಸಮರ್ಪಿಸೋಣ. ನಮ್ಮ ಮರಿಯೇ ಪ್ರಸಾದ ಪೂರ್ಣೆ, ಸ್ತ್ರೀಯಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿಯೂ ಈಗಲೂ ನಮ್ಮ ಮರಣ ಸಮಯದಲ್ಲೂ ನಮಗಾಗಿ ಪ್ರಾರ್ಥಿಸಿರಿ. ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ ಎಲ್ಲರೂ? ಎಲ್ಲರಿಗೂ ಸಂತೋಷ. ಯಾರು ದುಃಖದಲ್ಲಿದ್ದೀರಾ? ಯಾರಿಗೂ ದುಃಖ ಇಲ್ಲ. ನಿಶಬ್ದತೆ ಅಂದರೆ ದುಃಖದಲ್ಲಿದ್ದೀರಿ ಅಂತ ಹೇಳಿ. ನಿಮ್ಮ ದುಃಖವನ್ನು ಹೋಗಲಾಡಿಸಿ ಮನಸ್ಸಲ್ಲಿ ಶಾಂತಿಯನ್ನು ತುಂಬಿಸಿ ಸಂತೋಷದಿಂದ ನಿಮ್ಮನ್ನು ಕಳುಹಿಸಲಿಕ್ಕೋಸ್ಕರ ಪ್ರಭು ಕ್ರಿಸ್ತರು ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಯೋಹಾನ ಸುವಾರ್ತೆಯ 16ನೇ ಅಧ್ಯಾಯ 20ನೇ ವಾಕ್ಯ 16:20ರಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುತ್ತದೆ. ಪ್ರೈಸ್ ದ ಲಾರ್ಡ್. ನಿಮ್ಮ ದುಃಖ ಮಾರ್ಪಡುತ್ತದೆ. ಅದರಿಂದ ಕುಳಿತುಕೊಂಡು ಹತ್ತಿರ ಇದ್ದವರಲ್ಲಿ ದುಃಖ ಇದ್ದಿರ್ಬೋದು, ನಿಮ್ಮಲ್ಲಿ ಹತ್ತಿರ ಎಲ್ಲರಲ್ಲಿ ತುಂಬ ಮುಖದಲ್ಲಿ ದುಃಖ ಉಂಟಾದ ಅನಿಸ್ತಾ ಇದೆ. ಆ ಕೈ ಹಿಡಿದು ನಿಮ್ಮ ದುಃಖ ಸಂತೋಷ ಆಗಿ ಮಾರ್ಪಡ್ತದೆ ಅಂತ ಹೇಳಿ ಎಲ್ಲರೂ ಸಂತೋಷದಿಂದ ಕುಳಿತುಕೊಳ್ಬೇಕು. ನನಗೆ ಕೇಳ್ತಾ ಇಲ್ಲ, ಪ್ರಭು ಕ್ರಿಸ್ತಿಯೂ ಕೇಳ್ತಾ ಇಲ್ಲ, ದೇವರ ವಾಕ್ಯ ಅದು. ನಿಮ್ಮ ದುಃಖ ಸಂತೋಷ ಆಗಿ ಮಾರ್ಪಡ್ತದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕುಳಿತುಕೊಳ್ಳಿ. ಫಾದರ್ ಜೋಸಫ್ ಅವರು ನನ್ನನ್ನು ಪರಿಚಯ ಮಾಡಿ ಹೇಳಿದರು, ಅವರು ನಾನು ಕನ್ನಡದಲ್ಲಿ ಪ್ರಬೋಧನೆ ಕೊಡ್ತೇನೆ ಅಂತೇಳಿ. ನನ್ನ ಕನ್ನಡ ಪ್ರಬೋಧನೆ ಆರಂಭವಾದ ಕೂಡಲೇ ನಿಮಗೆ ಒಂದು ವಿಷಯ ನಿಮಗೆ ತಿಳಿದು ಬಂದಿದೆ, ನಿಜವಾಗಿಯೂ ನಾನು ಕನ್ನಡದವನಲ್ಲ ಅಂತೇಳಿ. ಗೊತ್ತಾಗ್ತಾ ಇಲ್ವಾ? ಗೊತ್ತಾಗ್ತಾ ಇದೆ. ಹೌದು, ನಿಜವಾಗಿಯೂ ನಾನು ಕನ್ನಡದವನಲ್ಲ. ಆದರೆ ಕುವೆಂಪುರವರ ಒಂದು ಮಾತಿದೆ, ನೀನು ಎಲ್ಲೇ ಇರು, ಯಾವನೇ ಆಗಿರು, ಎಲ್ಲಿಗೂ ನೀನು ಕನ್ನಡವಾಗಿರು. ನಾನು ಹುಟ್ಟಿ ಬೆಳೆದು ಕನ್ನಡದಿಂದ ಮಲಯಾಳದಲ್ಲಿ ಮನೆಯಲ್ಲಿ ನಾವು ಮಲಯಾಳ ಭಾಷೆ ಮಾತಾಡೋದು ಆದರೂ ಕೂಡ ಕನ್ನಡವನ್ನು ನಾನು ತುಂಬ ಇಚ್ಛೆ ಪಡ್ತಾ ಇದ್ದೀನಿ. ಅದಕ್ಕಾಗಿ ಕನ್ನಡ ಮಿನಿಸ್ಟ್ರಿಗಾಗಿ ಬಂದಿದ್ದೆ ನಾನು. ನನ್ನ ಕನ್ನಡದಲ್ಲಿ ತಪ್ಪುಗಳಲ್ಲಿ ಇರಬಹುದು, ಸ್ವಲ್ಪ ನೀವು ಅದನ್ನು ಅರ್ಥೈಸಿಕೊಂಡ್ರೆ ಸಾಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ್ಯ. ಕರವನ್ನೇ ಅತಿ ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಪ್ರೇರೇ, ನಾನು ಹೇಳಿದೆ, ನೀವು ಯಾರು ನೀವಾಗಿ ಇಲ್ಲಿಗೆ ಬಂದಿಲ್ಲ, ನಾನು ಕೂಡ ನಾನಾಗಿ ಬಂದಿಲ್ಲ. ದೇವರು ನನ್ನಲ್ಲಿ ಬರಬೇಕಂತ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ, ನಾನು ಬಂದಿದ್ದೇನೆ. ದೇವರು ನಿಮ್ಮನ್ನೆಲ್ಲ ಕರೆದಿದ್ದಾರೆ, ನೀವಿಲ್ಲಿ ಬಂದಿದ್ದೀರಿ. ಆದ್ದರಿಂದ ದೇವರು ನಿಮ್ಮನ್ನು ಕರೆದುಕೊಂಡು ಬಂದದು ನಿಮ್ಮನ್ನು ಅನುಗ್ರಹಿಸಲಿಕ್ಕೆ, ನಿಮ್ಮನ್ನು ಆಶೀರ್ವದಿಸಲಿಕ್ಕೋಸ್ಕರ ಕರೆದುಕೊಂಡು ಬಂದಿದ್ದಾರೆ. ಆದ್ದರಿಂದ ಈ ದಿವಸ ಇಡೀ ಸಂತೋಷದಿಂದ ಇರಬೇಕು. ಯಾರೆಲ್ಲ ದೇವರಿಂದ ಕರೆ ಕೇಳಿ ಬರ್ತಾರೋ ಅವ್ರು ತುಂಬ ದುಃಖದಿಂದ, ಬೇಸರದ, ನಿರಾಸೆಯಿಂದ ಇಟ್ಟು ಹೆಚ್ಚು ದುಃಖ, ಹೆಚ್ಚು ಬೇಸರದಿಂದ ಇಲ್ಲಿ ಯಾರು ತಿಂತಿರುಗಿ ಹೋಗಬಾರದು. ಅದೇ ದೇವರ ಇಚ್ಛೆ. ಮಾರ್ಕನ ಸುವಾರ್ತೆ 3:13ರಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಮಾರ್ಕನ ಸುವಾರ್ತೆ 3:13ರಲ್ಲಿ ಅವನು ಬೆಟ್ಟಕ್ಕೆ ಏರಿ ತನಗೆ ಮೆಚ್ಚುಗೆ ಆದವರನ್ನು ತನ್ನ ಬಳಿಗೆ ಕರೆತಂದರು. ಪ್ರೈಸ್ ದ ಲಾರ್ಡ್. ಅವರು ಬೆಟ್ಟಕ್ಕೆ ಹತ್ತಿ ತನಗೆ ಮೆಚ್ಚುಗೆ ಆದವರನ್ನು ತನ್ನ ಬಳಿಗೆ ಕರೆತಂದರು. ಅಲ್ಲಿ ಲಕ್ಷಗಟ್ಟಲೆ, ಸಾವಿರಗಟ್ಟಲೆ ಜನರ ಗುಂಪಾಗಿ ಕುಳಿತುಕೊಂಡಿದ್ರು. ಅದರಲ್ಲಿ ದೇವರಿಗೆ, ಯೇಸು ಕ್ರಿಸ್ತರಿಗೆ ಮೆಚ್ಚುಗೆ ಆದವರ ಹೆಸರಿಸಿ ಅವರನ್ನು ಹತ್ತಿರಕ್ಕೆ ಕರೆದರು. ಯಾರ ಮೇಲೆ ಮೆಚ್ಚುಗೆ ಆಯಿತೋ, ಯಾರನ್ನು ಇಷ್ಟಪಟ್ಟರೋ ಅವರನ್ನು ವೈಯಕ್ತಿಕವಾಗಿ ಹೆಸರಿಡಿಸಿ ಕರೆದರು. ನೋಡಿ, ಇಲ್ಲಿ ನಮ್ಮ ಹೆಸರು ಯಾರು ನಂಗೆ ಗೊತ್ತಿಲ್ಲ, ನಿಮ್ಮ ಯಾವುದೇ ಹೆಸರಾಗಿ ಹೆಸರು ಮುಖಾಂತರ ಕರೆದರು. ಬನ್ನಿ, ಈಚೆ ಬನ್ನಿ, ಈ ರಿಟ್ರೀಟ್ ಸೆಂಟ್ರಿಗೆ, ಡಿವೈನ್ ರಿಟ್ರೀಟ್ ಸೆಂಟ್ರಿಗೆ ಬನ್ನಿ, ನಿಮ್ಮ ಹೆಸರು ಇಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಆದರೂ ನೀವು ಯಾರಾಗಿ ಬಂದಿಲ್ಲ, ದೇವರು ನಿಮ್ಮನ್ನು ಇಷ್ಟಪಟ್ಟೋದ್ರಿಂದ, ದೇವರ ಮೇಲೆ ನಿಮಗೆ ತುಂಬ ಖುಷಿ ಇರುವುದರಿಂದ, ನಿಮ್ಮನ್ನು ನೋಡುವಾಗ ಅವರಿಗೆ ಮನಸ್ಸಿಗೆ ಸಂತೋಷ ಆಗೋದ್ರಿಂದ ನೀವು ಇಲ್ಲಿ ಬಂದಿದ್ದೀರಿ. ನೀವು ಸಂತೋಷದಿಂದ ಇಲ್ಲಿ ಇರಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ್ಯ. ದೇವರ ಸನ್ನಿಧಾನದಲ್ಲಿ ಬಂದು ಮರಳುವವರು ಯಾವತ್ತೂ ಕೂಡ ನಿರಾಶರಾಗಿ ಹೋಗದ ಸಂದರ್ಭ ಸುವಾರ್ತೆಯಲ್ಲಿ ನಾವು ಓದುವುದೇ ಇಲ್ಲ. ದುಃಖದಿಂದ, ನೋವುಗಳಿಂದ, ಅನೇಕ ಸಮಸ್ಯೆಗಳ ಮುಖಾಂತರ ಯೇಸು ಕ್ರಿಸ್ತರನ್ನು ಯಾರೆಲ್ಲ ಭೇಟಿಯಾದರೋ ಅವರ ಸಾನ್ನಿಧ್ಯದಿಂದಲೇ ಅನುಗ್ರಹಿತರಾಗಿ ಸಂತೋಷದಿಂದ ಎಲ್ಲರೂ ಅವರವರ ಮನೆಗಳಿಗೆ ಹೋಗಿಬಿಟ್ರು. ಅದೇ ರೀತಿಯಲ್ಲಿ ಧ್ಯಾನ ಮುಗಿದ 4 ಗಂಟೆಗೆ ಏಕದಿನ ಧ್ಯಾನ ಇವತ್ತು
ಆ ಧ್ಯಾನ ಮುಗಿಸಿದ ನಂತರ ನೀವೆಲ್ಲರೂ ಕೂಡ ಒಂದು ಒಳ್ಳೆಯ ಮನಸ್ಸಲ್ಲಿ ಸಂತೋಷ ಇಟ್ಕೊಂಡೇ ಹೋಗಬೇಕು. ಆ ಸಂತೋಷವನ್ನು ಕೊಡಲಿಕ್ಕಾಗಿಯೇ ಪ್ರಭು ಕ್ರಿಸ್ತ ನಿಮ್ಮನ್ನು ಇಲ್ಲಿ ಕರೆದಿದ್ದಾರೆ. ನಾನು ಮೊದಲನೇ ಒಂದು ವಾಕ್ಯ ಹೇಳಿದ್ದೆ, ಮತ್ತಾಯನ ಸುವಾರ್ತೆ 11:28 ಹೇಳಿದೆ, ಮೊದಲೇ ಹೇಳಿಬಿಟ್ಟೆ. ನೀವೆಲ್ಲರೂ ಅನೇಕ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದೀರಿ. ಬಿಸ್ನೆಸ್ ಮಾಡುವವರು ಇರಬಹುದು, ಕೃಷಿ ಮಾಡುವವರು ಇರಬಹುದು, ಅಥವಾ ಶಾಲೆಯಲ್ಲಿ ಓದುವವರು ಇರಬಹುದು. ಅನೇಕ ಕಾರ್ಯಗಳಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದೀರಾ ನೀವು. ಆ ದುಡಿದು ನೀವೆಲ್ಲರೂ ತುಂಬ ಬಳಲಿರಬಹುದು. ಒಂದು ವೇಳೆ ತುಂಬ ಭಾರ ಇದೆ, ಸಾಲದ ಭಾರ ಇದೆ, ರೋಗದ ಭಾರ ಇದೆ, ಅನೇಕ ಸಮಸ್ಯೆಗಳ ಭಾರಗಳು ಎತ್ತಿಕೊಂಡು ಬಂದ್ರೆ ಇಲ್ಲಿ ಅಂಥವ್ರು ನೋಡಿ ಪ್ರಭು ಕ್ರಿಸ್ತರು ಹೇಳ್ತಾರೆ, ನೀವು ಭಾರ ಹೊತ್ತು ಬಳಲಿ ದುಡಿದು ಬೆಂಡಾಗಿ ಇಲ್ಲಿ ಈ ಧ್ಯಾನಕೂಟಕ್ಕೆ ಬಂದ ಸರ್ವ ನನ್ನ ಪ್ರೀತಿಯ ಜನರೇ, ನೀವೆಲ್ಲರೂ ನನ್ನ ಹತ್ತಿರ ಬನ್ನಿ, ಇನ್ನೂ ಹತ್ತಿರ ಬನ್ನಿ, ನನ್ನ ಮಾತುಗಳನ್ನು ಆಲಿಸಿರಿ, ನಿಮಗೆ ನಾನು ಇಲ್ಲಿ ವಿಶ್ರಾಂತಿಯನ್ನು ಕೊಡ್ತೇನೆ. ಪ್ರೈಸ್ ದ ಲಾರ್ಡ್. ಹಲ್ಲೇಲೂಯ, ಹಲ್ಲೇಲೂಯ. ಸಂತೋಷ ಇದ್ದವರು ಮಾತ್ರ ಕೈ ಚಪ್ಪಾಳೆ ಮುಖಾಂತರ ದೇವರಿಗೆ ಆ ಸಂತೋಷವನ್ನು ಪ್ರಕಟಿಸ್ಬಿಡ್ಸಿ. ಪ್ರೈಸ್ ದ ಲಾರ್ಡ್. ದೇವರಿಗೆ ತುಂಬ ಸಂತೋಷ ಆಯಿತು. ಯಾಕೆಂತ ಹೇಳಿದರೆ ಈ ಲೋಕದಲ್ಲಿ ಪ್ರತಿಯೊಬ್ಬರು ಕೂಡ ಸಂತೋಷದಿಂದ ಇರಬೇಕೆಂದು ದೇವರ ಇಚ್ಛೆ. ನಿಮ್ಮ ಕೈ ಚಪ್ಪಾಳೆ ಕೇಳುವ ಕೂಡಲೇ ಅವರಿಗೆ ತುಂಬ ಖುಷಿ ಆಯಿತು. ಈ ಒಂದು ಗಳಿಗೆಯಲ್ಲಿ ನಾವು ದೇವರ ಅಪಾರವರ ಪ್ರೀತಿಯನ್ನು ತಿಳಿದುಕೊಳ್ಳಲು ನಾವು ಶ್ರಮಪಡ್ತಾ ಇದ್ದೇವೆ. ಅದಕ್ಕೋಸ್ಕರನೇ ನಾನು ಏನು ಯೋಹಾನ ಸುವಾರ್ತೆ 6ನೇ ಅಧ್ಯಾಯದ 25ರಿಂದ 40 ವಾಕ್ಯಗಳನ್ನು ಓದಿದೆ. ನಾನು ಅದರಲ್ಲಿ ಒಂದು ವಿಷಯ ನನಗೆ ಹೇಳಲಿಕ್ಕೆ, ನಾನು ಮೊನ್ನೆ ಫಾದರ್ ಹತ್ರ ಫೋನ್ ಮಾಡಿ ಕೇಳಿದೆ, ಫಾದರ್ ಯಾವ ವಿಷಯಕ್ಕೆ ನಾನು ಪ್ರಬೋಧನೆ ಕೊಡಬೇಕು ಅಂತ ಕೇಳ್ಕೊಂಡಾಗ ಅವ್ರು ಹೇಳಿದರು, ಫಾದರ್ ಅನೇಕರು ಅನೇಕ ವಿಷಯಗಳಲ್ಲಿ ಪ್ರಬೋಧನೆ ಕೊಡ್ತಾ ಇದ್ದಾರೆ, ಆದರೆ ಸ್ವಲ್ಪ ಕಡಿಮೆ ಆದಂಥ ಪ್ರಬೋಧನೆ ಅಂತ ಹೇಳಿದರೆ ಅದು ಪರಮಪ್ರಸಾದ ಕುರಿತು ಪ್ರಬೋಧನೆ ಅಂತ ಹೇಳಿದರು. ಅದಕ್ಕೆ ನಿನ್ನೆ ನಾನು ಪರಮಪ್ರಸಾದ ಕುರಿತಾಗಿ ನಿಮಗೆ ಪ್ರಬೋಧನೆ ಕೊಡುವ ಆ ನಿರ್ಧಾರ ತಗೊಂಡು ಬೈಬಲ್ ತೆಗೆಯುವಾಗ ಯೋಹಾನ ಸುವಾರ್ತೆ 6ನೇ ಅಧ್ಯಾಯ ಅದನ್ನೇ ಪ್ರಬೋಧನೆ ಕೊಡಬೇಕಂತ ಪ್ರಚೋದನೆ ನನಗೆ ಲಭಿಸಿದೆ. ಅದರಿಂದ ನೀವು ಬೈಬಲನ್ನು ತೆಗೆದು ಯೋಹಾನ ಸುವಾರ್ತೆ 6ನೇ ಅಧ್ಯಾಯವನ್ನು ತೆರೆದಿಡಬೇಕು, ಬೈಬಲ್ ಇದ್ದವರು. ಪ್ರಿಯರೇ, ದೇವರು 3 ರೀತಿಯಲ್ಲಿ ತನ್ನನ್ನು ತಾನೇ ಪ್ರಕಟಿಸಿಕೊಂಡಿದ್ದಾರೆ ಈ ಪ್ರಪಂಚದಲ್ಲಿ. 3 ರೀತಿಯಲ್ಲಿ. ಮೊದಲನೇದಾಗಿ ದೇವರು ಆದಿಕಾಂಡ ಪುಸ್ತಕದಲ್ಲಿ ಓದುವ ಪ್ರಕಾರ ತನ್ನ ರೂಪದಲ್ಲಿ ತನ್ನ ಹೋಲಿಕೆಯಲ್ಲಿ ಮಾನವನನ್ನು ಸೃಷ್ಟಿಸಿ ಅವರ ಒಟ್ಟಿಗೆ ಅವರ ಜೊತೆ ಊಟ ಮಾಡಿ ಮಾತಾಡಿಕೊಂಡಿದ್ದ ಒಂದು ಸಂದರ್ಭ ಇತ್ತು ಮೊದಲು. ಅದಾದ ನಂತರ ಮಾನವನು ದೇವರ ಆ ಪ್ರೀತಿ ಬೇಡ ಅಂತೇಳಿ ಬಿಟ್ಟುಕೊಂಡು ಸ್ವಲ್ಪ ದೂರ ಹೋಗಲಿಕ್ಕೆ ಶುರು ಮಾಡಿದರು ಮೊದಲನೇ ಆದಿ ಮಾನವರು. ಅದು ತುಂಬ ಬೇಸರ ಆಯಿತು ದೇವರಿಗೆ. ದೇವರು ಪವಿತ್ರತೆಯಲ್ಲಿ ಪವಿತ್ರತರು ಪರಿಶುದ್ಧರು ಆಗಿರುವುದರಿಂದ ಪಾಪ ಮಾಡಿರುವ ಜನರ ಒಟ್ಟಿಗೆ ಅವರಿಗೆ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಅವರು ಸ್ವಲ್ಪ ದೂರ ಆಚೆ ಅವರ ಕಣ್ಮುಂದೆ ಮರೆಯಾಗಿ ನಿಂತರು. ಆದರೂ ಕೂಡ ದೇವರಿಗೆ ಮನಸ್ಸಲ್ಲಿ ಸಂತೋಷ ಇಲ್ಲ. ಯಾಕೆಂತ ಹೇಳಿದರೆ, ನಾನು ಸೃಷ್ಟಿಸಿದ ನನ್ನ ಹೋಲಿಕೆಯಲ್ಲಿ ಸೃಷ್ಟಿಸಿದಂತಹ ಮನುಷ್ಯರು ಅಲ್ಲಿ ಪಾಪದಲ್ಲಿ ಮುಳುಗಿ ದುಃಖದಲ್ಲಿದ್ದಾರೆ. ಅವರ ದುಃಖ ನನ್ನ ದುಃಖ. ಆದ್ದರಿಂದ ನನಗೆ ಅವರ ಹತ್ತಿರಗೆ ಮಾತಾಡಬೇಕು. ಅದನ್ನು ಮೊದಲನೇದಾಗಿ ದೇವರ ವಾಕ್ಯದ ಮುಖಾಂತರ, ದಿವ್ಯವಾಣಿಯ ಮುಖಾಂತರ ಅವರು ಜನರೊಡನೆಗೆ ಸಂಪರ್ಕ ಸಾಧಿಸ್ತಾ ಇದ್ದರು. ಪ್ರೈಸ್ ದ ಲಾರ್ಡ್. ಅದೇ ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, ಆದಿಯಲ್ಲಿ ಏನಿತ್ತು? ದೇವರ ವಾಕ್ಯ ಇತ್ತು, ವಾಣಿ ಇತ್ತು. ಆ ದೇವರ ವಾಕ್ಯ, ಅದು ದೇವರು ಡೈರೆಕ್ಟಾಗಿ ಯಾರಲ್ಲಿ ಮಾತಾಡಲಿಲ್ಲ. ಅವರು ಪ್ರವಾದಿಗಳ ಮುಖಾಂತರ ದೇವರ ಮನಸ್ಸಿನ ಇಂಗಿತವನ್ನು ಜನರ ಮುಂದೆ ಪ್ರಬೋಧಿಸ್ತಾ ಇದ್ದರು. ಪ್ರವಾದಿಗಳನ್ನು ಕರೆದು, ಪ್ರವಾದಿ ಅಂದರೆ ದೇವರಿಗೋಸ್ಕರ ಮಾತಾಡುವವರು, ಅವರನ್ನು ಕರೆಸಿ ಒಬ್ಬೊಬ್ಬ ಪ್ರವಾದಿಗಳ ಮುಖಾಂತರ ಈ ಮನುಷ್ಯರಿಗೆ ಬೇಕಾದಂಥ ಪ್ರಬೋಧನೆಯನ್ನು ಇಡ್ತಾ ಇದ್ದರು. ಅದು ಒಂದನೇದಾಗಿ ತನ್ನ ತಾನೇ ಪ್ರಕಟಿಸಿಕೊಂಡದ್ದು ದಿವ್ಯವಾಣಿಯ ಮುಖಾಂತರ. ಅದಾದ ನಂತರ ಸ್ವಲ್ಪ ಮುಂದೆ ಹೋಗ್ತಿರುವಾಗ ಅವರಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ದೇವರಿಗೆ ಅದು ಸಾಲದು, ಬರೀ ಮಾತಿನ ಮುಖಾಂತರ ಮಾತಾಡಿದರೆ ಸಾಲದು. ನನಗೆ ಅವರ ಹತ್ತಿರ ಹೋಗಿ ಅವರ ಒಟ್ಟಿಗೆ ಜೀವನ ಸಾಗಿಸಿ ಅವರಿಗೆ ಡೈರೆಕ್ಟಾಗಿ ಪ್ರಬೋಧನೆ ಕೊಡಬೇಕು. ಅದನ್ನು ಎರಡನಾಗಿ ನಾವು ನೋಡ್ತೇವೆ, ಮನುಷ್ಯ ಅವತಾರದ ಮುಖಾಂತರ ಪ್ರಭು ಕ್ರಿಸ್ತರು ದೇವರು ತನ್ನನ್ನು ತಾನೇ ಪ್ರಕಟಿಸಿಕೊಂಡರು. ಪ್ರೈಸ್ ದ ಲಾರ್ಡ್. ಹಲ್ಲೇಲೂಯ. ನಾನು ಹೇಳೋದು ಕೇಳ್ತಾ ಉಂಟಾ ನಿಮಗೆ? ಮೈಕನ್ನು ಚೇಂಜ್ ಮಾಡುದಾ? ನನಗೆ ಕೇಳ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್. ಕ್ಲಾರಿಟಿ ಉಂಟಾ ಈಗ? ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಎರಡನೇ ಆಗಿ ದೇವರು ತನ್ನನ್ನು ತನ್ನೇ ಜನರ ಮುಂದೆ ಪ್ರಕಟಿಸಲಿಕ್ಕೋಸ್ಕರ ವಚನವಾಗಿರುವಂಥ ಪ್ರಭು ದೇವರು ಮಾನವನ ರೂಪವನ್ನು ಧರಿಸಿ ತನ್ನ ತಾನೇ ಪ್ರಕಟಿಸಿಕೊಂಡರು. ವಚನ ಮಾಂಸ ಧರಿಸಿ
ಮಾನವ ರೂಪದಲ್ಲಿ ಈ ಧರೆಗೆ ಇಳಿದು ಬಂದರು. ಅವರೊಂದು 33 ವರ್ಷ ಈ ಮಾನವರ ಹೊತ್ತಿಗೆ ಬೆಳೆದಾಡಿಕೊಂಡು ಅವರಿಗೆ ಪ್ರಬೋಧನೆಗಳನ್ನು ಕೊಟ್ಟು ಅನೇಕ ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡಿ ಎಲ್ಲರನ್ನು ದೇವರ ಸನ್ನಿಧಾನಕ್ಕೆ ಕರೆತೊಯ್ಯಲು ಶ್ರಮಪಟ್ಟರು. ಹಾಗೆ 33 ವರ್ಷ ಮುಗಿಯುವಾಗ ದೇವರ ಇಂಗಿತ ಪ್ರಕಾರ ಅವರು ಮರಳಿ ಸ್ವರ್ಗಕ್ಕೆ ಹೋಗಬೇಕು. ಆದ್ದರಿಂದ 2 ರೀತಿ ಪ್ರಕಟಣೆ ಮಾಡಿದ ನಂತರ ಅದೇ ಪ್ರಭು ಕ್ರಿಸ್ತರ ಮನಸ್ಸಿಗೆ ಒಂದು ಆಸೆ ಆಯಿತು, ಮನುಷ್ಯರನ್ನು ಬಿಟ್ಟು ಹೋಗೋದಕ್ಕಿಂತ ಒಳ್ಳೆಯದು ಇಲ್ಲೇ ವಾಸವಾಗಿರುವುದೇ ನನಗೆ ಲೇಸು, ಅದು ನನಗೆ ಇಷ್ಟ. ಮನಸ್ಸಿಗೆ ಪಿತದೇವನ ಹತ್ರ ಹೋಗ್ತಾರೆ, ಕೇಳ್ಕೊಳ್ತಾರೆ, ಪಿತನೇ ಪಾಪಿಷ್ಟರಾದ ಬಲಹೀನರತ್ತರಾದ ಮಾನವರೊಟ್ಟಿಗೆ ಬಾಳುವುದೇ ನನಗೆ ಮನಸ್ಸಿಗೆ ಸಂತೋಷ ಆಗ್ತಾ ಇದೆ, ಬಾಳುವುದ? ಪ್ರಭು ಕ್ರಿಸ್ತರಿ ಆ ಅಪೇಕ್ಷೆಯನ್ನು ಪಿತದೇವರು ಆಲಿಸಿಕೊಂಡು ಅದಕ್ಕೆ ಒಪ್ಪಿಗೆ ನೀಡಿದರು. ಅದಾದ ನಂತರ 3ನೇದಾಗಿ ಅವರು ತನ್ನೇ ಪ್ರಕಟಿಸಿಕೊಂಡದ್ದು ಪರಮಪ್ರಸಾದ ಮುಖಾಂತರ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಪರಮಪ್ರಸಾದ ಮುಖಾಂತರ ತನ್ನನ್ನು ತಾನೇ ಪ್ರಕಟಿಸಿ ಯುಗಾಂತ್ಯದವರೆಗೆ ನಾನು ನಿಮ್ಮೊಂದಿಗೆ ಇರಬೇನೆ ಎಂಬ ಭರವಸೆ ಮುಖಾಂತರ ರೊಟ್ಟಿ ರೂಪದಲ್ಲಿ ಈ ಪವಿತ್ರವಾದ ಮಂಜುಷದಲ್ಲಿ ಅವರು ನಮಗಾಗಿ ಕಾಯ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಯುಗಾಂತ್ಯದವರೆಗೆ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ಯುಗಾಂತ್ಯದವರೆಗೆ ನಾನು ನಿಮ್ಮೊಂದಿಗೆ ಇರುವೆನು. ಯುಗಾಂತ್ಯದವರೆಗೆ ಅಂದರೆ ಪ್ರಿಯರೇ, ನಾವೇ ಸೃಷ್ಟ ಭಾಗ್ಯವಂತರಾಗಿದ್ದೇವೆ. ನಾವೆಲ್ಲರೂ ಭಾಗ್ಯವಂತರು. ದೇವರು ತನ್ನನ್ನೇ ಈ ರೊಟ್ಟಿ ರೂಪದಲ್ಲಿ ಅಡಗಿಸಿಟ್ಟುಕೊಂಡು ನಮ್ಮನ್ನು ಪ್ರೀತಿಸುವಂತಹ ದೇವರು. ಇಂಥ ಒಂದು ದೇವರನ್ನು ನಮಗೆ ಎಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪ್ರೀತಿಯಿಂದ ತನ್ನ ದೈವಿಕತೆಯನ್ನು ಅಲ್ಲಿ ಮರೆಯಾಗಿಟ್ಕೊಂಡು ಆ ದೈವಿಕತೆಯನ್ನು ಈ ರೊಟ್ಟಿ ರೂಪದಲ್ಲಿ ಮುಚ್ಚಿಟ್ಕೊಂಡು ಸದಾ ಸಮಯ ನಮ್ಮನ್ನು ಅನುಗ್ರಹಿಸುವಂಥ ದೇವರು ನಮಗಿದೆ ಎಂಬುದೇ ನಮ್ಮ ವಿಶ್ವಾಸದ ಅತಿ ಶ್ರೇಷ್ಠತೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಆದ್ದರಿಂದ ಪ್ರಿಯರೇ, 3ನೇದಾಗಿ ತನ್ನನ್ನು ಪ್ರಕಟಿಸಿಕೊಂಡು ಪವಿತ್ರ ಪರಮಪ್ರಸಾದದಲ್ಲಿ ಅಡಗಿರುವ ಯೇಸು ಕ್ರಿಸ್ತರನ್ನು ನಾವು ತುಂಬ ಅರಿವಿಂದ ತಿಳ್ಕೊಳ್ಬೇಕು. ಅದನ್ನು ಈ ಕ್ಲಾಸಲ್ಲಿ ಅಥವಾ ಈ ದಿವಸ 2 ಕ್ಲಾಸ್ ಇದೆ ಇವತ್ತು. ಆದರೆ ಈ ಕ್ಲಾಸಲ್ಲಿ ಒಂದು ಕ್ಲಾಸ್ ಇದು ಪರಮಪ್ರಸಾದ ಮುಗಿಸಬೇಕು. ಮುಗಿದರೆ 2ನೇ ಕ್ಲಾಸಿಗೆ ಅದನ್ನು ಕಂಟಿನ್ಯೂ ಮಾಡ್ತಾರೆ ಅಂತ ಫಾದರ್ ಹೇಳಿ ಬಂದರೆ ನಾನು. ಅದು ಒಂದು ದೊಡ್ಡ ವಿಷಯ. ಪರಮಪ್ರಸಾದ ಅಂತ ಹೇಳಿದರೆ ಸಮುದ್ರ ನೋಡಿದ್ರೆ ನೀವು ಇಲ್ವ? ಮಂಗಳೂರಲ್ಲಿ ಇದ್ದೀರಿ ನೀವು? ಸಮುದ್ರದ ನೀರನ್ನು ಅಳತೆ ಮಾಡಲಿಕ್ಕೆ ಸಾಧ್ಯನಾ? ಸಮುದ್ರದ ದಡದಲ್ಲಿರುವಂತಹ ಮರಳನ್ನು ಎಣಿಸಲಿಕ್ಕೆ ಸಾಧ್ಯನಾ? ಆ ರೀತಿ ಇದೆ ಪರಮಪ್ರಸಾದ ವಿಷಯ. ಅದನ್ನು 1 ಗಂಟೆಯಲ್ಲಿ 2 ಗಂಟೆಯಲ್ಲಿ ಅಥವಾ 3 ತಿಂಗಳಲ್ಲಿ ಮುಗಿಸುವಂಥ ವಿಷಯ ಅಲ್ಲ. ಅದು ಅಷ್ಟು ದೊಡ್ಡ ವಿಷಯ. ಆ ವಿಷಯವನ್ನು ನಾನು 2 ಗಂಟೆಗಳಿಗೆ ಮುಗಿಸಲು ಶ್ರಮ ಪಡ್ತೇನೆ. ಪ್ರಿಯರೇ, ಅಷ್ಟು ಶ್ರೇಷ್ಠವಾದಂಥ ವಿಷಯ ಅಂತ ಹೇಳಿದರೆ ಪರಮಪ್ರಸಾದ. ಅದಕ್ಕೆ ನಾವು ಒಳ್ಳೆ ಅರಿವಿರಬೇಕು. ಯಾಕೆಂತ ಹೇಳಿದರೆ ಧರ್ಮಸಭೆ, ಪ್ರತ್ಯೇಕವಾಗಿ ಜಾನ್ ಪಾಲ್ ದ್ವಿತೀಯರವರು ಧರ್ಮ ಅಧಿಕಾರಿಯಾಗಿ ನಮ್ಮ ಧರ್ಮಸಭೆ ಮುನ್ನಡೆಸ್ತಿರುವಂತಹ ಸಂದರ್ಭದಲ್ಲಿ ಎಕ್ಲೇಸಿಯಾ ದಿ ಯೂಕರಿಸ್ತಿಯಾ ಎಂಬ ಒಂದು ಪತ್ರಿಕೆ ಮುಖಾಂತರ, ಪ್ರಬೋಧನೆ ಮುಖಾಂತರ ಧರ್ಮಸಭೆಗೆ ಬೋಧಿಸಿದರು. ಕ್ರೈಸ್ತವ ಜೀವನದ ಉಗಮ ಮತ್ತು ಅಂತಿಮವಾಗಿದೆ ಪರಮಪ್ರಸಾದ. ಪ್ರೈಸ್ ದ ಲಾರ್ಡ್. ಕ್ರೈಸ್ತವ ಜೀವನದ ಉಗಮ ಮತ್ತು ಅಂತಿಮ. ಇಟ್ ಇಸ್ ದ ಸೋರ್ಸ್ ಆ್ಯಂಡ್ ಸಮ್ಮಿಟ್ ಆಫ್ ಕ್ರಿಶ್ಚಿಯನ್ ಲೈಫ್. ಯೂಕರಿಸ್ಟ್ ಈಸ್ ದ ಸೋರ್ಸ್ ಆ್ಯಂಡ್ ಸಮ್ಮಿಟ್ ಆಫ್ ಕ್ರಿಶ್ಚಿಯನ್ ಲೈಫ್ ಅಂತ ಹೇಳಿಬಿಟ್ಟಿದ್ದಾರೆ. ಅಂದರೆ ಕ್ರೈಸ್ತವ ಜೀವನ ಆರಂಭಗೊಳ್ಳುವುದು, ಕೊನೆಗೊಳ್ಳಬೇಕಾದ ಪರಮಪ್ರಸಾದದಲ್ಲಿ ಎಂದು ಪೋಪರವರು ಪ್ರಬೋಧನೆ ಕೊಟ್ಟಿದ್ದಾರೆ. ಮತ್ತೊಂದು ಸಲ ಪುನಃ ಅದನ್ನೇ ಪ್ರಬೋಧನೆ ಕೊಡ್ತಾರೆ. ಹೇಳಿದ್ದಾರೆ, ಕ್ರೈಸ್ತವ ಜೀವನದ ಕೇಂದ್ರ ಬಿಂದುವಾಗಿದೆ ಪರಮಪ್ರಸಾದ. ಪ್ರೈಸ್ ದ ಲಾರ್ಡ್. ಯಾವುದು ನಮ್ಮ ಜೀವನದ ಯಾವುದು ಕೇಂದ್ರ ಬಿಂದು? ಕೇಂದ್ರವಾಗಿದೆ ಪರಮಪ್ರಸಾದ. ಪರಮಪ್ರಸಾದ ಎಂಬ ಆ ಕೇಂದ್ರಕ್ಕೆ ಜೋಡಣೆ ಆಗಿಕೊಂಡೇ ಕ್ರೈಸ್ತವರ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇಲ್ಲಿಂದ ಆರಂಭ ಆಗಬೇಕು, ಇಲ್ಲೇ ಜೀವಿಸಬೇಕು, ಈ ಪರಮಪ್ರಸಾದ ಮುಖಾಂತರ ಹೋಗಬೇಕು. ಕೊನೆಗೆ ಎಲ್ಲಿ ಹೋಗಿ ನಾವು ಜೀವ ಕೊನೆಗೊಳ್ಬೇಕು? ಪರಮಾತ್ಮನಲ್ಲಿ, ದೇವರಲ್ಲಿ ನಾವೆಲ್ಲರೂ ಜೊತೆ ಸೇರಬೇಕು. ಆ ಸ್ಥಳದ ಹೆಸರೇನು? ಯಾವುದು? ನರಕನ? ಸ್ವರ್ಗ ಇದೆಯಾ? ಡೌಟ್ ನೋಡಿ. ಕೆಲವರಿಗೆ ಉಂಟು, ಕೆಲವರಿಗೆ ಇಲ್ಲ. ಸ್ವರ್ಗ ಇದೆಯಾ? ಸ್ವಲ್ಪ ಹೆಂಗಸರಿಗೆ ಮಾತ್ರ ಉಂಟು, ಅಲ್ಲಿ ಗಂಡಸರಿಗೆ ಅವ್ರಿಗೆ ಯಾರು ಕೇಳ್ತಾ ಇಲ್ಲ. ಸ್ವರ್ಗ ಉಂಟಾ? ಯಾಕೆ ಪರಮಪ್ರಸಾದ ಸ್ವಾಮಿ ಸ್ಥಾಪಿಸಿದ್ರೆ ಅಂತ ಹೇಳಿದರೆ, ನಾನು ಹೀಗೆ ತಾನು ಓದಿದ್ದೇನೆ, ನಾನು ಕೊಡುವ ರೊಟ್ಟಿಯನ್ನು ಭುಜಿಸದೆ, ನಾನು ಕೊಡುವ ಪಾನೀಯವನ್ನು ಕುಡಿಯದೆ ನಿಮಗೆ ನಿತ್ಯ ಜೀವ ಇಲ್ಲ. ನಾನು ಕೊಡುವಂಥದ್ದು ನಿತ್ಯ ಜೀವನದ ಆಹಾರ. ಆ ನಿತ್ಯ ಜೀವ ಎಲ್ಲಿ ಆಗ್ತದೆ? ದೇವರ ಸನ್ನಿಧಾನದಲ್ಲಿ ನಿತ್ಯ ಜೀವ ಆಗುತ್ತದೆ. ಅದನ್ನ ಪರಪ್ರಸಾದವನ್ನು ಸ್ವೀಕರಿಸಿ ಕ್ರೈಸ್ತವರಾದ ನಾವು ಪ್ರಯಾಣ ಮಾಡಿ ಕೊನೆಗೆ ನಾವೆಲ್ಲಿ ಹೋಗಬೇಕು? ನಿತ್ಯ ಜೀವನಕ್ಕೆ ಹೋಗಬೇಕು, ಸ್ವರ್ಗಕ್ಕೆ ಹೋಗಬೇಕು. ಸ್ವರ್ಗ ಇದೆಯಾ ಇಲ್ವಾ? ಎಲ್ಲರಿಗೆ ಬೇಕಾ ಸ್ವರ್ಗ? ಮಾತಾಡ್ತಾ ಇಲ್ಲ. ನರಕ ಉಂಟಾ? ನರಕ ಉಂಟು ಫಾದರ್, ಮನೇಲಿ ಹೋಗೋ ಗೊತ್ತಾಗ್ತದೆ ಅಂತ ಹೇಳ್ತಾ ಮಾತಾಡ್ತಾ ಇದ್ರಿ ನೀವು. ನರಕ ಇದೆಯಾ? ಈಗಿನ ಜನರಿಗೆ ನರಕ ಇಲ್ಲ, ಸ್ವರ್ಗ ಏನಿಲ್ಲ. ಒಂದು ಮನೆಯಲ್ಲಿ ಒಂದು ಹೆಂಗಸಿಗೆ ಮದುವೆ ಫಿಕ್ಸ್ ಆಗಿದೆ. ಮದುವೆ ಫಿಕ್ಸ್ ಆಗುವಾಗ
ಮಗಳು ಬಂದು ತಾಯಿ ಹತ್ತೊಂದು ಮಾತಾಡೋದುಂಟು, ಅಮ್ಮ ಆ ಹುಡುಗ ನನಗೆ ಬೇಡ ಅಮ್ಮ. ಏನಾಯ್ತಾ ನಿನಗೆ? ಅವ ಹೇಳ್ತಾ ಇದ್ದಾನೆ ಸ್ವರ್ಗ ಇಲ್ಲ ನರಕನೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅದೆಂತ ಹೋಗೋದು, ಆ ಮನೆಗೆ ಹೋಗೋದು ಸರಿ ಆಗ್ತಾ ಇಲ್ಲ. ಅದಕ್ಕೆ ಅಮ್ಮ ಇಲ್ಲ, ನೀನು ಅವನನ್ನೇ ಮದುವೆ ಮಾಡಬೇಕಂತ ಒತ್ತಾಯಿಸಿದವರು. ಆಗ ಅವಳು ಕೇಳ್ತಾರೆ, ಯಾಕೆ ಅಮ್ಮ ನನಗೆ ಒತ್ತಾಯಿಸ್ತಾ ಇದ್ದೀರಾ? ಅವನಿಗೆ ನಂಬಿಕೆ ಇಲ್ಲ ಅಮ್ಮ, ಸ್ವರ್ಗನೂ ಇಲ್ಲ ನರಕನೂ ಇಲ್ಲ ಅಂತೇಳಿ ಯಾವಾಗಲೂ ಗೊಬ್ಬೆ ಹೊಡಿದವ. ಅವನ ಮನೆಗೆ ಹೋದ್ರೆ ನನ್ನ ಗತಿ ಏನು? ಬೇಡ, ನೀನು ಅವನನ್ನೇ ಮದುವೆ ಮಾಡಿ ಪುನಃ ಒತ್ತಾಯಿಸಿದರು. ಅದಕ್ಕೆ ಕಾರಣಕ್ಕೆ ಅದೇ ನಮ್ಮ ಅಷ್ಟು ಒತ್ತಾಯಿಸ್ತಾ ಇದ್ದೀರಾ, ನೀನು ಮದುವೆಯಾಗಿ ಆ ಮನೆಗೆ ಹೋಗುವಾಗ ಆ ಮನೆಗೆ ಒಳಗೆ ನುಗ್ಗಿದ ಕೂಡಲೇ ಆ ಮನೆಯವರಿಗೆ ಒಂದು ವಿಷಯ ತಿಳಿಯುತ್ತದೆ, ನರಕ ಇದೆ ಅಂತೇಳಿ ಗೊತ್ತಾಗ್ತದೆ ಅಂತೇಳಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಗೊತ್ತಾಯ್ತಾ ವಿಷಯ? ಈಗಿನ ತಲೆಮಾರಲ್ಲಿ ನರಕ ಇಲ್ಲ ಅಂಥೇಳಿ ಜೀವನ ಸಾಗಿಸ್ತಾ ಇದ್ದಾರೆ. ಈಗ ಕೊರೋನಾ ಬಂದಿದೆ, ಕೊರೋನಾ ಬಂದ ನಂತರ ಅನೇಕರು ಚರ್ಚೆಗಳಲ್ಲಿ ಕಡಿಮೆ ಆಗಿದೆ, ಬರ್ತಾ ಇಲ್ಲ. ಹೌದಾ ಅಲ್ವಾ? ನಮ್ಮ ಚರ್ಚೆಗಳಲ್ಲಿ ಸಂಖ್ಯೆ ಕಡಿಮೆ ಆಗಿದೆ, ಅನೇಕರು ಚರ್ಚೆಗೆ ಬರ್ತಾ ಇಲ್ಲ. ನಾನು ಕೆಲವರ್ತ ವೈಯಕ್ತಿಕವಾಗಿ ಭೇಟಿಯಾಗಿ ಮಾತಾಡುವಾಗ ಅವ್ರು ಹೇಳಿದ ವಿಷಯ ಗೊತ್ತಾ? ಚರ್ಚೆಗೆ ಬಂದೇನು ಪ್ರಯೋಜನ, ಪರಮಪ್ರಸಾದಕ್ಕೆ ಬಂದು ಸ್ವೀಕರಿಸಿ ಏನು ಪ್ರಯೋಜನ? ಈ 2 ವರ್ಷ ಚರ್ಚೆಗೆ ಹೋಗದೆ, ಬಲಿಪೂಜೆಗೆ ಭಾಗವಹಿಸದೆ, ಪರಮಪ್ರಸಾದ ಸ್ವೀಕರಿಸದೆ, ಯಾವ ರೋಗ ಇಲ್ಲದೆ ನಾವು ಜೀವಿಸ್ತಾ ಇದ್ದೇವೆ, ಇನ್ನು ಯಾಕೆ ನಮಗೆ ಬೇಕಂತೇಳಿ ಕೇಳ್ತಾರೆ. ಪ್ರಿಯರೇ, ಈ ರೀತಿಯ ತಪ್ಪ ಕಲ್ಪನೆ ಸೈತಾನ ಯಾರೆಲ್ಲ ಉದ್ಧಾರ ಆಗ್ತಾರೋ ಅವರ ಮೊದಲಿಗೆ ಬಿಟ್ಟುಬಿಟ್ಟಿದ್ದಾನೆ. ನರಕ ಇಲ್ಲ ಸ್ವರ್ಗ ಇಲ್ಲ ಅಂತ ಬೋಧಿಸ್ತಾ ಇದ್ದಾನೆ. ಇದೇ ಜೀವನ, ಈ ಲೋಕದ ಜೀವನ, ಈ ಕುಡ್ಲನೇ ಜೀವನ, ಈ ಮಂಗಳೂರ ಜೀವನ ನಿಮ್ಮದು. ಹಾಗೆ ತಪ್ಪು ಭಾವನೆ, ತಪ್ಪು ಕಲ್ಪನೆ, ತಪ್ಪು ಪ್ರಬೋಧನೆ ಮುಖಾಂತರ ನಾವು ಜೀವಿಸ್ತಾ ಇದ್ದೇವೆ. ಪ್ರಿಯರೇ, ನಾವೆಲ್ಲ ಜೀವನ ಸಾಗಿಸುವಂಥದ್ದು ಈ ಲೋಕದಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು 80 ವರ್ಷ ಜೀವಿಸಬರು. ಮ್ಯಾಕ್ಸಿಮಮ್ ಅಂದರೆ 80 ವರ್ಷ, ಅದು ಬೈಬಲಲ್ಲಿ ಇದೆ. ಜಾಸ್ತಿ ಅಂತ ಹೇಳಿದರೆ 80 ವರ್ಷ ಅಂತೇಳಿ. ಅದಕ್ಕಿಂತ ಹೆಚ್ಚು ಹೋದರೆ ಮತ್ತು ಬೋನಸ್ ಆಗ್ತದೆ ಸಿಕ್ಕಿದರೆ. ಕೆಲವರು ಇದ್ದಾರೆ 102 ವರ್ಷ ಜೀವಿಸೋರೆಲ್ಲ ಇದ್ದಾರೆ, ಅದು ಬೋನಸ್ ಆಗಿ ಸಿಗ್ತದೆ. ಅಂದರೆ ಮ್ಯಾಕ್ಸಿಮಮ್ ನಾವು ಜೀವಿಸುವಂಥದ್ದು ಎಷ್ಟು 80 ವರ್ಷ ಜೀವಿಸಿದ್ರೆ ಈಗಿನ ಕಾಲದಲ್ಲಿ ಈ ಚಿಕನ್ ಯಾವುದು ಬಾಯ್ಲರ್ ಚಿಕನ್ ತಿಂದು 80 ವಯಸ್ಸಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮುಂಚೆ ಹೋಗ್ತೀವಿ ನಾವು. ಆದರೆ ನಮ್ಮ ಈ ಲೋಕದ ಜೀವನ ಅಂತ ಹೇಳಿದರೆ ಅದು ನೈಮಿಷಿಕ, ಎಷ್ಟು ವರ್ಷ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಿತ್ಯವಾದ ಒಂದು ಜೀವನ ಉಂಟು, ಅದಕ್ಕಾಗಿ ನಾವಿಲ್ಲಿ ಬಂದಿದ್ದೀವಿ, ಅದಕ್ಕಾಗಿ ದೇವರು ನಮ್ಮನ್ನು ಕಲಿಸಿದ್ದಾರೆ. ಆ ನಿತ್ಯ ಜೀವವನ್ನು ನಾವು ಪಡ್ಕೊಳ್ಬೇಕಾದ್ರೆ ಖಂಡಿತವಾಗಿಯೂ ನಾವು ಪರಮಪ್ರಸಾದವನ್ನು ಸ್ವೀಕರಿಸಿಕೊಂಡೇ ಜೀವನವನ್ನು ಸಾಗಿಸಬೇಕು. ಅದಕ್ಕೋಸ್ಕರ ಪ್ರಭು ಕ್ರಿಸ್ತರು ಇವತ್ತು ಪರಮಪ್ರಸಾದ ಪ್ರಬೋಧನೆಯನ್ನು ಕೊಡ್ತಾ ಇದ್ದಾರೆ. ಪ್ರಭು ಕ್ರಿಸ್ತರ ಕೊನೆಯ ಪ್ರಬೋಧನೆ ಯಾವುದಂತ ಪ್ರಶ್ನೆ ಹಾಕಿದರೆ ಬೈಬಲ್ ಕಲಿಯವರಿಗೆ ಗೊತ್ತಿದೆ, ಸುವಾರ್ಥ ಕಲಿತವರಿಗೆ ಗೊತ್ತಿದೆ. ಯೇಸು ಕ್ರಿಸ್ತರ ಕೊನೆಯ ಪ್ರಬೋಧನೆ ಅದು ಪರಮಪ್ರಸಾದ ಪ್ರಬೋಧನೆ. ಯೋಹಾನ ಸುವಾರ್ತೆ 6ನೇ ಅಧ್ಯಾಯ ಇಡೀ ಪರಮಪ್ರಸಾದದ ಕುರಿತಾಗಿ ಪ್ರಬೋಧನೆಯನ್ನು ಅವರು ಕೊಡ್ತಾ ಇದ್ದಾರೆ. ಅವರು ಮೊದಲು ಸ್ವಲ್ಪ ಸಾಮರ್ಥ್ಯಗಳ ಮುಖಾಂತರ, ಉದಾಹರಣೆಗಳ ಮುಖಾಂತರ ಡೈರೆಕ್ಟ್ ಆಗಿ ಪ್ರಬೋಧನೆ ಕೊಡಲಿಲ್ಲ. ಈ ಸಾಮರ್ಥ್ಯಗಳ ಮುಖಾಂತರ, ಉದಾಹರಣೆಗಳ ಮುಖಾಂತರ ಪ್ರಬೋಧನೆ ಕೊಟ್ಟರು ಕೂಡ ಈ ಜನರಿಗೆ ಅರಿವಾಗಲಿಲ್ಲ. ನಂತರ ಅವರು ಡೈರೆಕ್ಟ್ ಆಗಿ ಕೊಡ್ತಾರೆ ಏನು ಪರಮಪ್ರಸಾದ ಅಂತೇಳಿ. ಅದಕ್ಕೋಸ್ಕರ 6ನೇ ಅಧ್ಯಾಯದಲ್ಲಿ ಒಂದನೇ ವಾಕ್ಯ ಮುಖಾಂತರ ಓದಿಕೊಂಡು ಹೋಗುವಾಗ ಅಲ್ಲಿ 2 ಅದ್ಭುತ ಕಾರ್ಯಗಳು ನಡೆದನ್ನು ನಾವು ಓದ್ತೇವೆ. ಮೊದಲನೇದಾಗಿ 6ನೇ ಅಧ್ಯಾಯದಲ್ಲಿ ತೋರುವಂಥದ್ದು 5 ರೊಟ್ಟಿ ಮತ್ತು 2 ಮೀನುಗಳನ್ನು ಹೆಚ್ಚಿಸಿ ಒಂದು ಮಹತ್ ಕಾರ್ಯವನ್ನು ಮಾಡಿದ ಒಂದು ಘಟನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆಲಿಸ್ತಾ ಇದ್ದೀರಾ? ಇಲ್ಲ ಇದ್ದೀರಾ? ನೀವು ಮನೇಲಿ ಇಲ್ಲಲ್ಲ, ಇಲ್ಲೇ ಇದ್ದೀರಿ. ನೋಡಿ, 6ನೇ ಅಧ್ಯಾಯದಲ್ಲಿ ಮೊದಲನೇದಾಗಿ ಪರಮಪ್ರಸಾದ ಕುರಿತಾಗಿ ಪ್ರಬೋಧನೆ ಕೊಡಲಿಕ್ಕೋಸ್ಕರ ಅವರೊಂದು ಅದ್ಭುತ ಕಾರ್ಯ ಮಾಡಿದರು. 5 ರೊಟ್ಟಿ ಮತ್ತು 2 ಮೀನುಗಳನ್ನು ಹೆಚ್ಚಿಸಿಕೊಂಡು. ಆ ಘಟನೆ ನೋಡಿ, ಬೆಳಿಗ್ಗಿನಿಂದ ಸಾಯಂಕಾಲ ತನಕ ಸ್ವರ್ಗ ಸಾಮ್ರಾಜ್ಯದ ಕುರಿತ ಪ್ರಬೋಧನೆ ಕೊಟ್ಟಿದ್ದಂತಹ ಪ್ರಭು ಕ್ರಿಸ್ತರು ಬೆಳಿಗ್ಗಿನಿಂದ ಸಾಯಂಕಾಲ ತನಕ ಜನರಿಗೆ ಪ್ರಬೋಧನೆ ಕೊಡುತ್ತಾ ಅವರನ್ನು ಹೃದಯದಿಂದ ಸಂತೋಷವನ್ನು ತುಂಬಿಸಿ ಕಳಿಸಿಕೊಳ್ಳಲಿಕ್ಕೆ ಸಮಯ ಆಯಿತು. ಅವರು ಹೋಗಲಿಕ್ಕೆ ಟೈಮ್ ಆಯ್ತು. ಈಗ ಎಲ್ಲರನ್ನು ಕಳಿಸಿಬಿಡಿ ಅಂತ ಹೇಳುವಾಗ ಶಿಷ್ಯರು ಬಂದು ಪ್ರಭು ಕ್ರಿಸ್ತರಲ್ಲಿ ಕೇಳ್ಕೊಳ್ತಾರೆ, ಪ್ರಭುವೇ ದಯವಿಟ್ಟು ಅವರನ್ನು ಈಗ ಕಳಿಸಬೇಡಿ. ಯಾಕೆಂತ ಹೇಳಿದರೆ ಒಂದು ಲೋಟ ನೀರನ್ನು ಕುಡಿಲಿಕ್ಕೆ ಕೂಡ ನೀವು ಇಂಟರ್ವಲ್ ಕೊಡಲಿಲ್ಲ ಅವರಿಗೆ. ಅವರು ತುಂಬ ಹಸಿವಿನಲ್ಲಿದ್ದಾರೆ. ಈಗ ನೀವು ಅವರು ಕಳಿಸಿಬಿಟ್ರೆ ಖಂಡಿತವಾಗಿ ಅವರು ಮನೆ ಮುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಆಹಾರವನ್ನು ಕೊಡಿ. ಅದಕ್ಕೆ ಪ್ರಭು ಕ್ರಿಸ್ತರು ಹೇಳುವ ಒಂದು ಮಾತಿದೆ, ನೀವೇ ಅವರಿಗೆ ಆಹಾರವನ್ನು ಕೊಡಿ, ನೀವೇ ಕೊಡಿ. ಅದಕ್ಕೆ ಶಿಷ್ಯರು ಹೇಳ್ತಾರೆ, ಪ್ರಭು ನಮ್ಮ ಕೈಲಿ ಎಂತ ಉಂಟು? ನಮ್ಮ ಕೈಲಿ ಏನಿಲ್ಲ. ಎಲ್ಲಿಂದ ನಾವು ಇವರಿಗೆ ಬೇಕಾದಂಥ ರೊಟ್ಟಿಯನ್ನು ತಗೊಂಡು ಬರೋದು? ದೂರ ಹೋಗಿ ಅಲ್ಲಿ ಯಾವುದು ತೊಕ್ಕೋಟೆ ಹತ್ತಿರ ಆಯ್ತಲ್ಲ, ಬೇಡ, ಅಲ್ಲಿ ಹಂಪನ ಕಟ್ಟೆಗೆ ಹೋಗಿ ರೊಟ್ಟಿ ತಗೊಂಡು ಬಂದರೆ ಇಲ್ಲಿ ಫಾದರ್ ಈ ಡೋರನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಎಲ್ಲಿಂದ ಆಗ್ತಿರೋದು? ಅಷ್ಟು ರಾತ್ರಿ ಆಗಿದೆ. ಇಟ್ಸ್ ಇಂಪಾಸಿಬಲ್. ದೂರ ಹೋಗಿ ತಗೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕತ್ತಲು ಹತ್ತಿರ ಬರ್ತಾ ಇದೆ, ಹಗಲು ಕೊನೆಗೊಳ್ತಾ ಇದೆ. ಆದ್ದರಿಂದ ಇಟ್ಸ್ ಇಂಪಾಸಿಬಲ್. ಆಗ ಪುನಃ ಅವ್ರು ಹೇಳ್ತಾರೆ, ನಿಮ್ಮ ಕೈಯಲ್ಲಿ ಏನಿದೆ? ನಿಮ್ಮ ಕೈಯಲ್ಲಿ ಏನಿದೆ ಹೇಳಿ. ಅವ್ರು ಹೇಳಿ, ನಮ್ಮ ಕೈಯಲ್ಲಿ ಏನಿಲ್ಲ. ಆದರೂ ಕೂಡ ಇಲ್ಲಿ ಧ್ಯಾನಕೂಟಕ್ಕೆ ಬಂದ ಒಂದು ಹುಡುಗನ ಕೈಯಲ್ಲಿ 5
ರೊಟ್ಟಿ ಮತ್ತು 2 ಮೀನಿದೆ ಅಂತ ಗೊತ್ತಿದೆ. ಪ್ರಿಯರೇ, ನಾನಿದು ಆಲೋಚನೆ ಮಾಡಿದೆ, ಈ ಶಿಷ್ಯನಿಗಿದೆ ಗೊತ್ತಾಯಿತು. ಅಲ್ಲಿ ವಚನ ಹೇಳೋ ಪ್ರಕಾರ 5,000ಕ್ಕಿಂತ ಹೆಚ್ಚು ಜನರು ಗುಂಪು ಸೇರಿದರು. 5,000 ಪುರುಷರು, ಅಂದರೆ ಅದಕ್ಕಿಂತ ಜಾಸ್ತಿ ಯಾರಿರಬಹುದು? ಇಲ್ಲಿ ಲೆಕ್ಕ ಆಗಿರೋ ಗೊತ್ತಾಗ್ತದಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೇಲೂಯ್ಯ. ಕರವನ್ನೆತ್ತಿ ಹಲ್ಲೇಲೂಯ್ಯ, ಹಲ್ಲೇಲೂಯ್ಯ. ಪ್ರಿಯರೇ, 5,000ಕ್ಕಿಂತ ಹೆಚ್ಚು ಗುಂಪು ಸೇರಿದ ಆ ಗುಂಪಲ್ಲಿ ಒಬ್ಬ ಬಾಲಕನ ಕೈಯಲ್ಲಿ 5 ರೊಟ್ಟಿ ಮತ್ತು 2 ಮೀನಿದೆ ಅಂತೇಳಿ ಯಾವ ಶಿಷ್ಯನಿಗೆ ಹೇಗೆ ಗೊತ್ತಾಯಿತು? ನಾನು ಆಲೋಚನೆ ಮಾಡಿದಾಗ ನನಗೆ ಗೊತ್ತಾಗ ವಿಷಯ ಗೊತ್ತುಂಟಾ? ಈ ಶಿಷ್ಯರಿಗೂ ಕೂಡ ಹಸಿವಾಗ್ತಾ ಇದೆ. ಈ ಬಾಲಕ ಎಲ್ಲಿ ಕೂತ್ಕೊಳ್ತಾನೆ? ಮುಂದೆ ಕೂತ್ಕೊಳ್ಳಿ. ಚಿಕ್ಕ ಮಕ್ಕಳೆಲ್ಲ ಮುಂದೆ ಕೂತ್ಕೊಳ್ಳೋದಲ್ಲ. ಪಾಪ ಇವ ಪ್ರಬೋಧನೆ ಕೇಳುವ ಎಡೆಯಲ್ಲಿ ಹಸಿವು ಆಗುವಾಗ ತಾಯಿ ಕೊಟ್ಟಂಥ ಬುದ್ಧಿ ಉಂಟಲ್ಲ ಬದಿ, ಅದನ್ನು ತೆರೀತಾನವ. ತೆರೆದು ಲೆಕ್ಕ ಹಾಕ್ತಾನೆ. ಲೆಕ್ಕ ಹಾಕುವಾಗ 1, 2, 3, 4, 5 ರೊಟ್ಟಿ, ನಂತರ ಮೀನು 2 ಮೀನು, ಅದನ್ನು ತೆಗೆಯೋದು, ಮೂಸೋದು, ಮುಚ್ಚಾಕೋದು. ತಿನ್ನಲಿಕ್ಕೆ ಟೈಮ್ ಕೊಡ್ತಾ ಇಲ್ಲಲ್ಲ, ಇಂಟರ್ವೆಲ್ ಇಲ್ಲಲ್ಲ. ಅದನ್ನು ಎಡೆಗೆ ತೆರೆದು ನೋಡುವುದನ್ನು ಶಿಷ್ಯ ನೋಡಿ ಇರಬಹುದು ಅಂತ ನನ್ನ ಭಾವನೆ. ಏನೇ ಆಗಲಿ, ಪ್ರಭು ಕ್ರಿಸ್ತರು ಅಂತ ಹೇಳ್ತಾರೆ, ಪ್ರಭುವೇ, ಆ ಒಬ್ಬ ಬಾಲಕನ ಕೈಯಲ್ಲಿ 5 ರೊಟ್ಟಿ ಮತ್ತು 2 ಮೀನಿರುವುದನ್ನು ನಾನು ಕಂಡೆ. ಆದರೆ ಪ್ರಭುವೇ, ಇಷ್ಟು ದೊಡ್ಡ ಗುಂಪಿಗೆ ಅದೆಂತ ಹಾಕ್ಲಿಕ್ಕೆ, ಎಂತ ಮಾಡಲಿಕ್ಕೆ ಸಾಧ್ಯ? ಈ 5 ರೊಟ್ಟಿ ಮತ್ತು ಈ ಮೀನನ್ನು ಎಂತ ಮಾಡಲಿಕ್ಕೆ ಸಾಧ್ಯ? ಪ್ರಭು ಕ್ರಿಸ್ತರು ಹೇಳ್ತಾರೆ, ಅದನ್ನೇ ನೀವು ತಕ್ಕೊಂಡು ಬನ್ನಿ, ಅದನ್ನೇ ನೀವು ತಕ್ಕೊಂಡು ಬಂದು. ಅದಕ್ಕೆ ಶಿಷ್ಯರು ಹೋಗಿ ಆ ಬಾಲಕನಂತ ಕೇಳ್ತಾರೆ, ನೀವು ಕೊಡ್ತಾರ ಇಲ್ಲ ನಂಗೆ ಗೊತ್ತಿಲ್ಲ. ಏನೋ ಬಾಲಕ ಕೊಟ್ಟು ಬಿಟ್ಟ. ನೋಡಿ, ಪ್ರಭುವಿಗೆ ಅದು ಬೇಕಂತೆ, ಕೊಡು ಮಾರೆ. ಅವಾಗ ಕೊಟ್ಬಿಟ್ಟ ಅದನ್ನು. ಅವಾಗ ನೋಡಿ, ಆ ಮಗು ಸಂತೋಷದಿಂದ ತನ್ನ ತಾಯಿ ಅವನಿಗೋಸ್ಕರ ಕೊಟ್ಟು ಬಿದ್ದಂತಹ ಆ ರೊಟ್ಟಿಯನ್ನು, ಆ ಮೀನನ್ನು ಸಂತೋಷದಿಂದ ಆ ಶಿಷ್ಯರ ಕೈಗೆ ಕೊಟ್ಬಿಟ್ರು. ಶಿಷ್ಯರು ಪ್ರಭು ಕ್ರಿಸ್ತರ ಹತ್ರ ಕೊಡ್ತಾರೆ, ಪ್ರಭು, ಓನ್ಲಿ 5 ಬ್ರೆಡ್ ಇಸ್ ದೇರ್, ಓನ್ಲಿ 5 ರೊಟ್ಟಿ ಮಾತ್ರ ಇದೆ, 5 ರೊಟ್ಟಿ. ಅದು ಪ್ರಭು ಕ್ರಿಸ್ತರ ಕೈಗೆ ಕೊಟ್ಟರು. 2 ಮೀನನ್ನು ಕೊಟ್ಟರು. ನನ್ನ ಪ್ರಶ್ನೆ ಇದೆ, ಯೇಸು ಕ್ರಿಸ್ತರ ಕೈಯಲ್ಲಿ ಎಷ್ಟು ರೊಟ್ಟಿ ಇದೆ, ಎಷ್ಟು ಮೀನಿದೆ? ಎಷ್ಟಿದೆ? 5 ರೊಟ್ಟಿ ಮತ್ತು ಅದಕ್ಕಿಂತ ಜಾಸ್ತಿ ಇಲ್ಲಲ್ಲ. ಯಾರ ಕೈಯಲ್ಲಿ? ಯೇಸು ಕ್ರಿಸ್ತರ ಕೈಯಲ್ಲಿ 5 ರೊಟ್ಟಿ ಮತ್ತು 2 ಮೀನು ಮಾತ್ರ ಇದೆ. ಆ ಪರಿಸರದಲ್ಲಿ ಯಾವ ಅಂಗಡಿನೂ ಇಲ್ಲ, ಹೋಟೆಲೂ ಇಲ್ಲ, ಯಾವುದೂ ಇಲ್ಲ. ಯೇಸು ಸ್ವಾಮಿ ಆ 5 ರೊಟ್ಟಿ ಮತ್ತು 2 ಮೀನನ್ನು ಕೈಯಲ್ಲಿ ಇಟ್ಕೊಂಡು ಕೂಡಲೇ ಶಿಷ್ಯರಿಗೆ ಹೇಳ್ತಾರೆ, ಜನರನ್ನೆಲ್ಲ ಗುಂಪು ಗುಂಪಾಗಿ ಕೂತ್ಕೊಳ್ಳಿಕ್ಕೆ ನೀವು ಕಾರ್ಯಗಳನ್ನು ಕ್ರಮೀಕರಿಸಿರಿ, ಕಳಿಸಿಬಿಡ್ತಾರೆ ಒಬ್ಬರನ್ನು. ಶಿಷ್ಯರು ಹೋಗ್ತಾರೆ, ಎಲ್ಲರೂ ಕೂತ್ಕೊಳ್ಳಿರಿ, 50 ಕೂತ್ಕೊಳ್ಳಿರಿ, ಎಲ್ಲರನ್ನು ಕೂತ್ಕೊಳ್ಳಿಸಿದರು. ಅದಾದ ನಂತರ ಪ್ರಭು ಕ್ರಿಸ್ತರು ಮೇಲೆ ಸ್ವರ್ಗಕ್ಕೆ ತನ್ನ ಕಣ್ಣುಗಳನ್ನೆತ್ತಿ ಪಿತದೇವನ ಹತ್ರ ಈ ರೊಟ್ಟಿಯನ್ನು ಸಮರ್ಪಿಸಿ ಆಶೀರ್ವದಿಸಿದ ನಂತರ ಶಿಷ್ಯರಿಗೆ ಕೊಡ್ತಾರೆ, ಇದನ್ನು ನೀವು ಹಂಚಿಕೊಳ್ಳಿ, ಎಲ್ಲರಿಗೆ ಹಂಚಿಕೊಳ್ಳಿ ಅಂತ ಹೇಳಿ. ಶಿಷ್ಯರಿಗೆ ಭಯ ಆಯಿತು. ಯಾಕೆಂತ ಹೇಳಿದ್ರೆ ಎಲ್ಲರೂ ಹಸಿವಿನಿಂದ ಇದ್ದಾರೆ. ಒಬ್ಬ ಮನುಷ್ಯನನ್ನು ಸಿಕ್ಕಿದ್ರೆ ಕೂಡ ತಿನ್ನುವಂಥ ಹಸಿವೆ ಇದೆ ಅವರು ಅಲ್ಲಿ ಕುಳಿತುಕೊಂಡವರಿಗೆ. ಈ 5 ರೊಟ್ಟಿ ಚಿಕ್ಕ ಚಿಕ್ಕ ಪೀಸನ್ನು ತಗೊಂಡು ಕೊಟ್ಟರೆ ಅವರು ಎಂತ ಮಾಡ್ತಾರೆ? ಭಯ ಇದೆ. ಆದರೂ ಕೂಡ ಪ್ರಭು ಕ್ರಿಸ್ತರ ಹೇಳಿದ ಮಾತಿಗೆ ಬೆಲೆ ಕೊಡಬೇಕಲ್ಲ. ಅದಕ್ಕೆ ಶಿಷ್ಯರು ಇದನ್ನು ಬಳಸಲಿಕ್ಕೆ ಶುರು ಮಾಡ್ತಾರೆ. 12 ಮಂದಿ ಶಿಷ್ಯರು ಕೂಡ ಅವರಿಗೆ ಕೊಟ್ಟಂತಹ ಚೂರು ಆ ರೊಟ್ಟಿಯನ್ನು ತಗೊಂಡು ವಿತರಣೆ ಮಾಡಲಿಕ್ಕೆ ಶುರು ಮಾಡಿದರಂತೆ. ಶುರು ಮಾಡುವಾಗ ನನ್ನ ಅನಿಸಿಕೆ ಪ್ರಕಾರ ಖಂಡಿತವಾಗಿ 12 ಮಂದಿ ಶಿಷ್ಯರು ಕೂಡ ಕಣ್ಣು ತೆರೆಯಲಿಲ್ಲ. ಯಾಕೆಂದ್ರೆ ಯಾವಾಗ ಮುಗೀತು ಅಂತ ಗೊತ್ತಾಗ್ತಾ ಇಲ್ಲಲ್ಲ. ಅದಕ್ಕೋಸ್ಕರ ಕಣ್ಣು ಮುಚ್ಚಿ ಒಬ್ಬೊಬ್ಬರಿಗೆ ಕೊಡೋದು, ಕೊಟ್ಟು ಕೊನೆಗೆ ಕೊಡುವಾಗ ಯಾರು ತಗೊಳ್ಳಿಲ್ಲ. ಅವ್ರು ಕಣ್ಣು ತೆರೆಯುವಾಗ ಎಲ್ಲರೂ ಹೊಟ್ಟೆ ತುಂಬ ತಿಂದು ನೀರು ಕುಡಿದು ಹೋಗಲಿಕ್ಕೆ ಶುರು ಮಾಡಿದ್ದಾರೆ. ಅವರಿಗೆ ಅತಿಶಯ ಆಯಿತು. ಪ್ರಿಯರೇ, ಈ ಒಂದು ಮಹತ್ ಕಾರ್ಯದ ಮುಖಾಂತರ ಯೇಸು ಕ್ರಿಸ್ತರು ಅಲ್ಲಿ ನೆರೆದಿರುವ ಜನರಿಗೆ ಕೊಟ್ಟ ಸಂದೇಶ ಏನು ಹೇಳ್ಬೋದಾ? ಈ 5,000 ಮಂದಿಗೆ ತನ್ನ ಶೂನ್ಯವಾದ ಕರಗಳಲ್ಲಿ 5 ರೊಟ್ಟಿಗಳು ಮಾತ್ರ ಇರುವಾಗ ಆ 5 ರೊಟ್ಟಿಯನ್ನು 2 ಮೀನನ್ನು ಆಶೀರ್ವದಿಸಿಕೊಟ್ಟು ಅಲ್ಲಿ ನೆರೆದಿರುವ ಎಲ್ಲ ಜನರಿಗೆ ಹೊಟ್ಟೆ ತುಂಬುವಷ್ಟು, ಅದಾದ ನಂತರ 12 ಬುಟ್ಟಿ ತನಕ ಶೇಖರಿಸುವಂಥ ರೀತಿಯ ಈ ಅದ್ಭುತ ಕಾರ್ಯ ಮಾಡುವುದರ ಮುಖಾಂತರ ಯಾವ ಸಂದೇಶವನ್ನು ಯೇಸು ಸ್ವಾಮಿ ಅಲ್ಲಿ ಜನರಿಗೆ ಕೊಟ್ಟರು? ಯಾವ ಸಂದೇಶನೂ ಇಲ್ಲ. ಇದೇ ಯಾವತ್ತೂ ಆಗಿರ್ಬೋದು. ಅವರು ಹೊಟ್ಟೆ ತುಂಬ ತಿಂದರ ಹೊರತು ಏನಂತ ಅವ್ರಿಗೆ ಗೊತ್ತಾಗಲಿ, ಯೇಸು ಸ್ವಾಮಿ ಯಾರಂತ ಅವ್ರಿಗೆ ಗೊತ್ತಾಗಲಿಲ್ಲ. ಅದೇ ಘಟನೆ ಇಲ್ಲಿ ತೊಕ್ಕೋಟೆಯಲ್ಲಿ ಈ ಧ್ಯಾನ ಕೇಂದ್ರ ಬಂದವರಿಗೆ ಕೂಡ ಅದೇ ರೀತಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ನಾನು ಕೇಳಿದ ವಿಷಯ, ಈ ಅದ್ಭುತ ಕಾರ್ಯ ಮಾಡೋದ ಮುಖಾಂತರ ಯಾವ ಸಂದೇಶವನ್ನು ಪ್ರಭು ಕ್ರಿಸ್ತರು ಅಲ್ಲಿ ಜನರಿಗೆ ಕೊಟ್ಟರು? ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ ಅಂತೇಳಿ. ಅದು ದೇವರಂತ ಅವ್ರಿಗೆ ಗೊತ್ತಿಲ್ಲಲ್ಲ. ಅಲ್ಲಿ ನೆರೆದ ಯಾರಿಗೂ ಗೊತ್ತಿಲ್ಲ, ಶಿಷ್ಯರಿಗೂ ಗೊತ್ತಿಲ್ಲ ಪ್ರಭು ಕ್ರಿಸ್ತರು ದೇವರ ಅಂತೇಳಿ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇದು ಪ್ರಬೋಧನೆ ಮಾತ್ರ ಅಲ್ಲ, ಕ್ಲಾಸ್ ಮಾತ್ರ ತಗೊಳ್ತಾ. ಅದಕ್ಕೆ ನಾನು ಮಾತಾಡ್ತಾ ಇದ್ದೆ ನಿಮ್ಮಲ್ಲಿ. ಸುಮ್ಮನೆ ಒಂದು ಭಾಷಣ ಮಾಡಿ ಹೋಗೋದಕ್ಕಿಂತ ಮುಂಚೆ ಕ್ಲಾಸ್ ತೆಗೆದು ಒಳ್ಳೆದಂತ ಅನಿಸ್ತಾ ಇದೆ. ಅದಕ್ಕೆ ಕೇಳ್ತಾ ಇದ್ದೇವೆ ನಾನು. ಯಾರ ಹೇಳ್ತೀರಾ?
ಅವರಿಗೆ ಹಸು ಆಗ್ತದಮ್ಮ, ಪುನಃ ಪುನಃ ಬಂದರು ಅವರು. ಇವತ್ತು ಹೋದ ಪ್ರಭುವೇ ಯಾವಾಗ ಇಲ್ಲಿ ಬಂದಿದ್ರಿ ಅಂತ ಹೇಳಿ ಮರುದಿವಸ ಓಡಿ ಬಂದ್ರಲ್ಲ ಅವರು. ಅದಕ್ಕೆ ಯೇಸು ಸ್ವಾಮಿ ಹೇಳೋದು ಮಾತಿದೆ, ನೀವು ನನ್ನನ್ನು ಹುಡುಕಿಕೊಂಡು ಬಂದದು ಸೂಚಕ ಕಾರ್ಯ ನೋಡಿದ್ರಿಂದಲ್ಲ, ಹೊರತು ಹೊಟ್ಟೆ ತುಂಬ ತಿಂದದಕ್ಕೋಸ್ಕರ ನೀವು ಬಂದಿದ್ದೀರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಯೇಸು ಕ್ರಿಸ್ತರು ಕೊಟ್ಟಂತಹ ರೊಟ್ಟಿ ತಿಂದರೆ ಅವರಿಗೆ ಹಸಿವು ಆಗುವುದಿಲ್ಲ ಅಂತ ತಿಳಿದುಕೊಂಡು ಅಲ್ಲ ತಿಂದದು, ಅದಕ್ಕೆ ತುಂಬ ಟೇಸ್ಟ್ ಇತ್ತು, ಹೊಟ್ಟೆ ತುಂಬ ತಿಂದುಬಿಟ್ರು ಅಷ್ಟೇ. ಅದಕ್ಕೆ ಮರು ದಿವಸನೇ ಬೆಳಿಗ್ಗೆ ಅಲ್ಲಿ ಉಜ್ಜದೆ ಬೆಳಿಗ್ಗೆನೆ ಓಡಿಬಿಟ್ರು ಅವರು. ಎಸ್ಕಂದು ಹುಡುಕುತ್ತಾ, ಪ್ರಭು ಎಲ್ಲಿದ್ದೀರಾ ನೀವು, ನಾವು ಯಾವಳಿಂದ ಹುಡುಕ್ತಾ ಇದ್ದೇವೆ, ನಿಮ್ಮನ್ನು ನೋಡಲೇ ಇಲ್ಲಲ್ಲ, ಎಂತ ಮಾರ ಓಳಿದ್ಯಾ ತುಳುಂಚ ತುಳು ಗೊತ್ತುಂಡ ನಿಕ್ಲಿ ತುಳು ಗೊತ್ತುಂಡಾತೆ ಗೊತ್ತುಂಡಾತ ಆ ರೀತಿಯಿಂದ ಮಾತಾಡ್ತಾರೆ ಅವರು. ಎಲ್ಲಿದ್ದೀರಾ ನೀವು, ನಾವು ಹುಡುಕ್ತಾ ಇದ್ದೇವೆ, ನಾವು ಎಲ್ಲೆಲ್ಲ ಹುಡುಕ್ತಾ ಇದ್ದೇವೆ, ನಿಮ್ಮನ್ನು ನೋಡಲೇ ಇಲ್ಲಲ್ಲ. ಅದಕ್ಕೆ ಹೇಳು, ನೀವು ನನ್ನನ್ನು ಹುಡುಕಿದ್ದು ಖಂಡಿತವಾಗಿಯೂ ನಾನು ಆವತ್ತು ಮಾಡಿದ ಸೂಚಕ ಕಾರ್ಯ ಉಂಟಲ್ಲ, ಆ ಸೂಚಕ ಕಾರ್ಯವನ್ನು ಕಂಡುಕೊಂಡದಲ್ಲ, ಹೊರತಾಗಿ ನಿಮಗೆ ಹೊಟ್ಟೆ ತುಂಬ ತಿನ್ನಲಿಕ್ಕೆ ಸಿಕ್ಕಿದೆ, ಅದಕ್ಕಾಗಿ ನೀವು ಹುಡುಕೊಂಡು ಬಂದ್ರೆ ಅಂತ ಯೇಸು ಕ್ರಿಸ್ತರು ಅದಕ್ಕೆ ಪ್ರಬೋಧನೆ ಕೊಟ್ಟರು. ಅದನ್ನು ಪ್ರಿಯರೇ, ಅದಕ್ಕೇನಲ್ಲ ಉತ್ತರ ಅದೇನಲ್ಲ. ಪ್ರಿಯರೇ, ಈ ಒಂದು ಅದ್ಭುತ ಕಾರ್ಯದ ಮುಖಾಂತರ ಅಲ್ಲಿ ನೆರೆದಿರೋ ಪ್ರತಿಯೊಬ್ಬ ಜನರಿಗೆ ಯೇಸು ಸ್ವಾಮಿ ಕೊಡುವಂಥ ಪ್ರಬೋಧನೆ ಇಷ್ಟೇ, ನನ್ನ ಕೈಯಲ್ಲಿ, ನಸ್ರತ್ತಿನ ಯೇಸು ಎಂಬ ನನ್ನ ಕೈಯಲ್ಲಿ ಏನನ್ನು ಕೊಟ್ಟರು ಕೂಡ ಆ ಕೊಟ್ಟ ವಸ್ತುವಿನಲ್ಲಿ ಬದಲಾವಣೆ ಮಾಡಲಿಕ್ಕೆ ನನ್ನಿಂದ ಸಾಧ್ಯ. ನೀವೇನನ್ನ ಕೊಡ್ತಾ ಇದ್ದೀರೋ ಆ ಕೊಟ್ಟ ವಸ್ತುವನ್ನು ಬದಲಾಯಿಸಲಿಕ್ಕೆ ನನಗೆ ಸಾಧ್ಯ, ಹೆಚ್ಚಿಸಲಿಕ್ಕೆ ನನಗೆ ಸಾಧ್ಯ. ಅಂದರೆ ಅವ್ರು ಹೇಳಿದ ರೀತಿಯಲ್ಲಿ ಒಬ್ಬ ಸಹೋದರ ಹೇಳಿದ, ದೇವರಿಗೆ ಅಸಾಧ್ಯವಾಗಿ ಯಾವುದಿಲ್ಲ ಅಂತೇಳಿ. ಹೌದು, ಆ ಮುಖಾಂತರ ಪ್ರಭು ಕ್ರಿಸ್ತರು ಬೋಧಿಸ್ತಾರೆ, ನನ್ನ ಕೈಯಲ್ಲಿ ನೀವು ಕೊಡುವ 5 ರೊಟ್ಟಿ ಇತ್ತು, 2 ಮೀನಿತ್ತು, ಅದನ್ನು ನಾನು ನನ್ನ ಕೈಯಿಂದ ಆಶೀರ್ವದಿಸಿ ನಿಮ್ಮ ಕೈಗೆ ಕೊಟ್ಟಾಗ ಇಲ್ಲಿ ನೆರೆದಿರುವ ಎಲ್ಲ ಜನರಿಗೆ ಹೊಟ್ಟೆ ತುಂಬಿಸುವಷ್ಟು ಹೆಚ್ಚಿಸಲಿಕ್ಕೆ ಸಾಧ್ಯ. ಆದರೆ ಮಕ್ಕಳೇ, ಪ್ರಿಯರೇ, ನನ್ನ ಕೈಯಲ್ಲಿ ಏನಾದರೂ ಸಿಕ್ಕಿದ್ರು ಕೂಡ ಅದನ್ನು ಹೆಚ್ಚಿಸಲಿಕ್ಕೆ, ಅದರಲ್ಲಿ ಬದಲಾವಣೆ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಅಂತ ಹೇಳಿ ಒಂದು ಪ್ರಬೋಧನೆಯನ್ನು ಸ್ವಾಮಿ ಕೊಟ್ಟರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಅದಾದ ನಂತರ ಯೇಸು ಸ್ವಾಮಿ ಶಿಷ್ಯರನ್ನು ಕಳಿಸಿಬಿಡ್ತಾರೆ, ಹೋಗಿರಿ ಮನೆಗೆ ಹೋಗಿರಿ, ಎಲ್ಲರೂ ಮನೆಗೆ ಹೋಗಿರಿ. ಅದಕ್ಕೆ ಶಿಷ್ಯರು ಹೇಳ್ತಾರೆ, ಪ್ರಭು ನೀವು ಬರೋದಿಲ್ವ ನಮ್ಮ ಸಂಗಡ, ನಾನು ಬರ್ತೇನೆ, ನೀವು ಹೋಗಿ. ಅದಕ್ಕೆ ಶಿಷ್ಯರು ಪೇತ್ರತೆಗಾಗಿ ಪೇತ್ರ ಅಲ್ಲಿ ಹೋಗುವಾಗ ತೀರದಲ್ಲಿ, ಆ ನದಿ ತೀರದಲ್ಲಿ ಒಂದೇ ಒಂದು ದೋಣಿ ಇತ್ತಂತೆ, ಒಂದೇ ದೋಣಿ. ಅದಕ್ಕೆ ಒಂದು ಹೇಳ್ತಾರೆ, ಪ್ರಭುವೇ ಈಗ ರಾತ್ರಿ ಆಯಿತು, ಲಾಸ್ಟ್ ಗಾಡಿ ಹೋಗಿದೆ, ನಮ್ಮದೇ ಒಂದು ಗಾಡಿ ಬಾಕಿ ಇದೆ, ಇನ್ನು ಬರೋದಾದ್ರೆ ಬನ್ನಿ ಕೇಳ್ಕೊಂಡ್ರು ಅವರು. ಆಗ ಅವ್ರು ಹೇಳ್ತಾರೆ, ಅವರು ಇಲ್ಲ ನೀವು ಹೋಗಿ, ನಾ ಬರ್ತೇನೆ. ಯೇಸು ಕ್ರಿಸ್ತರ ಆ ಮಾತನ್ನು ಕೇಳಿ ಶಿಷ್ಯರು ಸಮುದ್ರದಲ್ಲಿ ಪ್ರಯಾಣ ಶುರು ಮಾಡಿದರಂತೆ. 2ನೇ ಅದ್ಭುತ ಕಾರ್ಯ, ಯೋಹನ ಸುವಾರ್ತೆ 6ನೇ ಅಧ್ಯಾಯ. ಈ ರೊಟ್ಟಿಯ ಅಲ್ಲಿ ಅಂತ ಅದ್ಭುತ ಮಾಡಿದ ನಂತರ ಪುನಃ 2ನೇ ಅದ್ಭುತ ಕಾರ್ಯ ನಡೆದದ್ದು ಅದು ಸಮುದ್ರದಲ್ಲಿ. ಆಗ ಯೇಸು ಕ್ರಿಸ್ತರ ಮಾತನ್ನು ಕೇಳಿಕೊಂಡು ಶಿಷ್ಯರು ಅಲ್ಲಿಂದ ಪ್ರಯಾಣ ಶುರು ಮಾಡ್ತಾರೆ. ಅಲ್ಲಿ ಹೋಗುವಾಗ ಅವರು ಮಾತಾಡೋದೊಂದೇ, ಅಲ್ಲ ಮಾರೇ ಇನ್ನು ಯಾವಾಗ ಅವ್ರು ಬರೋದು, ಇನ್ನು ಗಾಡಿ ಇಲ್ಲಲ್ಲ, ಯಾವ ಗಾಡಿ ಇಲ್ಲ, ಯಾವ ರೀತಿ ಬರ್ತಾರೆ, ಇನ್ನು ಈ ಮಾರ್ಗವಲ್ಲದೆ, ಈ ಸಮುದ್ರದ ಮಾರ್ಗವಲ್ಲದೆ ಮತ್ತು ಯಾವ ಮಾರ್ಗದಿಂದಲೂ ಗೆದರೆಯ ಊರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿಂದ ಬರ್ತಾರೆ. ಮಾತಾಡ್ಕೊಂಡು ಇರುವಾಗ ದೋಣಿ ಅಲ್ಲಿ ಸಮುದ್ರದ ಮಧ್ಯಭಾಗ ತಲುಪುವಾಗ ಒಬ್ಬ ಯುವಕ, ಯಾರೋ ಒಬ್ಬರು ನೀರಿನ ಮೇಲೆ ನಡೆದು ಬರುವಂಥ ಒಂದು ದೃಶ್ಯ ಅವರ ದೃಷ್ಟಿಗೆ ಬಿತ್ತು. ಈ ದೃಶ್ಯ ಜೀವನದಲ್ಲಿ ಇವತ್ತು ತನಕ ಯಾರೂ ನೋಡಲಿಲ್ಲ. ಇದನ್ನು ನೋಡಿಕೊಂಡು ಆ ಶಿಷ್ಯರು ಭಯಚಕಿತರಾಗಿ, ಅಯ್ಯೋ ಭೂತ ಬರ್ತಾ ಇದೆ, ಭೂತ ಬರ್ತಾ ಇದೆ, ಪಂಜುರುಳಿ ಬರ್ತಾ ಇದೆ ಅಂತೇಳಿ ಕೂಗಲಿಕ್ಕೆ ಶುರು ಮಾಡಿದರು, ಭೂತ ಭೂತ ಅಂತೇಳಿ. ಅದಕ್ಕೆ ನೋಡು ಯೇಸು ಸ್ವಾಮಿ ನಡೆದು ನೋಡು ಅವರ ದೋಣಿ ಹತ್ತಿರ ಬರ್ತಾ ಇರುವಾಗ ಅವರೇ ಹೇಳ್ತಾರೆ, ಭಯಪಡಬೇಡಿ ಇದು ನಾನೇ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ್ಯ. ಭಯಪಡಬೇಡಿ ಇದು ನಾನೇ ಅಂತ ಹೇಳ್ಕೊಂಡ್ರು. ಅದಕ್ಕೆ ಶಿಷ್ಯರಿಗೆ ಅತಿಶಯ ಆಯಿತು. ಇಷ್ಟು ವರ್ಷ ಮೀನಿಡಿಲಿಕ್ಕೆ ಈ ಸಮುದ್ರದ ಪ್ರತಿಯೊಂದು ತೀರದಲ್ಲಿ ಕೂಡ ಬಲೆ ಬೀಸಿ ನಡೆಯುವಾಗ ಒಂದು ಚೂರು ಕಾಲ ನೀರಿನಿಡುವಾಗಲೇ ಮುಳುಗಿ ಹೋಗ್ತಾ ಇತ್ತು. ಆದರೆ ಈ ವ್ಯಕ್ತಿ, ನಮ್ಮ ಗುರು ಅಂತ ಹೇಳಿದ ಯೇಸು, ನೀರಿನ ಮೇಲೆ ನಡೀತಾ ಇದೆ. ಏನು ಅದ್ಭುತ ಇದೇನು, ಏನು ವಿಷಯ ಗೊತ್ತಾಗಲಿಲ್ಲ. ಆದರೂ ಕೂಡ ಪೇತ್ರ ಹೇಳ್ತಾನೆ, ಪ್ರಭುವೇ ನನಗೆ ಕೂಡ ಒಂದು ಆಸೆ ಇದೆ, ನೀರಿನ ಮೇಲೆ ನಡೆಯುವಂಥ ಒಂದು ಆಸೆ ನನಗಿದೆ, ನನ್ನ ಸಹ ನಡೆಯುವುದಾ, ಬಾ ಮಾರ ನೀನು ಬಾ. ಹತ್ತಿರಕ್ಕೆ ಕರೆದರು, ಸಂತೋಷದಿಂದ ಇಳಿದರು, ಮುಳುಗಲಿಲ್ಲ ಅವ ಕೂಡ ನೀರಿನ ಮೇಲಿಕ್ಕೆ ನಡೆಯಲಿಕ್ಕೆ ಶುರು ಮಾಡಿದ. ನಡೆದು ಯೇಸುಸ್ವಾಮಿ ಹತ್ರ ಬರುವಾಗ ಸ್ವಲ್ಪ ಜಂಬ ಬಂದಿದೆ. ನಮಗೆ ಆಗುವಂಥ ಅನುಗ್ರಹ ಯಾವಾಗ ಲಭಿಸ್ತದೆ ಆಗ ನಮಗೇನು ಬರ್ತದೆ, ಜಂಬ ಬರ್ತದೆ. ಆ ರೀತಿಯಲ್ಲಿ ಇವ ನೋಡಿ ಯೇಸು ಕ್ರಿಸ್ತನ ಮುಖಕ್ಕೆ ನೋಡಿ ಆ ನೀರಿನ ಮೇಲೆ ನಡೆದು ಬರುವಾಗ ತನ್ನ ಪ್ರಿಯ 11 ಮಂದಿ ಗೆಳೆಯರಲ್ಲಿದ್ದಾರೆ, ಅವರು ನೋಡಿ ಮಾರ ಹೇಗೆ ನಾನು ಅವರಂತ ನಡಲಿಕ್ಕೆ ನನಗೆ ಸಾಕತ್ತಿದೆ ಅಂದರೆ ನೋಡಿ ಹಿಂದಿರುವಾಗಲೇ ಅವನಿಗೆ ಎಂತಾಯಿತು, ಮುಳುಗಿದ ಕೂಡಲೇ ಪ್ರಭುವೇ ನನ್ನನ್ನು ರಕ್ಷಿಸಿರಿ, ನಾನು ಮುಳುಗ್ತಾ ಇದ್ದೇನೆ ಅಂತ ಹೇಳಿ ಗೊಬ್ಬೆ ಹಾಕ್ಲಿಕ್ಕೆ ಶುರು ಮಾಡಿದ. ಪ್ರಭುವೇ ನಾನು ಮುಳುಗ್ತಾ ಇದ್ದೇನೆ, ನನ್ನನ್ನು ರಕ್ಷಿಸಿರಿ. ಪ್ರಿಯರೇ, ಪೇತ್ರನು ಯೇಸು ಕ್ರಿಸ್ತರು ನಿಂತ ಅದೇ ನೀರಲ್ಲಿ
ನಡೆದು ಬರುವಾಗ ಪೇತ್ರನು ಮುಳುಗಿ ಹೋದನು. ಆದರೆ ಆ ನದಿ ತೀರದಿಂದ, ಸಮುದ್ರ ತೀರದಿಂದ ನಡೆದು ಬಂದು ದೋಣಿ ಹತ್ರ ತನಕ ಬಂದಂಥ ಪ್ರಭು ಕ್ರಿಸ್ತರು ನೀರಿನ ಮೇಲೆ ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಭೂಮಿಯಲ್ಲಿ ನಿಲ್ತೇವೋ ಅದಲ್ಲಿ ನಿಂತಿದ್ದಾರೆ. ಅಂದರೆ ನೀರಿನ ಮೇಲೆ ಅವರು ಮುಳುಗಿ ಹೋಗಲಿಲ್ಲ. ನನ್ನ ಪ್ರಶ್ನೆ ಇಷ್ಟೇ, ಯೇಸು ಕ್ರಿಸ್ತರು ಸಮುದ್ರದಲ್ಲಿ ನಡೆದು ಬರುವಾಗ ಯಾಕೆ ಅವರು ಮುಳುಗಿ ಹೋಗಲಿಲ್ಲ? ಅಲ್ಲಿ ಯಾವರಿಗೆ ಬದಲಾವಣೆ ಆಯಿತು? ನೀರಿಗೆ ಬದಲಾವಣೆ ಆಯಿತಾ? ಯೇಸು ಕ್ರಿಸ್ತರಿಗೆ ಬದಲಾವಣೆ ಆಯಿತಾ? ಯೇಸು ಕ್ರಿಸ್ತರಿಗೆ ಬದಲಾವಣೆ ಆಯಿತು. ವಿಶ್ವಾಸದಲ್ಲಿ ಬದಲಾವಣೆ ಆಯಿತು. ಅಲ್ಲಿ ಯಾರಿಗೆ ವಿಶ್ವಾಸ ಇಲ್ಲ ಅಲ್ಲ. ನಾನು ಜಸ್ಟ್ ಒಂದು ಉದಾಹರಣೆ ಹೇಳಿದಷ್ಟೇ. ಇಲ್ಲಿ ನಮ್ಮ ಇದು ಸಮುದ್ರ ಉಂಟಲ್ಲ, ಇಲ್ಲಿ ಉಳ್ಳಾಲದಲ್ಲಿ ಒಂದು ಸಮುದ್ರದ ಉಂಟಲ್ಲ, ಆ ಸಮುದ್ರದಲ್ಲಿ ನೀರಲ್ಲಿ ಅನೇಕರು ದೋಣಿಯಲ್ಲಿ ಹೋಗ್ತಾ ಇದ್ದರು, ಒಬ್ಬರು ನಡ್ಕೊಂಡು ಬಂದರೆ ಅದು ವಿಶ್ವಾಸ ಮುಖಾಂತರ ಬರ್ತಾ ಇರೋದಾ? ನನ್ನ ಪ್ರಶ್ನೆ ಇಷ್ಟೇ, ನೀರಿನ ಮೇಲೆ ನಡೆದುಕೊಂಡು ಬರುವಾಗ ಪೇತ್ರ ಮುಳುಗಿ ಹೋಗಿದ್ದ ಅದೇ ನೀರಲ್ಲಿ ಮುಳುಗದೆ ನೆಲದ ಮೇಲೆ ನಿಲ್ಲುವ ರೀತಿಯಲ್ಲಿ ಪ್ರಭು ಕ್ರಿಸ್ತ ನಿಂತಿದ್ದಾರೆ. ಯಾರಿಗೆ ಬದಲಾವಣೆ ಆಯಿತು? ಅನೇಕರಿಗೆ ಈ ಪ್ರಶ್ನೆಯನ್ನು ಕೇಳಿದರೆ ಯಾರು ಉತ್ತರ ಕೊಡ್ತಾ ಇಲ್ಲ. ಅದಕ್ಕೆ ಉದಾಹರಣೆಯಾಗಿ ಪುನಃ ಹೇಳ್ತೇನೆ ನಾನು. ದೊಡ್ಡ ಹಡಗಿದೆ ಅಲ್ಲ ಅಲ್ಲಿ ಬಂದರ್ ನೋಡಿದ್ದೀರಾ ನೀವು? ಹಾರ್ಬರಿಗೆ ಹೋಗ್ಲಿಲ್ವಾ? ಮಂಗಳೂರಿನವ್ರು ಕೈತು ನೋಡ, ಮಂಗಳೂರು ಮಂಗಳೂರಿನವ್ರು ಕಡಿಮೆ. ಅದಕ್ಕೆ ಅಮ್ಮ ಇಲ್ಲಿ ಒಂದು ಸಮುದ್ರ ಇದೆ, ಹೋಗಿ ನೋಡಬೇಕು, ಅಲ್ಲಿ ಒಂದು ಬಂದ್ರ ಅಂತ ಉಂಟು, ಹಡಗು ಬರುವಂಥ ಜಾಗ. ಈ ಧ್ಯಾನ ಕೂಡದ ಅಲ್ಲಿ ಹೋಗಿದ್ದ ಹಡಗ ನೋಡಿ ಬನ್ನಿ, ಆಯಿತಾ? ಹಡಗು ನಿರ್ಮಾಣವಾಗುವುದು ಯಾವ ವಸ್ತುವಿನಿಂದ? ಹಡಗು ನಿರ್ಮಾಣವಾಗುವುದು ಶಿಪ್ ಮರದಿಂದಲ್ಲ. ಹಡಗು ಗಬ್ಬಿಣದಿಂದ. ಗಬ್ಬಿಣ ನೀರಿನ ಮೇಲೆ ತೇಳುತ್ತದ? ಗಬ್ಬಿಣ ನೀರಿನ ಮೇಲೆ ತೇಳುತ್ತದ? ಎಲ್ಲರಿಗೂ ಈಗ ಕನ್ಫ್ಯೂಷನ್ ಆಯಿತು. ಫಾದರು ಪ್ರಬೋಧನೆ ಕೊಡಲಿಕ್ಕೆ ಬಂದಿದ್ದಾರೆ, ನಮ್ಮ ಇರುವ ತಿಳುವಳಿಕೆಯನ್ನು ಸಹ ಅವ್ರನ್ನ ನಾಶ ಮಾಡಿಸ್ತಾರೆ ಅಂತ ಅನಿಸ್ತಾ ಇದೆ ಅಂತೇಳಿ. ಗಬ್ಬಿಣ ನೀರಿನ ಮೇಲೆ ತೇಳುತ್ತದ? ಮುಳುಗಿ ಹೋಗುತ್ತದ? ಮುಳುಗುತ್ತದೆ. 1ನೇ ಕ್ಲಾಸಲ್ಲಿ ಕಲಿಯುವಾಗ ಇಲ್ವಾ? ನಾನು ಸಹ ಕರ್ನಾಟಕದಲ್ಲಿ ಕಲಿಯುವಾಗ ನಾವು ಅಧ್ಯಾಪಕರು ಹೇಳಿಕೊಡ್ತಾರೆ, ಭಾರವಾದ ವಸ್ತು ನೀರಿನ ಮೇಲೆ ತೇಳುತ್ತದೆ. ಹೌದಾ? ಇಲ್ಲ, ಭಾರವಾದ ವಸ್ತು ನೀರಿನ ಮೇಲೆ ತೇಳುವುದಿಲ್ಲ. ಗಬ್ಬಿಣ ಭಾರವಾದ ವಸ್ತು. ಈ ಭಾರವಾದ ವಸ್ತುವಿನಿಂದ ಹಡಗು ನಿರ್ಮಾಣವಾಗಿದೆ. ಆದರೆ ಆ ನಿರ್ಮಾಣವಾದ ಹಡಗು ನೀರಲ್ಲಿ ಇರುವಾಗ ಅದು ತೇಳುತ್ತದ? ಮುಳುಗುತ್ತದ? ತೇಳುತ್ತದೆ. ಅಂದರೆ ಪ್ರಿಯರೇ, ನನ್ನ ಪ್ರಶ್ನೆ, ಗಬ್ಬಿಣಕ್ಕೆ ಮಾರ್ಪಾಡಾಯಿತಾ? ಅಲ್ಲಿ ಹಡಗಿಗೆ ಅಲ್ಲಿ ನೀರಿಗೆ ಬದಲಾವಣೆ ಆಯಿತಾ? ಹಡಗಲ್ಲಿ ತೇಳಲಿಕ್ಕೆ ಯಾರಿಗೆ? ಹಡಗಿಗೆ ಬದಲಾವಣೆ ಆಯಿತಾ? ಅಂದರೆ ಹಡಗನ್ನು ನಿರ್ಮಿಸುವ ವಸ್ತುವಿಗೆ ಏನಾಯಿತು? ಬದಲಾವಣೆ ಆಯಿತು. ನೀರಿಗೆ ಬದಲಾವಣೆ ಆಯಿತಾ? ನೀರಿಗೆ ಬದಲಾವಣೆ ಆದರೆ ಅದನ್ನು ಅಲ್ಲೇ ಆ ಸಮುದ್ರದಲ್ಲಿ ಅದನ್ನು ಉಡಿ ಮಾಡಿ ಚೂರು ಮಾಡಿ ಹಾಕಿ ಎಲ್ಲ ತೇಳ್ತದ? ಅದು ಮುಳುಗುತ್ತದೆ. ಅದೇ ಹಡಗ ನಿರ್ಮಾಣ ಮಾಡುವಂತಹ ಆ ಗಬ್ಬಿಣದಲ್ಲಿ ಬದಲಾವಣೆ ಆದಾಗ ನೀರಿನ ಮೇಲೆ ತೇಳುವ ಸಂಗತ ಆಯಿತು. ಹೌದಾ ಅಲ್ವಾ? ಅದೇ ರೀತಿಯಲ್ಲಿ ಈ ಸಮುದ್ರದಲ್ಲಿ ನಡೆಯ ಬರುವಂತಹ ಆ ನೀರಿಗೆ ಬದಲಾವಣೆ ಆಯಿತಾ? ಯೇಸು ಕ್ರಿಸ್ತರಿಗೆ ಬದಲಾವಣೆ ಆಯಿತಾ? ಯಾರಿಗೆ? ಯೇಸು ಕ್ರಿಸ್ತರಿಗೆ. ಆದರೆ ಯಾಕೆ ಪೇತ್ರ ಮುಳುಗಿ ಹೋಗಿದ್ದಾನೆ? ಹೇಗೆ? ನೀವು ರಾತ್ರಿ ಇಡೀ ಚಿಂತೆ ಮಾಡಬೇಕು. ಅದಕ್ಕೋಸ್ಕರ ಹೇಳಿದಷ್ಟೇ. ಇಡೀ ರಾತ್ರಿ ಹೌದು ಮಾರೆ, ಅದು ಹೇಗೆ ಮಾರೆ, ಪೇತ್ರ ಮುಳುಗಿ ಹೋಗಿದ್ದಾನೆ, ಪ್ರಭು ಕ್ರಿಸ್ತರು ಮುಳುಗಲಿಲ್ಲ ಅಂತೇಳಿ ಇವತ್ತು ರಾತ್ರಿ ಧ್ಯಾನದ ವಿಷಯ ಅದೇ. ಇಡೀ ರಾತ್ರಿ ಗೊಬ್ಬೆ ಹಾಕಬೇಡಿ, ಅಯ್ಯೋ ಮುಳುಗ್ತಾ ಇದ್ದೀನಿ ಗೊಬ್ಬೆ ಹಾಕಬೇಡಿ ರಾತ್ರಿಯಲ್ಲಿ ಮಾತ್ರ. ನೀವು ಅದನ್ನು ಆಲೋಚನೆ ಮಾಡಿ. ಪ್ರಿಯರೇ, ಈ ಒಂದು ಅದ್ಭುತ ಕಾರ್ಯದ ಮುಖಾಂತರ ಪ್ರಭು ಕ್ರಿಸ್ತರು ಕೊಡುವಂಥ ಪ್ರಬೋಧನೆ ಇದೆ, ನನ್ನ ಶರೀರದಲ್ಲೂ ಕೂಡ ನನಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ಪ್ರೈಸ್ ದ ಲಾರ್ಡ್. ನನ್ನ ಶರೀರದಲ್ಲೂ ಕೂಡ ನನಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಎಂಬ ಪ್ರಬೋಧನೆಯನ್ನು, ಸಂದೇಶವನ್ನು ಯಾರಿಗೆ ಕೊಟ್ಟರು? 12 ಮಂದಿ ಶಿಷ್ಯರಿಗೆ. 12 ಮಂದಿ ಶಿಷ್ಯರು ಮನಪೂರ್ವಕವಾಗಿ ಈ ಕಾರ್ಯವನ್ನು ಅವರು ಮಾಡಿದರು. ಯಾಕೆಂತೇಳಿದರೆ ಅವರಿಗೆ ಅದಕ್ಕೆ ದೊಡ್ಡ ಒಂದು ಸೂಚಕ ಕಾರ್ಯ ಮಾಡಲಿಕ್ಕುಂಟು. ಅದಕ್ಕೋಸ್ಕರನೇ ಪ್ರಭುವೇ ನೀವು ನಮ್ಮ ಹೊತ್ತಿಗೆ ಪ್ರಯಾಣಕ್ಕೆ ಬರೋದಿಲ್ವ ಅಂತ ಕೇಳುವಾಗ ಇಲ್ಲ ಅಂತ ಹೇಳಿ ಅವರನ್ನೇ ಕಳಿಸಿಬಿಡೋದಕ್ಕೆ ಕಾರಣ ಅದೇ. ಯಾಕೆಂತ ಹೇಳಿದರೆ ಯೇಸು ಕ್ರಿಸ್ತರ ಪ್ರಬೋಧನೆ ಶುರು ಮಾಡಿದೆ, ಪರಮಪ್ರಸಾದ ಕುರಿತ ಪ್ರಬೋಧನೆ ಶುರು ಮಾಡಿದೆ. ಆ ಪ್ರಬೋಧನೆ ಎಲ್ಲರಿಗೆ ಜನರಿಗೆ ಅರಿವಾಗಬೇಕು, ಅದನ್ನು ಮುಂದೆ ಸಾರಬೇಕಾದಂಥ ಈ ಅಪಸ್ತೋಲರಿಗೆ ಶಿಷ್ಯರಿಗೆ ಕೂಡ ತಿಳುವಳಿಕೆ ಆಗಬೇಕಂತ ಕಾರಣದಿಂದಲೇ ಅವರನ್ನೇ ಕಳುಹಿಸಿಬಿಟ್ಟು ನಂತರ ಅವರು ಸಮುದ್ರ ಮೇಲೆ ನಡೆದು ಬಂದು ಪೇತ್ರನಿಗೆ ನಡೀಲಿಕ್ಕೆ ಅವಕಾಶ ಕೊಟ್ಟು ಅವರನ್ನು ಮುಳುಗಿಸಲಿಕ್ಕೆ ಅವಕಾಶ ಕೊಟ್ಟು ನಂತರ ಹೆಬ್ಬಿಸಿ ನಂತರ ಅವರೇ ನೀರಿನ ಮೇಲೆ ನಿಂತ್ಕೊಂಡು ಹೀಗೆ ಪ್ರಬೋಧನೆ ಕೊಡ್ತಾರೆ, ನನಗೆ ನನ್ನ ಶರೀರವನ್ನು ಭಾರ ಮಾಡಲಿಕ್ಕೆ ಅಥವಾ ಅದರ ಭಾರ ಇಲ್ಲದ ರೀತಿಯಲ್ಲಿ ಮಾಡಲಿಕ್ಕೆ ನನ್ನಿಂದ ಮಾತ್ರ
ಸಾಧ್ಯ, ನನ್ನ ಶರೀರದಲ್ಲಿ ಬದಲಾವಣೆ ಮಾಡಲಿಕ್ಕೆ ನನಗೆ ಸಾಧ್ಯ ಅಂತ ಪ್ರಬೋಧನೆಯನ್ನು ಕೊಟ್ಟರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರೇಯರ್, ಈ 2 ಪ್ರಬೋಧನೆ ಕೊಟ್ಟ ನಂತರ ಅವರು ಪುನಃ ನಮ್ಮ ಪಾಸ್ಕ ಹಬ್ಬದ ಆವತ್ತು ಈ ಕಾರ್ಯವನ್ನು ಮಾಡಿಬಿಟ್ರು. ಅಂತಿಮ ಭೋಜನದಂದು ಆ ಮಳಿಗೆಯಲ್ಲಿ ಶಿಷ್ಯರ ಪಾದಗಳನ್ನು ತೊಳೆದ ನಂತರ ತನ್ನ ಪವಿತ್ರವಾದ ಕರಗಳಲ್ಲಿ ರೊಟ್ಟಿಯನ್ನು ಎತ್ಕೊಂಡು ಅವರು ಆವತ್ತು ಮಾಡಿದ ಆ ಸೂಚಕಾರ್ಯ ರೀತಿಯಲ್ಲಿ 12 ಮಂದಿ ಶಿಷ್ಯರ ಮುಂದೆ ಆ ರೊಟ್ಟಿಯನ್ನು ಕೈಯಲ್ಲಿ ಇಟ್ಕೊಂಡು ಸ್ವರ್ಗದೆಡೆಗೆ, ಪಿತನಾದ ದೇವರೆಡೆಗೆ ಕಣ್ಣುಗಳನ್ನೆತ್ತಿ ಅದನ್ನು ಆಶೀರ್ವದಿಸಿ ಮುರಿದ ನಂತರ ಅವನು ಮಾತು ಹೇಳಿದರು, ಇದು ನನ್ನ ಶರೀರ. ರೊಟ್ಟಿ ಅಂತ ಹೇಳಿದ್ರು ಅವರು, ಇದು ನನ್ನ ಶರೀರ. ಅದೇ ರೀತಿ ಪಾನವಾದ್ರೆ ಅಂತ ಹೇಳಿದ್ರು ಅವರು, ಇದು ನನ್ನ ರಕ್ತ. ದ್ರಾಕ್ಷಾರಸ ಅಂತ ಹೇಳಿದ್ರ, ಇದು ನನ್ನ ರಕ್ತ. ನೋಡಿ ಪ್ರಿಯರೇ, ನನ್ನ ಕೈಯಲ್ಲಿ ಶೂನ್ಯವಾದ ಕರಗಳಲ್ಲಿ ನೀವು ಏನನ್ನು ಕೊಟ್ಟರು ಕೂಡ ಕೊಡುವ ವಸ್ತುವಿನಲ್ಲಿ ಬದಲಾವಣೆ ಮಾಡಲಿಕ್ಕೆ ನನಗೆ ಸಾಧ್ಯ ಅಂತೇಳಿ 5 ರೊಟ್ಟಿಯನ್ನು 5,000 ಜನಕ್ಕಿಂತ ಹೆಚ್ಚು ಬಡಿಸಲಿಕ್ಕೆ ಒಂದು ಸೂಚಕಾರ್ಯ ಮಾಡಿದರು ಅವರು. ಅದೇ ಪ್ರಭು ಕ್ರಿಸ್ತರು ಅಲ್ಲಿ ಇನ್ನು ಮಾಡಬೇಕಂತ ಕಾರ್ಯ ಅದೇ. ಅವರ ಕರಗಳಲ್ಲಿ ಆ ಶಿಷ್ಯರು ಸಿದ್ಧಪಡಿಸಿದಂತಹ ರೊಟ್ಟಿಯನ್ನು ತೆಗೆದುಕೊಂಡು ಹೇಳ್ತಾರೆ, ಇದು ಇನ್ನು ಮುಂದೆ ಇದು ರೊಟ್ಟಿ ಅಲ್ಲ, ಇದು ನನ್ನ ಶರೀರ. ಅದೇ ರೀತಿಯಲ್ಲಿ ಪಾನಪಾತ್ರ ತೆಗೆದುಕೊಂಡಿರ್ತಾರೆ, ಇದು ಇನ್ನು ಮುಂದೆ ಇದು ದ್ರಾಕ್ಷಾರಸ ಅಲ್ಲ, ಇದು ನನ್ನ ರಕ್ತವಾಗಿದೆ, ಇದನ್ನು ನೀವು ತಿನ್ನಬೇಕು, ಕುಡಿಬೇಕು ಅಂತ ಹೇಳಿ ಪರಮಪ್ರಸಾದವನ್ನು ಸ್ಥಾಪಿಸಿದರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಂಬ್ತೀರಾ ನೀವು ಅದನ್ನು? ವಿಶ್ವಾಸ ಇದೆಯಾ ನಿಮಗೆ? ವಿಶ್ವಾಸ ಸ್ವಲ್ಪ ಕ್ಲಾಸ್ ಆದ್ರೆ ಒಂದು ಸ್ವಲ್ಪ ಆಲೋಚನೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಸುಳ್ಳು ಹೇಳ್ತಾ ಇದ್ರೆ ನೀವು, ನಾನು ಸಹ ಕ್ರೈಸ್ತ ಸಭೆಗೆ ಸೇರಿದವನು, ಕಥೋಲಿಕ ಸಭೆಗೆ ಸೇರಿದವನು, ನಾನು ಸಹ ಗುರುಗಳಾಗಿ ಧರ್ಮ ಕೇಂದ್ರಗಳಲ್ಲಿ ಶುಶ್ರೂಷೆ ಮಾಡ್ತಾ ಇದ್ದೇನೆ. ನನ್ನ ಧರ್ಮ ಕೇಂದ್ರದಲ್ಲಿ ಎಷ್ಟು ಮಂದಿ ಪೂಜೆಗೆ ಬರ್ತಾರೆ, ಎಷ್ಟು ಮಂದಿ ಪರಮಪ್ರಸಾದ ಸ್ವೀಕಾರ ನನಗೆ ಗೊತ್ತಿದೆ. ಅದಕ್ಕಿಂತ ನೀವು ಯಾರು ಹೇಳಬೇಡಿ, ಎಲ್ಲರಿಗೂ ನಂಬಿಕೆ ಇದೆಯಾ ಪ್ರಭು ಕ್ರಿಸ್ತರ ಸಾನ್ನಿಧ್ಯ ಪರಮಪ್ರಸಾದದಲ್ಲಿ ಇದೆ ಎಂದು ನಂಬಿಕೆ ಇರುವವರು ಮಾತ್ರ ಕರಗಳನ್ನೆತ್ತಿ ಚಪ್ಪಾಳೆ ತಟ್ಟಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅವರು ತಟ್ಟಿದ್ರು, ನಾನು ತಟ್ಟಿದೆ ಅಂತೇಳಿ ಕೆಲವರು ತಟ್ತಾ ಇದ್ದಾರೆ. ಸ್ವಲ್ಪ ಆಲೋಚನೆ ಮಾಡೋದು ಒಳ್ಳೆಯದು. ಪ್ರಿಯರೇ, ನಮ್ಮ ಜೀವನದ ಅಮೂಲ್ಯವಾದ ನಿಧಿ ಅಂತ ಹೇಳಿದರೆ ಅದು ಪರಮಪ್ರಸಾದ. ಇದಕ್ಕೆ ದೊಡ್ಡ ಭಾಗ್ಯ ನಮಗೆ ಲಭಿಸಲಿಕ್ಕಿಲ್ಲ. ಅಮೇರಿಕದ ಪ್ರೆಸಿಡೆಂಟ್ ಆಗಿರುವಂತಹ ಜಾನ್ ಎಫ್ ಕೆನಡಿ, ಮೊದಲು ಫಸ್ಟಿಗೆ ಒಬ್ಬರು ಕಥೋಲಿಕರು ಅಮೇರಿಕದ ಪ್ರೆಸಿಡೆಂಟ್ ಆಗುವಂಥದ್ದು. ಜಾನ್ ಎಫ್ ಕೆನಡಿ ಆ ಕಾಲದಲ್ಲಿ, ಅಂದರೆ ಅಮೇರಿಕದ ಜಾನ್ ಎಫ್ ಕೆನಡಿ ಆ ಕಾಲದಲ್ಲಿ 60% ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ಸ್ ಇದ್ದರು. ಓನ್ಲಿ 40%, 40% ಮಾತ್ರ ಕಥೋಲಿಕರಿದ್ದರು ಅಲ್ಲಿ. ಯಾವತ್ತೂ ಕೂಡ ಕಥೋಲಿಕನಾದವನೊಬ್ಬನಿಗೆ ಅಮೇರಿಕದ ಪ್ರೆಸಿಡೆಂಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಒಂದು ಸಂದರ್ಭ ಇತ್ತಲ್ಲಿ. ಆ ಒಂದು ಸಂದರ್ಭದಲ್ಲಿ ಕ್ಯಾಥೋಲಿಕನಾಗಿದ್ದಂತಹ ಜಾನ್ ಎಫ್ ಕೆನಡಿ ಆ ವರ್ಷದ ಅಮೇರಿಕ ಪ್ರೆಸಿಡೆಂಟ್ ಆಗಲಿಕ್ಕೆ ಚುನಾವಣೆಯಲ್ಲಿ ಗೆದ್ದುಕೊಂಡ, ಜಯಗಳಿಸಿದ. ಆ ಸಂದರ್ಭದಲ್ಲಿ ಇಂಗ್ಲಿಷ್ ಮ್ಯಾಗಝಿನ್ ಟೈಮ್ ಮ್ಯಾಗಝಿನ್ ಅವರ ಪತ್ರಕರ್ತರು ಬಂದು ಜಾನ್ ಎಫ್ ಕೆನಡಿಯಲ್ಲಿ ಕೇಳ್ತಾರೆ, ಆರ್ ಯು ದ ಮೋಸ್ಟ್ ಫಾರ್ಚುನೇಟ್ ಮ್ಯಾನ್ ಇನ್ ದ ವರ್ಲ್ಡ್? ನೀವು ಈ ಪ್ರಪಂಚದಲ್ಲಿ, ಈ ಅಮೇರಿಕಾದ, ಈ ಲೋಕದಲ್ಲಿ ಅತಿ ಶ್ರೇಷ್ಠರಾದ ಭಾಗ್ಯವಂತರಾದ ಮನುಷ್ಯರಾಗಿದ್ದೀರಾ. ಆರ್ ಯು ದ ಮೋಸ್ಟ್ ಫಾರ್ಚುನೇಟ್ ಮ್ಯಾನ್? ನೀನೇ ಭಾಗ್ಯವಂತ ಮನುಷ್ಯ? ನಂತರ 2ನೇ ಕ್ವಶನ್, ನಿಮ್ಮ ಜೀವನದಲ್ಲಿ ಹೆಚ್ಚು ಸಂತೋಷವಾದ ದಿವಸ ಯಾವುದು? ವಿಚ್ ಇಸ್ ದ ಮೋಸ್ಟ್ ಫಾರ್ಚುನೇಟ್ ಡೇ ಇನ್ ಯುವರ್ ಲೈಫ್? ನಿಮ್ಮ ಜೀವನದಲ್ಲಿ ಅತಿ ಶ್ರೇಷ್ಠವಾದ, ಅತಿ ಭಾಗ್ಯವಂತ ದಿವಸ ಯಾವುದು? ಪ್ರಶ್ನೆ ಕೇಳಿದರು ಟೌನ್ ಮ್ಯಾಗಝಿನ್. 2 ಪ್ರಶ್ನೆ. ನೀವಾ ಈ ಅಮೇರಿಕದ ಅತಿ ಶ್ರೇಷ್ಠರಾದ ಭಾಗ್ಯವಂತರಾದ ಮನುಷ್ಯ? ನಿಮ್ಮ ಜೀವನದಲ್ಲಿ ಅತಿ ಶ್ರೇಷ್ಠವಾದ ಭಾಗ್ಯವಂತದ ದಿವಸ ಯಾವುದು ಅಂತ ಕೇಳಿಕೊಂಡ್ರು. ಅದಕ್ಕೆ ಜಾನ್ ಎಫ್ ಕೆನಡಿ ಹೇಳಿದಂಥ ಮಾತಿದೆ, ದ ಮೋಸ್ಟ್ ಫಾರ್ಚುನೇಟ್ ಡೇ ಇನ್ ಮೈ ಲೈಫ್ ಇಸ್ ದ ಡೇ ಆಫ್ ಮೈ ಅಪೊಸ್ಟಾಲಿಕ್ ಕಮ್ಯೂನಿಯನ್. ನಾನು ಪ್ರಥಮವಾಗಿ ಪರಮಪ್ರಸಾದವನ್ನು ಸ್ವೀಕರಿಸಿದ ದಿವಸವೇ ನನ್ನ ಜೀವನದ ಶ್ರೇಷ್ಠವಾದ ಭಾಗ್ಯದ ಜೀವ ಅಂತ ಜಾನ್ ಎಫ್ ಕೆನಡಿ ಹೇಳಿದರು. ಪ್ರಿಯರೇ, ನಮಗೆ ಭಾಗ್ಯ ಅಂತ ಹೇಳಿದರೆ ಅದಂತಲ್ಲ. ನಮಗೆ ಭಾಗ್ಯ ಅಂತ ಹೇಳಿದರೆ, ಈಗ ನೀವು ಅದು ಸಾಲದಲ್ಲಿ ಬಂದಿರ್ಬೋದು, ಆರ್ಥಿಕವಾಗಿ ತುಂಬ ಕಷ್ಟಪಡುವವರು ಇರ್ಬೋದು. ಹಾಗೆ ಆರ್ಥಿಕವಾದ ಕಷ್ಟದಲ್ಲಿರುವಾಗ ನಮ್ಮ ಮನಸ್ಸಿಗೆ ಆಸೆ ಬರ್ತದೆ, ಒಂದು ಲಾಟ್ರಿ ತಗೊಂಡು ಸ್ವಲ್ಪ ಹಣ ಕಳಿಸಿಕೊಳ್ಳುವ. ಒಂದು ಲಾಟ್ರಿ ಹೊಡೆದ್ರೆ, 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದ್ರೆ ನಾವು ಭಾಗ್ಯವಂತರು, ಇಲ್ಲದ್ರೆ ನಾವು ನಿರ್ಭಾಗ್ಯವಂತರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಒಂದು ವಿಷಯ ನಾನು ಎಲ್ಲ ಧ್ಯಾನ ಕೊಟ್ಟಕ್ಕೆ ಹೇಳಿದ ಒಂದು ಘಟನೆಯನ್ನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಕೇರಳದಲ್ಲಿ ಒಂದು ಬಡ ಕುಟುಂಬ, 5 ಸೆಂಟ್ ಜಾಗೆ, 2 ಹೆಣ್ಮಕ್ಳು, ಅವರನ್ನು ಕಲಿಸಬೇಕು, ಮದುವೆ ಮಾಡಿಸಿಬಿಡಬೇಕು, ಎಲ್ಲ ಕಷ್ಟಪಡೋದು ತಂದೆ ದುಡಿತಾ ಇದ್ದಾರೆ. ಅವರ ಹೆಸರು ವರ್ಗೀಸ್ ಅಂತೇಳಿ. ಕೇಳಿ ಹೋಗಿ ನೋಡಿ, ಅಲ್ಲಿ ಅದು ವರ್ಗೀಸ್ ಅಂತ ಇಲ್ಲಿ ಹುಡುಕಿ ನೋಡಿ ಎಲ್ಲಿ ಅಂತ ಸಿಗ್ತಾರಂತೇಳಿ. ನಮ್ಮ ಇಲ್ಲಿನ ವರ್ಗೀಸ್ ಅವರಲ್ಲ, ಅಲ್ಲಿ ಕೇರಳದ ವರ್ಗೀಸ್ ಅವರು. ಅವರಿಗೆ ಒಬ್ಬರು ಪ್ರಬೋಧನೆ ಕೊಟ್ಟರು, ನೀವು ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀರಾ, ಒಂದು ಲಾಟ್ರಿ ತಗೊಳ್ಳಿ, ಇವತ್ತು ಓಣಂ ಬಂಪರ್ ಇದೆಯಲ್ಲ, 1 ಕೋಟಿ ರೂಪಾಯಿ ನಿಮಗೆ ಭಾಗ್ಯವಂತ ಸಿಕ್ಕಿತ್ತಲ್ಲ. ಅವರು ಹೇಳಿದ್ರು, ನನಗೆ ಯಾವತ್ತು ನಾನು ಅನೇಕ ಲಾಟ್ರಿ ತಗೊಂಡಿದ್ದೇನೆ, ನನಗೆ ಯಾವುದೂ ಹೊಡಿಲಿಲ್ಲ, ಇನ್ನು ಇದೆ ಎಂತ ಹೊಡಿಲಿಕ್ಕಿದೆ, ಇನ್ನು ತೆಕ್ಕೊಳ್ಳು, 1 ಕೋಟಿ ಉಂಟಲ್ಲ, ಸಿಕ್ಕಿತ್ತಲ್ಲ. ಅವರು ಲಾಟ್ರಿ ತಗೊಂಡಿದ್ದೇನಂತೆ 1 ಕೋಟಿ ರೂಪಾಯಿ. 1 ಕೋಟಿ ರೂಪಾಯಿ ಲಾಟ್ರಿ ತಗೊಂಡು ಅದನ್ನು ಚೀಟಿಯನ್ನು ಮನೆಯಲ್ಲಿ ಇಟ್ಟು ಆ ಕೆಲಸಕ್ಕೆ ಹೋಗಿದ್ದಾನೆ. ಆ ವರ್ಷ ಅದು ಲಾಟ್ರಿ ತೆಗೆಯುವಾಗ ಆ ವರ್ಷದ ಪ್ರಥಮ ಬಹುಮಾನ ಇವನಿಗೆ ಸಿಕ್ಕಿದೆ, ವರ್ಗೀಸಿಗೆ 1 ಕೋಟಿ ರೂಪಾಯಿ.
ಆ ಏಜೆಂಟ್ ಅವ್ರ ಮನೆಯನ್ನು ಹುಡ್ಕೊಂಡು ಬರ್ತಾರೆ. ಬರುವಾಗ ಯಜಮಾನರ ಮನೆಯಲ್ಲಿ ಇಲ್ಲ, ಅವರು ಕೆಲಸಕ್ಕೆ ಹೋಗಿದ್ದಾರೆ. ಯಜಮಾನತಿ ಹತ್ರ ಹೇಳ್ತಾರೆ, ನೋಡಿ ಈ ವರ್ಷದ ಓಣಂ ಬಂಪರ್ 1 ಕೋಟಿ ರೂಪಾಯಿ ನಿಮಗೆ ಲಭಿಸಿದೆ, ನೀವು ಭಾಗ್ಯವಂತರು. ತಾಯಿಗೆ ತುಂಬ ಸಂತೋಷ ಆಯಿತು. ಅನೇಕ ಸಾಲ ಇದೆ, 2 ಹೆಣ್ಮಕ್ಳನ್ನು ಮದುವೆ ಮಾಡಿಸಿಬಿಡಬೇಕು, ತುಂಬ ಕಷ್ಟ ಇದೆ. ತುಂಬ ಸಂತೋಷದಿಂದ ಅದನ್ನು ಸ್ವೀಕರಿಸಿದರು ಆ ವಾರ್ತೆಯನ್ನು. ಆದರೆ ಮತ್ತೊಂದು ವಿಷಯ, ಈ ಸಂತೋಷದ ವಾರ್ತೆಯನ್ನು ತನ್ನ ಗಂಡನಿಗೆ ಹಂಚಿಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ 2 ಅಟ್ಯಾಕ್ ಆಗಿದೆ ಅವರಿಗೆ. ಅತಿಯಾದ ಸಂತೋಷ ಬಂದರೆ ಅಟ್ಯಾಕ್ ಇರುವ ಸ್ವಲ್ಪ ಜಾಗೃತ ಮಾಡಿಕೊಳ್ಳಿ. ಅತಿಯಾದ ಸಂತೋಷ ಬಂದರೂ ಅಟ್ಯಾಕ್ ಆಗ್ತದೆ, ಅತಿಯಾದ ದುಃಖ ಬಂದರೂ ಅಟ್ಯಾಕ್ ಆಗ್ತದೆ, ಹೃದಯಾಘಾತ ಆಗ್ತದೆ. ಎಂತ ಮಾಡೋದು? ತಾಯಿಗೆ ಕನ್ಫ್ಯೂಷನ್ ಆಯಿತು, ಡೈರೆಕ್ಟಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲಲ್ಲ. ಅದಕ್ಕೆ ಅವರಂತೂ ಒಂದು ಉಪಾಯ ಮಾಡಿಕೊಂಡ್ರು. ಈ ಹೆಂಗಸು ಡೈರೆಕ್ಟಾಗಿ ಚರ್ಚೆ ಹೋಗ್ತಾರೆ, ಧರ್ಮಗುರುಗಳ ಹತ್ರ ಹೋಗ್ತಾರೆ. ಗುರುಗಳೇ ನೋಡಿ, ನಮಗೆ ಈ ವರ್ಷದ 1 ಕೋಟಿ ರೂಪಾಯಿ ಬಂಪರ್ ಹೊಡೆದಿದೆ, ಬಹುಮಾನ ನಮಗೆ ಸಿಪಿಸಿದೆ. ಆದರೆ ಇದನ್ನು ಯಾವ ರೀತಿ ನಮ್ಮ ಯಜಮಾನರಿಗೆ ತಿಳಿಸೋದು ಗುರುಗಳೇ? ಯಾಕೆ ನಿಮ್ಗೆ ಗೊತ್ತುಂಟಲ್ಲ ಗುರುಗಳೇ, ಅವರಿಗೆ ಅಟ್ಯಾಕ್ ಆಗಿದೆ. ಸ್ವಲ್ಪ ಈ ಸಂತೋಷದ ಸುದ್ದಿ ಕೇಳುವಾಗ ಒಂದು ವೇಳೆ ಅದು ಸಡನ್ ಆಗಿ ಅಟ್ಯಾಕ್ ಆದರೆ ಹೋಯ್ತಲ್ಲ, ಅದನ್ನು ದಯವಿಟ್ಟು ತಾವೊಂದು ಬಂದು ಅವ್ರಿಗೆ ವಿಷಯವನ್ನು ತಿಳಿಸ್ಬೇಕಂತ ಹೇಳಿದರು ಗುರುಗಳ ಹತ್ರ. ಅದಕ್ಕೆ ಗುರುಗಳು ಹೇಳ್ತಾರೆ, ಅದಕ್ಕೇನು, ನಾನು ಬರ್ತೇನೆ, ನೀವು ಹೋಗಿ. ಅವರು ಹೋದ ಕೂಡಲೇ ಅವರು ಬೈಕ್ ತಗೊಂಡು ಬರ್ತಾರೆ ಮನೆಗೆ ಬಂದಾಗ ಅಲ್ಲಿ ವರ್ಗೀಸ್ ಅವರು ಇಲ್ಲ. ಅಲ್ಲಿ ಒಂದು ತೋಟದಲ್ಲಿ ಚಿಕ್ಕ 5 ಸೆಂಟ್ ಜಾಗದಲ್ಲಿ ಕರಿಮೆಣಸು ಉಂಟಲ್ಲ, ಪೆಪ್ಪರ್, ಕರಿಮೆಣಸು ಕೊಯ್ತಾ ಇದ್ದಾನೆ. ಏಣಿಯಲ್ಲಿ ಇದ್ಕೊಂಡು ಕರಿಮೆಣಸು ಕೊಯ್ತಾ ಇದ್ದಾನೆ. ಗುರುಗಳು ಅವರ ಹತ್ರ ಹೋಗಿ, ವರ್ಗೀಸ್ ಎಂತ ಮಾಡ್ತಾ ಇದೆಯಾ? ಫಾದರ್, ನಾನು ಕರಿಮೆಣಸು ಕೊಯ್ತಾ ಇದ್ದೇನೆ. ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀಯಾ ನೀನು ಕೆಳಗೆ ಇಳಿದು ಬಾ, ನೀನೊಂದು ಲೋಟ ತೆಗಿ ಮಾರೆ, ಹೋಗಿ ಇಷ್ಟು ಕಷ್ಟಪಡ್ದು ಯಾಕೆ? ಒಂದು ಲೋಟ ತೆಗೆದೆ. ಇಲ್ಲ ಫಾದರ್, ನಾನು ತೆಕ್ಕೊಂಡಿದ್ದೇನೆ, ನನಗೇನು ಹೊಡಿಯೋದಿಲ್ಲ, ನೀನು ಕೆಳಗೆ ಇಳಿದು ಬಾ. ಕೆಳಗೆ ಇಳಿದು ಬಂದು ಅವ್ರ ಹತ್ರ ಮಾತಾಡೋದು, ನೀನು ತಗೊಂಡಿದ್ಯಾ ಕ್ರಿಕೆಟನ್ನು? ಹೌದು ಫಾದರ್, 1 ಕೋಟಿ ರೂಪಾಯಿದ ಓಣಂ ಬಂಪರ್ ನಾನು ತೆಕ್ಕೊಂಡಿದ್ದೇನೆ. ಆಗ ಗುರುಗಳು ಹೇಳ್ತಾರೆ, ಹೌದಾ ವರ್ಗೀಸ, ಒಂದು ವೇಳೆ ಈ ವರ್ಷದ ಲಾಟ್ರಿ 1 ಕೋಟಿ ರೂಪಾಯಿ ನಿಮಗೆ ಹೊಡೆದ್ರೆ ಆ ಹಣ ಎಂತ ಮಾಡ್ತೀಯ ನೀನು? ಎಂತ ಮಾಡ್ತೀಯಾ? ಅದಕ್ಕೆ ಹೇಳ್ತಾರೆ ಅವರು, ಇಲ್ಲ ವರ್ಗೀಸ್ ಫಾದರ್, ನನಗೆ ಸಿಕ್ಕೋದು, ನಾನು ಭಾಗ್ಯವಂತನಲ್ಲ ಫಾದರ್, ಸಿಕ್ಕಿದರೆ ಹೊಡೆದ್ರೆ ಎಂತ ಮಾಡ್ತೀಯ ಹಣನ? ಫಾದರ್, ಈ ವರ್ಷ 1 ಕೋಟಿ ರೂಪಾಯಿ ನನಗೆ ಸಿಕ್ಕಿದ ನಿಜವಾದರೆ ಖಂಡಿತವಾಗಿಯೂ 50 ಲಕ್ಷ ರೂಪಾಯಿ ನಿಮಗೆ ಕೊಡ್ತೇನೆ ಅಂತ ಹೇಳಿದ್ರು ಅವರು. ಆಗ ಗುರುಗಳು ಕೇಳಿದ್ರು, ಹೌದಾ ನಿಜಾನಾ? ಎಂತ ಫಾದರ್, ನಾನು ಕೊಟ್ಟ ಮಾತನ್ನು ನಾನು ತಪ್ಪಿಸೋದಿಲ್ಲ. ನಾನು ವರ್ಗೀಸಿಗೆ ಒಂದೇ ಮಾತಿರುವುದು, 1 ಕೋಟಿ ರೂಪಾಯಿ ನನಗೆ ಹೊಡೆದು ನಿಜವಂತ ಆದರೆ ಖಂಡಿತವಾಗಿ ಫಾದರ್ 50 ಲಕ್ಷ ರೂಪಾಯಿ ನಿಮಗೆ ಕೊಡ್ತೇನೆ ಎಂದು ಹೇಳಿದ ಕೂಡಲೇ ಗುರುಗಳು ಅಟ್ಯಾಕ್ ಆಗಿ ಕೆಳಗೆ ಬಿದ್ದರು. ಪ್ರಿಯರೇ, ನಾವಾಗಿ ಕೋಟಿ ಕಟ್ಟಲು ಬೆಲೆ ಕಟ್ಟಿದ್ರು ಕೂಡ ಬೆಲೆ ಕಟ್ಟದಾಗದಂತಹ ಅಮೂಲ್ಯವಾದಂತಹ ಪ್ರಭು ಕ್ರಿಸ್ತರು ರೂಪದಲ್ಲಿದ್ದಾರೆ. ನಮ್ಮ ಭಾಗ್ಯವಂತರಲ್ಲ ನಾವು. ದ ಮೋಸ್ಟ್ ಫಾರ್ಚುನೇಟ್ ಡೇ ಇನ್ ಮೈ ಲೈಫ್ ಇಸ್ ದ ಡೇ ಆಫ್ ಮೈ ಫಸ್ಟ್ ಹಾಲಿ ಕಮ್ಯೂನಿಯನ್ ಅಂತ ಜಾನ್ ಎಫ್ ಕೆನೆಡಿ ಹೇಳಿದ್ದಾರೆ. ಅಮೆರಿಕ ಪ್ರೆಸಿಡೆಂಟ್ ಆದಲ್ಲ, ಪರಮಪ್ರಸಾದವನ್ನು ಸ್ವೀಕರಿಸಿದ ಅಷ್ಟು ಅಮೂಲ್ಯವಾದ ಆ ಪರಮಪ್ರಸಾದದ ಆ ಮಹತ್ವ ನಮಗೆ ತಿಳಿಯುವುದಿಲ್ಲ. ಇವತ್ತು ಕೂಡ ನಾವು ಹೇಳ್ತೇವೆ, ಆ ಪರಮಪ್ರಸಾದ ಅಲ್ಲ ನನಗೆ ಬೇಕಾದದು ಆದಿತ್ಯವಾರಗಳಲ್ಲಿ ಕೆಲಸ, ಹಣಕ್ಕೆ ಹೋಗಬೇಕು, ದುಡಿಯದೇ ಜೀವನ ಸಾಗಿಸಕ್ಕೆ ಸಾಧ್ಯ ಆಗುವುದಿಲ್ಲ. ಪರಪ್ರಸಾದವನ್ನು ಇಟ್ಟು ಹೋಗ್ತಾ ಇದ್ದೇವೆ. ನಾವು ಯಾರು ಭಾಗ್ಯವಂತರಲ್ಲ. ಪ್ರಿಯರೇ, ಈ ಅತಿ ಅಮೂಲ್ಯವಾದಂಥ ಈ ಭಾಗ್ಯವನ್ನು ಯಾರು ಕಳ್ಕೊಳ್ಬೇಡಿ. ಅದನ್ನು ಪರಪ್ರಸಾದವನ್ನು ಸ್ವೀಕರಿಸಬೇಕು. ಪ್ರಿಯರೇ, ಈ ಪ್ರಬೋಧನೆಗಳನ್ನು ಕೊಟ್ಟ ನಂತರ ಯೇಸು ಕ್ರಿಸ್ತರ ಪ್ರಬೋಧನೆಯನ್ನು ಮುಂದುವರಿಸ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಅಲ್ಲಿಯ ಜನರು ಕೇಳ್ಕೊಳ್ತಾರೆ. ದೇವರೇ, ನೀವು ನುಡಿಯುವುದೆಲ್ಲ ಒಳ್ಳೆಯದಾಗಿ ಅನಿಸ್ತಾ ಇದೆ ನಮಗೆ. ನೀವು ಕೊಡುವಂತಹ ರೊಟ್ಟಿ ಉಂಟಲ್ಲ, ಆ ರೊಟ್ಟಿ ತಿಂದರೆ ನಮಗೆ ಯಾವತ್ತೂ ಹಸಿವು ಆಗುವುದಿಲ್ಲಲ್ಲ, ಅದನ್ನು ದಯವಿಟ್ಟು ಕೊಡಿ ನಮಗೆ. ಅದನ್ನು ದುಡಿದು ಬೇಡಲ್ಲ, ಯಾಕೆ ಕಷ್ಟಪಡಬೇಕು? ಆ ರೊಟ್ಟಿಯನ್ನು ನಮಗೆ ಕೊಡಿ ಅಂತ ಕೇಳಿಕೊಂಡ್ರು. ಅದಕ್ಕೆ ಪ್ರಭು ಕ್ರಿಸ್ತರು ಹೇಳ್ತಾರೆ, ನಿಜವಾಗಿಯೂ ನಾನು ಬಂದದ್ದು ಕೂಡ ಅದಕ್ಕೋಸ್ಕರನೇ. ನಾನು ಬಂದದ್ದು ನಿಮಗೆ ಹಸಿವೆ ಆಗದ ನಿತ್ಯ ಜೀವದ ಆ ರೊಟ್ಟಿಯನ್ನು ಕೊಡಲಿಕ್ಕೋಸ್ಕರನೇ ನಾನು ಬಂದಿದ್ದೇನೆ. ಆದರೆ ಒಂದು ವಿಷಯ, ನಾನು ನಿಮಗೆ ಕೊಡುವ ರೊಟ್ಟಿ ಯಾವುದೆಂದು ತಿಳಿದುಕೊಂಡು ನೀವು ಕೇಳಬೇಕು. ಪ್ರೈಸ್ ದ ಲಾರ್ಡ್. ನಾನು ರೊಟ್ಟಿ ಕೊಡಲಿಕ್ಕೋಸ್ಕರ ಬಂದಿದ್ದೇನೆ, ಆದರೆ ನಾನು ನಿಮಗೆ ಕೊಡುವ ರೊಟ್ಟಿ ಏನೆಂದು ತಿಳಿದುಕೊಂಡೇ ನೀವು ನಂತರ ಕೇಳಬೇಕು. ನಾನು ನಿಮಗೆ ಕೊಡುವ ಹಾಲಿಸಿರಿ ಅಂತ ಹೇಳಿದ್ರು, ಎಲ್ಲರೂ ಹಾಲಿಸಿರಿ. ನಾನು ನಿಮಗೆ ಕೊಡುವ ರೊಟ್ಟಿ ಅಂತ ಹೇಳಿದರೆ ಅದು ನನ್ನ ಶರೀರ. ನಾನು ಕೊಡುವ ರೊಟ್ಟಿ ಅಂತ ಹೇಳಿದರೆ ಅದು ನನ್ನ ಶರೀರ. ನರಪುತ್ರನ ಮಾಂಸವನ್ನು, ನರಪುತ್ರನ ರಕ್ತವನ್ನು ತಿನ್ನದೆ ಕುಡಿಯದೆ ನಿಮಗೆ ಜೀವವಿಲ್ಲ ಪ್ರಬೋಧಿಸಿದರು. ನಾನು ನಿಮಗೆ ಕೊಡುವ ಅಮರ ಜೀವನದ ಆಹಾರವಾದ ನನ್ನ ಶರೀರವನ್ನು, ನನ್ನ ರಕ್ತವನ್ನು ಕುಡಿಯದೆ, ನನ್ನ ಮಾಂಸವನ್ನು ತಿನ್ನದೆ ನಿಮಗೆ ಯಾವತ್ತೂ ಜೀವನಿಲ್ಲ, ಜೀವ ಸಿಕ್ಕುವುದಿಲ್ಲ, ನಿತ್ಯ ಜೀವ ಸಿಕ್ಕುವುದಿಲ್ಲ ಪ್ರಬೋಧನೆ ಕೊಟ್ಟರು. ಡೈರೆಕ್ಟ್ ಆಗಿ ಕೊಟ್ಟರು ಬಿಟ್ರು. ರೊಟ್ಟಿ ಕೊಟ್ಟು ಅವರು ನಡೆಸ್ತಾ ಬಂದರು. ಈಜಿಪ್ಟ್ನಲ್ಲಿ ಗುಲಾಮದಲ್ಲಿರುವ ಸಂದರ್ಭದಲ್ಲಿ ರೊಟ್ಟಿ ಕೊಟ್ಟು, ಮನ್ನ ಕೊಟ್ಟು ಕರೆಸಿಕೊಂಡು ಬಂದರು ಕಾನಾಹೂರಿಗೆ. ಅವ್ರು ಹೋಗ್ಬೇಕಾದ ಕಾನಾಹೂರಿಗೆ ಹೋಗಬೇಕು.
ಆಗ ಅವರಿಗೆ ಯಾವಾಗಲ ಸಂದರ್ಭದಲ್ಲಿ ಹಸಿವೆ ಆಯಿತು, ಸ್ವರ್ಗದಿಂದ ಅವರು ಮನ್ನವನ್ನು ಕೊಟ್ಟರು. ಅವರು ಹೇಳ್ಕೊಳ್ತಾರೆ, ನಮ್ಮ ಪಿತದೇವರು ನಮ್ಮ ಮೋಸೆ ಮುಖಾಂತರ ನಮಗೆ ಮರುಭೂಮಿಯಲ್ಲಿ ಅಲ್ಲಿ ಸ್ವರ್ಗದಿಂದ ಮನ್ನ ಕೊಟ್ಟಿದ್ದಾರೆ. ನಾವು ತಿಂದಿದ್ದೇವೆ, ಅದೆಲ್ಲ ತಿಂದಿದ್ದೇವೆ ನಾವು. ಆದರೂ ಕೂಡ ನಮ್ಮಲ್ಲಿ ಅನೇಕ ಸತ್ತೋಗಿದ್ದಾರೆ. ನೀವು ಕೊಡುವ ರೊಟ್ಟಿ ಏನದು? ಅದಕ್ಕೆ ಹೇಳುದು, ನಾನು ಕೊಡುವ ಜೀವದಾಯಕ ರೊಟ್ಟಿ ಅಂತ ಹೇಳಿದರೆ ಅದು ಮಾನವ ನಿರ್ಮಿತ ರೊಟ್ಟಿ ಅಲ್ಲ. ನಾನು ಕೊಡುವಂಥದ್ದು ಮಾನವ ನಿರ್ಮಿತ ರೊಟ್ಟಿ ಅಲ್ಲ. ನಾನು ಕೊಡುವುದು ನನ್ನ ಶರೀರ. ನನ್ನ ಶರೀರವನ್ನು ನೀವು ತಿಂದರೆ ಖಂಡಿತವಾಗಿಯೂ ಜೀವ ಇರುತ್ತೀರಾ ನಿಮಗೆ ಅಂತ ಹೇಳಿ ಪ್ರಬೋಧನೆ ಕೊಟ್ಟು ಪರಮಪ್ರಸಾದ ಪ್ರಬೋಧನೆಯನ್ನು ನಿಲ್ಲಿಸಿಬಿಟ್ರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇನ್ನು ಯಾವುದು ಇಂಡೈರೆಕ್ಟ್ ಆಗಿ ಹೇಳಲಿಕ್ಕಿಲ್ಲ, ಇದನ್ನು ಡೈರೆಕ್ಟ್ ಆಗಿ ಹೇಳಿಬಿಟ್ಟು ತನ್ನ ಬಹಿರಂಗ ಜೀವನದ ಕೊನೆಯ ಪ್ರಬೋಧನೆಯನ್ನು ಪ್ರಭು ಕ್ರಿಸ್ತರು ನಿಲ್ಲಿಸಿದರು. ಏನಾಯ್ತು ಗೊತ್ತಾ? ಈ ಡೈರೆಕ್ಟ್ ಆಗಿ ಯೇಸು ಕ್ರಿಸ್ತರು ಯಾಕೆ ಈ ಭೂಮಿಗೆ ಬಂದರು, ಯಾಕೆ ಪಿತದೇವನ ಹತ್ರ ಹೋಗಿ, ಪಿತದೇವನೇ, ಯುಗಾಂತ್ಯದವರೆಗೆ ಈ ಪಾಪಿಷ್ಠರಾದ ಬಲಹೀನತರಾದ ಮಾನವರೊಟ್ಟಿಗೆ ಬಾಳುವುದು ನನ್ನ ಮನಸ್ಸಿಗೆ ಖುಷಿಯಾಗುವಂಥದ್ದು, ನಾನು ಉಳಿದ ಅಂತೇಳಿ ಪರ್ಮಿಷನ್ ತೆಕ್ಕೊಂಡು ಈ ಪರಪ್ರಸಾದ ಸ್ಥಾಪಿಸುವ ಆ ಆಸೆಯಿಂದಿರುವ ಪ್ರಭು ಕ್ರಿಸ್ತರು ನೋಡುವಾಗ, ನಾನು ಯಾರೊಟ್ಟಿಗೆ ಇರಬೇಕು, ಯಾರಿಗೆ ನನ್ನ ಮಾಂಸವನ್ನು ನಾನು ತುಂಡರಿಸಿಕೊಡ್ಬೇಕು, ಅವರೆಲ್ಲರೂ ಅವರ ಕಣ್ಮುಂದೆಯಿಂದ ಹೊರಟೋದ್ರು. ಎಲ್ಲರೂ ಹೋದರು. 6ನೇ ಅಧ್ಯಾಯ ಓದಿ ನೋಡಿ ನಮಗೆ ಗೊತ್ತಾಗ್ತದೆ. ಈ ಪ್ರಬೋಧನೆ, ನಾನು ನಿಮಗೆ ಕೊಡುವಂಥ ರೊಟ್ಟಿ ಅಂತ ಹೇಳಿದರೆ ನನ್ನ ಶರೀರ ಎಂಬ ಪ್ರಬೋಧನೆಯನ್ನು ಕೊಟ್ಟ ಕೂಡಲೇ ಎಲ್ಲ ಜನರು ಹೋಗಿಬಿಟ್ರು. ಎಲ್ಲರೂ ಗುಂಪು ಗುಂಪಾಗಿ ಹೋಗಲಿಕ್ಕೆ ಶುರು ಮಾಡಿದರು. ಪಾಪ 12 ಮಂದಿ ಶಿಷ್ಯರು ಮಾತ್ರ ಉಳ್ಕೊಂಡಿದ್ದಾರೆ. ಈ 12 ಮಂದಿ ಶಿಷ್ಯರು ನೋಡುವಾಗ ಎಲ್ಲ ಜನರು ಹೋಗಿಬಿಟ್ಟು ಹೋಗ್ತಾ ಇದ್ದಾರೆ. ಪ್ರಭುವಿನ ಮುಖಕ್ಕೆ ನೋಡುವಾಗ ಪ್ರಭುವಿಗೆ ಯಾವ ವ್ಯತ್ಯಾಸ ಇಲ್ಲ, ಮುಖದಲ್ಲಿ ಅದೇ ರೀತಿ ಸ್ಮೈಲಿಂಗ್ ಫೇಸಲ್ಲಿ ಇದ್ದಾರೆ ಪ್ರಭು ಕ್ರಿಸ್ತರು. ಎಲ್ಲರೂ ಹೋಗಿಬಿಡ್ತಾರೆ. ನೋಡಿ ಪ್ರಿಯರೇ, ಎಷ್ಟು ಕಷ್ಟಪಟ್ಟು 3 ವರ್ಷ ಈ ಮನುಷ್ಯರೊತ್ತಿಗೆ ಬೆರತಾಡಿ ಪ್ರಬೋಧನೆ ಕೊಟ್ಟು ಅವರ ಶರೀರವನ್ನೇ ಕೊಳ್ಳಿಕ್ಕೆ ತಯಾರಾಗಿದ್ದಾಗ, ನಿನ್ನ ಶರೀರ ನನಗೆ ಬೇಡ ಅಂತೇಳಿ ಎಲ್ಲರೂ ಹೊರಟು ಹೋಗ್ತಾರೆ. ಅವ್ರು ಹೇಳ್ತಾರೆ, ಇನ್ನು ಈ ಮುಂದೆ ಇವನನ್ನು ಹಿಂಬಾಲಿಸಿದರೆ ನಾವು ಕೂಡ ಇವನ ಮಾಂಸ ತಿನ್ನುವಂತಹ ಸಂದರ್ಭ ಆಗುತ್ತದೆ. ನಮಗೆ ಇವನ ಹಸಿ ಮಾಂಸ ಬೇಡ, ಇವನ ಮಾಂಸ ನಮಗೆ ಬೇಡ, ಹೊರಟು ಹೋಗೋಣ. ಎಲ್ಲರೂ ಹೊರಟು ಹೋಗಿಬಿದ್ರು, ಎಲ್ಲರೂ ಹೋಗಿಬಿಟ್ರು. ಆದರೆ ಪ್ರಿಯರೇ, ಒಂದು ಪ್ರಶ್ನೆ ಇದೆ. ಯೇಸು ಕ್ರಿಸ್ತರ ಕಣ್ಮುಂದೆಯಿಂದಲೇ ಎಲ್ಲ ಜನರು ಬಿಟ್ಟು ಹೋಗುವಾಗಲೂ ಯಾಕೆ ಪ್ರಭು ಕ್ರಿಸ್ತರು ಅವರನ್ನು ಹಿಂದಕ್ಕೆ ಕರೆಯಲಿಲ್ಲ? ಕರಿಬೇಕಿತ್ತಲ್ಲ. ಅವರು ಬಂದದ್ದು ಜೀವ ಕೊಡಲಿಕ್ಕೋಸ್ಕರ. ತನ್ನ ಕಣ್ಮುಂದೆಯಿಂದಲೇ 3 ವರ್ಷ ತನ್ನ ಸಂಘದ ಇಟ್ಕೊಂಡ ಎಲ್ಲ ವ್ಯಕ್ತಿಗಳು ಬಿಟ್ಟು ಹೋಗುವಾಗ ಯಾಕೆ ಪ್ರಭು ಕ್ರಿಸ್ತರು ಅವರನ್ನು ಹಿಂದಕ್ಕೆ ತೆಗೆದುಕೊಳ್ಳಲಿಲ್ಲ, ಕರೀಲಿಲ್ಲ? ಕರಿಬೇಕಿತ್ತಲ್ಲ. ಯೇಸು ಕ್ರಿಸ್ತರ ಸ್ವಭಾವದ ಪ್ರತ್ಯೇಕತೆಯನ್ನು ಯೋಹಾನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಬರೆದಿದೆ. 100 ಕುರಿಗಳಿದ್ದು ಅದರಲ್ಲೂ 1 ಕುರಿ ಕಾಣೆಯಾದರೆ 99 ಆ ಮರಳುಗಾಡಲ್ಲಿ ಬಿಟ್ಟು ನಷ್ಟ ಅದನ್ನು ಹುಡುಕಿಕೊಂಡು ಹೋಗುವಂಥ ಪ್ರಭು ಕ್ರಿಸ್ತರ ಕಣ್ಮುಂದೆಯಿಂದಲೇ ಎಲ್ಲ ವ್ಯಕ್ತಿಗಳು ಬಿಟ್ಟು ಹೋಗುವಾಗ ಅವರು ಹೋಗುವುದು ನಾಶದ ಕಡೆಗೆ ಹೋಗ್ತಾ ಇದ್ದಾರೆ. ಅದು ತಿಳಿದುಕೊಂಡು ಯಾಕೆ ಅವರನ್ನು ಕರೀಲಿಲ್ಲ? ಅಲೋ ಪ್ರಿಯರೇ, ನಾನೊಂದು ಸಾಮರ್ಥ್ಯ ಹೇಳಿದ್ದೇನೆ ಅಷ್ಟೇ ಹೊರತು ಯಾಕೆ ತಪ್ಪು ತಿಳ್ಕೊಂಡಿದ್ದೀರಾ? ನನ್ನ ಪ್ರಬೋಧನೆ ಅರ್ಥ ಆಗಲಿಲ್ವಾ? ನನ್ನ ಶರೀರ ನಿಮಗೆ ಕೊಡಲಿಕ್ಕೆ ಸಾಧ್ಯನಾ? ಬನ್ನಿರಿ, ನಾನು ತಿದ್ದಿಕೊಳ್ತೇನೆ ಎಂದು ಯಾಕೆ ಕರೀಲಿಲ್ಲ? ಯಾಕೆ ಅವರು ಕಾಂಪ್ರಮೈಸಿಗಾಗಿ ಕರೀಲಿಲ್ಲ ಅವರನ್ನು? ಹೇಳ್ಬೋದು ಉತ್ತರ ಯಾರಿಗಾದರೂ? ಯಾಕೆ ಕರೀಲಿಲ್ಲ? ಅವರು ಹೋಗುವುದು ನಾಶದ ಕಡೆಗೆ. ಅಲ್ಲಿ ತನ್ನ ಕಣ್ಮುಂದಿಂದ ಹೋಗುವರೆಲ್ಲರೂ ನಾಶ ಹೊಂದ್ತಾರೆ. ಯಾರೆಲ್ಲ ಉದ್ಧಾರ ಆಗಬೇಕು, ಉದ್ಧಾರ ಆಗಬೇಕಾದವರು ನರಪುತ್ರನ ಮಾಂಸ ತಿನ್ನಲೇಬೇಕು. ಪ್ರಬೋಧನೆ ಕೊಟ್ಟಿದ್ದಾರೆ. ಅವ್ರ ಕಣ್ಮು ಮುಂದೆ ಎಲ್ಲ ಹೊರಟು ಹೋಗುವಾಗ ಯೇಸು ಕ್ರಿಸ್ತರು ಅವರನ್ನು ಹಿಂದಕ್ಕೆ ಕರೆಯಲಿಲ್ಲ. ಯಾಕೆ ಹೇಳ್ಬೋದಾ? ಯಾವ ಬದಲಾವಣೆ, ಯಾವ ರೀತಿಯ ಬದಲಾವಣೆ ಅವರಿಗೆ ಇರಲಿಲ್ಲ. ಅದಲ್ಲ ವಿಷಯ. ಕಾಂಪ್ರಮೈಸ್ ಮಾಡಬೇಕಿದ್ರೆ ನಾನು ಕೊಟ್ಟ ಪ್ರಬೋಧನೆಯಲ್ಲಿ ತಪ್ಪಿರಬೇಕು, ಬೇಡಬೇಕು? ನಾನು ಕೊಟ್ಟ ಪ್ರಬೋಧನೆಯಲ್ಲಿ ತಪ್ಪಿದ್ರೆ ನೀವೀಗ ನನ್ನ ಪ್ರಬೋಧನೆ ಕೇಳುವಾಗ ನಾನು ತಪ್ಪು ಪ್ರಬೋಧನೆ ಕೊಟ್ಟರೆ ನೀವು ಹೋಗುವಾಗ, ಅಲೋ ಪ್ರಿಯರ್ ಸಹೋದರರೇ ಬನ್ನಿರಿ, ನಾನು ತಪ್ಪು ಹೇಳಿದ್ದೇನೆ, ನಾನು ತಿದ್ದಿಕೊಳ್ತೇನೆ ಅಂತೇಳಿ ಕರಿಬೇಕಿತ್ತು. ಹೌದಲ್ವಾ? ಯೇಸು ಕ್ರಿಸ್ತರು ಕೊಟ್ಟ ಪ್ರಬೋಧನೆಯಲ್ಲಿ ತಪ್ಪುಂಟಾ? ಅವರು ಸುಳ್ಳು ಹೇಳಿದ್ರ? ಇಲ್ಲ, ಅವರು ಹೇಳಿದ ನಿಜ. ಸತ್ಯ ಯಾವತ್ತೂ ಸುಳ್ಳಾಗುವುದಿಲ್ಲ. ಸತ್ಯಕ್ಕೆ ಸುಳ್ಳಿಗೆ ಸತ್ಯವನ್ನು ಕಾಂಪ್ರಮೈಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತನ್ನ ಕಣ್ಮುಂದೆಯಿಂದಲೇ ಹೋದ ಜನರನ್ನು ಕಾಂಪ್ರಮೈಸ್ಗಾಗಿ ಯೇಸು ಕ್ರಿಸ್ತರು ಕರೀಲಿಲ್ಲ. ಯಾಕಂತ ಹೇಳಿದರೆ ಅವರು ಕೊಟ್ಟ ಪ್ರಬೋಧನೆ, ಅವರು ನುಡಿದ ಮಾತು ನಿಜ, ಸತ್ಯ. ಮನುಷ್ಯ ಪುತ್ರನ, ನರಪುತ್ರನ ಮಾಂಸವನ್ನು ತಿನ್ನುವರು ಮಾತ್ರ ಜೀವ ಹೊಂದುತ್ತಾರೆ, ಜೀವೋದ್ಧಾರ ಆಗ್ತದೆ. ನರಪುತ್ರನ ಮಾಂಸ, ಯೇಸು ಕ್ರಿಸ್ತರ ಶರೀರ ತಿನ್ನದ ಯಾರಿಗೂ ಜೀವ
ಇಲ್ಲ ಅಂತ ಪ್ರಭು ಕ್ರಿಸ್ತರು ಕೊಟ್ಟು ಅದಕ್ಕೋಸ್ಕರ ಅವರನ್ನು ಕರೀಲಿಲ್ಲ. ಅದು ಮಾತ್ರವಲ್ಲ, ಇದನ್ನು ತಿಳಿದುಕೊಳ್ಳದೆ 12 ಮಂದಿ ಶಿಷ್ಯರಿದ್ದಾರೆ. ಅಲ್ಲಿ 12 ಮಂದಿ ಶಿಷ್ಯರು ಎಲ್ಲರೂ ಹೋದ ನಂತರ ಪ್ರಭು ಕ್ರಿಸ್ತರು ಅವರ ಮುಖಕ್ಕೆ ನೋಡಿ ಹೇಳ್ತಾರೆ, ಯಾಕೆ ನಿಂತ್ಕೊಂಡಿದ್ದೀರಾ? ನರಗುತ್ರನ ಮಾಂಸದಲ್ಲಿಗೆ ತಯಾರಿದ್ದೀರಾ? ನೀವು ಯಾಕೆ ನಿಂತ್ಕೊಂಡಿದ್ದೀರಾ? ನಿಮಗೆ ಬೇಕಾದರೂ ಕೂಡ ಹೋಗ್ಬೋದು ಅಂತ ಹೇಳಿ ಪ್ರಬೋಧನೆ ಕೊಟ್ಟರು. ಪ್ರೈಸ್ ದಿ ಲಾರ್ಡ್. ನಿಮಗೆ ಬೇಕಾದರೂ ಕೂಡ ಹೊರಟು ಹೋಗ್ಬೋದು. ಪ್ರಿಯರೇ, ಇಲ್ಲಿ ನಡೆದಿದ್ದೀರಿ, ನೀವು ಈ ಪ್ರಬೋಧನೆಯನ್ನು ಆಲಿಸ್ತಾ ಇದ್ದೀರಿ. ನಾನು ಕೊಡುವಂಥ ಪ್ರಬೋಧನೆ ನಿಜವಾದ ಪ್ರಬೋಧನೆ, ಸತ್ಯವಾದ ಪ್ರಬೋಧನೆ. ನರಪುತ್ರನ ಮಾಂಸ ಪ್ರತಿ ದಿವಸ ಪರಮಪೂಜೆಯಲ್ಲಿ ಈ ಪರಪ್ರಸಾದ ಮುಖ ನಾವು ಸ್ವೀಕರಿಸ್ತೇವೆ. ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲದವರಿಗೆ ಬೇಕಾದರೆ ಹೋಗ್ಬೋದು. ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲದವರಿಗೆ ಧ್ಯಾನಕೂಟದ ಅವಶ್ಯಕತೆ ಇಲ್ಲ, ಹೋಗ್ಬೋದು. ಯಾಕೆಂತ ಹೇಳಿದರೆ ಪ್ರಭು ಕ್ರಿಸ್ತರ ಕೊನೆಯ ಪ್ರಬೋಧನೆ. ಆ ಪ್ರಬೋಧನೆಯನ್ನು ನಾನು ಪ್ರಬೋಧಿಸ್ತಾ ಇದ್ದೇನೆ. ನಮ್ಮ ಜೀವನದ ಕೇಂದ್ರ ಬಿಂದು ಪರಪ್ರಸಾದ. ಈ ಪ್ರಸಾದ ಕುರಿತು ತಿಳುವಳಿಕೆ ಇಲ್ಲದೆ, ಅರಿವಿಲ್ಲದೆ, ಇದರಲ್ಲಿ ನಂಬಿಕೆ ಇಲ್ಲದೆ ಇದ್ದರೆ ಖಂಡಿತವಾಗಿ ಹೋಗ್ಬೋದು. ಇದನ್ನೇ ಯೇಸು ಕ್ರಿಸ್ತರು ತನ್ನ 12 ಮಂದಿ ಶಿಷ್ಯರಿಗೆ ಹೇಳಿದ್ದು, ನಿಮಗೆ ಕೂಡ ಹೋಗಬೇಕಾದ್ರೆ ಹೋಗ್ಬಹುದು. ಹೋಗ್ಲಿಕ್ಕಿದ್ದೀರಾ? ನೀವು ಹೋಗ್ಬೋದು. ಹೋಗ್ತೀರಾ? ನಾನು ನಿಮ್ಮನ್ನು ಹಿಂದಕ್ಕೆ ಕರೆಯುವುದಿಲ್ಲ. ಸತ್ಯ ಯಾವತ್ತೂ ಸತ್ಯ, ಸತ್ಯ ಯಾವತ್ತೂ ಅಸತ್ಯ ಆಗುವುದೇ ಇಲ್ಲ. ಯೇಸು ಕ್ರಿಸ್ತರ ಶರೀರವನ್ನು ನಾವು ಪ್ರತಿ ದಿವಸ ರೊಟ್ಟಿ ರೂಪದಲ್ಲಿ ಸ್ವೀಕರಿಸುತ್ತೇವೆ. ಅದಕ್ಕೆ ಶಿಷ್ಯರಲ್ಲಿ ಪೇತ್ರ ಹೇಳ್ತಾನೆ, ಪ್ರಭುವೇ, ನಾವು ಎಲ್ಲಿ ಹೋಗಲಿ? ನಾವು ಎಲ್ಲಿ ಹೋಗಲಿ? ಎಲ್ಲಿಂದ ನಮಗೆ ಜೀವೋದ್ಧಾರ ಆಗುತ್ತದೆ? ನಿನ್ನನ್ನು ಬಿಟ್ಟು, ನೀವು ಕೊಡುವ ನಿನ್ನ ರೊಟ್ಟಿಯನ್ನು ಬೇಡ ಅಂತೇಳಿ ಬಿಟ್ಟು ಎಲ್ಲಿಂದ ನಮಗೆ ಜೀವೋದ್ಧಾರ ಆಗ್ತದೆ? ನೀವು ನುಡಿಯುವುದೆಲ್ಲ ಜೀವದ ಸಂದೇಶವಲ್ಲವೇ? ನಿತ್ಯ ಜೀವದ ಪ್ರಬೋಧನೆಯನ್ನು ಕೊಡ್ತಾ ಇದ್ದೀರಲ್ಲವೇ? ನಿತ್ಯ ಜೀವದ ಆಹಾರದ ಕುರಿತು ಪ್ರಬೋಧನೆ ಮಾಡ್ತಾ ಇದ್ರಲ್ಲಿ ಇದರಲ್ಲಿ ಅದನ್ನು ನಾವು ಎಲ್ಲಿಗೆ ಹೋಗಲಿ? ನಾವು ಎಲ್ಲಿಗೆ ಹೋಗಲಿಕ್ಕೆ ಇಲ್ಲ. ಪ್ರಿಯರೇ, ನಾವು ಭಾಗ್ಯವಂತರು. ನಮಗೋಸ್ಕರ ಪವಿತ್ರಾತ್ಮ ಭರಿತನಾಗಿ ಸಂತ ಪೇತ್ರನು ಅವತ್ತು ಹೇಳಿದರು, ಹೌದು ಪ್ರಭುವೇ, ನೀವು ಕೊಡುವಂಥ ಪ್ರಬೋಧನೆ ನಿತ್ಯ ಜೀವದ ಪ್ರಬೋಧನೆ, ಅದು ನಮಗೆ ಬೇಕು ಅಂತ ಹೇಳಿ ಅವರು ಒಪ್ಪಿಕೊಂಡು ಅವನನ್ನು ಹಿಂಬಾಲಿಸಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ನಿಲ್ಲೋಣ, ಒಂದು ನಿಮಿಷ ಎದ್ದು ನಿಲ್ಲೋಣ. ಎಷ್ಟು ಅಮೂಲ್ಯವಾದ ಈ ಪರಪ್ರಸಾದದ ಮಕ್ಕಳಾಗಿ ನಾವು ಇದ್ದೇವೆ. ನಾವು ನಮ್ಮ ಕ್ರೈಸ್ತವ ಜೀವನದ ವಿಶ್ವಾಸದ ಕೇಂದ್ರವಾಗಿದೆ ಪರಪ್ರಸಾದ. ಇದನ್ನು ನಂಬುವರು, ಇದನ್ನು ಸ್ವೀಕರಿಸುವವರಿಗೆ ಮಾತ್ರ ನಿತ್ಯ ಜೀವನ. ನರಪುತ್ರನು ಮಾನವ ರೂಪ ಧರಿಸಿ ಈ ಧರೆಗೆ ಇಳಿದು ಬಂದದ್ದು ಪ್ರತಿಯೊಬ್ಬರಿಗೆ ಜೀವ ಕೊಡಲಿಕ್ಕೋಸ್ಕರ. ಯಾರು ನಾಶ ಹೊಂದಬಾರದು. ಈ ಕಿರಿಯವರಲ್ಲಿ ಯಾರು ಕೂಡ ನಾಶ ಹೊಂದದೆ ಎಲ್ಲರೂ ರಕ್ಷಣೆ ಹೊಂದಬೇಕೆಂದ ಆಸೆಯಿಂದ ಈ ಪ್ರಭು ಕ್ರಿಸ್ತರು ಈ ಭೂಮಿಗೆ ಬಂದರು. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 14ನೇ ವಾಕ್ಯ. ಈ ಕಿರಿಯವರಲ್ಲಿ ಯಾರು ನಾಶ ಹೊಂದುವುದು ಪಿತದೇವನ ಹಿಂಗಿತವಲ್ಲ, ಎಲ್ಲರೂ ಉದ್ಧಾರ ಆಗಬೇಕು. ಅಷ್ಟು ಸಂತೋಷದಿಂದ ಆ ರಕ್ಷಣೆಯ ಸಂಕೇತವಾಗಿ ಪ್ರಭು ಕ್ರಿಸ್ತರು ತನ್ನನ್ನು ತಾನೇ ರೊಟ್ಟಿ ರೂಪದಲ್ಲಿ ಅಡಗಿಸಿಟ್ಟಿದ್ದಾರೆ. ಆ ಪರಮ ಪ್ರಸಾದ ನೋಡುವಾಗ ಅದು ರೊಟ್ಟಿಯ ರೂಪದಲ್ಲೇ ಇದೆ. ಆದರೆ ಪ್ರಭು ಕ್ರಿಸ್ತರಿಗೆ ಆ ರೊಟ್ಟಿಯಲ್ಲಿ ತನ್ನ ಶಾರೀರಿಕವಾದ ಸಾನ್ನಿಧ್ಯವನ್ನು ಅಡಗಿಸಿಟ್ಟುಕೊಂಡು, ತನ್ನ ಡಿವಿನಿಟಿಯನ್ನು, ದೈವಿಕತೆಯನ್ನು ಅದರಲ್ಲಿ ಮುಚ್ಚಿಟ್ಟುಕೊಂಡು ಪ್ರತಿಯೊಬ್ಬರಿಗೆ ಸನ್ನಿಧಾನಕ್ಕೆ ಬರಲಿಕ್ಕೆ ತಯಾರಾಗಿಕೊಂಡೇ ಇದ್ದಾರೆ. ಅದನ್ನು ನಂಬುವವರು ಕರಗಳನ್ನೆತ್ತಿ ಸ್ತುತಿಸಿ ಆರಾಧಿಸಿ ಮಹತ್ವಪಡಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಆರಾಧನೆ. ಪರಮಪ್ರಸಾದದಲ್ಲಿ ಇದ್ದುಕೊಂಡು ನಮ್ಮನ್ನು ಇವತ್ತು ಕೂಡ ಜೀವವನ್ನು ನೀಡುತ್ತಿರುವಂತಹ ಪ್ರಭು ಕ್ರಿಸ್ತರೇ ನಾವು ನಂಬುತ್ತೇವೆ. ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಆರಾಧನೆ, ಆರಾಧನೆ, ಆರಾಧನೆ. ಪರಮಪ್ರಸಾದದಲ್ಲಿ ಜೀವನ ನೀಡುತ್ತಿರುವಂತಹ ಯೇಸು ಕ್ರಿಸ್ತರೇ, ಇದನ್ನು ನಂಬುವಂತಹ ವಿಶ್ವಾಸವನ್ನು ಪವಿತ್ರಾತ್ಮ ಮುಖಾಂತರ ನಮಗೆ ದಯಪಾಲಿಸಲು ಪ್ರಾರ್ಥಿಸುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರಗಳನ್ನೆತ್ತಿ ಸ್ತುತಿಸಿ ಮಹಿಮೆಪಡಿಸೋಣ. ನಾವೆಷ್ಟು ಭಾಗ್ಯವಂತರಾಗಿದ್ದೇವೆ, ನಾವೆಷ್ಟು ಶ್ರೇಷ್ಠರಾಗಿದ್ದೇವೆ, ಭಾಗ್ಯವಂತರಾದ ಮನುಷ್ಯರಾಗಿದ್ದೇವೆ. ದೇವರು ತನ್ನಂತಾನೇ ಶೂನ್ಯಗೊಳಿಸಿ ಮಾನವ ರೂಪವನ್ನು ಧರಿಸಿ ಪರಮಪ್ರಸಾದದಲ್ಲಿ ಇದ್ದುಕೊಂಡು ಇವತ್ತು ಕೂಡ ನನ್ನ ಜೀವನಕ್ಕಾಗಿ ನನ್ನ ಜೀವನಕ್ಕೆ ಬರ್ತಾ ಇದ್ದಾರೆ ರೊಟ್ಟಿ ರೂಪದಲ್ಲಿ. ಪ್ರಭುವೇ ಆರಾಧನೆ, ಪ್ರಭುವೇ ವಂದನೆ. ವಿಶ್ವಾಸದ ಪುಣ್ಯವನ್ನು ಕೊಟ್ಟು ನನ್ನ ಕರಗಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ವೀ ಆರಾಧನೆ, 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 ಆರಾಧನೆ. ನನ್ನನು ಶುದ್ಧೀಕರಿಸು ಯೇಸುವೇ, ಎನ್ನಾತ್ಮವನು ದೇಹವನು ಪೂರ್ಣವಾಗಿ ಶುದ್ಧೀಕರಿಸು ಯೇಸುವೇ, ಶುದ್ಧೀಕರಿಸು ಯೇಸುವೇ, ನನ್ನನು ಶುದ್ಧೀಕರಿಸು ಓ ಯೇಸುವೇ.
ಶಾಂತವಾಗಿ ಕುಳಿತುಕೊಳ್ಳಿರಿ. ಕಾಲ್ವಾರಿ ಬೆಟ್ಟದಲ್ಲಿ ತನ್ನ ಜೀವವನ್ನೇ ಅರ್ಪಿಸಿಕೊಂಡು ಮಾನವ ಕುಲಕ್ಕೆ ರಕ್ಷಣೆ ನೀಡಿದ ಪ್ರಭು ಕ್ರಿಸ್ತರು ಇವತ್ತು ಕೂಡ ಬಲಿಯಾಗ್ತಾರೆ. ಈ ಬಲಿಪೀಠದಲ್ಲಿ ನನ್ನ ನಾಮದಲ್ಲಿ ನೀವು ಒಂದುಗೂಡುವಾಗ ನನ್ನ ಸ್ಮರಣೆಗಾಗಿ ಇದನ್ನು ಆಚರಿಸಿರಿ ಅಂಥೇಳಿ ಪರಮಪ್ರಸಾದವನ್ನು ಸ್ಥಾಪಿಸಿದ ಪ್ರಭು ಕ್ರಿಸ್ತರು ಪ್ರತಿಯೊಂದು ಬಲಿ ಪೂಜೆಯಲ್ಲಿ ಕೂಡ ನಮ್ಮ ಪ್ರತಿಯೊಬ್ಬರ ಪಾಪದಕ್ಕೆ ಪರಿಹಾರವಾಗಿ ಮುರಿಯಲ್ಪಡ್ತಾರೆ, ಮರಣ ಹೊಂದ್ತಾರೆ. ಕಾಲ್ವರಿ ಬೆಟ್ಟದಲ್ಲಿ ಜೀವಾರ್ಪಣೆ ಮಾಡುವ ಸಂದರ್ಭ, ಪಿತದೇವನೇ, ನಿಮ್ಮ ಕರಗಳಲ್ಲಿ ನನ್ನ ಆತ್ಮವನ್ನು ಸಮರ್ಪಿಸುತ್ತೇನೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿರಿ. ಯುಗಾಂತ್ಯದವರೆಗೆ ನಿಮ್ಮ ಸಂಗಡ ಇರುವುದೇ ನನಗೆ ಸಂತೋಷದಾಯಕ ವಿಷಯ. ಪಾಪಿಷ್ಠರಾದ ಬಲಹೀನತರಾದ ಈ ಮಾನವರೊಂದಿಗೆ ನನಗೆ ಜೀವಿಸಲೇಬೇಕು. ಅದಕ್ಕೆ ನಾನು ರೊಟ್ಟಿ ರೂಪದಲ್ಲಿ ನನ್ನ ಸಾನ್ನಿಧ್ಯವನ್ನು ಅಡಗಿಸಿಡಬೇಕು. ತೀರ್ಮಾನವನ್ನು ತೆಗೆದುಕೊಂಡ ಪ್ರಭು ಕ್ರಿಸ್ತರು ಪಾಸ್ಕಾ ಹಬ್ಬದ ಆ ದಿವಸ ತನ್ನ ಶಿಷ್ಯರನ್ನು ಬಳಿಗೆ ಕರೆದು, ಇವತ್ತಿನ ಈ ಭೋಜನ ನಿಮ್ಮ ಸಂಗಡ ಇರಬೇಕೆಂಬುದೇ ನನ್ನ ಆಸೆ. ಶಿಷ್ಯರನ್ನು ಕಳುಹಿಸಿಬಿಟ್ಟು ಮಾರ್ಕನ ಆ ಮನೆಯ ಮಳಿಗೆಯಲ್ಲಿ ಜೊತೆ ಸೇರಿ ಆ ಪಾಸ್ಕ ಹಬ್ಬವನ್ನು ಆಚರಿಸಿದರು. ಅವರೆಲ್ಲರೂ ಊಟ ಮಾಡುತ್ತಿರುವಾಗ ಯೇಸು ಸ್ವಾಮಿ ರೊಟ್ಟಿಯನ್ನು ತೆಗೆದುಕೊಂಡು ದೈವಸ್ತುತಿ ಮಾಡಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡುತ್ತಾ, ಇದನ್ನು ತೆಗೆದುಕೊಂಡು ಎಲ್ಲರೂ ಭುಜಿಸಿರಿ, ಇದು ನನ್ನ ಶರೀರ ಎಂದರು. ಬಳಿಕ ಪಾನಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಅವರಿಗೆ ಕೊಡುತ್ತಾ ಇಂತೆಂದರು, ಇದರಲ್ಲಿ ಇರುವುದನ್ನು ಎಲ್ಲರೂ ಪಾನ ಮಾಡಿರಿ, ಇದು ನನ್ನ ರಕ್ತ, ಸಮಸ್ತ ಜನರ ಪಾಪ ಕ್ಷಮೆಗಾಗಿ ಸುರಿಸಲಾಗುವ ಒಡಂಬಡಿಕೆಯ ರಕ್ತ. ನಾನು ನನ್ನ ಪಿತನ ಸಾಮ್ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ಪುನಃ ಕುಡಿಯುವ ತನಕ ಇದು ನಾನು ಕುಡಿಯುವುದಿಲ್ಲ. ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣೆಗಾಗಿ ಇದನ್ನು ಮಾಡಿರಿ. ಕಣ್ಣುಗಳನ್ನು ತೆರೆಯೋಣ. ನಮಗೆ ನೀವು ನನ್ನ ನಾಮದಲ್ಲಿ ಒಂದು ಸೇರುವಾಗ ನನ್ನ ಸ್ಮರಣೆಗಾಗಿ ಇದನ್ನು ಆಚರಿಸಿರಿ ಎಂದು ಆಜ್ಞೆ ನೀಡಿದ ಆ ಪ್ರಭು ಕ್ರಿಸ್ತರ ಬಲಿ ಅರ್ಪಣೆಗೆ ನಮಗೆ ಸಿದ್ಧರಾಗೋಣ. ಪೂರ್ಣ ನಂಬಿಕೆಯಿಂದ, ದೃಢ ನಂಬಿಕೆಯಿಂದ, ವಿಶ್ವಾಸದಿಂದ, ಕೃತಜ್ಞತಾ ಮನೋಭಾವದಿಂದ ಈ ಬಲಿ ಅರ್ಪಣೆಗಾಗಿ ನಮಗೆ ತಯಾರಾಗೋಣ. ಈಗ ಬಲಿ ಅರ್ಪಣೆಯ ಬಲಿಪೂಜೆಯ ಸಮಯ. ಆಲಿಸಿದ ಪ್ರಬೋಧನೆಯ ಪ್ರಕಾರ ಹೃದಯಪೂರ್ವಕವಾಗಿ ಪೂರ್ಣ ನಂಬಿಕೆಯಿಂದ ಬಲಿಯಲ್ಲಿ ಭಾಗಿಗಳಾಗುವಾಗ ನಮಗೆ ಲಭಿಸುವಂಥದ್ದು ಅಮರ ಜೀವನ. ಯಾಕೆಂತೇಳಿದರೆ ಪರಮಪ್ರಸಾದ ಅಮರ ಜೀವನದ ಆಹಾರವಾಗಿದೆ. ಇದು ಈಗ ಪೂಜೆಯ ಸಮಯ ಯಾವುದರಿಂದ ನನಗೆ ಒಂದು ರಿಕ್ವೆಸ್ಟ್ ಇದೆ ನಿಮ್ಮ ಹತ್ರ. ಹೊರಗೆ ಹೋಗಿ ನೀರು ಕುಡಿದು ಬರುವಾಗ ಯಾರು ಮಾತಾಡದೆ ನಿಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಂಡು ಈ ಬಲಿ ಪೂಜೆಗೆ ಬರಬೇಕು. 5 ನಿಮಿಷ ವಿರಾಮ ಇದೆ. ವಿರಾಮದ ಸಮಯದಲ್ಲಿ ನೀವು ಹೊರಗೆ ಹೋಗಿ ನೀರು ಕುಡಿದು ಬೇಗನೆ ಈ ಆಲಯಕ್ಕೆ ಬರಬೇಕು ಬಲಿ ಪೂಜೆಗೋಸ್ಕರ. ಅದಕ್ಕೆ ನೀವು ನಿಮ್ಮನ್ನೇ ಸಿದ್ಧ ಮಾಡಿಕೊಳ್ಳುವಂಥದ್ದು. ಯೇಸು ಕ್ರಿಸ್ತರು ತನ್ನ ಪ್ರಿಯ ಶಿಷ್ಯರನ್ನು ಕಳಿಸಿ ಸಿದ್ಧತೆಗಳನ್ನು ಮಾಡಿಟ್ರು. ಆ ರೀತಿಯಲ್ಲಿ ನಿಮ್ಮ ಹೃದಯಗಳನ್ನು ಸಿದ್ಧಪಡಿಸೋಕ್ಕೋಸ್ಕರ 5 ನಿಮಿಷ ಕೊಡ್ತಾ ಇದ್ದೇನೆ. ಹೃದಯವನ್ನು ಶುದ್ಧೀಕರಿಸಿಕೊಳ್ಳಿರಿ. ಒಂದು ವೇಳೆ ಪಾಪ ನಿವೇದನೆ ಮಾಡದಿದ್ದರೆ ಪಾಪ ನಿವೇದನೆ ಮಾಡಲಿಕ್ಕೆ ಅವಕಾಶ ಗುರುಗಳಿದ್ದಾರೆ, ಅದು ಮಾಡಲಿಕ್ಕಿದ್ದವರು ಮಾಡಿ. ಅಥವಾ ಕೂಡಲೇ ನಾನು ಇದಾನಾದ ಕೂಡಲೇ ಪಾಪ ನಿವೇದನೆ ಮಾಡ್ತೇನೆ ಎಂಬ ನಿರ್ಧಾರವನ್ನು, ಪ್ರತಿಜ್ಞೆಯನ್ನು ಮಾಡಿ ಪ್ರಭು ಕ್ರಿಸ್ತರಿಗೆ ಸಮರ್ಪಿಸಿ ಹೃದಯವನ್ನು ಶುದ್ಧೀಕರಿಸಿಕೊಂಡು ಸಂತೋಷದಿಂದ ಬಲಿ ಅರ್ಪಣೆಗಾಗಿ ನಮಗೆ ಈ ಆಲಯಕ್ಕೆ ಬರೋಣ. 5 ನಿಮಿಷ ವಿರಾಮ. ಪ್ರೈಸ್ ದ ಲಾರ್ಡ್. ಹಲ್ಲೇಲೂಯ್ಯ. ಕರಗಳೆತ್ತಿ ಹಲ್ಲೇಲೂಯ್ಯ, ಹಲ್ಲೇಲೂಯ್ಯ. ಹೊರಗೆ ಹೋಗಿ ಬೇಗ ಬನ್ನಿ ಬಲಿ ಪೂಜೆಗೋಸ್ಕರ.
ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಬಲಿಪೂಜೆಯನ್ನು ಇವತ್ತು ಕೊಟ್ಟಿದ್ದಾರೆ. ಉಪಕಾರ ಸ್ಮರಣೆ ಮಾಡುತ್ತಾ ಕ್ರಿಸ್ಟಿನ್ ಪಿಂಟೋ, ಶರ್ಲಿ ಆ್ಯಂಟೋನಿ, ಮರಿಯಾ ಮತ್ತು ಕುಟುಂಬ, ಅಗುಸ್ಟಿನ್ ನೊರೋಣ್ಣ, ಅಮಿತ್ ಕಿರಣ್, ಸಿಸಿಲಿಯಾ ಡಿಸೋಜಾ ಅವರಿಗೆ ಆರೋಗ್ಯ ಸಿಗಲಿಕ್ಕಾಗಿ, ವೀನಾ ಸೈಮಾನ್ ಒಳ್ಳೆಯ ಜೀವನ ನಡೆಸಲಿಕ್ಕಾಗಿ, ಫಿಲೋಮಿನಾ ಡಿಸೋಜಾ ಮತ್ತು ಕುಟುಂಬ, ಹ್ಯಾಡ್ನಿ ಮರಿಯಾ ಮತ್ತು ಕುಟುಂಬ, ಲಿಯೋ ಡಿಸೋಜಾ, ಉದಯ ಪೆರ್ಮನ್ನೂರು ಇವರು ಈ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಹಾಗೂ ಸತ್ತವರ ಆತ್ಮಗಳಿಗಾಗಿ ಈ ಬಲಿಪೂಜೆಯನ್ನು ಕೊಟ್ಟಿದ್ದಾರೆ. ಮರಿಯಾ ಮತ್ತು ಕುಟುಂಬ, ಆಲ್ಫ್ರೆಡ್ ಡಿ ಅಲ್ಮೇರಾ, ಮೇರಿ ಲೋಬೋ, ಆಂಚಲಿನಾ ಡಿಸೋಜಾ, ಫಿಲೋಮಿನಾ ಡಿಸೋಜಾ, ಹ್ಯಾಡ್ನಿ ಡಿಸೋಜಾ, ಕಾರ್ನೆಲಿಯಸ್ ಡಿಸೋಜಾ, ಮರಿಯಾ ಜ್ಯೋತಿ ಮತ್ತು ಕುಟುಂಬ, ಹ್ಯಾಡ್ನಿ ಮರಿಯಾ ಮತ್ತು ಕುಟುಂಬ, ಅಬ್ರೋಚಿನ್ ಡಿಸೋಜಾ, ಆಲಿಸ್ ಮೇರಿ ಪಿಂಟೋ, ವಿಜಯ ಡಿಸೋಜಾ, ರಾಬರ್ಟ್ ಕ್ರಾಸ್ತಾ ಇವರೆಲ್ಲ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲ ಕೋರಿಕೆಗಳನ್ನು ಕೂಡ ಈ ಬಲಿಪೂಜೆಯಲ್ಲಿ ಸಮರ್ಪಣೆ ಮಾಡುತ್ತಾ ಈ ಬಲಿಪೂಜೆಯನ್ನು ನಾವು ಅರ್ಪಿಸೋಣ.
ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಗುರುಗಳು ಪರಮಪ್ರಸಾದ ಬಗ್ಗೆ ವಾಕ್ಯ ಹೇಳಿದ್ರಲ್ವಾ? ಪ್ರೈಸ್ ದಿ ಲಾರ್ಡ್. ನಾವು ತುಂಬ ಬಲಿಪೂಜೆ ಸೇರಿದ್ದೇವೆ ಪ್ರಿಯರೇ. ಆದರೆ ಒಂದೊಂದು ಬಲಿಪೂಜೆ ಸೇರುವಾಗ ನಮ್ಮ ಮನಸ್ಸಲ್ಲಿ ಇರಬೇಕು, ಇದು ನನ್ನ ಕೊನೆಯ ಬಲಿಪೂಜೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಂದು ಬಲಿ ಅರ್ಪಣೆಯಲ್ಲಿ ದೇವರು ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಅರ್ಪಿಸಿದಂಥ ಒಂದು ಮರಣದ ತ್ಯಾಗವನ್ನು ಧ್ಯಾನಿಸಿ ಒಳ್ಳೆಯ ಒಂದು ಪರಿಶುದ್ಧ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳಲು ನಾವು ಸಿದ್ಧರಾಗೋಣ. ಒಂದು ನಿಮಿಷ ಕಣ್ಣುಗಳೆಲ್ಲರೂ ಮುಚ್ಕೊಳ್ಳೋಣ ಪ್ರಿಯರೇ. ಪರಮಪ್ರಸಾದವನ್ನು ಸ್ವೀಕರಿಸಿದಂಥ ಅನೇಕ ವ್ಯಕ್ತಿಗಳಲ್ಲಿ ನಾವು ಅದ್ಭುತವನ್ನು ಕಂಡಿದ್ದೇವೆ. ಬಲಿಪೂಜೆಯ ಸಮಯದಲ್ಲಿ ಅನೇಕ ಅದ್ಭುತಗಳನ್ನು ನಡೆದಿರುವಂಥ ಸನ್ನಿವೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಕಂಡಿದ್ದೇವೆ. ಒಂದೊಂದು ಬಲಿ ಅರ್ಪಣೆಯಲ್ಲಿ ಯಾಜಕರ ಮುಖಾಂತರ ಯೇಸು ಸ್ವಾಮಿ ಇಳಿದು ಬಂದು ಆ ಬಲಿಯಲ್ಲಿ ನಮ್ಮೊಂದಿಗೆ ವಾಸ ಮಾಡುತ್ತಾರೆ. ಈ ಒಂದು ಬಲಿಪೂಜೆ ನಮ್ಮ ಜೀವನಕ್ಕೆ ಒಂದು ಹೊಸ ದೈವಾನುಭವವನ್ನು ನೀಡಲಿ. ಪರಮ ಪ್ರಸಾದವಾಗಿರುವಂಥ ಯೇಸುವನ್ನು ಇನ್ನು ಹೆಚ್ಚಾಗಿ ನಾನು ವಿಶ್ವಾಸವಿಡಲು, ಪ್ರೀತಿಸಲು ಈ ಧ್ಯಾನಕೂಟ, ಈ ಬಲಿಪೂಜೆ ನನಗೆ ಸಾಧ್ಯವಾಗಲಿ. ವಿಶ್ವಾಸದ ಕಣ್ಣುಗಳಿಂದ ಈ ಬಲಿಪೂಜೆಯಲ್ಲಿ ನಾವು ಪಾಲ್ಗೊಳ್ಳೋಣ ಪ್ರಿಯರೇ. ಎದ್ದು ನಿಂತುಕೊಳ್ಳೋಣ. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು, ರಕ್ಷಕ ಯೇಸುವಿಗೆ. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು, ರಕ್ಷಕ ಯೇಸುವಿಗೆ. ಜಯ ಘೋಷ ಮಾಡಿ ಸ್ವರ್ಗದೊಳ್ ಸೇರಿ ಸಂಗೀತ ಹಾಡುವೆವು, ಜಯ ಘೋಷ ಮಾಡಿ ಸ್ವರ್ಗದೊಳ್ ಸೇರಿ ಸಂಗೀತ ಹಾಡುವೆವು. ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತನ ಸ್ತುತಿಸುವೆವು, ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತನ ಸ್ತುತಿಸುವೆವು. ಕಣ್ಣುಗಳನ್ನು ಮುಚ್ಚಿ ಈ ಬಲಿಪೂಜೆಯನ್ನು ಪೂರ್ಣ ನಂಬಿಕೆಯಿಂದಲೂ ದೃಢ ವಿಶ್ವಾಸದಿಂದಲೂ ಅರ್ಪಿಸಲು ಸಹಾಯ ನೀಡಿ ಎಂದು ಈ ಪವಿತ್ರಾತ್ಮನಲ್ಲಿ ಬೇಡಿಕೊಳ್ಳೋಣ. ನಮ್ಮ ವ್ಯಕ್ತಿಯೊಬ್ಬರ ವೈಯಕ್ತಿಕವಾದ ಬೇಡಿಕೆಗಳನ್ನು ಈ ಪವಿತ್ರವಾದ ಬಲಿಪೀಠದಲ್ಲಿ ಸಮರ್ಪಿಸೋಣ.
ಕರ್ತನ ನಿಯಮವನನುಸರಿಸಿ ಬಲಿ ಪೂಜೆಯ ಮಾಡೋಣ. ಒಂದೇ ಮನದಲ್ಲಿ ಹೃದಯದಲ್ಲಿ ದೇವಾಲಯ ಸೇರೋಣ. ನಮ್ಮಯ ಹೃದಯದ ಅಳತೆಯ ಮಾಡಿ ಚಿತ್ತದ ಶಾಂತಿಯ ಭಕ್ತಿಯ ಮಾಡಿ ಪ್ರಕರಣ ಶುದ್ಧಿಯ ಎಣ್ಣೆಯ ನೀಡಿ ದೇಹಾತ್ಮವನ್ನೇ ಬೆಳಕಲು ಮಾಡಿ ಕ್ರಿಸ್ತನ ನಿಯಮವನ್ನನುಸರಿಸಿ ಬಲಿ ಪೂಜೆಯ ಮಾಡೋಣ. ಒಂದೇ ಮನದಲ್ಲಿ ಹೃದಯದಲ್ಲಿ ದೇವಾಲಯ ಸೇರೋಣ. ಮಕುನತದಲ್ಲಿ ದೇವರಿಗೆ ಮಹಿಮೆ 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 ಮಹಿಮೆ, ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ 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 ಶಾಂತಿ. ಮಕುನತದಲ್ಲಿ ದೇವರಿಗೆ ಮಹಿಮೆ 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 ಮಹಿಮೆ, ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ 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 ಶಾಂತಿ. ಮಕುನತದಲ್ಲಿ ದೇವರಿಗೆ ಮಹಿಮೆ 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 ಮಹಿಮೆ, ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ 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 ಶಾಂತಿ. ಪರಲೋಕದಲ್ಲಿರುವ ಪಿತದೇವನೇ, ಪರಿಪೂಜ್ಯವಾಗಲಿ ನಿನ್ನ ನಾಮವು. ಪರಿಪಾಲಕ ನೀ ಪಾವನ, ಪ್ರಭುದೇವನೇ ನೀ ಪಾವನ. ಪರಲೋಕದಲ್ಲಿರುವ ಪಿತದೇವನೇ, ಪರಿಪೂಜ್ಯವಾಗಲಿ ನಿನ್ನ ನಾಮವು. ಪರಿಪಾಲಕ ನೀ ಪಾವನ, ಪ್ರಭುದೇವನೇ ನೀ ಪಾವನ. ಬರಲಿ ನಿಮ್ಮಯ ರಾಜ್ಯವಿರಲಿ, ಆಗಲಿ ಚಿತ್ತವು ಭೂಪರದಲ್ಲಿ. ಅನುದಿನ ಭೋಜನ ನೀಡುತ್ತ ನೀನು ನಮ್ಮನ್ನು ಸಲಹು ಏ ಪಿತನೀನು. ಪರಲೋಕದಲ್ಲಿರುವ ಪಿತದೇವನೇ, ಪರಿಪೂಜ್ಯವಾಗಲಿ ನಿನ್ನ ನಾಮವು. ಪರಿಪಾಲಕ ನೀ ಪಾವನ, ಪ್ರಭುದೇವ
ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನಿಮ್ಮ ನಾಮದಲ್ಲಿ ಪೂರ್ಣ ನಂಬಿಕೆ ಇಟ್ಟು ನಿಷ್ಠೆಯಿಂದ ವಿಶ್ವಾಸ ನಿವೇದಿಸುವರನ್ನು ದೃಢಪಡಿಸಿರಿ. ದೇಹಾತ್ಮಗಳನ್ನು ಪಾವನಗೊಳಿಸುವಂಥ ಈ ಪರಿಹಾರ ರಹಸ್ಯಗಳನ್ನು ಅವರು ಪವಿತ್ರವಾಗಿ ನೆರವೇರಿಸಲಿ. ಅವರು ನಿರ್ಮಲ ಹೃದಯದಿಂದಲೂ ಪವಿತ್ರ ವಿಚಾರಗಳಿಂದಲೂ ನಿಮಗೆ ಯಾಜಕ ಸೇವೆಯನ್ನು ಸಲ್ಲಿಸುತ್ತಾ ನೀವು ದಯಪಾಲಿಸಿದ ಆತ್ಮೋದ್ಧಾರಕ್ಕಾಗಿ ನಿರಂತರವೂ ನಿಮಗೆ ಸ್ತುತಿಯನ್ನು ಅರ್ಪಿಸಲಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಪ್ರಭುವೇ, ನಿನ್ನ ಭವನದಲ್ಲಿ ಯಾರು ವಾಸ ಯೋಗ್ಯರು? ನಿನ್ನ ದಿವ್ಯ ಶಿಖರದಲ್ಲಿ ಯಾರು ವಿಶ್ರಮಾರ್ಹರು? ಯಾರು ವಿಶ್ರಮಾರ್ಹರು? ಪ್ರಭುವೇ, ಭವನದಲ್ಲಿ ಯಾರು ವಾಸ ಯೋಗ್ಯರು? ಸತ್ಯವನ್ನೇ ನುಡಿಯುವವನು ಸತ್ಯ ಸದಾಚಾರಿಯು. ದೋಷ ದೂರ ಸರಿಸುವವನು ತಾರತಮ್ಯ ಜ್ಞಾನಿಯು. ತಾರತಮ್ಯ ಜ್ಞಾನಿಯು. ಪ್ರಭುವೇ, ನಿನ್ನ ಭವನದಲ್ಲಿ ಯಾರು ವಾಸ ಯೋಗ್ಯರು? ಚಾಡಿಯನ್ನು ಹೇಳದವರು ಚಾರಿತ್ರ್ಯದಲ್ಲಿ ಶುದ್ಧರು. ಕೇಳಲೆಂದು ಮಾಡದವರು ಕೇಡಾಳಿತನರು. ಕೇಡಾಳಿತನರು. ಪ್ರಭುವೇ, ನಿನ್ನ ಭವನದಲ್ಲಿ ಯಾರು ವಾಸ ಯೋಗ್ಯರು? ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮ ಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು ಸೃಷ್ಟಿಕರ್ತರೂ ಆದ ನಿಮ್ಮನ್ನು ನಿರಂತರವೂ ಸ್ತುತಿಸಿ ಮಹಿಮೆಪಡಿಸುತ್ತೇವೆ. ಪಿತಾ, ಸುತ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ. ನಮೋ ನಮೋ ನಮನ.
ತನುವುದ್ಧಾರಕನೇ ನಮನ ಆತ್ಮೋದ್ಧಾರಕನೇ ನಮನ ತನುವುದ್ಧಾರಕನೇ ನಮನ ಆತ್ಮೋದ್ಧಾರಕನೇ ನಮನ ನಮೋ ನಮೋ ನಮನ ನಮೋ ನಮೋ ನಮನ ನಮೋ ನಮೋ ನಮನ ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನನ್ನ ಕರ್ತರೇ, ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುದ್ಧಾನಗೊಳಿಸುವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವರೂ ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ ಸದಾ ಕಾಲಕ್ಕೂ ಆಮೆನ್. ಪ್ರಣಾಮದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ, ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುಡಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀನು ಕರುಣೆಯನು, ಕರುಣೆಯನು, ಕರುಣೆಯನು. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನಿಮ್ಮ ಚೈತನ್ಯದಾಯಕ ಹಾಗೂ ದೈವಿಕವಾದ ಸಂದೇಶವನ್ನು ಆಲಿಸಿ ಗ್ರಹಿಸಿಕೊಳ್ಳುವಂತೆ ನಮ್ಮ ಬುದ್ಧಿಯನ್ನು ಬೆಳಗಿಸಿರಿ. ಆ ಮೂಲಕ ನಮ್ಮ ಆತ್ಮ ಶರೀರಗಳು ಯುಕ್ತವಾದ ಪ್ರೀತಿ, ಭರವಸೆ ಹಾಗೂ ಜೀವೋದ್ಧಾರದಿಂದ ಫಲದಾಯಕವಾಗುವಂತೆಯೂ ಸದಾಕಾಲವೂ ನಾವು ನಿಮ್ಮನ್ನು ಸ್ತುತಿಸುವಂತೆಯೂ ನಿಮ್ಮ ದಯೆಯಿಂದಲೂ ಅನುಗ್ರಹದಿಂದಲೂ ನಮಗೆ ಸಹಾಯ ನೀಡಿರಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾಕಾಲಕ್ಕೂ ಆಮೆನ್. ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರಿಕೆಯಿಂದ ವಾಚನ, ಅಧ್ಯಾಯ 11 ವಾಕ್ಯ 17ರಿಂದ 22 ತನಕ. ಈಗ ನಾನು ಹೇಳಲಿರುವ ವಿಷಯದಲ್ಲಿ ನಿಮ್ಮನ್ನು ಮೆಚ್ಚಲಾರೆ. ನೀವು ಸಭೆ ಸೇರುವುದು ಒಳಿತಿಗಿಂತಲೂ ಹೆಚ್ಚಾಗಿ ಕೇಡನ್ನೇ ಉಂಟು ಮಾಡುತ್ತಿದೆ. ಮೊದಲನೇದಾಗಿ ನೀವು ಸೇರುವ ಸಭೆಯಲ್ಲಿ ಪಂಗಡಗಳಿವೆ ಅಂತೆ. ಸ್ವಲ್ಪ ಮಟ್ಟಿಗಾದರೂ ಈ ಸಮಾಚಾರ ನಿಜವೆಂದು ನನಗನ್ನಿಸುತ್ತದೆ. ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಇರುವುದು ಸಹಜ. ಹಾಗಿರುವಾಗಲೇ ಪ್ರಾಮಾಣಿಕರು ಯಾರೆಂದು ಕಂಡುಕೊಳ್ಳಲು ಸಾಧ್ಯ. ಆದರೂ ನೀವೆಲ್ಲ ಒಂದಾಗಿ ಸೇರುವಾಗ ನೀವು ಮಾಡುವ ಭೋಜನ ಪ್ರಭುವಿನ ಭೋಜನವಲ್ಲ. ಏಕೆಂದರೆ ಭೋಜನ ಸಮಯದಲ್ಲಿ ಒಬ್ಬೊಬ್ಬನು ತಾನು ತಂದದ್ದನ್ನು ತಿನ್ನಲು ಇತರರಿಗಿಂತ ಮುಂಚಿತವಾಗಿ ಕುಳಿತುಕೊಳ್ಳುತ್ತಾನೆ. ಒಬ್ಬನು ಹಸಿದಿರುತ್ತಾನೆ, ಇನ್ನೊಬ್ಬನು ಕುಡಿದು ಮತ್ತನಾಗುತ್ತಾನೆ. ತಿನ್ನಲು ಕುಡಿಯಲು ನಿಮ್ಮ ಸ್ವಂತ ಮನೆಗಳಲ್ಲಿ ಇಲ್ಲವೇ? ನಿರ್ಗತಿಕರನ್ನು ನಾಚಿಕೆಗೇಡು ಮಾಡಬೇಡಿ. ದೇವರ ಸಭೆಯನ್ನು ಉಪೇಕ್ಷಿಸಬೇಕೆಂದಿರುವಿರೋ? ಇದರ ಬಗ್ಗೆ ನಿಮಗೆ ನಾನು ಏನು ಹೇಳಲಿ? ನಿಮ್ಮನ್ನು ಹೊಗಳುವುದೋ ತೆಗಳುವುದೋ? ಖಂಡಿತವಾಗಿ ನಿಮ್ಮನ್ನು ಹೊಗಳಲಾರೆ. ದೇವರ ವಾಕ್ಯವಿದು. ದೇವರಿಗೆ ಮಹಿಮೆಯಾಗಲಿ. ಎದ್ದು ನಿಂತ್ಕೊಳ್ಳೋಣ. ಹಲ್ಲೇಲೂಯ ನಮ್ಮ ಗೀತಾಂಜಲಿ, ಹಲ್ಲೇಲೂಯ ನಮ್ಮ ದೀಪಾಂಜಲಿ, ಹಲ್ಲೇಲೂಯ ನಮ್ಮ ಧೂಪಾಂಜಲಿ, ಹಲ್ಲೇಲೂಯ ನಮ್ಮ ಗೀತಾಂಜಲಿ. ಹೃದಯವ ತುಂಬಿದ ಭಾವಾಂಜಲಿ, ತವ ನಾಮ ವೈಭವರಾಗಾಂಜಲಿ, ಮಾಡುವೆ ದಿನನಿತ್ಯ ಉದಯಾಂಜಲಿ, ಹಲ್ಲೇಲೂಯ
ನಿತ್ಯದೇವನಿಗಿಂದು ಸ್ನೇಹಾಂಜಲಿ, ಕ್ರಿಸ್ತಾತ್ಮರಿಗಿಂದು ಸ್ತೋತ್ರಾಂಜಲಿ, ತ್ರೇಯೇಕ ದೇವನೇ ನಮನಾಂಜಲಿ, ಹಲ್ಲೇಲೂಯ ನಮ್ಮ ಗೀತಾಂಜಲಿ. ನಾವೆಲ್ಲರೂ ಶುಭ ಸಂದೇಶವನ್ನು ಶ್ರದ್ಧೆಯಿಂದ ಆಲಿಸೋಣ. ಪ್ರಭುವಿನ ಶಾಂತಿ ನಿಮ್ಮೊಡನಿರಲಿ. ನಿಮ್ಮೊಡನೆಯೋ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋಹಾನನು ಹೊರಗಿದ ಶುಭ ಸಂದೇಶದಿಂದ ವಾಚನ. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಬಹುದು, ನಿಮಗದು ಲಭಿಸುವುದು. ನೀವು ಸಮೃದ್ಧಿಯಾಗಿ ಫಲಕೊಟ್ಟು ನನ್ನ ಶಿಷ್ಯರಾಗಿ ಬೆಳಗುವುದರಿಂದಲೇ ನನ್ನ ಪಿತನ ಮಹಿಮೆ ಪ್ರಕಟವಾಗುವುದು. ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ. ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ. ಪ್ರಭುವಿನ ಶುಭ ಸಂದೇಶ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಆಲಿಸಿದ ಶುಭ ಸಂದೇಶ ತುಂಬ ಪ್ರೀತಿಯಿಂದ ಇವತ್ತು ಕೂಡ ಅದೇ ವಾಕ್ಯದ ಮುಖಾಂತರ ಪ್ರಭುಕ್ರಿಸ್ತರು ನಮಗೆ ಬೋಧಿಸ್ತಾ ಇದ್ದಾರೆ. ನಾನು ನನ್ನ ಪಿತನ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನೆಲೆಗೊಂಡಿರುವಂತೆ ನೀವು ಕೂಡ ನನ್ನ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳುವಿರಿ. ಪ್ರೈಸ್ ದ ಲಾರ್ಡ್. ಹಲ್ಲೇಲೂಯ್ಯ. ಅವರು ಕೊಟ್ಟ ಆಜ್ಞೆ ನಾವೀಗ ಇಲ್ಲಿ ಜೀವನದ ಮುಖಾಂತರ ಅದನ್ನು ಕೊಂಡಾಡುತ್ತಾ ಬಲಿಪೂಜೆಯಲ್ಲಿ ಭಾಗಿಗಳಾಗಿರುತ್ತಿದ್ದೇವೆ. ಅವರು ಕೊಟ್ಟ ಆಜ್ಞೆ ಇದೆ, ಅಂತಿಮ ಭೋಜನದ ದಿವಸ ಇದು ನನ್ನ ಸ್ಮರಣೆಗಾಗಿ ಆಚರಿಸಿರಿ. ಆ ಪ್ರೀತಿಯ ಔತಣದಲ್ಲಿ ಆ ಪ್ರೀತಿಯ ಸಂಸ್ಕಾರವನ್ನು ಸ್ವಾಮಿ ಸ್ಥಾಪಿಸಿದರು. ಪರಪ್ರಸಾದ ಪ್ರೀತಿಯ ಔತಣದಲ್ಲಿ ನಾವು ಎಲ್ಲರೂ ಭಾಗಿಗಳಾಗಿದ್ದೇವೆ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯದ 11-12 ವಾಕ್ಯ ಈಗ ನಾವು ಆಲಿಸಿದ್ದೇವೆ. ಇದನ್ನೆಲ್ಲ ನಾನು ನಿಮಗೆ ಹೇಳುವುದು ನನ್ನ ಆನಂದ, ನನ್ನ ಸಂತೋಷ ನಿಮ್ಮಲ್ಲಿ ತುಂಬಿ ತುಳುಕಬೇಕು. ಅದಕ್ಕೋಸ್ಕರ ಇದೆಲ್ಲ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಪ್ರಿಯರೇ, ಪರಮಪ್ರಸಾದದಲ್ಲಿ ಭಾಗಿಗಳಾಗಿ ಬಲಿಪೂಜೆಯಲ್ಲಿ ಆಗುವಾಗ ದೇವರ ಮನಸ್ಸಿಗಿರುವಂಥ ಆಸೆ ಅದೇ, ನಾವು ಸಂತೋಷದಿಂದ ಇರಬೇಕು, ಯಾವತ್ತೂ ನಿರಾಸೆಯಿಂದ ಇರಬಾರದು. ನಾನು ನನ್ನ ಪಿತನ ಆಜ್ಞೆಗಳನ್ನು ಪಾಲಿಸಿ ಸಂತೋಷದಿದ್ದೇನೆ ಪಿತನೊಟ್ಟಿಗೆ. ಅದೇ ರೀತಿಯಲ್ಲಿ ನೀವು ಕೂಡ ಪರಸ್ಪರ ಪ್ರೀತಿಸಿ ದೇವರ ಆಜ್ಞೆಗಳನ್ನು ಪಾಲಿಸಿ ನಾನು ಕೊಟ್ಟ ಆಜ್ಞೆಗಳನ್ನು ಅನುಸರಿಸಿ ಜೀವಿಸುವುದಾದರೆ ಖಂಡಿತವಾಗಿ ಜೀವನದ ಇಡೀ ಸಂದರ್ಭದಲ್ಲಿ ಕೂಡ ನಿಮಗೆ ಸಂತೋಷ ಲಭಿಸ್ತದೆ. ಅದನ್ನು ನಾವು ಸ್ವೀಕರಿಸಬೇಕು. ಪ್ರಿಯರೇ, ಪರಮಪ್ರಸಾದದ ಪ್ರಾಮುಖ್ಯತೆಯನ್ನು ನಾವು ಧ್ಯಾನಿಸಿದ್ದೇವೆ. ಮೊದಲನೇ ಬೆಳಿಗ್ಗೆ ನಾವು 1 ಗಂಟೆ ಸಮಯದಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಇದೆ. ನಾವೀಗ ಬಲಿಪೂಜೆಯಲ್ಲಿ ಭಾಗಿಗಳಾಗಿದ್ದೇವೆ. ಅದರ ಶಕ್ತಿಯನ್ನು ನಾವು ತಿಳ್ಕೊಳ್ಬೇಕು. ಪರಮ ಬಲಿಪೂಜೆಯ ಶಕ್ತಿ. ನಾನು ಅಲ್ಲಿ ಬೆಳ್ತಂಗಡಿ ಧರ್ಮಪ್ರಾಂತ್ಯಕ್ಕೆ ಸೇರಿದವ. ಅಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ಕಾಂಚಾಲ್ ಎಂಬ ಒಂದು ಧರ್ಮ ಕೇಂದ್ರ ಇದೆ. ಅಲ್ಲಿ ನಾನು ಧರ್ಮಗುರುಗಳಾಗಿದ್ದೆ. ಅಲ್ಲಿ ಒಬ್ಬ ಹೆಂಗಸು ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಬಂದಿದ್ದರು. ಹೆಜೆ ಹಾಸ್ಪಿಟಲ್, ಮಂಗಳೂರಿನ ಹೆಜೆ ಹಾಸ್ಪಿಟಲ್ಗೆ ಆಪರೇಷನ್ ಆಗಬೇಕು. 2 ಬ್ರೆಸ್ಟನ್ನು ಸಹ ತೆಗಿಬೇಕು. ಚಿಕ್ಕ ಮಕ್ಕಳಿದ್ದಾರೆ 2. ತುಂಬ ಬೇಸರದಿಂದ ನನ್ನ ಹತ್ತಿರ ಬಂದು, ಅವಳ ಹೆಸರು ಸೆಲ್ವಿ ಅಂತೇಳಿ ಅವಳು ನನಗೆ ಮಾತಾಡಿದಳು. ಫಾದರ್, ನನಗೋಸ್ಕರ ಪ್ರಾರ್ಥನೆ ಮಾಡಬೇಕು, ನಾಳೆ ನನಗೆ ಆಪರೇಷನ್ ಇದೆ, ಅದಕ್ಕೆ ನನಗೆ ಹೋಗಬೇಕು, ಅದಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದೆ. ನಾನು ಪ್ರಾರ್ಥನೆ ಮಾಡ್ತೇನೆ, ಖಂಡಿತವಾಗಿ ಹೋಗಿ ಬನ್ನಿ, ದೇವರಿಗೆ ಅಸಾಧ್ಯವಾಗಿ ಯಾವುದಿಲ್ಲ. ಪ್ರಭು ಕ್ರಿಸ್ತರು ಜೀವಂತರಾಗಿದ್ದಾರೆ. ರೋಗಿಗಳ ಮೇಲೆ ಕರಗಳನ್ನಿಟ್ಟು ಸೌಖ್ಯಪಡಿಸಿದ ಪ್ರಭು ಕ್ರಿಸ್ತರು ಇವತ್ತು ಕೂಡ ಜೀವಂತರಾಗಿಯೇ ಇಲ್ಲಿದ್ದಾರೆ, ಈ ಆಲಯದಲ್ಲಿದ್ದಾರೆ, ಪವಿತ್ರ ಪರಮ ಪ್ರಸಾದಲ್ಲಿದ್ದಾರೆ. ಆದ್ದರಿಂದ ನೀನೊಂದು ಕೆಲಸ ಮಾಡು, ನಾಳೆ ನೀನು ಬಲಿಪೂಜೆಗೆ ಬಂದು ಬಲಿಯಲ್ಲಿ ಭಾಗವಹಿಸಿ ಹೋಗು. ಅದು ಕೂಡಲೇ ಅದು ಫಾದರ್, ನಾನು ಬಂದದ್ದು ಕೂಡ ಅದಕ್ಕೋಸ್ಕರನೇ, ನನಗೋಸ್ಕರ ನೀವು
100 ಪೂಜೆ ಮಾಡಬೇಕು. 100 ಪೂಜೆ, 1000 ರೂಪಾಯಿ ನನಗೆ ಕೊಟ್ಟರು ಅವರು. 100 ಪೂಜೆ ಮಾಡಬೇಕಂತೇಳಿ. ಯಾಕೆ? ಸೌಖ್ಯ ಆಗಬೇಕು. ನಾನು ಸೆಲ್ವಿಗೆ ಹೇಳಿದೆ, ನೋಡು 100 ಪೂಜೆ ಬೇಡ, ಒಂದೇ ಪೂಜೆ ಸಾಕು. ನಾನು 900 ರೂಪಾಯಿಯನ್ನು ಮರದಲ್ಲಿ ಕೊಟ್ಟು 100 ರೂಪಾಯಿಯನ್ನು ಪಡ್ಕೊಂಡೆ. ನಾನು ಹೇಳಿದೆ, ಬೆಳಿಗ್ಗೆ ನಾನು ಇಲ್ಲಿ ಬಂದು ಪೂಜೆ ಮಾಡ್ತೇನೆ, ನಾನು ಆ ಪೂಜೆಗೆ ನೀವು ಬರಬೇಕು, ಆ ಪೂಜೆಯಲ್ಲಿ ಪಾಪ ನಿವೇದನೆ ಮಾಡಿ ಪರಮಪ್ರಸಾದ ಸ್ವೀಕರಿಸಬೇಕು, ನಂತರ ಮಾತ್ರ ನೀನು ಹಾಸ್ಪಿಟ್ಲಿಗೆ ಹೋದರೆ ಸಾಕಂತೇಳಿ ಕಳಿಸಿಬಿಟ್ಟೆ ಅವಳನ್ನು. ಪ್ರಿಯರೇ, ಅವಳು ಬಂದಳು, ನಾನೇ ಪರಮಪ್ರಸಾದ ಕೊಟ್ಟೆ. ಆ ಪ್ರಭುಕಸ್ತರು ಬೇಡಿಕೊಂಡೆ, ನಾನು ಪ್ರಭುವೇ ನಿಮಗೆ ಅಸಾಧ್ಯವಾಗಿ ಯಾವುದಿಲ್ಲ, ಅವಳನ್ನು ಗುಣಪಡಿಸಿ ಅಂತ ಕಳಿಸಿಬಿಟ್ಟೆ ನಾನು. ಅವಳು ಹೋದಳು. ಇಲ್ಲಿ ನಮ್ಮ ಮಂಗಳೂರು ಹೆಜೆ ಹಾಸ್ಪಿಟ್ಲಿಗೆ ಬಂದಾಳೆ. ಅವಳು ಆಪ್ರೇಷನಿಗೆ ಎಲ್ಲ ಸಿದ್ಧತೆಗಳು ಆಯಿತು. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆಪ್ರೇಷನ್ ಥಿಯೇಟ್ರಿಗೆ ಹತ್ತಿರ ಕೊಂಡು ಹೋಗುವಾಗ ಆ ಆಪ್ರೇಷನ್ ಮಾಡಲಿಕ್ಕಿರೋಂಥ ಸರ್ಜನ್ ಡಾಕ್ಟರ್ ಅವ್ರು ಬಂದು ಹೇಳ್ತಾರೆ, ಪುನಃ ಒಮ್ಮೆ ಪರಿಶೋಧನೆ ಮಾಡಬೇಕಂತ ಅನಿಸ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೆ ಅವರಲ್ಲಿ ಹೇಳಿದ ರಿಪೋರ್ಟ್ ಎಲ್ಲ ಉಂಟಲ್ಲ, ಯಾಕೆ ಇನ್ನು ಅಂತೇಳಿ ಅವರನ್ನು ಬೇಡ ಅಂತ ಹೇಳಿ ಒತ್ತಾಯಿಸಿದರು. ಆದರೂ ಕೂಡ ಡಾಕ್ಟರ್ ಹೇಳೋದು, ಪುನಃ ಒಮ್ಮೆ ಪರಿಶೋಧನೆ ಮಾಡುವಂಥ ಒಂದು ಚಿಂತೆ ಬರ್ತಾ ಇದೆ, ಅವಳ ಮುಖದಲ್ಲಿ ತುಂಬ ಸಂತೋಷ ಎಲ್ಲ ಇದೆ, ನೋಡುವ ಅಂತ ಹೇಳಿ ಪುನಃ ಅವರಿಗೆ ಪರಿಶೋಧನೆ ಕಳಿಸಿದರು. ಪ್ರಿಯರೇ, ಪರಿಶೋಧನೆ ಆಗಿ ನೋಡುವಾಗ ಅವಳ ಶರೀರದಲ್ಲಿ ಕ್ಯಾನ್ಸರ್ ರೋಗ ಇಲ್ಲ. ಅದಾದ ನಂತರ ಅವರಿಗೆ ಡೌಟ್ ಆಯಿತು ಡಾಕ್ಟರ್ ಅವರಿಗೆ. ಅವರು ಶೆಟ್ಟಿ, ಅವ್ರ ಹೆಸರು ನನಗೆ ಬರ್ತಾ ಹೋಗಿದ್ದಾರೆ, ಶೆಟ್ಟಿ ಅವರವರು. ಅವರಿಗೆ ಅತಿಶಯ ಆಯಿತು, ಇಲ್ಲ ರಿಪೋರ್ಟ್ ತಪ್ಪು ಬಂದಿರ್ಬೋದಾ, ತುಂಬ ತಿಂಗಳಿಂದ ಅವಳು ಚಿಕಿತ್ಸೆ ಪಡಿತಾ ಇದ್ದಾಳೆ ಇಲ್ಲಿ, ಸಡನ್ನೇ ಆಪ್ರೇಷನ್ನಿಗೆ ಬಂದ ಕೂಡಲೇ ಹೇಗೆ ಗುಣ ಆಯಿತು, ಅವಳಿಗೆ ಚಿಂತೆ ಮಾಡಲಿಕ್ಕಾಗಲಿಲ್ಲ. ಅವರನ್ನು ನಮ್ಮ ಫಾದರ್ ಮುಲ್ಲೇಸ್ ಕಂಕನಾಡಿ ಹಾಸ್ಪಿಟ್ಲಿಗೆ ಕಳಿಸಿದರು ಪುನಃ ಚೆಕಪ್ಪಿಗೆ. ಅಲ್ಲಿ ಚೆಕಪ್ ಮಾಡಲಿಕ್ಕೆ ಬಂದಾಗ ಅಲ್ಲಿ ಡಾಕ್ಟರ್ ಕಳೆದು, ಯಾಕೆ ಬಂದಿದ್ದೀರಾ, ನಿಮ್ಮ ಶರೀರದಲ್ಲಿ ಕ್ಯಾನ್ಸರ್ನ ಯಾವುದೇ ಅಣುಗಳಿಲ್ಲ, ಯಾಕೆ ಬಂದಿದ್ದೀರಾ ಅಂತ ಹೇಳಿ ಕಳಿಸಿಬಿಟ್ರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ, ನಾನು ಈ ಘಟನೆ ನಿಮಗೆ ಹೇಳಿದೆ ಯಾಕೆ ಅಂತ ಹೇಳಿದರೆ, ಇವತ್ತು ಕೂಡ ಸೆಲ್ವಿ ಜೀವಂತಲಾಗಿದ್ದಾಳೆ, ಅಲ್ಲಿ ಕಾಂಜಾಲೆಯಲ್ಲಿ ಇದ್ದಾಳೆ ಅವಳು. ನಾನು ಹೇಳಿದೆ ಯಾಕೆ ಅಂತ ಹೇಳಿದರೆ, ಪ್ರಭು ಕ್ರಿಸ್ತರ ಅನುಗ್ರಹ ಅದು ಎಷ್ಟು ದೊಡ್ಡದು, ಅದು ಲಭಿಸುವುದೆಲ್ಲಿ? ಎಲ್ಲ ಅನುಗ್ರಹಗಳ ಉಗಮ ಪವಿತ್ರ ಪರಮಪ್ರಸಾದ. ಎಲ್ಲ ಅನುಗ್ರಹಗಳ, ಎಲ್ಲ ಆಶೀರ್ವಾದಗಳ ಉಗಮ ಪರಮಪ್ರಸಾದ. ಆ ಬಲಿಪೂಜೆಯಲ್ಲಿ ಅವಳು ನಂಬಿಕೆಯಿಂದ 100 ಪೂಜೆಯನ್ನು ಮಾಡಿ ನನಗೆ ಬಗ್ಗೆ ಪ್ರಾರ್ಥಿಸ್ರಿ ಅಂತೇಳಿ ಬಂದಾಗ ನಾನು ಹೇಳಿದೆ, ಯಾಕೆ 100 ಪೂಜೆ ನನಗೆ? ಒಂದೇ ಬಲಿಪೂಜೆ ಸಾಕು. ಒಂದೇ ಬಲಿಪೂಜೆಯಲ್ಲಿ ನೀನು ಭಾಗವಹಿಸಿ ಪ್ರಾರ್ಥಿಸು. ಪ್ರಭುಕ್ರಿಸ್ತರು ಜೀವಂತರಾಗಿದ್ದಾರೆ, ಸತ್ತು ಸಮಾಧಿಯಾದವರಲ್ಲ ಅವರು, ಸತ್ತವರಿಂದ ಎದ್ದು ಬಂದ ಜೀವಂತರಾಗಿದ್ದಾರೆ. ಅದರಿಂದ ಬಲಿಪೂಜೆಯಲ್ಲಿ ಭಾಗವಹಿಸು. ಪ್ರಿಯರೇ, ಪರಮಪ್ರಸಾದದ ಶಕ್ತಿ ನಮಗೆ ತಿಳಿಯಬೇಕು. ಆ ಬಲಿಪೂಜೆಯಲ್ಲಿ ನಾವು ಭಾಗವಹಿಸುವಾಗ ನಮಗೆ ಲಭಿಸೋದೇನು? ದುಃಖ ಹೋಗಿಬಿಡುತ್ತದೆ. ಬಲಿಪೂಜೆಯಲ್ಲಿ ದುಃಖದಿಂದ ಬಂದಿರ್ಬೋದು ನೀವು, ಆ ದುಃಖವನ್ನು ಸಮರ್ಪಿಸಬೇಕು ಬಲಿಪೀಠದಲ್ಲಿ ಸಮರ್ಪಿಸಿ ನೀವಾಗಿ ದೇವರಿಗೆ ಸಮರ್ಪಣೆ ಮಾಡಬೇಕು. ಖಂಡಿತವಾಗಿ ಬಲಿಪೂಜೆ ಹೋಗುವಾಗ ನಿಮ್ಮ ಸಂಗಡ ಬರುವುದು ಪ್ರಭು ಕ್ರಿಸ್ತರೇ. ಸೌಖ್ಯ ಕೊಡುವಂತಹ ಪ್ರಭು ಕ್ರಿಸ್ತರು ಸಂಗಡ ಬರುತ್ತಾರೆ, ಸಂತೋಷ ಕೊಡುವ ಪ್ರಭು ಕ್ರಿಸ್ತರು ನಮ್ಮ ಸಂಗಡ ಬರುತ್ತಾರೆ, ನೆಮ್ಮದಿ ಕೊಡುವ, ಸಮಾಧಾನ ಕೊಡುವ, ಶಾಂತಿ ಕೊಡುವ ಪ್ರಭು ಕ್ರಿಸ್ತರು ನಿಮ್ಮ ಸಂಗಡ ಬರ್ತಾರೆ. ಯಾಕೆ ಅಂತ ಹೇಳಿದರೆ, ಅವರು ಈ ಭೂಮಿಗೆ ಜನ್ಮ ತಾಳಿದ ಎಲ್ಲರಿಗೂ ಸಂತೋಷ ಕೊಡಲಿಕ್ಕೋಸ್ಕರ, ಸಕಲರಿಗೂ ಸಂತೋಷ ಲಭಿಸಬೇಕು. ಪ್ರಭು ಕ್ರಿಸ್ತರ ಜನನದ ಸಮಯದಲ್ಲಿ ದೇವದೂತರು ಹಾಡಿದ ಮಾತಿದೆ, ನಾವು ಬಲಿಪೂಜೆಯಲ್ಲಿ ಅದನ್ನು ಸ್ಮರಿಸಿಕೊಳ್ಳುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮಾನವರೊಲಿದವರಿಗೆ ಶಾಂತಿ ಸಮಾಧಾನ. ಇಲ್ಲಿ ಶಾಂತಿ ಸಮಾಧಾನ ಕಳ್ಕೊಂಡು ಸಮಾಧಾನವಿಲ್ಲದೆ ಸಂತೋಷವಿಲ್ಲದೆ ಜೀವಿಸಿದ ಮನಕುಲಕ್ಕೆ ಸಂತೋಷವನ್ನು ಕೊಡಲಿಕ್ಕೆ ಬಂದು ಅದು ಕನ್ನಿಕಾ ಮಾತೆಯ ಮುಖಾಂತರ ಗರ್ಭಧರಿಸಿ ಆ ಭೂಮಿಗೆ ಜನ್ಮ ತಾಳಿದ ಆ ಕ್ಷಣದಲ್ಲೇ ದೇವದೂತರುಗಳು ಕುರುಬರಿಗೆ ಬಂದು ಹೇಳಿದ ಮಾತೇನು ನೋಡಿ? ಅತಿ ಶ್ರೇಷ್ಠವಾದ ಸಂತೋಷದ ವಾರ್ತೆಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ನಿಮಗೋಸ್ಕರ ರಕ್ಷಕರಾದ ಪ್ರಭು ಕ್ರಿಸ್ತರು ಅಲ್ಲಿ ಬೆತ್ಲೆಹೇಮಿನ ಗೋದಲಿಯಲ್ಲಿ ಜನ್ಮ ತಾಳಿದ್ದಾರೆ. ಅಲ್ಲಿ ಅತಿ ಸಂತೋಷದ ವಾರ್ತೆ, ಅದನ್ನು ನನಗೆ ನೋಡಬೇಕಂತ ಆಸೆಯಿಂದ ಎಲ್ಲ ಕುರುಬರು ಓಡಿಬಿಟ್ರು. ಸಂತೋಷದ ವಾರ್ತೆ, ಯೇಸು ಕ್ರಿಸ್ತರ ಜನನ, ಅದು ಸಂತೋಷದ ವಾರ್ತೆಯಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಸಂತೋಷದ ವಾರ್ತೆ. ಈ ಸಂತೋಷವನ್ನು ನಾವು ಯಾವತ್ತೂ ಜ್ಞಾಪಿಸಿಕೊಳ್ಬೇಕು. ಈ ಆಲಯ ಬಿಟ್ಟು, ಧ್ಯಾನ ಬಿಟ್ಟು ಹೊರಗೆ ಹೋಗುವಾಗಲೂ ಕೂಡ ನಿಮ್ಮ ಸಂಕಟ, ನಿಮ್ಮ ಜೊತೆ ಪ್ರಭು ಕ್ರಿಸ್ತರು ಬರ್ತಾರೆ ಪ್ರಯಾಣಿಕರಾಗಿ. ನಿಮಗೆ ಗೊತ್ತಿಲ್ಲ ಮಾತ್ರ, ಯಾರೆಲ್ಲ ನಿರಾಸೆಯಿಂದ ಹೋಗ್ತಾರೋ ಅವರ ಬಳಿಗೆ ಬರ್ತಾರೆ. ನೋಡಿ, ಯೇಸು ಕ್ರಿಸ್ತರ ಸಮಾಧಿಯ ನಂತರ ಜೆರುಸಲೇಮಿನಲ್ಲಿ ತಂಗಬೇಕಿದ್ದಂತಹ ಶಿಷ್ಯರಲ್ಲಿ 2 ಶಿಷ್ಯರು ಅಲ್ಲಿಂದ ಹೊರಟು ಬಿಟ್ಟರು. ಎಮ್ಮಾವೂಸ್ ಎಂಬ ಗ್ರಾಮಕ್ಕೆ ಹೊರಟು ಬಿಟ್ಟರು. ಹೋಗುವಾಗ ಅವರ ಮುಖದಲ್ಲಿ ತುಂಬ ಬೇಸರ, ಮುಖದಲ್ಲಿ ಸಂತೋಷ ಇಲ್ಲ. ಒಬ್ಬ ಅಪರಿಚಿತನ ರೀತಿಯಲ್ಲಿ ಅವರ ಒಟ್ಟಿಗೆ ಪ್ರಯಾಣ ಮಾಡುತ್ತಾ
ಆ ಶಿಷ್ಯರಲ್ಲಿ ಕೇಳ್ತಾರೆ, ಏನು ಗೆಳೆಯರೇ, ಏನು ಮಾಡ್ತಾ ಇದ್ದೀರಾ, ಏನಾಯಿತು ನಿಮ್ಗೆ ವಿಷಯ? ಅವರು ತುಂಬ ಬೇಸರದಿಂದ ಅವರ ಬೇಸರವನ್ನು ಹಂಚಿಕೊಂಡು ನಮ್ಗೆ ಗೊತ್ತಿದೆ. ನೋಡಿ, ಪ್ರಭುವನ್ನು ನಾವು ನಂಬಿಕೊಂಡಿದ್ದೆ, ಯೇಸುವನ್ನು. ಅವರನ್ನು ಮೊನ್ನೆ ಯಹೂದರು ಹಿಡಿದು ಶಿಲುಬೆಗೇರಿಸಿ ಕೊಂದು ಹಾಕಿದರು. ಅವ್ರ ಸಮಾಧಿ ಕೂಡ ಆಗಿದೆ. ತುಂಬ ಬೇಸರ ಆಗ್ತಾಯಿತ್ತು. ಒಳ್ಳೆಯವರಾಗಿದ್ದರು ಅವರು. ಅವರ ಸಂಗಡ ಇರುವಾಗಲೇ ನಮಗೆ ತುಂಬ ಸಂತೋಷ ಆಗ್ತಾಯಿತ್ತು. ಎಲ್ಲರನ್ನು ಸಮನಾಗಿ ನೋಡುವಂಥ ಒಂದು ಪ್ರೀತಿಯ ಮನೋಭಾವ. ಯಾರೆಲ್ಲ ರೋಗಿಗಳಿದ್ದಾರೆ ಅವರ ಹತ್ರ ಗುಣಪಡಿಸುವಂಥದ್ದು, ಸತ್ತವರನ್ನು ಎಬ್ಬಿಸುವರು, ಒಳ್ಳೆ ಪ್ರಬೋಧನೆ ಕೊಡುವವರು, ನಿತ್ಯ ಜೀವನದ ಕೂಡ ಪ್ರಬೋಧನೆ ಕೊಡುವರು, ಅಂಥ ಒಂದು ಒಳ್ಳೆಯ ವ್ಯಕ್ತಿ ಆಗಿದ್ದರು ಯೇಸು. ಆದರೆ ಮರಣ ಆಯಿತು, ಅವರದು ಸಮಾಧಿ ಕೂಡ ಆಯಿತು. ನಮಗೆ ತುಂಬ ಬೇಸರ. ಅದಕ್ಕೆ ನಾವು ಊರೇ ಬೇಡ ಅಂತೇಳಿ ಹೋಗ್ತಾ ಇದ್ದೇನೆ. ಪ್ರಿಯರೇ, ಆ ಪ್ರಭು ಕ್ರಿಸ್ತರು ಆ ಬೇಸರದಿಂದ ಹೋಗುವಂತಹ ಆ ಶಿಷ್ಯರ ಸಂಗಡ ಸೇರಿ ಮಾತಾಡ್ತಾ, ಯಾಕೆ ಪ್ರವಾದಿಗಳು ನುಡಿದ ಮಾತುಗಳನ್ನು ನಂಬಲಿಕ್ಕೆ ಆಗಲಿಲ್ಲ ನಿಮಗೆ? ಇದೆಲ್ಲ ಆಗಬೇಕಿತ್ತಲ್ಲ, ಯಾಕೆ ಬೇಸರ ಪಡ್ತಾ ಇದ್ದೀರಾ? ಬೇಸರ ಪಡಬೇಡಿ, ಇದೆಲ್ಲ ನೆರವೇರಲೇಬೇಕು ಅಂತ ಹೇಳಿ ಅವರ ಮನಸ್ಸಿದ್ದನ್ನೆಲ್ಲ ದುಃಖವನ್ನು ಹೋಗಲಾಡಿಸಿ ಮುಂದೆ ಹೋಗಿ ಆ ಎಮ್ಮಾವುಸ ಗ್ರಾಮಕ್ಕೆ ಹತ್ತಿರ ಬರುವಾಗ ಯೇಸು ಸ್ವಾಮಿ ಅಲ್ಲಿಂದ ಹೊರಟು ಹೋಗಲಿಕ್ಕೆ ಶುರು ಮಾಡ್ತಾರೆ. ಆಗ ಆ ಶಿಷ್ಯರಿಗೆ ತುಂಬ ಹೃದಯ ಸಂತೋಷ ಅಂತ ಹೇಳ್ತಾರೆ, ಗೆಳೆಯನೇ, ರಾತ್ರಿ ಆಗಿದೆ, ನೀವು ನಮ್ಮ ಒಟ್ಟಿಗೆ ಇವತ್ತು ಬಂದು ತಂಗಿರಿ, ಇವತ್ತು ರಾತ್ರಿ ನಮ್ಮ ಒಟ್ಟಿಗೆ ಬನ್ನಿ, ನಾವು ಈ ಮನೆಗೆ ಹೋಗ್ತಾ ಇದ್ದೇವೆ, ನೀವು ಬನ್ನಿ. ಪ್ರಭು ಕ್ರಿಸ್ತರು ಅವರ ಮಾತನ್ನು ಕೇಳಿ ಅವರೊಟ್ಟಿಗೆ ಹೋಗಿ ಅಲ್ಲಿ ಊಟಕ್ಕೆ ಕುಳಿತುಕೊಂಡ ಸಂದರ್ಭ. ಪ್ರಿಯರೇ, ಪ್ರಭು ಕ್ರಿಸ್ತರು ಊಟಕ್ಕೆ ಕುಳಿತುಕೊಂಡ ಆ ಸಂದರ್ಭದಲ್ಲಿ ಅವರಿಗೆ ಬಡಿಸಿದಂತಹ ಆ ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಅಲ್ಲೇ ಕೂತ್ಕೊಂಡು ಪ್ರಭು ಕ್ರಿಸ್ತರು ತುಂಡರಿಸಿದರು. ವಚನ ಹೇಳ್ತಾ ಇದೆ, ಯೇಸು ಕ್ರಿಸ್ತರು ಆ ಅಪರಿಚಿತರಾದಂತಹ ವ್ಯಕ್ತಿ, ಆ ಸ್ನೇಹಿತ, ಅವರ ಕರಗಳಲ್ಲಿ ರೊಟ್ಟಿಯನ್ನು ಎತ್ತಿಕೊಂಡು ತುಂಡರಿಸುವಾಗಲೇ ನಾನು ಅವರ ಮುಖವನ್ನು ನೋಡಿದೆ, ನಾನು ಆ ಪ್ರಭು ಕ್ರಿಸ್ತರ ಮುಖವನ್ನು ನೋಡಿದೆ. ಸಿಸ್ಟರ್ ಹೇಳ್ತಾರೆ, ಆ ಕ್ಷಣದಲ್ಲಿ ಅವರು ಅಪ್ರತ್ಯಕ್ಷರಾದರು, ಅಲ್ಲಿಂದ ಮರೆಯಾದರಂತೇಳಿ. ಪ್ರೈಸ್ ದ ಲಾರ್ಡ್. ಜಾನ್ ಪೌಲ್ ದ್ವಿತೀಯವರು ಹೇಳ್ತಾರೆ, ಎಮ್ಮಾವುಸ್ ಗ್ರಾಮದ ಆ ಮನೆಯಲ್ಲಿ ಊಟಕ್ಕೆ ಕುಳಿತುಕೊಂತ ಅಪರಿಚಿತನಾಗಿ ಬಂದಂತಹ ಆ ಸ್ನೇಹಿತ ಅದು ಪ್ರಭು ಕ್ರಿಸ್ತರಾಗಿದ್ದರು. ಅವರು ರೊಟ್ಟಿಯನ್ನು ತೆಗೆದು ತುಂಡರಿಸುವಾಗ ಅವರ ಕಣ್ಣುಗಳು ತೆರೆಯಲ್ಪಟ್ಟಿತ್ತು. ಶಿಷ್ಯರ ಕಣ್ಣುಗಳು ಎರಡೂ ತೆರೆಯಲ್ಪಟ್ಟಿತು. ಅವರಿಗೆ ದೃಷ್ಟಿ ಲಭಿಸಿದೆ. ದೃಷ್ಟಿ ಅಂತ ಹೇಳಿದ್ರೆ ಬಾಹ್ಯವಾದಂಥ ದೃಷ್ಟಿ ಅಲ್ಲ, ಅವರ ಆಂತರಿಕವಾದ ದೃಷ್ಟಿ ಕಳೆದುಕೊಂಡಿತ್ತು. ಆ ರೊಟ್ಟಿ ಮುರಿಯುವ ಸಂದರ್ಭದಲ್ಲಿ ಅವರ ಆಂತರಿಕವಾದ ನಯನಗಳು ತೆರೆಯಲ್ಪಟ್ಟು ಅವರಿಗೆ ಸಂತೋಷ ಆಯಿತು, ಇದು ನಮ್ಮ ಪ್ರಭುವೇ ಎಂದು ತಿಳಿದುಕೊಂಡ ಕೂಡಲೇ ಅವರು ಅಪ್ರತ್ಯಕ್ಷರಾದರು. ಒಬ್ಬರು ಹೇಳ್ತಾರೆ, ಅವರು ಎಲ್ಲಿಗೆ ಮರೆಯಾದರು? ಆ ರೊಟ್ಟಿಗೆ ಮರೆಯಾದರು. ಪ್ರೈಸ್ ದ ಲಾರ್ಡ್. ಆ ರೊಟ್ಟಿಗೆ ಮರೆಯಾದರು. ಅದಾದ ನಂತರ ಕೂಡಲೇ ವಚನ ಹೇಳ್ತಾ ಇದೆ, ಅದೇ ರಾತ್ರಿಯಲ್ಲಿ ತುಂಬು ಹೃದಯದ ಸಂತೋಷದಿಂದ ಆ ಶಿಷ್ಯರಿಬ್ಬರು ಮರಳಿ ಜೆರುಸಲೇಮಿಗೆ ಬಂದು ತನ್ನ ಸ್ನೇಹಿತರ ಒಟ್ಟಿಗೆ ಆ ಸಂತೋಷವನ್ನು ಹಂಚಿಕೊಂಡರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ಪ್ರಭು ಕೊಡುವಂತಹ ಶಾಂತಿ ಸಮಾಧಾನ ಅದು ಪರಮಪ್ರಸಾದದಲ್ಲಿ ಸಂತೋಷ ಸಮಾಧಾನ. ಪ್ರತಿ ದಿವಸ ಬೆಳಿಗ್ಗೆ ಎದ್ದು ನಿಮ್ಮ ದುಃಖ ಭಾರ ಎಲ್ಲ ತೆಕ್ಕೊಂಡು ಸಂತೋಷದಿಂದ ನೀವು ಆಲಯಕ್ಕೆ ಬನ್ನಿರಿ. ನಿಮ್ಮ ಭಾರಗಳನ್ನೆಲ್ಲ ಈ ಪವಿತ್ರವಾದ ಬಲಿಪೀಠದಲ್ಲಿ ಸಮರ್ಪಿಸಿರಿ. ಎಲ್ಲವನ್ನು ಸಮರ್ಪಿಸಿ ಬಲಿಯಲ್ಲಿ ಭಾಗಿಗಳಾಗಿ ಆ ಪ್ರಭು ಕ್ರಿಸ್ತರನ್ನು ಸ್ವೀಕರಿಸಿರಿ. ಹೋಗುವಾಗ ನಿಮ್ಮ ಸಂಗಡ ಪ್ರಭು ಕ್ರಿಸ್ತರಿರ್ತಾರೆ. ನಿಮ್ಮ ಮುಖದಲ್ಲಿ ನಗು ಬರುತ್ತದೆ, ಹೃದಯದಲ್ಲಿ ನಗು ಬರುವಾಗ ಮುಖದಲ್ಲಿ ನಗು ಬರುತ್ತದೆ. ಇತರರು ನೋಡುವಾಗ ಅವರಿಗೆ ಖುಷಿ ಆಗ್ತದೆ, ಮನೆಯಲ್ಲಿರುವವರಿಗೆ ಸಂತೋಷ ಆಗ್ತದೆ. ಆ ರೀತಿ ಸಂತೋಷವನ್ನು ಹಚ್ಚಿಕೊಂಡು ಹೋಗಬೇಕೆಂದು ಪ್ರಭು ಕ್ರಿಸ್ತರ ಆಸೆ. ತನ್ನ ಬಹಿರಂಗ ಜೀವನದಲ್ಲಿ ತನ್ನ ಹತ್ತಿರ ಬಂದವರಿಗೆಲ್ಲರಿಗೂ ಸಂತೋಷವನ್ನು ನೀಡಿದ ಪ್ರಭು ಆಗಿದ್ದಾರೆ ಪರಮಪ್ರಸಾದದಲ್ಲಿ. ತನ್ನ ಹತ್ತಿರ ಯಾರೆಲ್ಲ ಬಂದರೋ ಅವರಿಗೆಲ್ಲ ದೇವರು ಸಂತೋಷ ಕೊಡುವುದು ನಾವು ನೋಡ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಯೇಸು ಸ್ವಾಮಿ ಪ್ರಯಾಣ ಮಾಡ್ತಿರುವ ಒಂದು ಸಂದರ್ಭದಲ್ಲಿ ಒಂದು ಹುಟ್ಟು ಕುರುಡ, ಬರ್ತಮೇಯ ಎಂಬ ಕುರುಡ, ತುಂಬ ಬೇಸರದಿಂದ ಕಣ್ಣು ಕಾಣದೆ ಅಲ್ಲಿ ಭಿಕ್ಷೆ ಯಾಚಿಸುತ್ತಾ ಕುಳಿತುಕೊಂಡಿದ್ದ. ಯೇಸು ಕ್ರಿಸ್ತರು ಹಾದು ಹೋಗುವಂಥ ಶಬ್ದ ಕೇಳಿ ಅವ ಕೇಳ್ತಾನೆ, ಅದು ಯಾರು ಅಲ್ಲಿಂದ ಹೋಗ್ತಾ ಇದ್ದಾರೆ? ಪ್ರಭು ಕ್ರಿಸ್ತರು ಹೋಗ್ತಾ ಇದ್ದಾರೆ. ಕೂಡಲೇ ದಾವಿದ ಕುವರನಾದ ಪ್ರಭುವೇ, ಯೇಸುವೆ, ಪಾಪಿಯಾದ ನನ್ನ ಮೇಲೆ ಕರುಣೆ ತೋರಿರಿ ಎಂದು ಕೂಗಿಕೊಂಡಾಗ ಯೇಸು ನಿಂತು ಅವರನ್ನು ಕರೀಲಿಕ್ಕೆ ಕೇಳ್ತಾನೆ. ನೋಡಿ, ಬೇಸರದಿಂದ ಯಾರು ಕರೀತಿದ್ದಾರೆ, ಅವನು ನನ್ನ ಹತ್ತಿರ ಕರೆಯಿರಿ. ಹತ್ತಿರ ಕರೆದ ಕೂಡಲೇ ಕೇಳ್ತಾನೆ, ನನಗೆ ಏನಾಗಬೇಕು ಪ್ರಭುವೇ? ನನಗೆ ದೃಷ್ಟಿ ಲಭಿಸಬೇಕು. ಅವನಿಗೆ ದೃಷ್ಟಿ ಲಭಿಸಿದ ಬರ್ತಲಮೇನಿಗೆ ಸಂತೋಷ. ಜೀವನ ಯಾತ್ರೆ ಮುಂದೆ ಹೋಗ್ತಾ ಇದೆ. ಹೋಗ್ತಾ ಇರುವಾಗ ಬೇರೊಬ್ಬ ಚಿಕ್ಕ ಮನುಷ್ಯ, ಲೋಕನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಓದುವಂತಹ ಜಕ್ಕಯ್ಯ ಎಂಬ ಒಬ್ಬ ಚಿಕ್ಕ ಮನುಷ್ಯ, ಅವ ಸಿರಿವಂತ, ಮಳಿಗೆಗಳನ್ನು ಕಟ್ಟಿಕೊಂಡಿದ್ದಾನೆ, ಬೇಕಾದಷ್ಟು ಹಣಗಿದೆ, ಸಂಪತ್ತಿದೆ, ಎಲ್ಲ ಇದೆ. ಆದರೆ ಅವನ ಮನಸ್ಸಲ್ಲಿ ಜೀವನದಲ್ಲಿ ಎಂದಿಗೂ ಸಂತೋಷ ಅನುಭವಿಸಲಿಲ್ಲ, ಶಾಂತಿ ಅನುಭವಿಸಲಿಲ್ಲ. ಅವನ ಕುಟುಂಬದಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಪ್ರಭು ಕ್ರಿಸ್ತರ ಕುರಿತು ಅವ ಕೇಳಿದ. ಪ್ರಭು ಕ್ರಿಸ್ತರ ನೋಡ್ಬೇಕಂತ ಆಸೆಯಿಂದ ಓಡಿ ಬರ್ತಾನೆ. ಅವನಿಗೆ ಅಸಾಧ್ಯ. ಅವ ಗಿಡ್ಡ,
ದೊಡ್ಡ ಜನಜಂಗುಳಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಿಂದೆ ಓಡಿ ಒಂದು ಮರದ ಮೇಲೆ ಕುಳಿತುಕೊಂಡು ಯೇಸುವನ್ನು ಜಸ್ಟ್ ಒಂದು ಕಣ್ಣಾರೆ ನೋಡುವ ಅವನ ಆಸೆ. ಅದಕ್ಕಾಗಿ ಓಡಿದವನನ್ನು, ಮರದಲ್ಲಿ ಅವಿತು ಕೂತುಕೊಂಡವನನ್ನು ಪ್ರಭುಕ್ರಿಸ್ತರು ನೋಡಿ, ಜಕ್ಕಯ್ಯನೇ ಬೇಗ ಇಳಿದು ಬಾ. ವಚನ ಹೇಳ್ತಾ ಇದೆ, ತುಂಬ ಸಂತೋಷದಿಂದ ಅವ ಇಳಿದು ಬಂದ. ಕೂಡಲೇ ಆ ಸಂತೋಷವನ್ನು ಇಮ್ಮಡಿಯಾಗಿಸಿಕೊಂಡು ಪ್ರಭುಕ್ರಿಸ್ತರು ಹೇಳ್ತಾರೆ, ಇವತ್ತು ನಿನ್ನ ಮನೆಯಲ್ಲಿ ನನಗೆ ಊಟ ಆಗಬೇಕು, ಇವತ್ತು ನನ್ನ ಮನೆಯಲ್ಲಿ ಊಟ ಆಗಬೇಕು. ಆ ಜಕ್ಕಯ್ಯ ತಿಳಿದುಕೊಂಡ, ನಾನೊಬ್ಬ ಪಾಪಿ, ನನ್ನ ಮನೆಗೆ ಇಷ್ಟ ಕೊಟ್ಟು ಯಾರೇ ಒಬ್ಬರು ಬರಲಿಲ್ಲ. ನೆರೆಕೆರೆವರೆಲ್ಲ ನನ್ನ ಶತ್ರುದ ಮನೋಭಾವ ನೋಡ್ತಾ ಇದ್ದಾರೆ. ಈ ರೋಮ ಸಾಮ್ರಾಜ್ಯದಲ್ಲಿ ಎಲ್ಲರೂ ನನ್ನ ಶತ್ರುಗಳಾಗಿ ನೋಡ್ತಾ ಇದ್ದಾರೆ. ನನ್ನ ಮನೆಗೆ ಯಾರೂ ಇವತ್ತು ಬರಲಿಲ್ಲ. ಈ ಪ್ರಭುವೇ ನನ್ನ ಮನೆಗೆ ಬರ್ತಾ ಇದ್ದಾರಾ? ನಾನು ಇಷ್ಟು ಪಾಪಿ ಆಗಿದ್ದುಕೊಂಡು ತುಂಬ ಸಂತೋಷದವ್ರು ಕರ್ಕೊಂಡು ಹೋಗ್ತಾರೆ. ಮನೆಗೆ ಬಂದ ಕೂಡಲೇ ಅವನಿಗೆ ಮನ ಪರಿವರ್ತನೆ. ಪ್ರಭುವೇ, ನಾನು ಪಾಪಿ, ಅನೇಕ ವಸ್ತುಗಳನ್ನು ಕದ್ದುಕೊಂಡಿದ್ದೇನೆ, ಎಲ್ಲ ತಿರುಗಿ ಕೊಡ್ತೇನೆ ಪ್ರಭುವೇ, ನನಗೆ ಎಂಥದ್ದು ಬೇಡ, ನೀನೇ ಸಾಕು. ಪ್ರಭು ಅವರನ್ನು ಆಶೀರ್ವದಿಸಿರ್ತಾರೆ. ಇವತ್ತು ಈ ಮನೆ ಉದ್ಧಾರ ಆಯಿತು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅವರಿಗೆ ಸಂತೋಷ ಕೊಟ್ಟರು ಪ್ರಭು ಕ್ರಿಸ್ತರು. ಅದಾದ ನಂತರ ಮುಂದೆ ಹೋಗ್ತಾ ಇದೆ, ಅನೇಕ ಘಟನೆಗಳಿದೆ. ಅಲ್ಲಿ ಹೋಗುವಾಗ ಒಂದು ಮಹಿಳೆ ಕಿರ್ಚಾಡ್ಕೊಂಡು ಬರ್ತಾ ಇದ್ದಾರೆ. ಅಯ್ಯೋ, ನನಗೆ ಕಲ್ಲೆಸೆಯುತ್ತಾರೆ, ಕೊಲ್ಲಿಕ್ಕೆ ಯಾರೋ ಬರ್ತಾ ಇದ್ದಾರೆ, ಕಲ್ಲು ಕಲ್ಲು ಕಲ್ಲು. ಓಡಿ ಬಂದು ಬೀಳ್ತಾಳೆ ಯೇಸು ಕ್ರಿಸ್ತರ ಆ ಕಾಲುಗಳ ಹತ್ತಿರ, ಪಾದದಲ್ಲಿ ಬಂದು ಬೀಳ್ತಾಳೆ ಅವಳು. ಪ್ರಭು ಕ್ರಿಸ್ತರು ಕೇಳ್ತಾರೆ, ಏನಾಯ್ತು ಮಗಳೇ? ನಂಗೆ ಕೊಲ್ಲಿಕ್ಕೆ ಬರ್ತಾ ಇದ್ದಾರೆ, ಏನಾಯಿತು? ನಾನು ವ್ಯಭಿಚಾರಿಣಿ, ಪಾಪದಲ್ಲಿ ಮಾಡಿದ್ದೇನೆ. ಯೇಸು ಕ್ರಿಸ್ತರು ಕಣ್ಣನ್ನು ಎತ್ತಿ ಕಲ್ಲು ಬಿಸಾಡಲಿಕ್ಕೆ ಬಂದವರ ಮುಖಕ್ಕೆ ನೋಡಿ, ನಿಮ್ಮಲ್ಲಿ ಪಾಪ ಇಲ್ಲದವರು ಮೊದಲನೆಯ ಕಲ್ಲನ್ನು ಎಸೆಯಿರಿ. ನಿಮ್ಮಲ್ಲಿ ಪಾಪ ಇಲ್ಲದವರು ಮೊದಲನೆಯ ಕಲ್ಲನ್ನು ಎಸೆಯಿರಿ. ಯಾರು ಎಸೆಯಲಿಲ್ಲ. ಅವರವರ ಚಿಂತನೆ ಮಾಡಿ ಅವರು ತಿಂತುರುಗಿ ಹೋಗುವಾಗ ಆ ಪಾಪಿಷ್ಟಳಾದ ಆ ಮಹಿಳೆ ಅವಳು ಯೇಸು ಕ್ರಿಸ್ತರ ಪಾದದಲ್ಲಿ ನಿಂತಾಗ ಅವಳನ್ನು ಪ್ರೀತಿಪೂರ್ವಕ ಕರೆದು, ನೋಡು ಮಗಳೇ, ಬೇಸರ ಪಡೋದು ಬೇಡ, ಹೋಗು ಶಾಂತಿಯಿಂದ, ಇನ್ನು ಮುಂದೆ ಪಾಪ ಮಾಡಬೇಡ. ಅವಳಿಗೆ ನಷ್ಟ ಆದಂತಹ ಪಾಪದ ಮುಖಾಂತರ ಅವಳಿಗೆ ನಷ್ಟ ಆದಂತಹ ಆ ಸಂತೋಷವನ್ನು ಕೊಟ್ಟಂತಹ ಯೇಸು ಕ್ರಿಸ್ತರು ಪುನಃ ಪ್ರಯಾಣ ಮಾಡಿ ಬರುವಾಗ 38 ವರ್ಷ ಯಾರ ಸಹಾಯವಿಲ್ಲದೆ ಕೆರೆದಂಡೆಯಲ್ಲಿದ್ದಂತಹ ಬೆಸ್ಸೆಯದ ಕೆರೆದಂಡೆಯಲ್ಲಿದ್ದ ಒಬ್ಬ ಪಾರ್ಶ್ವವಾಯು ರೋಗಿ, ಅವರನ್ನು ನೋಡಿಕೊಂಡು ನಿನಗೆ ಗುಣಪಡಬೇಕಾ? ಹೌದು ಪ್ರಭುವೇ, ನನ್ನ ಸಹಾಯಕ್ಕೆ ಯಾರಿಲ್ಲ. ಯೇಸು ಕ್ರಿಸ್ತರು ಹೇಳಿದರು, ನಿನ್ನ ಮಂಚವನ್ನು ತೆಗೆದುಕೊಂಡು ಮನೆಗೆ ಹೋಗು. ಅವನಿಗೂ ಸಂತೋಷ. ತನ್ನ ಹತ್ತಿರ ಬಂದವರಿಗೆ, ತಾನು ಹೋದ ದಾರಿಯಲ್ಲಿ ಯಾರೆಲ್ಲ ದುಃಖದಲ್ಲಿದ್ದಾರೋ, ಕಾರ್ಪಣ್ಯದಲ್ಲಿದ್ದಾರೋ, ಕಷ್ಟದಲ್ಲಿದ್ದಾರೋ ಅವರ ಹತ್ತಿರ ಹೋಗಿ ಎಲ್ಲರಿಗೂ ಸಂತೋಷ ಕೊಡುತ್ತಾ ಕೊನೆಗೆ ಕಾಲ್ವರಿ ಬೆಟ್ಟದ ಮೇಲಕ್ಕೆ ಬರುತ್ತಾರೆ. ಅವರು ಕಾಲ್ವರಿ ಬೆಟ್ಟದ ಮೇಲೆ ಆ ಶಿಲುಬೆಯಲ್ಲಿ ತೂಗಿಕೊಂಡಿರುವ ಸಂದರ್ಭದಲ್ಲಿ ಇಬ್ಬರು ಕಳ್ಳರು, ಎಡಗಡೆಯಲ್ಲಿ ಒಂದು ಕಲ್ಲ ಮತ್ತು ಬಲಗಡೆಯಲ್ಲಿ ಮತ್ತೊಂದು ಕಲ್ಲ. ಅದರಲ್ಲಿ ಒಬ್ಬ ಕಳ್ಳನು ಹೀಗೆ ಯೇಸು ಕ್ರಿಸ್ತರ ಮುಖವನ್ನೇ ನೋಡಿ ಹೀಗೆ ಪ್ರಾರ್ಥಿಸ್ತಾನೆ, ಪ್ರಭುವೇ, ನಾವಾದರೂ ಕಳ್ಳರು, ಪಾಪಿಷ್ಟರು, ನೀನು ಎಷ್ಟೋ ನೀತಿವಂತ, ನೀನು ಪುಣ್ಯವಂತ, ನಿನಗೂ ಕೂಡ ಈ ಶಿಕ್ಷೆ ಲಭಿಸಿದೆ ಅಲ್ಲವೇ? ಆದ್ದರಿಂದ ಪ್ರಭುವೇ, ನೀವು ನಿನ್ನ ಆ ಸಾಮ್ರಾಜ್ಯಕ್ಕೆ ಹೋಗುವಾಗ ದಯವಿಟ್ಟು ನನ್ನನ್ನು ಜ್ಞಾಪಿಸಿಕೊಳ್ಳಿ. ಪ್ರಭು ಆ ಕ್ಷಣದಲ್ಲಿ ಆ ಕಳ್ಳನ ಮನಸ್ಸಿಗೆ ಸಂತೋಷ ಕೊಟ್ಟು ಹೇಳಿದ, ಇವತ್ತು ನನ್ನ ಹೊಟ್ಟಿಗೆ ನೀನು ಸಹ ಬರ್ತೀಯ ಆ ಸಂತೋಷದ ಊರಿಗೆ. ಪ್ರಿಯರೇ, ಯೇಸು ಕ್ರಿಸ್ತರು ಬಂದದ್ದು ನಮಗೆ ಸಂತೋಷ ಕೊಡಲಿಕ್ಕೆ. ಆ ಸಂತೋಷವನ್ನು ಇವತ್ತು ಕೂಡ ಕೊಡಲಿಕ್ಕೆ ತಯಾರಾಗಿದ್ದೇವೆ. ನಮಗೆ ಅದು ಬೇಡ ಎಂಬ ಚಿಂತೆಯಿಂದ ನಾವು ಎಷ್ಟೋ ಬಲಿಪೂಜೆಗಳನ್ನು ತಪ್ಪಿಸಿಕೊಂಡಿದ್ದೇವೆ. ನಾವು ಎಷ್ಟೋ ಬಲಿಪೂಜೆಗಳನ್ನು, ಬೆಲೆ ಬಾಳುವಂತಹ ಆ ಬಲಿಪೂಜೆಯನ್ನು ತಪ್ಪಿಸಿಕೊಂಡಿದ್ದೇವೆ. ಆದ್ದರಿಂದ ಇವತ್ತಿನ ದಿವಸ ಜೀವಂತರಾಗಿರೋ ಪ್ರಭು ಕ್ರಿಸ್ತರು ಈ ಬಲಿಯರ್ಪಣೆಯ ವೇಳೆಯಲ್ಲಿ ನಿಮ್ಮನ್ನೆಲ್ಲ ಪ್ರತಿಯೊಬ್ಬರ ಮುಖದನ್ನು ನೋಡಿ ಹೇಳ್ತಾ ಇದ್ದಾರೆ, ನನಗೆ ನಿಮ್ಮ ಸಂಗಡ ಬರಬೇಕು, ನಿಮ್ಮ ಜೊತೆ ಇರಬೇಕು. ನಾನು ಈ ಮನುಷ್ಯ ರೂಪವನ್ನು ಧರಿಸಿದ್ದು ನಿಮ್ಮ ಒಟ್ಟನ್ನು ಇರಲಿಕ್ಕೆ, ನಾನು ಈ ರೊಟ್ಟಿಯ ರೂಪದಲ್ಲಿ ಸಾನ್ನಿಧ್ಯವನ್ನು ಕೊಡುತ್ತಿರುವುದು ಕೂಡ ನಿಮ್ಮ ಸಂಗಡ ಇರಲಿಕ್ಕೋಸ್ಕರ. ಅದು ನನ್ನ ಆಸೆ, ಅದು ಈಡೇರಿಸಲಿಕ್ಕೆ ನೀನು ತಯಾರಿದ್ದೀಯಾ? ಪ್ರಿಯರೇ, ಲೋಕ ಕೊಡುವ ಸಂತೋಷ ಅದು ಶಾಶ್ವತವಾದದಲ್ಲ. ಲೋಕ ಅನೇಕ ಸಂತೋಷದ ಮಾರ್ಗಗಳನ್ನು ತೋರಿಸಿಕೊಡ್ತಾ ಇದೆ. ಉಪದೇಶಕನ ಗ್ರಂಥ 12ನೇ ಅಧ್ಯಾಯ 1ನೇ ವಾಕ್ಯ. ಉಪದೇಶಕನ ಗ್ರಂಥ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾ ಇದೆ, ಯಾವುದರಲ್ಲೂ ಸಂತೋಷ ಕಂಡುಕೊಡಲಿಕ್ಕೆ ಆಗುವುದಿಲ್ಲ ಎಂದು ನೀನು ನುಡಿಯುವ ದುರ್ದಿನಗಳು, ತಿಂಗಳುಗಳು, ವರ್ಷಗಳು ಬರುವುದಕ್ಕಿಂತ ಮುಂಚಿತವಾಗಿಯೇ ಯುವಕನೇ, ಯುವತಿಯೇ, ನಿನ್ನ ಯೌವನದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಿಕೊಳ್ಳು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾವುದರಲ್ಲೂ ಸಂತೋಷ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಎಂದು ನೀನು ನುಡಿಯುವ ದುರ್ದಿನಗಳು, ಕೆಟ್ಟ ದಿನಗಳು ನಿನ್ನ ಜೀವನದಲ್ಲಿ ಆಗಮಿಸಲಿಕ್ಕಿದೆ. ನೀನು ಈಗ ಸಂತೋಷ ಪಟ್ಟುಕೊಳ್ಳುವಂತಹ ಮಾದಕ ವಸ್ತುಗಳು, ಮಾದಕ ವಸ್ತುಗಳು, ಲೈಂಗಿಕ ಆಸಕ್ತಿಗಳು, ಲೋಕದ ಸುಖಗಳು, ಅದರಲ್ಲಿ ಯಾವುದರಲ್ಲಿಯೂ ಮಧ್ಯದಲ್ಲಿ ಮಾದಕ ವಸ್ತುಗಳಲ್ಲಿ ನಿನಗೆ ಸಂತೋಷ ಸಿಕ್ಕುತ್ತಾ ಇಲ್ಲ. ಲೈಂಗಿಕತೆಯಲ್ಲಿ ನಿನಗೆ ಸಂತೋಷ ಸಿಗ್ತಾ ಇಲ್ಲ. ನೀನು ಮಾಡಿಕೊಂಡ ಗೆಳೆತನದಲ್ಲಿ ನಿನಗೆ ಸಂತೋಷ ಸಿಗ್ತಾ ಇಲ್ಲ. ನೀನು ಶೇಖರಿಸಿ ಇಟ್ಟಿದಂತಹ ಆ ಸಂಪತ್ತಲ್ಲಿ ಸಂತೋಷ ಸಿಗ್ತಾ ಇಲ್ಲ ಎಂದು ನೀನು ನುಡಿಯುವ ಒಂದು ದುರ್ದಿನ ನಿನಗೆ ಬರುತ್ತದೆ ಎಂದು ನೀನು ಜ್ಞಾಪಿಸಿಕೊಳ್ಳು.
ಆದ್ದರಿಂದ ಆ ದಿನ ಬರುವುದಕ್ಕಿಂತ ಮುಂಚಿತವಾಗಿ ನೀ ಸೃಷ್ಟಿಕರ್ತನನ್ನು ಸ್ಮರಿಸಿಕೋ, ಅವರನ್ನು ಆರಾಧಿಸು, ನಿನಗೆ ಸಂತೋಷ ಲಭಿಸುತ್ತದೆ. ಪ್ರೈಸ್ ದ ಲಾರ್ಡ್. ಹಲ್ಲೇಲೂಯ್ಯ, ಹಲ್ಲೇಲೂಯ್ಯ. ಆದರೆ ಆತ್ಮೀಯರೇ, ನಾವು ಕ್ರೈಸ್ತವರು ಸಂತೋಷದ ವ್ಯಕ್ತಿಗಳು. ದುಃಖಗಳು ಬರುತ್ತದೆ, ರೋಗಗಳು ಬರ್ತದೆ, ಆರ್ಥಿಕ ಸಮಸ್ಯೆಗಳು ಬರ್ತದೆ, ಅನೇಕ ಸವಾಲುಗಳು ನಮ್ಮ ಮುಂದೆ ಇದೆ. ಆದರೂ ಕೂಡ ಹೆದರಬೇಡಿ, ಧೈರ್ಯ ತುಂಬಿಸಿಕೊಳ್ಳಿ. ಯಾಕೆಂತೇಳಿದರೆ ಜಯ ಕೊಡುವ, ಸಂತೋಷ ಕೊಡುವ, ಸೌಖ್ಯ ಕೊಡುವ ದೇವರು ಸತ್ತೋಗಲಿಲ್ಲ, ಜೀವಂತರಾಗಿದ್ದಾರೆ. ಈ ಪರಮಪ್ರಸಾದದಲ್ಲಿ ಆರಾಧಿಸೋಣ, ಎದ್ದು ನಿಲ್ಲೋಣ. ಈಗ ಘೋಷಣಾ ಪ್ರಾರ್ಥನೆಗಾಗಿ ಎದ್ದು ನಿಲ್ಲೋಣ. ಸಹಾಯಕನು ಹೇಳುವುದಕ್ಕೆ ಪ್ರತ್ಯುತ್ತರವಾಗಿ ಕರ್ತರೇ ನಮ್ಮಲ್ಲಿ ದಯೆ ತೋರಿ ಎಂದು ಹೇಳೋಣ. ನಾವೆಲ್ಲರೂ ಸಂತೋಷ ಮತ್ತು ಉತ್ಸಾಹದಿಂದ ಕರ್ತರೇ ನಮ್ಮಲ್ಲಿ ದಯೆ ತೋರಿ ಎಂದು ಪ್ರಾರ್ಥಿಸೋಣ. ಕರ್ತರೇ ನಮ್ಮಲ್ಲಿ ದಯೆ ತೋರಿ. ಕರುಣಾಮಯ ಪಿತನೇ, ಶಾಂತಿದಾತರಾದ ದೇವರೇ, ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತರೇ ನಮ್ಮಲ್ಲಿ ದಯೆ ತೋರಿ. ನಮ್ಮ ಉದ್ಧಾರಕರು, ಪರಿಪಾಲಕರು, ಸಕಲವುಗಳ ದಾತರೂ ಆದ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತರೇ ನಮ್ಮಲ್ಲಿ ದಯೆ ತೋರಿರಿ. ಸಮಸ್ತ ಲೋಕದ ಹಾಗೂ ಸಕಲ ಸಭೆಗಳ ಶಾಂತಿ, ಸಾಮರಸ್ಯ ಮತ್ತು ಭದ್ರತೆಗಾಗಿಯೂ ನಾವು ಪ್ರಾರ್ಥಿಸುತ್ತೇವೆ. ಕರ್ತರೇ ನಮ್ಮಲ್ಲಿ ದಯೆ ತೋರಿರಿ. ನಮ್ಮ ದೇಶಕ್ಕಾಗಿಯೂ ಮತ್ತು ಎಲ್ಲ ದೇಶಗಳಿಗಾಗಿಯೂ ಅಲ್ಲಿ ವಾಸಿಸುವ ಎಲ್ಲ ವಿಶ್ವಾಸಿಗಳಿಗಾಗಿಯೂ ನಾವು ಪ್ರಾರ್ಥಿಸುತ್ತೇವೆ. ಕರ್ತರೇ ನಮ್ಮಲ್ಲಿ ದಯೆ ತೋರಿರಿ. ಹಿತಕರ ಹವಾಗುಣ, ಫಲಭರಿತ ಬೆಳೆ, ಸಮೃದ್ಧವಾದ ಸಂವತ್ಸರ ಹಾಗೂ ಅಖಿಲ ಲೋಕದ ಐಶ್ವರ್ಯಕ್ಕಾಗಿಯೂ ನಾವು ಪ್ರಾರ್ಥಿಸುತ್ತೇವೆ. ಕರ್ತರೇ ನಮ್ಮಲ್ಲಿ ದಯೆ ತೋರಿರಿ. ಕರ್ತರ ಧರ್ಮಸಭೆಯ ಜಗದ್ಗುರುಗಳಾದ ಪರಮಪೂಜ್ಯ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಶ್ರೇಷ್ಠ ಮಹಾಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಜಾರ್ಜರವರಿಗಾಗಿಯೂ, ಮಹಾಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಜೋಸೆಫ್ ರವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಲಾರೆನ್ಸ್ ಅವರಿಗಾಗಿಯೂ, ಅವರ ಸಹ ಸೇವಕರ ಕ್ಷೇಮಕ್ಕಾಗಿಯೂ ನಾವು ಪ್ರಾರ್ಥಿಸುತ್ತೇವೆ. ಕರ್ತರೇ ನಮ್ಮಲ್ಲಿ ದಯೆ ತೋರಿರಿ. ಸಕಲವನ್ನು ಕೃಪಾಪೂರ್ವ ಆಳುವ ಕರುಣಾಮಯರಾದ ದೇವರೇ, ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತರೇ ನಮ್ಮಲ್ಲಿ ದಯೆ ತೋರಿರಿ. ಅನುಗ್ರಹ ಸಂಪನ್ನರು, ಕರುಣಾಮಯರು ಆದ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತರೇ ನಮ್ಮಲ್ಲಿ ದಯೆ ತೋರಿರಿ. ಒಳಿತೇ ಆಗಿರುವ ಹಾಗೂ ಸಕಲ ಒಳಿತುಗಳ ದಾತರು ಆದ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತರೇ ನಮ್ಮಲ್ಲಿ ದಯೆ ತೋರಿರಿ. ಸ್ವರ್ಗದಲ್ಲಿ ಸ್ತುತಿಸಲ್ಪಡುವ ಹಾಗೂ ಭೂಮಿಯಲ್ಲಿ ಆರಾಧಿಸಲ್ಪಡುವವರು ಆದ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತರೇ ನಮ್ಮಲ್ಲಿ ದಯೆ ತೋರಿರಿ. ಸ್ವಭಾವದಿಂದಲೇ ಮರಣವಿಲ್ಲದವರು, ಉಜ್ವಲ ಶೋಭೆಯಲ್ಲಿ ವಾಸಿಸುವವರಾದ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತರೇ ನಮ್ಮಲ್ಲಿ ದಯೆ ತೋರಿರಿ. ನಮ್ಮ ಪ್ರಭು ಕ್ರಿಸ್ತರೇ, ನೀವು ದಯೆಯಿಂದ ನಮ್ಮೆಲ್ಲರನ್ನು ರಕ್ಷಿಸಿದಿರಿ. ನಿಮ್ಮ ಶಾಂತಿ ಹಾಗೂ ಸಮಾಧಾನವನ್ನು ನಮಗೆ ನೀಡಿ ನಮ್ಮನ್ನು ಅನುಗ್ರಹಿಸಿರಿ. ಕರ್ತರೇ ನಮ್ಮಲ್ಲಿ ದಯೆ ತೋರಿರಿ. ಪ್ರಭುವೇ, ಸರ್ವಶಕ್ತ ದೇವರೇ, ನಿಮ್ಮಲ್ಲಿ ನಾವು ವಿನಯದಿಂದ ಯಾಚಿಸುತ್ತೇವೆ. ನಿಮ್ಮ ಕೃಪಾವರವು ನಮ್ಮಲ್ಲಿ ಫಲದಾಯಕವಾಗಲಿ. ನಿಮ್ಮ ವರದಾನಗಳು ನಮ್ಮ ಕರಗಳ ಮೂಲಕ ಸುರಿಯುವಂತೆ ಮಾಡಿರಿ. ನಿಮ್ಮ ದೈವಿಕ ಕರುಣೆ ಮತ್ತು ದಯಾನುಗ್ರಹಗಳು ನೀವು ಆಯ್ಕೆ ಮಾಡಿಕೊಂಡ ಪ್ರಜೆಗಳ ಋಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನೆಗೂ ಕಾರಣವಾಗಲಿ. ಪಿತಾ, ಸುತ, ಪವಿತ್ರಾತ್ಮರಾದ ಸರ್ವೇಶ್ವರ ಸದಾಕಾಲಕ್ಕೂ ಆಮೆನ್. ಎಲ್ಲರೂ ಕುಳಿತುಕೊಳ್ಳಿ. ಪಾವನ ರಕ್ತ ಶರೀರವನಿಂದು ಅರ್ಪಣೆ ಮಾಡುತ್ತೀರೇ. ಪಾವನ ಸನ್ನಿಧಿ ಸೇರುತ್ತ ನಾವು ಅರ್ಚನೆ ಮಾಡೋಣ. ಭಯಭಕ್ತಿಗಳಲ್ಲಿ ದೂತರ ಗಣವು ವಂದನೆ ಸಲ್ಲಿಸಿರೇ. ಶುಭ ಜಯ ಮಂಗಳ ಪಾವನ ದೇವನ ವಂದಿಸಿ ಆಡೋಣ, ವಂದಿಸಿ ಆಡೋಣ. ಕೀರ್ತನೆ ಸಲ್ಲಲಿ ಪಿತನ ಮಜರೆ, ವನ್ಯಾಮ ಆತ್ಮನಿಗೂ ಕನ್ಯಾತೆಯ ಸಂತ ಜೋಸೆಫ್ ಸ್ಮರಣೆಯ ಮಾಡುವಿ ಪೂಜೆಯಲಿ.
ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು, ಇಂದಿಗೂ ಎಂದಿಗೂ ಪ್ರತಿದಿನವೂ. ಪ್ರೇಷಿತ ಗಣಗಳೇ ಬೇಡಿರಿ ನೀವು, ಶಾಂತಿಯು ಬರಲು ಈ ಜಗದಿ. ಸ್ತುತಿಗಳು ಸಲ್ಲಲಿ ದೇವರ ಜನರೇ, ಸಂತ ಹುತಾತ್ಮರ ಜೊತೆ ಸೇರಿ. ಪ್ರೇಷಿತ ತಾಮಸ ಸ್ಮರಣೆಯ ಮಾಡುವ ಈ ಬಲಿ ಪೂಜೆಯ ವೇಳೆಯಲಿ. ಶಕ್ತನು ಕರ್ತನು ನಮ್ಮೊಡನಿರುವನು, ಮುಕ್ತಿಯ ಅರಸನು ನಮಗವನು. ಯಾಕೋಬನ ದೇವ ಆಶ್ರಯನಾಥನು, ಇರುವನು ನಮ್ಮೊಡನೆಯವನು. ನಿದ್ರಾಧೀನರು ಮೃತರಾದವರು ಉತ್ಥಾನದ ಸಿರಿ ನೆನೆಯುವರು. ನೀನೇ ನೀಡುವ ಭರವಸೆಯಲ್ಲಿ ಸರಿಸಮರೆಲ್ಲರೂ ಜಗದಲ್ಲಿ. ಜಾಗೃತವಾಗಲಿ ಸನ್ನಿಧಿ ಸಮಯವು, ಅರಳಲಿ ಮನಸ್ಸಿನ ಭಾವಗಳು. ಪ್ರಾರ್ಥನೆಯೊಡನೆ ಉಪವಾಸ ಸೇರಿಸಿ ಪಾವನ ತ್ರಿತ್ವವ ಭಜಿಸೋಣ. ಎಲ್ಲರೆದ್ದು ನಿಂತು ವಿಶ್ವಾಸ ಸಂಗ್ರಹಕ್ಕಾಗಿ ಎದ್ದು ನಿಲ್ಲೋಣ. ಸರ್ವಶಕ್ತನೂ ಪಿತನುವಾದ ಏಕದೇವರಲ್ಲಿ ನಾವು ವಿಶ್ವಾಸಿಸುತ್ತೇವೆ. ಸಕಲ ದೃಶ್ಯಾದೃಶ್ಯಗಳ ಸೃಷ್ಟಿಕರ್ತರನ್ನು ನಾವು ವಿಶ್ವಾಸಿಸುತ್ತೇವೆ. ಸಕಲ ಸೃಷ್ಟಿಗಳಿಗೂ ಮೊದಲೇ ಇರುವ ಆದಿಜಾತರು, ಎಲ್ಲ ಯುಗಗಳಿಗೂ ಮೊದಲು ಪಿತನಿಂದ ಜನಿಸಿದವನು, ಆದರೆ ಸೃಷ್ಟಿಸಲ್ಪಡದವನು, ಏಕಕರ್ತರೂ ಆದ ಯೇಸು ಕ್ರಿಸ್ತರನ್ನು ನಾವು ವಿಶ್ವಾಸಿಸುತ್ತೇವೆ. ಅವರು ಸತ್ಯದೇವರಿಂದ ಬಂದ ಸತ್ಯದೇವರು, ಪಿತನೊಂದಿಗೆ ಏಕಸತ್ವವೂ ಆಗಿದ್ದಾರೆ. ಅವರಿಂದಾಗಿ ಪ್ರಪಂಚವೆಲ್ಲವೂ ವಿನ್ಯಾಸಗೊಳಿಸಲ್ಪಟ್ಟಿತು. ಮನುಷ್ಯರಾದ ನಮಗಾಗಿಯೂ ನಮ್ಮ ಆತ್ಮೋದ್ಧಾರಕ್ಕಾಗಿಯೂ ಇವರು ಧರೆಗಿಳಿದರು. ಪವಿತ್ರಾತ್ಮರ ಪ್ರಭಾವದಲ್ಲಿ ಕನ್ಯಾಮರಿಯಮ್ಮನವರಿಂದ ಶರೀರವನ್ನು ಪಡೆದು ಮನುಷ್ಯರಾಗಿ ಜನ್ಮ ತಾಳಿದರು. ಪೊಂತಿಯೋಸ್ ಪಿಲಾತನ ಅಧಿಕಾರ ಕಾಲದಲ್ಲಿ ಯಾತನೆ ಸಹಿಸಿ ಶಿಲುಬೆಗೇರಿಸಲ್ಪಟ್ಟು ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟರು. ದಿವ್ಯ ಲಿಖಿತದಂತೆ ಮೂರನೇ ದಿನ ಅವರು ಪುನರುತ್ಥಾನ ಹೊಂದಿದರು. ಅವರು ಸ್ವರ್ಗಕ್ಕೇರಿ ಪಿತನ ಬಲಪಾರ್ಶ್ವದಲ್ಲಿ ಆಸೀನರಾಗಿರುವರು. ಮೃತರಿಗೂ ಜೀವಂತರಿಗೂ ತೀರ್ಪು ಕೊಡಲು ಅವರು ಪುನಃ ಬರುವವರಾಗಿದ್ದಾರೆ. ಪಿತನಿಂದ ಮತ್ತು ಸುತನಿಂದ ಹೊರಡುವ ಸತ್ಯಾತ್ಮರು ಜೀವದಾತರುವಾದ ಏಕ ಪವಿತ್ರಾತ್ಮರನ್ನು ನಾವು ವಿಶ್ವಾಸಿಸುತ್ತೇವೆ. ಏಕವೂ ಪವಿತ್ರವೂ ಪ್ರೇಷಿತವೂ ಸಾರ್ವತ್ರಿಕವೂ ಆಗಿರುವ ಧರ್ಮಸಭೆಯನ್ನು ನಾವು ವಿಶ್ವಾಸಿಸುತ್ತೇವೆ. ಪಾಪ ವಿಮೋಚನೆಗಾಗಿರುವ ಏಕಸ್ನಾನ ದೀಕ್ಷೆಯನ್ನು, ಶರೀರದ ಪುನರುತ್ಥಾನವನ್ನು, ನಿತ್ಯಾಯುಷ್ಯವನ್ನು ನಾವು ಘೋಷಿಸುತ್ತೇವೆ. ಸಮಸ್ತ ಸೃಷ್ಟಿಯ ಒಡೆಯರಾದ ದೇವರು ತಮ್ಮ ಸ್ತುತಿಯನ್ನು ಆಲಾಪಿಸಲು ನಿನಗೆ ಶಕ್ತಿಯ ನೀಯಲಿ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಶ್ರೇಷ್ಠ ಮಹಾಧರ್ಮಾಧ್ಯಕ್ಷರುಗಳು, ಧರ್ಮಾಧ್ಯಕ್ಷರುಗಳು, ಯಾಜಕರು, ಸಹಾಯಕರು, ಬ್ರಹ್ಮಚಾರಿಗಳು, ಕನ್ನಿಗೆಯರು, ಮಾತಾಪಿತೃಗಳು, ಮಕ್ಕಳು, ಸಹೋದರ ಸಹೋದರಿಯರು ಮೊದಲಾದವರನ್ನು ಸ್ಮರಿಸಿಕೊಳ್ಳುತ್ತಾ ಅವರಿಗಾಗಿ ಪ್ರಾರ್ಥಿಸಿರಿ. ಕ್ರಿಸ್ತ ಯೇಸುವಿನ ಪ್ರೀತಿಗೆ ಪಾತ್ರರಾದ ಅಧಿಕಾರಿಗಳನ್ನು, ನಿಜ ವಿಶ್ವಾಸದ ಮೃತರಾಗಿ ಈ ಲೋಕದಿಂದ ಅಗಲಿದ ಸಕಲರನ್ನು ಸ್ಮರಿಸಿಕೊಳ್ಳಿರಿ. ಕ್ರಿಸ್ತರ ಕರುಣೆಯಿಂದ ಈ ಬಲಿಪೂಜೆಯು ನಮ್ಮ ಸಹಾಯಕ್ಕೂ ಆತ್ಮೋದ್ಧಾರಕ್ಕೂ ಸ್ವರ್ಗಲೋಕದಲ್ಲಿ ನಿತ್ಯಜೀವಕ್ಕೂ ಕಾರಣವಾಗಲಿ. ಪ್ರಭು ಆಶೀರ್ವದಿಸಿರಿ. ನನ್ನ ಸಹೋದರರೇ, ಈ ಬಲಿಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೋ ನಮಗಾಗಿಯೋ ಅಖಿಲ ಲೋಕಕ್ಕಾಗಿಯೋ ನೀವು ಅರ್ಪಿಸುತ್ತಿರುವ ಈ ಬಲಿಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೇನ್. ದೇವರು ನಮಗೆ ನೀಡಿದ ಎಲ್ಲ ಅನುಗ್ರಹಗಳಿಗಾಗಿ
ವಂದನೆ ಸಲ್ಲಿಸುವ ಸಮಯ. ಕಣ್ಣುಗಳನ್ನು ಮುಚ್ಚಿ ದೇವರ ಎಲ್ಲ ದೇವಾನುಗ್ರಹಗಳಿಗಾಗಿ ನಮಗೆ ವಂದನೆಯನ್ನು ಕೃತಜ್ಞತೆಯನ್ನು ಸಮರ್ಪಿಸೋಣ. ಪ್ರಭುದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮೃದ್ಧ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು, ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಕ್ರಿಸ್ತ ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಅನಂತ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನವಿಸುತ್ತೇವೆ. ನಾವು ನಿಮಗೆ ಸ್ತುತಿ, ಕೃತಜ್ಞತೆ, ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನಿರಲಿ. ನಿಮ್ಮೊಡನೆಯೋ ನಿಮ್ಮ ಆತ್ಮದೊಡನೆಯೋ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನಲ್ಲಿ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿ ಜನಕರಾದ ಪವಿತ್ರ ರಹಸ್ಯಗಳು ಆಶೀರ್ವಾದ ಪಡೆದಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆಯ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧ ನಿಯಮಿತ ನೇತ್ರರಾಗಿ ನಿಮ್ಮ ಋನ್ಮನಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭು ಕ್ರಿಸ್ತರ ಕೃಪೆಯೋ, ಪಿತದೇವನ ಪ್ರೀತಿಯೋ, ಪವಿತ್ರಾತ್ಮರ ಅನ್ಯೋನ್ಯತೆಯೋ ಇಂದಿಗೂ ಎಂದಿಗೂ ಸದಾಕಾಲಕ್ಕೂ ಇರಲಿ. ಆಮೆನ್. ನಿಮ್ಮ ಋನ್ಮನಗಳನ್ನು ಮೇಲಕ್ಕೆತ್ತಿರಿ. ಅಬ್ರಾಹ್ಮನ, ಇಸಾಕನ ಮತ್ತು ಯಾಕೋಬಿನ ದೇವರೇ, ಆರಾಧ್ಯರಾದ ಅರಸರೇ, ನಿಮ್ಮ ಸನ್ನಿಧಿಗೆ ಸಮಸ್ತ ಸೃಷ್ಟಿಗಳ ಒಡೆಯರಾದ ದೇವರಿಗೆ ಈ ಬಲಿ ಪೂಜೆಯು ಅರ್ಪಿಸಲ್ಪಡುತ್ತಿದೆ. ಅದು ನ್ಯಾಯವೂ ಯುಕ್ತವೂ ಆಗಿದೆ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತಾ, ಸುತ್ತ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ಅದರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಿಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿದೆ. ಏಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವ ಎಲ್ಲವನ್ನೂ ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಅನಂತ ಕೃಪೆಯನ್ನು ಸುರಿಸಿದ್ದೀರಿ. ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗವೆರಗಿ ಆರಾಧಿಸುತ್ತಾರೆ. ಅಗ್ನಿಯಂತೆ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತಿವೆ. ಪೀಠದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಪಾವನ ಸನ್ನಿಧಿ ಸೇರುತ್ತಲೇ ಮೇಲು ಧ್ವನಿಯಲ್ಲಿ ಎಡೆಬಿಡದೆ ನಿನ್ನಯ ನಾಮವ ಭಜಿಸುತ್ತಲೇ ಪಾವನ ದೂತರು ನೆರೆದಿಹರು. ಜೈ ಜಯ 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 ಜೈ ಜಯ ಶಕ್ತನೇ ದೇವನೇ. ಜೈ ಜಯ 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 ಜೈ ಜಯ ಕರ್ತನೇ ದೇವನೇ. ಜೈ ಜಯ 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 ಜೈ ಜಯ ಮಹಿಮಾ ಮೂರ್ತಿಯೇ. ಜೈ ಜಯ 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 ಜೈ ಜಯ ದಾವಿದ ಕುವರನೇ. ಇಹ ಪರವಿಲ್ಲವೋ ನಿನ್ನಯ ಮಹಿಮೆಯೋ, ಇಹ ಪರವೊಳೆನ ನಾಮದಿರೊಂದಿಗ ಯುಗಾಂತ್ಯದಿ ಬರುವವನು ನೀನೇ ಪೂಜಿತಾರೆಂದಿಗೂ ಮಹಿಮಾಮೃತನೇ. ಜೈ ಜಯ 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 ಜೈ ಜಯ ಶಕ್ತನೇ ದೇವನೇ. ಜೈ ಜಯ 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 ಜೈ ಜಯ ಕರ್ತನೇ ದೇವನೇ. ಜೈ ಜಯ 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 ಜೈ ಜಯ ಮಹಿಮಾ ಮೂರ್ತಿಯೇ. ಜೈ ಜಯ 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 ಜೈ ಜಯ
ಅಂತಿಮ ಭೋಜನದಂದು ತನ್ನ ಸಾನ್ನಿಧ್ಯವನ್ನು ರೊಟ್ಟಿ ರೂಪದಲ್ಲಿ ಅಡಗಿಸಿಟ್ಟುಕೊಂಡು ಪರಪ್ರಸಾದ ಅನ್ನು ಸ್ಥಾಪಿಸಿದ ಆ ಸ್ಮರಣೆಯನ್ನು ನಾವೀಗ ಆಚರಿಸುತ್ತಿದ್ದೇವೆ. ಕರಗಳ ಜೋಡಿಸಿ ಕಣ್ಣುಗಳು ಮುಚ್ಚಿ ಹೆಸರು ತೋರಿಸಿದ ಅಪಾರ ಪ್ರೀತಿಗೋಸ್ಕರ ವಂದನೆ ಸಲ್ಲಿಸುತ್ತಾ ಆ ಸ್ಥಾಪನೆಯ ಆಚರಣೆಯನ್ನು ಜ್ಞಾಪಿಸಿಕೊಳ್ಳೋಣ. ಪ್ರಭುವಾದ ದೇವರೇ, ಸ್ವರ್ಗೀಯ ಗಣಗಳೊಂದಿಗೆ ಸೇರಿ ನಿಮಗೆ ನಾವು ಕೃತಜ್ಞತೆ ಅರ್ಪಿಸುವೆವು. ನಿಮ್ಮಲ್ಲಿ ಅಡಗಿರುವ ಆತ್ಮಜನು, ನಿಮಗೆ ಸದೃಶನು, ನಿಮ್ಮಿಂದ ಹೊರಹೊಮ್ಮುವ ಪ್ರಕಾಶವು, ನಿಮ್ಮ ಅಸ್ತಿತ್ವದ ಪ್ರತಿರೂಪವಾದ ವಚನವಾದ ದೇವರನ್ನು ನಾವು ಕೊಂಡಾಡುವೆವು. ನಿಮ್ಮೊಂದಿಗಿನ ಸಮಾನತೆಯನ್ನು ಕಾಪಾಡಬೇಕೆಂದು ಲೆಕ್ಕಿಸದೆ ಅವರು ತನ್ನನ್ನು ತಾನೇ ಶೂನ್ಯಗೊಳಿಸಿ ದಾಸನ ರೂಪವನ್ನು ತಾಳಿ ವಿವೇಚನೆಯು ಬುದ್ಧಿಯುಳ್ಳ ಅಮರ್ತ್ಯವಾದ ಆತ್ಮದೊಂದಿಗೂ ಮರ್ತ್ಯವಾದ ಶರೀರದೊಂದಿಗೂ ಪೂರ್ಣ ಮನುಷ್ಯನಾಗಿ ಸ್ತ್ರೀಯಿಂದ ಜನಿಸಿದನು. ಧರ್ಮಶಾಸ್ತ್ರಗಳಿಗೆ ಅಧೀನರಾದವರನ್ನು ಉದ್ಧರಿಸಲು ಧರ್ಮಶಾಸ್ತ್ರಗಳಿಗೆ ವಿಧೇಯನಾಗಿ ನಮ್ಮ ಆತ್ಮ ಉದ್ಧಾರದ ಸ್ಮಾರಕವನ್ನು ಏರ್ಪಡಿಸಿದನು. ಜೀವೋದ್ಧಾರಕವಾದ ಈ ರಹಸ್ಯಗಳನ್ನು ಪವಿತ್ರ ಸನ್ನಿಧಿಯಲ್ಲಿ ನಾವು ಅರ್ಪಿಸುತ್ತೇವೆ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸುತರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನು ಎತ್ತಿಕೊಂಡು ಸ್ವರ್ಗದೆಡೆಗೆ, ಆರಾಧ್ಯನಾದ ಪಿತನೇ, ನಿಮ್ಮಡೆಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು: ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಭುಜಿಸಿರಿ. ಅಂತೆ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು: ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ ಒಂದು ಸೇರುವಾಗ ನನ್ನ ಸ್ಮರಣೆಗಾಗಿ ಆಚರಿಸಿರಿ. ಪ್ರಭುವೇ, ನೀವು ಆಜ್ಞಾಪಿಸಿರುವಂತೆ ದೀನ, ದುರ್ಬಲ, ದುಃಖಿತ ಸೇವಕರಾದ ನಾವು ನಿಮ್ಮ ಮುಂದೆ ನೆರೆದಿದ್ದೇವೆ. ಕೃತಜ್ಞತಾರ್ಪಣೆಗೆ ಕಥಿತವಾದಷ್ಟು ಅನುಗ್ರಹಗಳನ್ನು ನೀವು ನಮಗೆ ದಯಪಾಲಿಸಿದ್ದೀರಿ. ನಿಮ್ಮ ದೈವಿಕ ಜೀವದಲ್ಲಿ ನಮ್ಮನ್ನು ಪಾಲುಗಾರರಾಗಿಸಲು ನೀವು ನಮ್ಮ ಮಾನವ ಸ್ವಭಾವವನ್ನು ಧರಿಸಿದ್ದೀರಿ. ದೀನ ಸ್ಥಿತಿಗಳಿದಂಥ ನಮ್ಮನ್ನು ಉದ್ಧರಿಸಿದಿರಿ. ಮರಣಕ್ಕೊಳಗಾದ ನಮ್ಮನ್ನು ಕ್ಷಮಿಸಿ ಪೌತ್ರೀಕರಿಸಿದಿರಿ. ನಮ್ಮ ಜ್ಞಾನವನ್ನು ಬೆಳಗಿಸಿದಿರಿ. ನಮ್ಮ ಶತ್ರುಗಳನ್ನು ಪರಾಜಿತರನ್ನಾಗಿ ಮಾಡಿದಿರಿ. ನಮ್ಮ ಬಲಹೀನವಾದ ಪ್ರಕೃತಿಯನ್ನು ನಿಮ್ಮ ಸಮೃದ್ಧವಾದ ಅನುಗ್ರಹದಿಂದ ವೈಭಾನ್ಯತ್ವವಾಗುವಂತೆ ಮಾಡಿದಿರಿ. ನೀವು ನಮಗೆ ದಯಪಾಲಿಸಿದ ಅಪಾರ ದಯಾನುಗ್ರಹಗಳಿಗಾಗಿ ನಿಮಗೆ ಸ್ತುತಿ, ಕೃತಜ್ಞತೆ, ಆದರಾರಾಧನೆಗಳನ್ನು ಸಲ್ಲಿಸುತ್ತೇವೆ. ಇಂದಿಗೂ ಎಂದಿಗೂ ಸದಾಕಾಲಕ್ಕೂ. ಎಲ್ಲರೆದ್ದು ನಿಲ್ಲೋಣ. ಅಂತರಂಗದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ.
ಪ್ರಭುವೇ, ಶಕ್ತರಾದ ದೇವರೇ, ಸಕಲ ಧರ್ಮ ಸಭೆಯಾಧಿಪರು, ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಲೋರೆನ್ಸ್ ಅವರಿಗಾಗಿಯೂ, ಎಲ್ಲ ಅಧ್ಯಕ್ಷರುಗಳಿಗಾಗಿಯೂ, ಯಾಜಕರಿಗಾಗಿಯೂ, ಆಡಳಿತಗಾರರಿಗಾಗಿಯೂ, ಅಧಿಕಾರಿಗಳ ಮುಂತಾದವರಿಗಾಗಿಯೂ ಈ ಬಲಿ ಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿ ಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ, ಪ್ರೇಷಿತರ, ಹುತಾತ್ಮರ, ವಂದನೀಯರ ಗೌರವಕ್ಕಾಗಿಯೂ ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿಪಾತ್ರರಾದ ನೀತಿವಂತರು, ಪುನೀತರೂ ಆದ ಎಲ್ಲ ಪಿತಾಮಹರಿಗಾಗಿಯೂ ಈ ಬಲಿ ಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿ ಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರೂ ಆದ ಎಲ್ಲರಿಗಾಗಿಯೂ, ನಿಮ್ಮ ನಾಮದಲ್ಲಿ ನಮ್ಮಿಂದ ಅಗಲಿದ ಎಲ್ಲ ಮೃತರಿಗಾಗಿಯೂ, ನಿಮ್ಮ ಕಾರುಣ್ಯವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ, ಈ ಬಲಿ ಪೂಜೆಯಲ್ಲಿಯೂ ಧ್ಯಾನದಲ್ಲಿ ಪಾಲ್ಗಾರರಾಗುವ ಎಲ್ಲ ಸಹೋದರಿಗಾಗಿಯೂ, ಇವರ ವೈಯಕ್ತಿಕವಾದ ಎಲ್ಲ ಬೇಡಿಕೆಗಳಿಗಾಗಿಯೂ, ವೈವಿಧ್ಯಮಯವಾದ ಅನೇಕ ರೋಗಗಳಿಂದ ಬಂದವರಿಗಾಗಿಯೂ, ಮನಃಶಾಂತಿ ಇಲ್ಲದವರಿಗಾಗಿಯೂ, ಸಾಲದಲ್ಲಿ ಸಿಲುಕಿಕೊಂಡಿರುವವರಿಗಾಗಿಯೂ, ನಾನಾ ರೀತಿಯಲ್ಲಿ ಸಂತೋಷವನ್ನು ಕಳೆದುಕೊಂಡವರಿಗಾಗಿಯೂ, ಈ ಧ್ಯಾನ ಕೇಂದ್ರಕ್ಕಾಗಿಯೂ, ಇಲ್ಲಿರುವ ಎಲ್ಲ ಪ್ರೇಷಕರಿಗಾಗಿಯೂ, ಯಾಜಕರಿಗಾಗಿಯೂ, ಅನರ್ಹನಾದ ನನಗಾಗಿಯೂ ಕರ್ತರೇ ಈ ಬಲಿ ಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿ ಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವಾದ ದೇವರೇ, ನೀವು ನಮಗೆ ಕಲಿಸಿದಂತೆ ನಿರ್ಮಲವೂ ಪವಿತ್ರವಾದ ಈ ಬಲಿಪೀಠದಲ್ಲಿ ಕ್ರಿಸ್ತ ಯೇಸುವಿನ ಶರೀರ ರಕ್ತಗಳನ್ನು ನಾವು ಅರ್ಪಿಸುತ್ತೇವೆ. ಈ ಸ್ಮರಣೆಯ ಆಚರಣೆಯಲ್ಲಿ ಕನ್ಯಾ ಮರಿಯಮ್ಮನವರ ಮತ್ತು ನಿಮ್ಮ ಪವಿತ್ರ ಸನ್ನಿಧಿಯಲ್ಲಿ ಪ್ರೀತಿಪಾತ್ರರಾದ ನೀತಿವಂತರು, ಪುನೀತರೂ ಆದ ಪಿತಾಮಹರ ಪಾವನ ಸ್ಮರಣೆಯನ್ನು ನಿಮ್ಮ ವರ್ಣನೀಯವೂ ಸಮೃದ್ಧವಾದ ಕೃಪೆಯ ಮೂಲಕ ಸಂಚಾತಗೊಳಿಸಿರಿ. ನಮಗೆ ಜೀವನಾಂತ ನಿಮ್ಮ ಶಾಂತಿಯನ್ನು ದಯಪಾಲಿಸಿರಿ. ನೀವೊಬ್ಬರೇ ನಿಜ ದೇವರಾದ ಪಿತರೆಂದು, ನಿಮ್ಮ ಪ್ರಿಯ ಪುತ್ರ ಯೇಸು ಕ್ರಿಸ್ತರನ್ನು ನೀವೇ ಕಳುಹಿಸಿದ್ರೆಂದು ಭೂವಾಸಿಗಳೆಲ್ಲರೂ ಅರಿಯಲಿ. ನಮ್ಮ ಪ್ರಭು ದೇವರೂ ಆದ ಕ್ರಿಸ್ತರು ಬಂದು ಜೀವದಾಯಕವಾದ ಶುಭ ಸಂದೇಶದ ಮೂಲಕ ಪ್ರವಾದಿಗಳು, ಪ್ರೇಷಿತರು, ಹುತಾತ್ಮರು, ವಂದನೀಯರು, ವೇದ ಪಾರಂಗತರು, ಧರ್ಮಾಧ್ಯಕ್ಷರು, ಯಾಜಕರು, ಸಹಾಯಕರು ಇವರೆಲ್ಲರಿಗೂ ಪವಿತ್ರ ಸ್ನಾನ ದೀಕ್ಷೆಯ ಸಜೀವೋ ಜೀವದಾಯಕವೂ ಆದ ಗುರುತಿನಿಂದ ಮುದ್ರಿತರು, ಪವಿತ್ರ ಧರ್ಮಸಭೆಯ ಮಕ್ಕಳು ಆದ ಎಲ್ಲರಿಗೂ ಅವಶ್ಯಕವಾದ ನೈರ್ಮಲ್ಯದ ಮತ್ತು ಪಾವನತೆಯ ಪಥವನ್ನು ಕಲಿಸಿದ್ರೆಂದು ಎಲ್ಲ ಜನರು ಅರಿಯಲಿ. ಪ್ರಭುವೇ, ದೀನರು, ದುರ್ಬಲರು, ದುಃಖಿತರೂ ಆದ ಈ ದಾಸರು ನೀವು ನೀಡಿದ ಮಾದರಿಯನ್ನು ಪರಂಪರಾಗತವಾಗಿ ಸ್ವೀಕರಿಸಿ ನಿಮ್ಮ ನಾಮದಲ್ಲಿ ಒಂದುಗೂಡಿ ಈಗ ಪವಿತ್ರ ಸನ್ನಿಧಿಯಲ್ಲಿ ನಾವು ನೆರೆದಿದ್ದೇವೆ. ನಮ್ಮ ಒಡೆಯನು ಉದ್ಧಾರಕನೂ ಆದ ಯೇಸು ಕ್ರಿಸ್ತರ ಯಾತನೆಯ, ಮರಣದ, ಸಮಾಧಿಯ ಮತ್ತು ಪುನರುತ್ಥಾನದ ಮಹನೀಯವೂ ಭಯಭಕ್ತಿ ಜನಗವೂ ಪವಿತ್ರವೂ ಜೀವದಾಯಕವೂ ದೈವಿಕವೂ ಆದ ಈ ರಹಸ್ಯಗಳನ್ನು ಸಂತೋಷದಿಂದ ನಾವು ಸ್ಮರಿಸಿ ಸ್ತುತಿಸಿ ಅನುಷ್ಠಿಸಿದ್ದೇವೆ. ಪವಿತ್ರಾತ್ಮರ ಆಗಮನಕ್ಕಾಗಿ ಶಿರವಾಗೋಣ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವೇ, ನಿನ್ನ ಪವಿತ್ರಾತ್ಮರ ಆಗಮನವಾಗಲಿ. ನಿಮ್ಮ ದಾಸರ ಈ ಬಲಿ ಪೂಜೆಯಲ್ಲಿ ಅವರು ಆಗಮಿಸಿ ನೆಲೆಗೊಂಡು ಇದನ್ನು ಆಶೀರ್ವದಿಸಿ ಪೌತ್ರೀಕರಿಸುವಂತಾಗಲಿ. ಇದು ನಮ್ಮ ಋಣಗಳ ಪರಿಹಾರಕ್ಕೂ ಪಾಪಗಳ ಕ್ಷಮಾಪಣೆಗೂ ಮೃತರ ಪುನರುದ್ಧಾನದ ಮಹಾನಿರೀಕ್ಷೆಗೂ ನಿನ್ನ ಪ್ರೀತಿಗೆ ಪಾತ್ರರಾದ ಎಲ್ಲರೊಂದಿಗೆ ಸ್ವರ್ಗಲೋಕದಲ್ಲಿ ನವಜೀವನಕ್ಕೂ ಕಾರಣವಾಗಲಿ. ಪ್ರಭುವಾದ ದೇವರೇ, ನಮಗಾಗಿರುವ ನಿಮ್ಮ ಮಹನೀಯವೂ ವಿಸ್ಮಯಭರಿತವಾದ ಈ ಆತ್ಮೋದ್ಧಾರ ಕಾರ್ಯದ ಕುರಿತು ನಾವು ನಿಮ್ಮನ್ನು ನಿರಂತರವೂ ಕೊಂಡಾಡುವೆವು. ನಿಮ್ಮ ಅಭಿಷಿಕ್ತನ ಅಮೂಲ್ಯ ರಕ್ತದಿಂದ ಪಾವನಗೊಳಿಸಿದ ಧರ್ಮಸಭೆಯಲ್ಲಿ ಸಂತೋಷದಿಂದಲೂ ಭರವಸೆಯಿಂದಲೂ ನಾವು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಸಜೀವೂ ಪವಿತ್ರೂ ಜೀವದಾಯಕವೂ ಆಗಿರುವ ನಿಮ್ಮ ಪವಿತ್ರ ನಾಮಕ್ಕೆ
ಸ್ತುತಿ, ಕೃತಜ್ಞತೆ, ಆದರಾರಾಧನೆಗಳನ್ನು ನಾವು ಸಲ್ಲಿಸುತ್ತೇವೆ ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಮೊಣಕಾಲೂರಿ ಕರ್ತರ ಕರುಣೆಗಾಗಿ ಪ್ರಾರ್ಥಿಸೋಣ. ಪ್ರಭುವಾದ ದೇವರೇ, ನಿಮ್ಮ ಕರುಣೆಗೆ ಅನುಸಾರವಾಗಿ ನನ್ನಲ್ಲಿ ದಯ ತೋರಿರಿ. ನಿಮ್ಮ ಕರುಣೆಗನುಸಾರವಾಗಿ ನಮ್ಮ ಪಾಪಗಳನ್ನು ಅಳಿಸಿರಿ. ಪ್ರಭು ಯೇಸು ಕ್ರಿಸ್ತರೇ, ನಮ್ಮನ್ನು ಅನುಗ್ರಹಿಸಿರಿ. ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸ್ತುತ್ರಗವು ಪವಿತ್ರವೂ ಜೀವದಾಯಕವೂ ದೈವಿಕವಾದ ಈ ಪವಿತ್ರ ಹೆಸರುಗಳೆಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾ ಕಾಲವೂ ಸಲ್ಲಲಿ. ಸಜೀವೋ ಜೀವದಾಯಕವೂ ಆದ ಈ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವವೀಯುತ್ತಿದೆ. ಇದನ್ನು ಭುಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. ಸ್ವರ್ಗಲೋಕದಿ ಬಂದಾತನು ನಾನೇ, ಸ್ವರ್ಗಭೋಜವು ನಿಜ ಜೀವವು ನಾನೇ. ಮಾನಸ ಪ್ರೇಮದಿ ನನ್ನನ್ನು ಪಡೆದ ಮಾನವ ಜೀವನ ನನ್ನಲ್ಲಿ ಅಮರ. ಸುರಗಣ ದೂತರು ಸನ್ನಿಧಿ ಸೇರಲು, ಕರಗಳ ಜೋಡಿಸಿ ಶಿರಬಾಗಿರಲು, ಯಾಜಕ ಪೂಜಿತ ತನು ಮನವಗಿಸಿ ಧ್ಯಾನದ ಭಾವವ ತಾಳೋಣ, ಕರಗಳ ಜೋಡಿಸಿ ನಿಲ್ಲೋಣ. ಮಾನವರೆಲ್ಲರೂ ಪಶ್ಚಾತ್ತಾಪದಿ ಕರುಣಾ ಬಾಗಿಲು ತೆರೆಯುತ್ತಲಿರುವ ಕರುಣಾಮೂರ್ತಿಯ ವಂದಿಸಿ ನಿಂತು ಧ್ಯಾನದ ಭಾವವ ತಾಳೋಣ, ಕರಗಳ ಜೋಡಿಸಿ ನಿಲ್ಲೋಣ. ನಮ್ಮ ಪ್ರಭು ಕ್ರಿಸ್ತರ ಕೃಪೆಯು, ಪಿತನಾದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲೊಂದಿಗೆ ಇರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೇನ್. ಸಹಾಯಕನು ಹೇಳುವುದಕ್ಕೆ ಉತ್ತರವಾಗಿ, ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ ಎಂದು ಹೇಳಿ, ನಮ್ಮ ರಕ್ಷಕರ ಅಮೂಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ಭಕ್ತಿ ಆಧಾರಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದೊಡಗೂಡಿದ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪಿಸಿ ಸಹೋದರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲಕ್ಕೂ ಒಡೆಯನಾದ ದೇವರಲ್ಲಿ ಕೃಪೆಯನ್ನು, ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು, ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಿಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ವೈಮಸ್ಯ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಪರಮಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇ, ಇವು ನಮ್ಮ ಶರೀರದ ಉದ್ಧಾರಕ್ಕಾಗಿಯೂ ಆತ್ಮಗಳ ಉದ್ಧಾರಕ್ಕಾಗಿಯೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ, ಎಂದೆಂದಿಗೂ ಆಮೇನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ದಯೆಯಿಂದ ಕ್ಷಮಿಸಿರಿ. ಮಹೋನ್ನತ ದೇವರಾದ ನಿಮ್ಮನ್ನು ಸ್ವರ್ಗಲೋಕದಲ್ಲಿ ಸಕಲ ಸಂತರನ್ನೊಡಗೂಡಿ ಸ್ತುತಿಸುವಂತೆ ನಮ್ಮ ಆದರಗಳನ್ನು ಪವಿತ್ರೀಕರಿಸಿರಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿದ್ದ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾಕಾಲವು ನಿರ್ಮಲ ಹೃದಯರು, ಪ್ರಸನ್ನವದನರು, ನಿಷ್ಕಳಂಕರವಾಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮೊರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪ್ರಭು ಕ್ರಿಸ್ತರು ಕಲಿಸಿದಂತಹ ಪ್ರಾರ್ಥನೆಯನ್ನು ಜೊತೆ ಸೇರಿ ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ.
ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ನಿಮ್ಮದೇ ಆಗಿದೆ. ಆಮೆನ್. ಪ್ರಭುವೇ, ಶಕ್ತರಾದ ಸರ್ವೇಶ್ವರ, ಸದ್ಗುಣ ಸಂಪನ್ನರಾದ ದೇವರೇ, ಪರಮದಯಾಕರ ತಂದೆ, ನಿಮ್ಮ ಕರುಣೆಗಾಗಿ ನಾವು ಮೊರೆ ಇಡುವೆವು. ನಮ್ಮನ್ನು ಶೋಧನೆಗೆ ಒಳಪಡಿಸದಿರಿ. ದುರಾತ್ಮನಿಂದಲೂ ಆತನ ಸೈನ್ಯದಿಂದಲೂ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ಭೂಸ್ವರ್ಗಗಳಲ್ಲಿರುವ ಎಲ್ಲ ರಾಜ್ಯಭಾರವು ಪ್ರಭುತ್ವವು ಅಧಿಕಾರವು ಮಹಿಮೆಯೂ ನಿಮ್ಮದೇ ಆಗಿದೆ. ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನಿರಲಿ. ನಿಮ್ಮೊಂದಿಗೆಯೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಪವಿತ್ರ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆಯಾಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯೂ ಕರುಣೆಯೂ ನಮ್ಮ ಮೇಲೆ ಇರಲಿ. ಪ್ರಭು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ. ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ ಆಮೆನ್. ಸಹೋದರರೇ, ಸ್ವರ್ಗರಾಜ್ಯದ ಭರವಸೆಯೊಂದಿಗೆ ದೇವಪುತ್ರರ ಶರೀರವನ್ನು ಸ್ವೀಕರಿಸಲು ಮತ್ತು ಅವರ ರಕ್ತವನ್ನು ಪಾನ ಮಾಡಲು ಧರ್ಮಸಭೆಯು ನಿಮ್ಮನ್ನು ಆಹ್ವಾನಿಸುತ್ತಿದೆ. ಸೃಷ್ಟಿಸಿದ ದೇವಾ, ನಾನಿನ್ನ ರಕ್ಷಿಸಿದ ದೇವಾ, ನಾನಿನ್ನ ಹಾದಿಯಲ್ಲಿ ಕರ ಹಿಡಿದು ನಡೆಸುವ ಎಂದೆಂದು ಜೀವಿಸುವ ದೇವಾ, ನಾನಿನ್ನ ಹಾದಿಯಲ್ಲಿ ಕರ ಹಿಡಿದು ನಡೆಸುವ ಎಂದೆಂದು ಜೀವಿಸುವ ದೇವಾ.
ಕೈ ಬಿಟ್ಟರು ಕಂದ, ನಾನಿನ್ನ ಕೈ ಬಿಡೆನು ಚಿನ್ನ. ಜಗವೆಲ್ಲ ನಿನ್ನ ಕೈ ಬಿಟ್ಟರು ಕಂದ, ನಾನಿನ್ನ ಕೈ ಬಿಡೆನು ಚಿನ್ನ. ಹೆದರದಿರು ಮಗನೇ ಮಗಳೇ. ಯೇಸುವೇ ವಂದನೆ. ನಿಲ್ಲೋಣ. ಪನಕುಲದ ಭರವಸೆಯಾದ ಪ್ರಭು ಯೇಸುವೆ, ನಾವು ಸ್ವೀಕರಿಸಿದ ಅಮೂಲ್ಯ ಶರೀರ ಹಾಗೂ ಪಾನ ಮಾಡಿದ ರಕ್ತವು ನಮ್ಮ ದಂಡನೆಗೆ ಕಾರಣವಾಗದೆ ಋಣಗಳ ಪರಿಹಾರಕ್ಕೂ ಪಾಪಗಳ ಕ್ಷಮಾಪಣೆಗೂ ನಿಮ್ಮ ಸಮ್ಮುಖದಲ್ಲಿ ಸಂತೃಪ್ತಿಗೂ ಕಾರಣವಾಗಲಿ. ಸಮಸ್ತ ಸೃಷ್ಟಿಗಳ ಒಡೆಯನೇ ಎಂದೆಂದಿಗೂ ಆಮೇನ್. ನಮ್ಮ ಪ್ರಭುವಾದ ಯೇಸುವೆ, ಯಾತನೆಯ ಮೂಲಕ ಮರಣವನ್ನು ಜಯಿಸಿ ಆರಾಧನಾದ ಅರಸರೇ, ಸ್ವರ್ಗಲೋಕದಲ್ಲಿ ನಮಗೆ ನವಜೀವವನ್ನು ವಾಗ್ದಾನ ಮಾಡಿದ ದೇವಕುಮಾರನೇ, ಎಲ್ಲ ಉಪದ್ರವಗಳಿಂದಲೂ ನಮ್ಮನ್ನು ರಕ್ಷಿಸಿರಿ. ನಮ್ಮ ನಾಡಿಗೆ ಶಾಂತಿಯನ್ನು ಸಮಾಧಾನವನ್ನು ಕರುಣಿಸಿರಿ. ನೀವು ಪ್ರತಾಪದಿಂದ ಪ್ರತ್ಯಕ್ಷರಾಗುವ ದಿನ ನಿನ್ನ ಸನ್ನಿಧಿಯಲ್ಲಿ ನಾವು ನವಜೀವನ ಪಡೆಯುವಂತಾಗಲಿ. ನಿನ್ನ ಇಚ್ಛಾನುಸಾರವಾಗಿ ನಾವು ನಿಮ್ಮನ್ನು ಬರಮಾಡಿಕೊಳ್ಳುವಂತಾಗಲಿ. ಮನುಕುಲಕ್ಕೆ ನೀಡಿದ ಕೃಪೆಗಾಗಿ ಜಯಘೋಷ ಮಾಡಿದ ನಾವು ನಿನ್ನ ನಾಮವನ್ನು ಸ್ತುತಿಸುವೆವು. ಏಕೆಂದರೆ ನೀವು ನಮಗೆ ತೋರಿದ ದಯೆ ಅತಿ ಶ್ರೇಷ್ಠವಾದುದು. ಮರ್ತ್ಯರಾದ ನಮ್ಮಲ್ಲಿ ನಿಮ್ಮ ಪ್ರೀತಿ ಉದಯಿಸಿತು. ನಮ್ಮ ಪಾಪಗಳನ್ನು ಕರುಣೆಯಿಂದ ನೀಗಿಸಿದಿರಿ. ನಿನ್ನ ಈ ಅಮೂಲ್ಯ ದಾನಕ್ಕೆ ನಿಮಗೆ ಮಹಿಮೆ ಸಲ್ಲಲಿ. ಪಾಪಗಳನ್ನು ಕ್ಷಮಿಸುವ ಕರುಣಾಮಯನೇ, ನೀನು ಮಹೋನ್ನತದಿಂದ ನೀಡುವ ಈ ವರದಾನವು ಪಾವನವಾಗಲಿ. ದೇವರಾದ ನಿನಗೆ ಕೃತಜ್ಞತೆಯನ್ನು ಅರ್ಪಿಸಲು ನಿನ್ನ ಕರುಣೆಯಿಂದ ನಾವೆಲ್ಲರೂ ಯೋಗ್ಯರಾಗಲಿ. ಪ್ರಭುವಾದ ನಿನ್ನನ್ನು ಸದಾ ಸಮಯವೂ ನಾವು ಕೊಂಡಾಡುವಂತಾಗಲಿ. ಪವಿತ್ರಾತ್ಮ ಕೃಪೆಯಿಂದ ಸುತ್ರಿಹೂ ಪರಿಶುದ್ಧವೂ ಜೀವದಾಯಕವೂ ದೈವಿಕವಾದ ಈ ಪವಿತ್ರ ರಹಸ್ಯಗಳ ಬಳಿ ಸೇರಿ ಅವುಗಳಲ್ಲಿ ಪಾಲ್ಗೊಳ್ಳರಾಗಲು ಯೋಗ್ಯತೆ ನೀಡಲ್ಪಟ್ಟ ನಾವೆಲ್ಲರೂ ಇವುಗಳ ದಾತರಾದ ದೇವರಿಗೆ ಕೃತಜ್ಞತಾಸ್ತುತಿ ಸಲ್ಲಿಸೋಣ. ಸ್ವಾಮಿ, ಅವರ್ಣೀಯವಾಗಿ ದಾನಗಳಿಗಾಗಿ ನಾವು ನಿಮಗೆ ಸ್ತುತಿಯನ್ನು ಸಲ್ಲಿಸುತ್ತೇವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಸ್ತೋತ್ರವೂ ಪರಿಶುದ್ಧವೂ ಜೀವದಾಯಕವೂ ದೈವಿಕವಾದ ಈ ದೇವರ ರಹಸ್ಯಗಳನ್ನು ಋಣಗಳ ಪರಿಹಾರಕ್ಕಾಗಿ ನೀನು ಕರುಣೆಯಿಂದ ನೀಡಿರುವೆ. ಈ ವರದಾನಕ್ಕಾಗಿ ನಿಮ್ಮ ಮಗನೀಯ ತ್ರಿತ್ವಕ್ಕೆ ಕೃತಜ್ಞತೆಯಾದ ಆರಾಧನೆಗಳನ್ನು ನಿರಂತರವಾಗಿ ಅರ್ಪಿಸಲು ನಾವು ಬಾಧ್ಯಸ್ಥರಾಗಿದ್ದೇವೆ. ಪಿತಾ, ಸುತ್ತ ಪವಿತ್ರಾತ್ಮರಾದ ಸರ್ವೇಶ್ವರ ಎಂದೆಂದಿಗೂ ಆಮೆನ್. ಆಶೀರ್ವದಿಸಿರಿ ಸ್ವಾಮಿ. ಸಮಸ್ತ ಸೃಷ್ಟಿಗಳ ಒಡೆಯನೇ, ಮನಕುಲದ ಭರವಸೆಯಾಗಿರುವ
ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲುಯ್ಯ, 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 ಹಾಲೆಲುಯ್ಯ. ಊಟ ಆದವರು ದಯಮಾಡಿ ಹೊರಗಿದ್ದವರೆಲ್ಲ ಒಳಗೆ ಬನ್ನಿ. ಊಟ ಆದವರು ಒಳಗೆ ಬನ್ನಿ. ಯಾರಿಗಾದರೂ ಸಾಕ್ಷಿ ನೀಡಲು ಇದ್ದರೆ ಮುಂದೆ ಬರ್ಬೋದು. ಸಾಕ್ಷಿ ನೀಡಲು ಕೊನೆಗೆ ಸಾಕ್ಷ ನೀವು ಕಾಸದಲ್ಲ. ಸಾಕ್ಷಿ ನೀಡಲು ಯಾರಿಗಾದರೂ ಬೇಕಿದ್ದರೆ ನೀವು ಮುಂದೆ ಬರುವುದು. ಇದು ಧ್ಯಾನಕೂಟ 4 ಗಂಟೆ ತನಕ ಇರುತ್ತದೆ. ಈಗ ಪ್ರೈಸ್ ಅಂಡ್ ವರ್ಷಿಪ್ ಆದಮೇಲೆ ಒಂದು ದೇವರ ವಾಕ್ಯ, ಆಮೇಲೆ ಆರಾಧನೆ ಹಾಗೂ 4 ಗಂಟೆಗೆ ಸಮಾಪ್ತಿ ಆಗ್ತದೆ. ನಾವೊಂದು ದೇವರನ್ನು ಸ್ತುತಿಸಲು, ದೇವರನ್ನು ಆರಾಧಿಸಲು ಒಂದು ಒಳ್ಳೆಯ ಸಮಯ. ತಪಸ್ಸು ಕಾಲಕ್ಕೆ ನಾವು ನಮ್ಮನ್ನೇ ಸಮರ್ಪಣೆ ಮಾಡುತ್ತಾ ಇನ್ನು ಕೆಲವೇ ದಿನದಲ್ಲಿ ತಪಸ್ಸು ಕಾಲ ಆರಂಭವಾಗುತ್ತದೆ. ಅದಕ್ಕಾಗಿ ಈ ಒಂದು ಧ್ಯಾನಕೂಟ ನಾವು ಇಲ್ಲಿ ಇಟ್ಟದ್ದು, ಇಡೀ ದಿವಸದ ಧ್ಯಾನಕೂಟ. ಹಾಗೂ ಒಳ್ಳೆಯ ಒಂದು ಪ್ರಬೋಧಕರು ನಮಗೆ ಸಿಕ್ಕಿದ್ದಾರೆ. ವಂದನೀಯ ಸ್ವಾಮಿ ಥಾಮಸ್ ಇವರು, ಹಾಗೂ ಒಂದು ಒಳ್ಳೆಯ ತಂಡ ನಮಗೆ ಪ್ರೈಸ್ ಆ್ಯಂಡ್ ವರ್ಷಿಪ್ ಮಾಡಲಿಕ್ಕೆ, ಸಂಗೀತ ನೀಡಲಿಕ್ಕೆ ಎಲ್ಲರೂ ನಮಗೆ ಇವತ್ತು ದೇವರು ದಯಪಾಲಿಸಿದ್ದಾರೆ. ಹಾಗೂ ಒಂದು ಒಳ್ಳೆಯ ಊಟವನ್ನು ಕೂಡ ನಮಗೆ ದಯಪಾಲಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಊಟ ಆಯಿತಾ? ನೀವು ಎಲ್ಲರದ್ದು ಆಯಿತಾ ಊಟ? ಪ್ರೈಸ್ ದಿ ಲಾರ್ಡ್. ಊಟ ಚೆನ್ನಾಗಿತ್ತಾ? ಓಕೆ, ಪ್ರೈಸ್ ದಿ ಲಾರ್ಡ್. ಈಗ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿದೆ ಅಂತ. ಪ್ರೈಸ್ ಆ್ಯಂಡ್ ವರ್ಷಿಪ್ ಮಾಡುವಾಗ ಗೊತ್ತಾಗ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಎಷ್ಟು ಊಟ ಮಾಡಿದ್ದೀರಿ ಅಂತ. ಸ್ವಲ್ಪ ಊಟ ಮಾಡಿದರೆ ಚೆನ್ನಾಗಿ ನೀವು ಪ್ರೈಸ್ ಆ್ಯಂಡ್ ವರ್ಷಿಪ್ ಮಾಡ್ತೀರಾ. ಸ್ವಲ್ಪ ಜಾಸ್ತಿ ಮಾಡಿದರೆ ಕೂತ್ಕೊಂಡಿರ್ತೀರ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ದೇವರ ವಾಕ್ಯವನ್ನು ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನು ಆಲಿಸುವವರು ನಾವಾಗಿದ್ದೇವೆ. ಅದಕ್ಕಾಗಿ ಒಂದು ಸಾಕ್ಷಿಯನ್ನು ನಾವು ಈ ಗಳಿಗೆಯಲ್ಲಿ ಒಂದು ಸಹೋದರಿಯ ಒಳ್ಳೆಯ ಸಾಕ್ಷಿ ಇದೆ. ಈ ಮಗುವಿನ ಒಂದು ಒಳ್ಳೆಯ ಸಾಕ್ಷಿ. ಇಲ್ಲಿ ದಾನಕೂಟಕ್ಕೆ ಬಂದ ಮೇಲೆ ಆ ಮಗು ಹೇಗೆ ಇತ್ತು, ಏನೆಲ್ಲ ಆಯ್ತಂತ ಅವರು ತನ್ನ ಸಾಕ್ಷಿಯನ್ನು ಇಲ್ಲಿ ನುಡಿತಾರೆ. ಅವರ ಸಾಕ್ಷಿಯನ್ನು ನಾವು ಕೇಳೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನಮ್ಮ ಮಗುವಿಗೆ 1 ತಿಂಗಳ ಮಗು ಇರುವಾಗ ವಿನೀತಾ ಅಂತೇಳಿ ಬಂಟ್ವಾಳ ತಾಲೂಕಿನ 1 ತಿಂಗಳ ಮಗು ಇರುವಾಗ ಹುಷಾರಿದ್ದಿಲ್ಲ, ಜ್ವರ ಬಂದಿತ್ತು. ನಂತರ ಯೂರಿನ್ ಮಾಡಿದ್ದಿಲ್ಲ 5 ದಿನ. ಮತ್ತು ಹುಷಾರಿದ್ದಿಲ್ಲ, ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆದ್ವಿ. ನಂತರ ಬೆಂಗಳೂರಿಗೆ ಬರ್ಕೊಟ್ರು, ಆಪ್ರೇಷನ್ ಮಾಡಬೇಕು, ಕಿಡ್ನಿಗೆ ಎಫೆಕ್ಟ್ ಆಗೈತೆ ಅಂತ ಹೇಳಿದರು. ನಂತರ ಅವರು ಇಂಜೆಕ್ಷನಿಂದ ಸರಿ ಮಾಡಬೇಕಂತ ಪ್ರಾರ್ಥನೆ ಮಾಡಿದೆ. ನಾನು 3 ತಿಂಗಳು ಹಾಸ್ಪಿಟ್ಲಲ್ಲಿ ಇದ್ವಿ, ಅದು ಆಪ್ರೇಷನ್ ಆಗಲಿಲ್ಲ. ಮತ್ತು ಇಲ್ಲಿ ಮಂಗಳೂರಲ್ಲಿ ಎಲ್ಲ ಹಾಸ್ಪಿಟ್ಲಲ್ಲಿ ಬೆನ್ನಿಗೆ ನೀರು ಪರೀಕ್ಷೆ ಮಾಡಬೇಕಂತ ಹೇಳಿದರು. ಅದು ಪ್ರಾರ್ಥನೆ ಮಾಡಿದೆ, ಮತ್ತು ಅದು ಕೂಡ ಕ್ಯಾನ್ಸಲ್ ಆಯಿತು. ಮತ್ತು ಮಗುವಿಗೆ ವಾಮಿಂಟ್ ಆಗ್ತಾಯಿತ್ತು. ತಲೆ ಕ್ಯಾನ್ ಮಾಡಬೇಕು, ಪದೇ ಪದೇ ವಾಮಿಂಟ್ ಆಗುತ್ತಂತ ಹೇಳಿದರು. ಪ್ರಾರ್ಥನೆ ಮಾಡುವಾಗ ಅದು ಕ್ಯಾನ್ಸಲ್ ಆಯಿತು. ದೇವರಿಗೆ ಸ್ತೋತ್ರ, ವಂದನೆ, ಆರಾಧನೆ. ಅರ್ಥ ಆಯ್ತಲ್ಲ ನಿಮಗೆ? ಸಾಕ್ಷಿ ಗೊತ್ತಾಯ್ತಾ? समजलेने? प्रेज लॉर्ड. ते भुरगे कोणी वानता म्हणून कोणें सांगूं ना. तितले प्रॉब्लेम आले त्या भुरग्याक. आनी स्कॅन करतना खंयचे ती पिडा नातली हांगा मागण्या काडल्या उपरांत. प्रेज लॉर्ड. हालेलुया. ती बंट वळतावन येतात. बंट वळतावन हर एका शुक्रारा सुखान आसतना त्या भुरग्याक काण घेवन येतात ती. प्रेज लॉर्ड. हालेलुया. हालेलुया. ದೇವರಿಗೆ ಸ್ತೋತ್ರ ಹಾಡೋಣ, ದೇವರಿಗೆ ಮಹಿಮೆ ಹಾಡೋಣ. ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯವಲ್ಲಿ ಯೆಶಾಯನ ಪ್ರವಾದಿಯ ಗ್ರಂಥದಲ್ಲಿ 25ನೇ ವಚನದಲ್ಲಿ 25ನೇ ಅಧ್ಯಾಯದಲ್ಲಿ 1 ಮತ್ತು 2 ವಚನಗಳು ದೇವರ ವಾಕ್ಯ ಹೀಗೆ ಹೇಳ್ತದೆ. ದೇವರ ವಾಕ್ಯವನ್ನು ಒಂದುಗಳಿಗೆ ನಾವು ಆಲಿಸೋಣ. ಯೆಶಾಯನ ಗ್ರಂಥ 25ನೇ ಅಧ್ಯಾಯ 1ನೇ ವಚನ. ಸರ್ವೇಶ್ವರ, ನೀನು ಎನ್ನ ದೇವನು, ಏಕೆನೆ ನೀನು ಸತ್ಯ ಸ್ವರೂಪನು, ನಿಷ್ಠಾವಂತನು, ಆದಿ ಯೋಜನೆಗಳನ್ನು ಪೂರೈಸುವವನು,
ಅದ್ಭುತ ಕಾರ್ಯಗಳನ್ನು ಎಸಗುವಂಥವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಬಲಕೈಯನ್ನು ಮೇಲಕ್ಕೆತ್ತೋಣ, ಎಲ್ಲರೂ ಹೇಳೋಣ, ಸರ್ವೇಶ್ವರ ನೀನು ನನ್ನ ದೇವರು, ಏಕೆಂದರೆ ನೀನು ಸತ್ಯ ಸ್ವರೂಪನು, ನಿಷ್ಠಾವಂತನು, ಆದಿ ಯೋಜನೆಗಳನ್ನು ನನ್ನ ಜೀವನದಲ್ಲಿ ಪೂರೈಸುವವನು, ಅದ್ಭುತ ಕಾರ್ಯಗಳನ್ನು ನನ್ನ ಜೀವನದಲ್ಲಿ ಎಸಗುವವನು. ಘನಪಡಿಸುವೆನು, ನಾನು ನಿನ್ನನ್ನು ಸ್ತುತಿಸುವೆನು, ನಿನ್ನ ನಾಮ ಮಹಿಮೆಯನು. ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಪ್ರೈಸ್ ಲಾರ್ಡ್. ದೇವರ ವಾಕ್ಯವನ್ನು ನಾವು ಕ್ಲೇಮ್ ಮಾಡಿ ಪ್ರಾರ್ಥಿಸಿದರೆ ಆ ವಾಕ್ಯವು ತಕ್ಷಣವೇ ನಮ್ಮ ಜೀವನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತದೆ. ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ನಾವು ಸ್ತುತಿಸಲು ಹೋಗುತ್ತಿರುವಾಗ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ ಗ್ರಂಥದಲ್ಲಿ 139ನೇ ಅಧ್ಯಾಯದಲ್ಲಿ ಹೀಗೆ ಹೇಳಲ್ಪಟ್ಟಿದೆ. 139ನೇ ಅಧ್ಯಾಯ 13ನೇ ವಚನ. ದೇವರ ವಾಕ್ಯವು ನಮಗೆ ಹೀಗೆ ಹೇಳಲ್ಪಟ್ಟಿದೆ. ಆದುದರಿಂದ ಈ ದೇವರ ವಾಕ್ಯವನ್ನು ಒಂದು ಗಳಿಗೆ ನಾವು ಆಲಿಸೋಣ. ನನ್ನ ಅಂತರಂಗವನ್ನು ಉಂಟು ಮಾಡಿದಾತ ನೀನು. ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಎಲ್ಲರೂ ಕರಗಳನ್ನು ಮೇಲಕ್ಕೆತ್ತಿ ನಾವು ಹೇಳೋಣ, ನನ್ನ ಅಂತರಂಗವನ್ನು ಉಂಟು ಮಾಡಿದಾತ ನೀನು, ನನ್ನ ತಾಯಿಯ ಗರ್ಭದಲ್ಲೇ ನನ್ನನ್ನು ರೂಪಿಸಿದಾತ ನೀನು. ನಿನಗೆ ವಂದನೆ. ನೀ ನನ್ನ ಭಯಭಕ್ತಿಗೆ ಪಾತ್ರ. ನಿನ್ನ ಕೃತ್ಯಗಳು ಅದ್ಭುತಕರ ಹಾಗೂ ವಿಚಿತ್ರ. ನನ್ನ ಬಗ್ಗೆ ನಿನಗಿರುವ ಪೂರ್ಣ ಅರಿವು ಸಮರ್ಥ. ನನ್ನ ಅಸ್ಥಿಪಂಜರವನ್ನು ರೂಪಿಸುವಾಗ ತಾಯಿಯ ಗರ್ಭದಳು ರಚಿಸುವಾಗ ಗುಟ್ಟಾಗಿ ನಾನಲ್ಲಿ ಬೆಳೆಯುತ್ತಿದ್ದಾಗ ಮರೆಯಾಗಿರಲಿಲ್ಲ ನಾನು ನಿನಗಾಗ. ಪ್ರೈಸ್ ಲಾರ್ಡ್. ಅದರ ತಾಯಿಯ ಗರ್ಭದಲ್ಲಿ ನಿನ್ನನ್ನು ರೂಪಿಸಿದವ ಯಾರು? ಹಾಗಾದರೆ ಸರಿ, ಜಾಸ್ತಿ ಊಟ ಮಾಡಿದ್ದೀರಿ ನೀವು, ಅದಕ್ಕೆ ಮಾತಾಡಲಿಕ್ಕೆ ಬರುವುದಿಲ್ಲ ನಿಮಗೆ. ನೋಡಿ, ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ. ತಾಯಿಯ ಗರ್ಭದಲ್ಲಿ ನಮ್ಮನ್ನು ರೂಪಿಸಿದ ಯಾರು? ದೇವರು, ಸೃಷ್ಟಿಕರ್ತ ದೇವರು. ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ. ಯಾಕೆಂದರೆ ದೇವರು ಸೃಷ್ಟಿ ಮಾಡುವನಾತ, ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಪ್ರೈಸ್ ಲಾರ್ಡ್. ಅದಕ್ಕೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಎರಡೂ ಕರಗಳನ್ನು ಮೇಲೆ ಕೆತ್ತೋಣ. ಎರಡೂ ಕರಗಳನ್ನು ಗಟ್ಟಿಯಾಗಿ ಮೇಲೆ, ಅರ್ಧ ಕೈ ಬೇಡ, ಗಟ್ಟಿಯಾಗಿ ಒಂದು ಚಪ್ಪಳೆ ತಟ್ಟೋಣ ದೇವರಿಗೆ. ಗಟ್ಟಿಯಾಗಿ ಸ್ತೋತ್ರ ಹಾಡೋಣ. ಈ ಗೀತೆಯೊಂದಿಗೆ ದೇವರನ್ನು ನಾವು ಸ್ತುತಿಸೋಣ, ದೇವರನ್ನು ಮಹಿಮೆ ಪಡಿಸೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಕೈಗಳ ಮೇಲೆತ್ತಿ ಹಾಲೆಲೂಯ್ಯ. ಗಟ್ಟಿಯಾಗಿ ಹಾಲೆಲೂಯ್ಯ. ಅಭಿಷೇಕಕ್ಕಾಗಿ ಹಾಲೆಲೂಯ್ಯ. ಹಾಲೆಲೂಯ್ಯ. ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಪಿತದೇವರೇ ಸ್ತೋತ್ರ, ಪಿತದೇವರೇ ಸ್ತೋತ್ರ, ಪಿತದೇವರೇ ವಂದನೆ, ಪಿತದೇವರೇ ಆರಾಧನೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ತಂದೆಯೇ ಸ್ತೋತ್ರ, ತಂದೆಯೇ ವಂದನೆ, ತಂದೆಯೇ ಆರಾಧನೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ನಿದ್ರೆ ಮಾಡದಿರೋರು ಹಾಲೆಲೂಯ್ಯ, ಹಾಲೆಲೂಯ್ಯ. ನಿದ್ರೆ ಮಾಡುವವರು ಹಾಲೆಲೂಯ್ಯ. ನಿದ್ರೆ ಮಾಡುವವರಿಗೆ ಹೇಳಿದ್ರು ಹಾಲೆಲೂಯ್ಯ. ನಿದ್ರೆ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಮುಂದಿರೋ ಎಲ್ಲ ಶುಶ್ರೂಷೆಗಳನ್ನು ದೇವರ ಕರಗಳಿಗೆ ಬಿಟ್ಟು ಕೊಡೋಣ ಪ್ರಿಯರೇ. ದೇವರು ನಮ್ಮನ್ನು ಮುನ್ನಡೆಸಲಿ. ಹಾಲೆಲೂಯ್ಯ. ಸರ ಎತ್ತಿ ಹಾಲೆಲೂಯ್ಯ. ಊಟ ಚೆನ್ನಾಗಿ ಮಾಡಿದ್ರಾ? ಚೆನ್ನಾಗಿ ಮಾಡಿದ್ರಾ? ಸ್ತುತಿಗೀತನ್ನು ನಾವು ಚೆನ್ನಾಗಿ ಮಾಡೋಣ. ಹಾಲೆಲೂಯ್ಯ, 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 ಹಾಲೆಲೂಯ್ಯ.
ರಾಜಾದಿರಾಜ ದೇವಾದಿದೇವಾ ಕ್ರಿಸ್ತರಾಜರು ಬಂದಿಹರು ಕ್ರಿಸ್ತರಾಜರು ಬಂದಿಹರು ಜೈ ಜೈ ಕ್ರಿಸ್ತರಾಜ ಜೈ ಜೈ ಕ್ರಿಸ್ತರಾಜ ಜೈ ಜೈ ಕ್ರಿಸ್ತರಾಜ ಜೈ ಜೈ ಕ್ರಿಸ್ತರಾಜ ರಾಜಾದಿರಾಜ ದೇವಾದಿದೇವಾ ಕ್ರಿಸ್ತರಾಜರು ಬಂದಿಹರು. ಪ್ರೈಸ್ ದಿ ಲಾರ್ಡ್. ಸರೈತೆ ಹಾಲೆಲೂಯ್ಯ. ಗಟ್ಟಿಯಾಗಿ ಹಾಲೆಲೂಯ್ಯ. ಜೀವವುಳ್ಳವರಾಗಿ ದೇವರನ್ನು ಸ್ತುತಿಸೋಣ ಪ್ರಿಯರೇ. ಸ್ತುತಿಸ್ತೀರಾ? ಒಂದು ಚಪಳೆ ಕೊಡೋಣ ದೇವರಿಗೆ ಗಟ್ಟಿಯಾಗಿ, ಇನ್ನು ಗಟ್ಟಿಯಾಗಿ, ಇನ್ನು ಗಟ್ಟಿಯಾಗಿ. ಹಾಲೆಲೂಯ್ಯ ಹಾಲೆಲೂಯ್ಯ ಹಾಲೆಲೂಯ್ಯ. ಚೆನ್ನಾಗಿ ಚಪಳೆ ತಟ್ಟಣ. ಸಂತೋಷದಿಂದ ಕೈಗಳ ಮೇಲೆತ್ತಿ. ಹಲ್ಲೆಲೂಯಾ. ಎಲ್ಲರೂ ಕೈಗಳ ಮೇಲೆತ್ತಿ. ರಾಜಾದಿರಾಜ ದೇವಾದಿದೇವಾ ಕ್ರಿಸ್ತರಾಜರು ಬಂದಿಹರು ಕ್ರಿಸ್ತರಾಜರು ಬಂದಿಹರು. ರಾಜಾದಿರಾಜ ದೇವಾದಿದೇವಾ ಕ್ರಿಸ್ತರಾಜರು ಬಂದಿಹರು ಕ್ರಿಸ್ತರಾಜರು ಬಂದಿಹರು. ಜೈ ಜೈ ಕ್ರಿಸ್ತರಾಜ ಜೈ ಜೈ ಕ್ರಿಸ್ತರಾಜ ಜೈ ಜೈ ಕ್ರಿಸ್ತರಾಜ ಜೈ ಜೈ ಕ್ರಿಸ್ತರಾಜ. ರಾಜಾದಿರಾಜ ದೇವಾದಿದೇವಾ ಕ್ರಿಸ್ತರಾಜರು ಬಂದಿಹರು ಕ್ರಿಸ್ತರಾಜರು ಬಂದಿಹರು. ಕೈಗಳ ಮೇಲೆತ್ತಿ ಸಂತೋಷದಿಂದ ಪಾಪಿಗಳನ್ನು ಹರಿಸಿ ಬಂದಂತೆ ಸ್ವಾಮಿ ಯೇಸು ಆ ದೇವರನ್ನು ಆರಾಧಿಸೋಣ. ನಮ್ಮ ಮುರಿದ ಮನಗಳಿಗೆ ಹೊಸ ಚೇತನ ತುಂಬಿಸುವಂತ ಯೆಹೋವನನ್ನು ಆರಾಧಿಸೋಣ. ನಿಗದಿಯಾಗಿ ಹಲ್ಲೆಲೂಯಾ. ಪಾಪಿಗಳ ಹರಸಿ ಬಂದ ಪಾಪ ವಿಮೋಚಕರು ಪಾಪಿಗಳ ಹರಸಿ ಬಂದ ಪಾಪ ವಿಮೋಚಕರು ಮುರಿದ ಮನಗಳಲ್ಲಿ ಹೊಸ ಚೇತನ ತುಂಬುವರು ಮುರಿದ ಮನಗಳಲ್ಲಿ ಹೊಸ ಚೇತನ ತುಂಬಿದರು. ಇಸ್ರಾಯೇಲಿನ ಪರಿಪಾಲಕ ರಾಜಾದಿರಾಜ ದೇವಾದಿದೇವಾ ಕ್ರಿಸ್ತರಾಜರು ಬಂದಿಹರು ಕ್ರಿಸ್ತರಾಜರು ಬಂದಿಹರು. ಜೈ ಜೈ ಕ್ರಿಸ್ತರಾಜ. ಎಲ್ಲರೂ ಜೈ ಜೈ ಕ್ರಿಸ್ತರಾಜ ಜೈ ಜೈ ಕ್ರಿಸ್ತರಾಜ ಜೈ ಜೈ ಕ್ರಿಸ್ತರಾಜ. ಕೈಗಳ ಮೇಲೆತ್ತಿ ಸಂತೋಷದಿಂದ ಓ ದೇವರೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ಹೇಳಿ ಉನ್ನತ ಲೋಕದಲ್ಲಿ ಜೀವಿಸುವಂತ ಸ್ವರ್ಗೀಯ ರಾಜನನ್ನು ಆರಾಧಿಸೋಣ. ನಗುಮುಖದಿಂದ ಅಕ್ಕಪಕ್ಕದಲ್ಲಿ ನೋಡಿ. ಉನ್ನತ ಲೋಕದಿ ಜೀವಿಪ
ಸ್ವರ್ಗೀಯ ರಾಜ ಯೇಸು ಉನ್ನತ ಲೋಕದಿ ಜೀವ ಸ್ವರ್ಗೀಯ ರಾಜ ಯೇಸು ಉನ್ನತ ಲೋಕದಿ ಜೀವಿಪ ಸ್ವರ್ಗೀಯ ರಾಜ ಯೇಸು ಅಡಿ ಉನ್ನತ ಲೋಕದಿ ಜೀವಿಸ ಸ್ವರ್ಗ ರಾಜರು ಯೇಸು ಅನುಗ್ರಹ ಪಡೆಯಲೆಂದು ಕರೆವರು ನಮ್ಮ ಯೇಸು ಅನುಗ್ರಹ ಪಡೆಯಲೆಂದು ಕರೆವರು ನಮ್ಮ ಯೇಸು ಜೀವದ ಜೀವನನ್ನೇಸು ದೇವ ರಾಜಾದಿರಾಜ ಎಲ್ಲರೂ ದೇವಾದಿ ದೇವ ಕ್ರಿಸ್ತರಾಜರ ಬಂದಿಗರು ಕ್ರಿಸ್ತರಾಜರ ಬಂದಿಗರು ರಾಜಾದಿರಾಜ ದೇವಾದಿ ದೇವ ಕ್ರಿಸ್ತರಾಜರು ಬಂದಿಗರು ಕ್ರಿಸ್ತರಾಜರು ಬಂದಿಗರು ಜೈ ಜೈ ಕ್ರಿಸ್ತರಾಜ ಜೈ ಜೈ ಕ್ರಿಸ್ತರಾಜ ಎಲ್ಲರೂ ಜೈ ಜೈ ಕ್ರಿಸ್ತರಾಜ 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 ಹಾಲೆ ಹಾಲೆಲೂಯಾ ಹಾಲೆ ಹಾಲೆಲೂಯಾ ಎಲ್ಲರೂ ಹಾಲೆಲೂಯಾ ಹಾಲೆ 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 ಹಾಲೆಲೂಯಾ ಚಪ್ಪಾಳೆ ತಟ್ಟಿ ಹಾಲೆ ಹಾಲೆಲೂಯಾ ಹಾಲೆ ಹಾಲೆಲೂಯಾ 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 Hallelujah, 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 hallelujah. Glory, 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 glory. Hallelujah, 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 hallelujah. Yeswe आराधना, यीशुवे महत्व, यीशुवे hallelujah, 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 यीशुवे, 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 hallelujah. ನಮೋ ಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಗಳು ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇಲೆ ದೇವರ ವಾಕ್ಯವನ್ನು ಆಲಿಸೋಣ. ಪ್ರವಾದಿ ಯೆರೆಮೀಯನ ಪುಸ್ತಕ 29ನೇ ಅಧ್ಯಾಯ 12ರಿಂದ 14 ತನಕ ವಾಕ್ಯಗಳು. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಬರುವಿರಿ, ನಾನು ಕಿವಿ ಕೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಹೌದು, ನಾನು ನಿಮಗೆ ದೊರೆಯುವೆನು. ನಿಮ್ಮನ್ನು ನಿಮ್ಮ ದುರವಸ್ಥೆಯಿಂದ ತಪ್ಪಿಸಿ ನಿಮ್ಮನ್ನು ಅಟ್ಟಲಾಗಿದ್ದ ಸಮಸ್ತ ದೇಶಗಳಿಂದಲೂ ಸಕಲ ರಾಷ್ಟ್ರಗಳ ಮಧ್ಯೆಯಿಂದಲೂ ಒಟ್ಟುಗೂಡಿಸಿ ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದೇನೋ ಅಲ್ಲಿಗೆ ಮರಳಿ ಬರಮಾಡುವೆನು. ಇದು ಸರ್ವೇಶ್ವರನ ನುಡಿ. ದೇವರಿಗೆ ಮಹಿಮೆಯಾಗಲಿ. ಪ್ರೈಸ್ ದಿ ಲಾರ್ಡ್. ಕೂತ್ಕೊಳ್ಳಿ. ಪ್ರಭು ಕ್ರಿಸ್ತರಲ್ಲಿ ಪ್ರಿಯರೇ, ಅರ್ಧ ಗಂಟೆ ಸಮಯ ಪುನಃ ನಾವು ವಚನವನ್ನು ಆಲಿಸಲಿಕ್ಕೆ ಪುನಃ ಇಲ್ಲಿ ಸೇರಿಕೊಂಡಿದ್ದೇವೆ. 3 ಗಂಟೆಗೆ ನಮಗೆ ಪರಪ್ರಸಾದ ಆರಾಧನೆ ಇದೆ. ಅದಕ್ಕೆ ಮುಂಚಿತವಾಗಿ ನಾವು ವಚನವನ್ನು ಧ್ಯಾನಿಸಿ ಆರಾಧನೆಗೆ ಹೋಗೋದು ಒಳ್ಳೆಯದು. ಪ್ರವಾದಿ ಯೆರೆಮೀಯನ ಪುಸ್ತಕ 29ನೇ ಅಧ್ಯಾಯ 12ನೇ ವಾಕ್ಯ ಇವಾಗ ನಾವು ಓದಿ ಕೇಳಿದ್ದೇವೆ. ನೀವು ನನಗೆ ಮೊರೆ ಇಡುವಿರಿ, ನನ್ನ ಹತ್ರ ಬಂದು ಪ್ರಾರ್ಥಿಸುವಿರಿ. ನನ್ನ ಮಂದಿಗೆ ಬಂದು ಮೊರೆ ಇಡುವಾಗಲೂ ಪ್ರಾರ್ಥಿಸುವಾಗಲೂ ಆ ಪ್ರಾರ್ಥನೆಗೆ ನಾವು ಕಿವಿ ಕೊಡುವೆನು. ಅದಾದ ನಂತರ ನೀವು ಸೆರೆ ಆಗಿರುವ ಆ ಸ್ಥಳದಿಂದ ನಿಮ್ಮನ್ನು ಪುನಃ ನಾನು ಬಿಡಿಸಿಕೊಂಡು ಬರುವೆನು. 70 ವರ್ಷ ಬಾಬಿಲೋನ್ ಗುಲಾಮಗಿರಿಯಲ್ಲಿ ಜೀವಿಸ್ತಿದ್ದಂತಹ
ಇಸ್ರಾಯೇಲರನ್ನು ದೇವರು ವಿಮೋಚಿಸುತ್ತೇವೆ ಎಂಬ ಭರವಸೆ ಕೊಟ್ಟ ಪದವಾಗಿದೆ ಅದು. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಬರುವಿರಿ, ನಾನು ಕಿವಿ ಕೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ನನ್ನನ್ನು ಹುಡುಕುವರು ನನ್ನನ್ನು ಕಂಡುಕೊಳ್ಳುತ್ತಾರೆ. ಅದು ನಿಮಗೆ ದೊರೆಯುವೆನು. ನಿಮ್ಮನ್ನು ನಿಮ್ಮ ದುರವಸ್ಥೆಯಿಂದ ತಪ್ಪಿಸಿ, ನಿಮ್ಮನ್ನು ಅಟ್ಟಲಾಗಿದ್ದ ಸಮಸ್ತ ದೇಶಗಳಿಂದಲೂ ಸಕಲ ರಾಷ್ಟ್ರಗಳ ಮಧ್ಯೆಯಿಂದಲೂ ಒಟ್ಟುಗೂಡಿಸಿ, ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದೆನೋ ಅಲ್ಲಿಗೆ ಮರಳಿ ಬರಮಾಡುವೆನು. ಪ್ರೈಸ್ ದ ಲಾರ್ಡ್. ಸರ್ವೇಶ್ವರ ಸ್ವಾಮಿಯ ನುಡಿಯುವುದು. ಅದನ್ನ ಪ್ರಿಯರೇ, ನೀವೀಗ ದೇವರ ಸಾನ್ನಿಧ್ಯದಿಂದ ಹೊರಗೆ ಹೋಗಿ, ಅದು ಪಾಪಕೃತ್ಯಗಳ ಮುಖಾಂತರ ದೇವರ ಸನ್ನಿಧಾನದಿಂದ ಹೊರಗೆ ಹೋಗಿ ಪಾಪಗಳಿಗೆ ಗುಲಾಮರಾಗಿದ್ದರೆ, ಪ್ರಭುಕ್ರಿಸ್ತರ ಭರವಸೆಯ ಒಂದು ಮಾತದು. ನನ್ನ ಹತ್ತಿರ ಬಂದು ಯಾರೆಲ್ಲ ಪ್ರಾರ್ಥಿಸ್ತಾರ, ಪ್ರಭುವೇ ಈ ಪಾಪದ ಗುಲಾಮಗಿರಿಯನ್ನು ನಮ್ಮನ್ನು ರಕ್ಷಿಸಿ ಎಂದು ಪ್ರಾರ್ಥಿಸಿದರೆ ನಾನು ನಿಮ್ಮ ಪ್ರಾರ್ಥನೆಗೆ ಕಿವಿ ಕೊಡುತ್ತೇನೆ. ಅದು ಮಾತ್ರವಲ್ಲ, ನಿಮ್ಮ ಜೀವನದಲ್ಲಿ ಅಟ್ಟಲಾಗಿದ್ದ ಅನೇಕ ಸಮಸ್ಯೆಗಳಿದೆ, ದುರವಸ್ಥೆಗಳಿದೆ. ಈಗ ದುರವಸ್ಥೆಯಲ್ಲಿದ್ದರೆ ಆ ದುರವಸ್ಥೆಯಿಂದ ನಿಮ್ಮನ್ನು ನಾನು ಎಬ್ಬಿಸುತ್ತೇನೆ. ನಂತರ ನೀವು ಮೊದಲಿರಬೇಕಾದ ಎಲ್ಲಿ ಆ ಸ್ಥಳಕ್ಕೆ ನಿಮ್ಮನ್ನು ಕೊಂಡೊಯ್ಯುತ್ತೇನೆ ಅಂತೇಳಿ. ಅಂದರೆ ಈಗ ನಿಮ್ಗೆ ಸಮಾಧಾನ ಇಲ್ಲದ ಒಂದು ಅವಸ್ಥೆಯಲ್ಲಿ ಇದ್ದರೆ, ದುಃಖಗಳಿದ್ದರೆ, ಕಷ್ಟಗಳಿದ್ದರೆ, ಪಾಪದ ಗುಲಾಮಗಿರಿಯಲ್ಲಿ ಇದ್ದರೆ ಅದರಿಂದ ಕರ್ತರೇ ಬಂದು ಬಿಡಿಸಿ ದೇವರ ಸನ್ನಿಧಾನಕ್ಕೆ ಪುನಃ ತರ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಫ್ರೆಂಚ್ ಫಿಲಾಸಫರ್ ಆದ, ಫ್ರೆಂಚ್ ತತ್ವಶಾಸ್ತ್ರಜ್ಞರು ಆದಂತಹ ಗೇಬ್ರಿಯಲ್ ಮಾರ್ಷಲ್ ಅವರ ಒಂದು ಮಾತಿದೆ. ಇಫ್ ಯು ಲವ್ ಸಮ್ ಒನ್ ಈಸ್ ಟು ಟೆಲ್ ದಟ್ ಪರ್ಸನ್ ದ್ಯಾಟ್ ಯು ವಿಲ್ ನಾಟ್ ಡೈ. ಇಫ್ ಯು ಲವ್ ಸಮ್ ಒನ್ ಈಸ್ ಟು ಟೆಲ್ ದಟ್ ಪರ್ಸನ್ ದ್ಯಾಟ್ ಯು ವಿಲ್ ನಾಟ್ ಡೈ. ಅಂದರೆ ನೀನು ಒಬ್ಬರನ್ನು ಪ್ರೀತಿಸ್ತಾ ಇದ್ದರೆ, ಪ್ರೀತಿ ಮಾಡ್ತಾ ಇದ್ದರೆ, ಅವನ ಹತ್ರ ನಿನಗೆ ಹೇಳಲಿಕ್ಕೆ ಸಾಧ್ಯನಾ? ನೀನು ಎಂದಿಗೂ ಮರಣ ಹೊಂದುವುದಿಲ್ಲ. ಯಾರಿಗಾದ ಹೇಳಲಿಕ್ಕೆ ಸಾಧ್ಯನ ಅಂತ ಹೇಳಿ ಗಬ್ರಿಯಲ್ ಮಾಸ್ಟರ್ ಕೇಳ್ತಾರೆ. ಇಫ್ ಯು ಲವ್ ಸಮ್ ಒನ್ ಯು ಹ್ಯಾವ್ ಟು ಟೆಲ್ ದ್ಯಾಟ್ ಪರ್ಸನ್ ಯು ವಿಲ್ ನಾಟ್ ಡೈ. ನಮಗೆ ಯಾರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಪ್ರೀತಿ ಮಾಡ್ತಾವೆ ಎಲ್ಲರನ್ನು, ಆದರೆ ಪ್ರೀತಿ ಮಾಡುವವರಿಗೆ ನೀನು ಯಾವುದು ಮರಣ ಹೊಂದುವುದಿಲ್ಲ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಹೇಳಿದ ಒಬ್ಬರು ವ್ಯಕ್ತಿ, ಅದು ಯಾರು? ಒಬ್ಬರು ವ್ಯಕ್ತಿ ಧರೆಗೆ ಬಂದು ಹೇಳಿದ್ದಾರೆ, ಐ ಲವ್ ಯು ಸೊ ಯು ವಿಲ್ ನಾಟ್ ಡೈ. ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆ, ಯಾವುದನ್ನ ನೀವು ಸಾಯುವುದಿಲ್ಲ, ನಿಮಗೆ ಮರಣ ಇಲ್ಲ ಅಂತ ಹೇಳಿದರು. ಯಾರು ಗೊತ್ತಾ? ಯಾರು? ಗಟ್ಟಿಯಾಗಿ ಹೇಳಿ, ಜೋರಾಗಿ ಹೇಳಿ. ಯೇಸು ಕ್ರಿಸ್ತರು. ಪ್ರೈಸ್ ದ ಲಾರ್ಡ್. ಒಬ್ರು ಹೇಳಿದ್ದಾರೆ, ನನ್ನ ಶರೀರವನ್ನು ಭುಜಿಸುವವನಿಗೆ ಮರಣ ಇಲ್ಲ. ಒಬ್ರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಸೆಂಟ್ ಥೋಮಸ್ ಅಕ್ವಿನಾಸ್ ಸಂತರು, ಧರ್ಮಸಭೆಯ ಸಂತರಾಗಿದ್ದಾರೆ. ಅವ್ರು ಹೇಳ್ತಾರೆ, ಪರಮಪ್ರಸಾದ ಅದು ಅಮರ ಜೀವನದ ಸಂಸ್ಕಾರ. ಎಷ್ಟು ಸಂಸ್ಕಾರಗಳಿದೆ? ಸಂಸ್ಕಾರಗಳೆಷ್ಟು? 7. ಅದರಲ್ಲಿ ಅಮರ ಜೀವನದ ಸಂಸ್ಕಾರ ಪರಮಪ್ರಸಾದ. ಬಾಕಿ ಉಳಿದಿರುವ ಎಲ್ಲ ಸಂಸ್ಕಾರಗಳು ಈ ಸಂಸ್ಕಾರಕ್ಕೆ ನಮ್ಮನ್ನು ಕೊಂಡೊಯ್ಯುವಂಥದ್ದು. ಸಂಸ್ಕಾರಗಳ ಸಂಸ್ಕಾರ. ಇಟ್ಸ್ ಅ ಸ್ಯಾಕ್ರಮೆಂಟ್ ಆಫ್ ಸ್ಯಾಕ್ರಮೆಂಟ್ಸ್. ಎಲ್ಲ ಸಂಸ್ಕಾರಗಳ ಸಂಸ್ಕಾರವಾಗಿದೆ ಯಾವುದು? ಪವಿತ್ರ ಪರಮ ಪ್ರಸಾದ. ಸಂತ ತೆರೆಸ, ಮದರ್ ತೆರೆಸನ್ನು ಕೇಳಿದಿರಿ. ಸಂತ ತೆರೆಸರವರ ಜೀವನ ರೀತಿಯನ್ನು ಕಂಡು, ಅವರು ಸೇವೆ ಮಾಡುವ ರೀತಿಯನ್ನು ಕಂಡು, ಅವರ ತ್ಯಾಗಮಯ ಜೀವನವನ್ನು ಕಂಡು, ಎಲ್ಲರಿಗೆ ಯಾರಿಗೂ ಬೇಡದವರಿಗೆ ಬೇಕಾದವಳಾಗಿ ದುಡಿಯುವುದನ್ನು ಕಂಡು ಮೆನಮೆಚ್ಚಿದ ಅವರು ಸರ್ಕಾರ ಅವರಿಗೆ ನೆಹರು ಅವಾರ್ಡ್ ಕೊಟ್ಟಿದ್ದಾರೆ. ನೆಹರು ಪುರಸ್ಕಾರ ನೀಡಿದ್ದಾರೆ. ಈ ನೆಹರು ಅವಾರ್ಡ್ ಅಥವಾ ಪುರಸ್ಕಾರವನ್ನು ಪಡೆಯುವ ಆ ಸಂದರ್ಭದಲ್ಲಿ ಪತ್ರಕರ್ತರು ಬಂದು ಮದರ್ ತೆರೆಸರ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ, ಅಮ್ಮ, ನಿಮ್ಮ ಜೀವನದ ವಿಜಯ ರಹಸ್ಯವೇನು? ನಿಮ್ಮ ಜೀವನ ಈಗ ವಿಜಯಕ್ಕೆ ಬಂದಿದೆ, ಜಯ ಗಳಿಸಿದೆ, ಅದಕ್ಕೆ ನಿಮಗೆ ನೆಹರು ಅವಾರ್ಡ್ ಲಭಿಸ್ತಾ ಇದೆ, ನೆಹರು ಪುರಸ್ಕಾರ ಲಭಿಸ್ತಾ ಇದೆ. ನಿಮ್ಮ ಜೀವನದ ವಿಜಯ ರಹಸ್ಯವೇನು? ಅದಕ್ಕೆ ಮದರ್ ತೆರೆಸ ನೋಡಿದ ಪದ ಇದು, ನನ್ನ ಜೀವನ ವಿಜಯವೋ ಪರಾಜಯವೋ ನಂಗೆ ಗೊತ್ತಿಲ್ಲ. ನಾನು ಈ ರೀತಿ ಸಂತೋಷದಿಂದ ಇರಲಿಕ್ಕೆ ಕಾರಣ ಅಂತ ಹೇಳಿದೆ, ಪರಮಪ್ರಸಾದದ ಮುಂದೆ 1 ಗಂಟೆ ನಾನಿದ್ದು ಆರಾಧನೆ ನಡೆಸುತ್ತೇನೆ. ಅದೇ ನನ್ನ ಶಕ್ತಿ, ಅದೇ ನನ್ನ ಜೀವನದ ರಹಸ್ಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಪ್ರತಿಯೊಬ್ಬ ಸಂತರಿಗೆ ಒಂದೇ ಒಂದು ಮಾತು ಹೇಳಲಿಕ್ಕಿದೆ, ಅಮರ ಜೀವನ ಬೇಕಾ? ಪರಮಪ್ರಸಾದದ ಹತ್ರ ಹೋಗಿ ಆರಾಧನೆ ಮಾಡು, ಪರಮಪ್ರಸಾದ ಸ್ವೀಕರಿಸಿದರೆ ಮಾತ್ರ ನಿಮಗೆ ಅಮರ ಜೀವನ ಲಭಿಸುವಂಥದ್ದು. ಪ್ರೈಸ್ ದ ಲಾರ್ಡ್. ನಿಮಗೆ ಬೇಕಾ? ಅದು ಬೇಕಾ?
ಬೇಕಾದರೂ ಕೈ ಚಪ್ಪಾಳೆ ತಟ್ಟಿ ನೋಡ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಬೇಕು. ಇನ್ನು ಕೆಲವು ವಿಷಯವನ್ನು ತಿಳ್ಕೊಂಡು ನೀವು ಬೇಕಂತ ಹೇಳಬೇಕು. ದೇವರೇ ಅದು ನಮಗೆ ಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದರಲ್ಲ ಎಲ್ಲರೂ. ಯೇಸು ಕ್ರಿಸ್ತರ ಪ್ರಬೋಧನೆಯನ್ನು ಕೇಳುವ ಸಂದರ್ಭದಲ್ಲಿ ಪ್ರಭುವೇ ನಮಗೆ ಅದು ಕೊಡಿ, ಆ ರೊಟ್ಟಿ ಕೊಡಿ. ಅದಕ್ಕೆ ಹೇಳಿದರೆ ಕೊಡ್ತೇನೆ ಅಂತ ಹೇಳಿದ್ರಲ್ಲ. ಕೊಡ್ತೇನೆ ಅಂತ ಹೇಳಿ ಸತ್ಯ ತಿಳ್ಕೊಂಡೇ ಅದನ್ನು ಪ್ರಾರ್ಥನೆ ಮಾಡಬೇಕಂತ ಹೇಳಿದರು. ಸತ್ಯ ಏನು? ನಾನು ಕೊಡುವ ರೊಟ್ಟಿ ನನ್ನ ಶರೀರ. ಪ್ರಿಯರೇ, ಪರಮಪ್ರಸಾದದಲ್ಲಿ ಯೇಸು ಕ್ರಿಸ್ತರು ನಿಜವಾಗಿ ಇದ್ದಾರೋ ಇಲ್ಲೋ ಅಂತ ಯಾರಿಗೆ ಗೊತ್ತಿದೆ? ನಿಜವಾಗಿಯೂ ಅದು ಇದ್ದಾರೋ ಇಲ್ಲೋ ಯಾರು ನಿಮ್ಗೆ ಗೊತ್ತಿದೆಯಾ? ಗೊತ್ತಿದೆಯಾ? ಇದ್ದಾರೆ, ನಿಜವಾಗಿ ಇದ್ದಾರೆ. ಖಂಡಿತ ನಂಬ್ಕೊಳ್ತೀರಾ? ಹೌದಾ? ನಾಲಿಗೆ ಮುಖಾಂತರ ನಂಬ್ಕೊಳ್ತೀರಿ, ಜೀವನ ಬರುವಾಗ ಬಿಟ್ಬಿಡ್ತೀರಿ. ನನ್ನ ಅನಿಸಿಕೆ ಪ್ರಕಾರ ನಿಜವಾಗಿಯೂ ಈಗ ರೊಟ್ಟಿ, ಗೋಧಿ ರೊಟ್ಟಿ ಪವಿತ್ರ ಮಂಜೂಷದಲ್ಲಿ ನಾವು ಇಟ್ಟಿದ್ದೇವೆ ಅಲ್ವಾ? ಆ ಪವಿತ್ರ ಮಂಜೂಷದ ಪವಿತ್ರವಾದ ಯೇಸುಕ್ರಿಸ್ತ ಸಾನ್ನಿಧ್ಯ ಇರುವಂತಹ ಆ ಗೋಧಿಯ ಚಿಕ್ಕ ರೊಟ್ಟಿ ಪಾರ್ಟಿಕಲ್ಸ್ ಅದನ್ನು ತಗೊಂಡು ಬಂದು ಇಲ್ಲಿಡುವುದು. ಅದಾದ ನಂತರ ಅಲ್ಲಿ ಸಾಕ್ರಿಸ್ಟಿಗೆ ಹೋಗಿ ಮತ್ತೊಂದು ಪಾರ್ಟಿಕಲ್ಸನ್ನು ತೆಗೆದು ನನ್ನಲ್ಲಿ ಇಡುವುದು. ಅದನ್ನು ಆಚೆ ಈಚೆ ಮಾಡಿದಾಗ ಕನ್ಫ್ಯೂಷನ್ ಆಯಿತು. ಅದರಲ್ಲಿ ಯೇಸುಕ್ರಿಸ್ತರ ಸಾನ್ನಿಧ್ಯ ಇರುವ ಪರಮಪ್ರಸಾದ ರೊಟ್ಟಿ ಯಾವುದು, ಸಾನ್ನಿಧ್ಯ ಇಲ್ಲದ ರೊಟ್ಟಿ ಯಾವುದು, ಯಾರಿಗೆ ಗೊತ್ತಾಗ್ತದೆ? ನಿಮ್ಗೆ ಗೊತ್ತಾಗ್ತದಾ? ನಾನು ನಿಮ್ಮನ್ನು ಚಾಲೆಂಜ್ ಮಾಡ್ತಾ ಇದ್ದೇನೆ ಈಗ. ಪರಮಪ್ರಸಾದ ಅಂದರೆ ಯೇಸುಕ್ರಿಸ್ತರ ಸಾನ್ನಿಧ್ಯ ಪರಮಪ್ರಸಾದದಲ್ಲಿ ಇದು ನನ್ನ ಶರೀರ ಅಂತ ಹೇಳಿ ಪಜಿಪೂಜೆಯಲ್ಲಿ ಪ್ರಾರ್ಥನೆ ಮಾಡಿ ಆ ಸಮಯದಲ್ಲಿ ಯೇಸುಕ್ರಿಸ್ತರ ಸಜೀವ ಸಾನ್ನಿಧ್ಯ ಆ ರೊಟ್ಟಿಯಲ್ಲಿ ಬರುತ್ತದೆ. ಆ ರೊಟ್ಟಿಯಲ್ಲಿ ಅಡಗಿಸಿಕೊಂಡಿದ್ದಾರೆ. ಜೀವಂತ ರೊಟ್ಟಿ, ಜೀವಂತ ರೊಟ್ಟಿ. ಆ ಜೀವಂತ ರೊಟ್ಟಿಯನ್ನು ಜೀವ ಇಲ್ಲದ ರೊಟ್ಟಿ ಅಂತ ತಗೊಂಡಲ್ಲಿ ಇಟ್ಟರೆ ಇದರಲ್ಲಿ ಜೀವ ಇರೋ ರೊಟ್ಟಿ ಯಾವುದು, ಜೀವ ಇಲ್ಲದ ರೊಟ್ಟಿ ಯಾವುದಂತ ಬೇರ್ಪಡಿಸಲಿಕ್ಕೆ ಸಾಧ್ಯನಾ ನಿಮ್ಮಿಂದ? ಯಾರಿದೆ ಸಾಧ್ಯ? ಐ ಚಾಲೆಂಜ್ ಯು ನೌ. ನೋಡಿದರೆ ಎಲ್ಲ ಒಂದೇ ರೀತಿ ಉಂಟು. ಗೊತ್ತಾಗ್ತದ ನಮಗೆ? ಗೊತ್ತಾಗ್ತಿ ಹೇಳಿ. ನನ್ನ ವಿಷಯ ಹೇಳುವುದಾ? ನಿಜವಾಗಿಯೂ ನನಗೆ ಗೊತ್ತಾಗುವುದಿಲ್ಲ. ನಾನು ಬಲಿಯರ್ಪಣೆ ಮಾಡುವ ಯಾಜಕನಾಗಿದ್ದೇನೆ. ಈಗ ನಾನು ಇಲ್ಲದ ಒಂದು ಸಂದರ್ಭದಲ್ಲಿ ಪರಮಪ್ರಸಾದವನ್ನು ಅದೇ ರೀತಿಯಲ್ಲಿ ಪರಮಪ್ರಸಾದ ಆಗಬೇಕಾದಂತಹ ರೊಟ್ಟಿಯನ್ನು ಇಲ್ಲಿ ತೆಗೆದುಕೊಂಡಿಟ್ಟರೆ ನನಗೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಗೊತ್ತಿಲ್ಲ, ಆಗೋದಿಲ್ಲ. ನಂಗೆ ಗೊತ್ತಾಗೋದಿಲ್ಲ ಯಾವುದು ಅದರಲ್ಲಿ ಇದ್ರೆ ಯೇಸು ಸಾನ್ನಿಧ್ಯ ಇದೆಯಾ, ಇದರಲ್ಲಿ ಇದೆಯಾ ಅಂದ್ರೆ ನಂಗೆ ಗೊತ್ತೇ ಇಲ್ಲ. ನಂಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಾಗ್ತದಾ? ಯಾರು ಮಾತಾಡೋದೇ ಇಲ್ಲ. ರವೀಂದ್ರನಾಥ್ ಟಾಗೋರ್ ಅವರ ಗೀತಾಂಜಲಿಯಲ್ಲಿ ಒಂದು ಪದ ಇದೆ. ಅಸ್ತಮಿಸುತ್ತಿರುವಂತಹ ಸೂರ್ಯ ಕೇಳುವ ಒಂದು ಪ್ರಶ್ನೆ. ಸೂರ್ಯ ಅಸ್ತಮಿಸ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಸೂರ್ಯ ಒಂದು ಪ್ರಶ್ನೆ ಕೇಳ್ತಾನೆ, ಹೂ ಈಸ್ ದೇರ್ ಟು ಟೇಕ್ ಅಪ್ ಮೈ ಡ್ಯೂಟೀಸ್? ನನ್ನ ಈ ಕರ್ತವ್ಯವನ್ನು ಯಾರು ತಗೊಳ್ತೀರಿ? ಅವರು ಬರೆದಿಟ್ಟಿದ್ದಾರೆ ಅದರಲ್ಲಿ, ದೆನ್ ದೆರ್ ವಾಸ್ ಎ ಗ್ರೇಟ್ ಸೈಲೆನ್ಸ್. ದೆನ್ ದೆರ್ ವಾಸ್ ಎ ಗ್ರೇಟ್ ಸೈಲೆನ್ಸ್. ಆ ಪ್ರಶ್ನೆ ಕೇಳಿದ ಕೂಡಲೇ ಅಲ್ಲಿ ನಿಶಬ್ದತೆ ಆಯ್ತು ಅಂತ ಹೇಳಿ. ಅದೇ ರೀತಿಯಲ್ಲಿ ಈಗ ನಾವು ಪ್ರಶ್ನೆ ಕೇಳುವಾಗ ನೀವು ನಿಶ್ಚಿತರಾಗಿದ್ದೀರಿ. ನನಗೆ ಅದನ್ನು ಅರ್ಥ ಮಾಡಲಿಕ್ಕೆ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಿಮ್ಮಲ್ಲಿ ಕೇಳುವಾಗ ನೀವು ಸಹ ಸೈಲೆಂಟ್ ಆಗಿದ್ದೀರಿ. ಬೇಗ ಹೇಳಿ, ಸ್ವಲ್ಪ ಕ್ಲಾಸ್ ತೆಗಿಬೇಕು ನನಗೆ. ಸಾಧ್ಯನಾ? ಸುಳ್ಳು ಹೇಳ್ಬಾರ್ದು, ಸತ್ಯನೇ ಹೇಳಬೇಕು. ಸಾಧ್ಯನಾ? ಯಾರಿಗೂ ಸಾಧ್ಯ ಇಲ್ಲ. ಆದರೆ ಒಬ್ಬರಿಗೆ ಸಾಧ್ಯ. ಯಾರಿಗದು ಗೊತ್ತುಂಟ? ದೇವರಿಗೆ ಖಂಡಿತ ಗೊತ್ತುಂಟು. ಒಬ್ಬರಿಗೆ ಗೊತ್ತಿದೆ. ಯಾರಿಗೆ? ಸೈತಾನನಿಗೆ ಗೊತ್ತಿದೆ. ಸೈತಾನನಿಗೆ ಗೊತ್ತಿದೆ. ದೇವರ ಸಾನ್ನಿಧ್ಯ ಈ ರೊಟ್ಟಿಯಲ್ಲಿ ಉಂಟೋ ಇಲ್ವಾ ಅಂತೇಳಿ ಸೈತಾನಿಗೆ ಸರಿಯಾಗಿ ಗೊತ್ತಿದೆ. ಆದ್ದರಿಂದ ಪರಮಪ್ರಸಾದ ಕುರಿತು ಸೈತಾನ ಈಗ ಬೋಧಿಸ್ತಾ ಇದ್ದಾನೆ, ನಾನಲ್ಲ. ಯಾರು ಬೋಧಿಸ್ತಿರೋದು? ಸೈತಾನ. ನಾನು ಸೈತಾನ ಮುಖ ನೋಡುವಾಗ ಆಗ ತೋರುತ್ತೆ. ಆದರೂ ಕೂಡ ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಇನ್ನು ಪ್ರಬೋಧನೆ ಕೊಡೋದು ನಾನಲ್ಲ, ಪ್ರಭು ಕ್ರಿಸ್ತರಿಗೋಸ್ಕರ, ಪರಮಪ್ರಸಾದದಲ್ಲಿ ಜೀವಂತರಾಗಿರುವ ಯೇಸು ಕ್ರಿಸ್ತರಿಗೋಸ್ಕರ ಪ್ರಬೋಧನೆ ಕೊಡೋದು ಸೈತಾನ. ಸೈತಾನ ಹೇಳಿದೇನು ಪರಮಪ್ರಸಾದ ಕುರಿತು? ಸೈತಾನ್ಯ ಕೇಳಿದಕ್ಕೆ ಇರೋದು ಒಂದೇ, ಪ್ರಿಯರೇ ಸ್ವಲ್ಪ ಜಾಗೃತೆಯಿಂದ ಬಲಿಪೂಜೆಗೆ ಬನ್ನಿರಿ, ಸ್ವಲ್ಪ ಜಾಗೃತೆಯಿಂದ ಈ ಪರಮಪ್ರಸಾದವನ್ನು ಸ್ವೀಕರಿಸಿದಿರಿ. ಯಾಕೆಂತ ಹೇಳಿದರೆ ಅದು ಬರೀ ರೊಟ್ಟಿ ಅಲ್ಲ, ಅದು ಪ್ರಭು ಕ್ರಿಸ್ತರು ಎಂದು ಯಾರಿಗೆ ಬೋಧಿಸಲಿಕ್ಕಿದೆ? ಸೈತಾನಿಗೆ ಬೋಧಿಸಲಿಕ್ಕಿದೆ. ಫಾದರ್ಗೆ ಹೇಗೆ ಗೊತ್ತಾಯ್ತು ಸೈತಾನ ಬೋಧಿಸ್ತಾ ಅಂತೇಳಿ ಚಿಂತೆ ಮಾಡಬೇಡಿ. ನನಗೆ ಗೊತ್ತಾದು ಸ್ವಲ್ಪ ಅನೇಕ ವರ್ಷಗಳ ಹಿಂದೆ ನಾನು ಸೆಮಿನಾರಿಯಲ್ಲಿ ಕಲಿತಿರುವಾಗ ನಂಗೆ ಗೊತ್ತಾಯಿತು, ನನಗಿಂತ ಒಳ್ಳೆ ನಂಬಿಕೆ ಸೈತಾನ್ಯಗೆ ಇದೆ ಪರಮಪ್ರಸಾದಲ್ಲಿ, ನಂಗೆ ಗೊತ್ತಾಯಿತು.
ನಾನೊಂದು 26 ವರ್ಷ 30 ವರ್ಷದ ಹಿಂದೆ ಕೋಟೆಯನ್ಸಿನಲ್ಲಿ ಕಲಿತಿರುವಂಥ ಸಂದರ್ಭದಲ್ಲಿ ಅಲ್ಲಿಂದು ಘಟನೆ ಆಗಿದೆ ಎರ್ನಾಕುಳದಲ್ಲಿ. ನೀವು ಬ್ಲ್ಯಾಕ್ ಮಾಸ್ ಕೇಳಿದ್ದೀರಾ? ಬ್ಲ್ಯಾಕ್ ಮಾಸ್, ಕಪ್ಪು ಪೂಜೆ, ಬ್ಲ್ಯಾಕ್ ಮಾಸ್ ಕೇಳಿದ್ದೀರಾ? ಸೈತಾನ ಆರಾಧನೆ ಕೇಳಿದ್ದೀರಾ? ಸೈತಾನ್ ಕೇಳಿದ್ದೀರಾ? ಸೈತಾನ್ ಕೇಳಿ, ಸೈತಾನ ಆರಾಧನೆ ಕೇಳಿದ್ದೀರಾ? ಕೇಳಿದಿರಿ. ಸೈತಾನ ಆರಾಧನೆ ನಡೀತಾ ಇದೆ. ಸೈತಾನ ಆರಾಧನೆಗೆ, ಸೈಟನ್ ವರ್ಷಿಪ್ ಅಥವಾ ಬ್ಲ್ಯಾಕ್ ಮಾಸಿಗೆ ಬೇಕಾದ ಬಲಿವಸ್ತು ಅದು ಪರಮಪ್ರಸಾದ ಇದ್ದರೆ ಮಾತ್ರ ಸೈತಾನ ಆರಾಧನೆ ಸಾಧ್ಯ. ನನ್ನ ಅನಿಸಿಕೆ ಪ್ರಕಾರ ಮಂಗಳೂರಲ್ಲಿ ಸೈತಾನ ಆರಾಧನೆ ಉಂಟು. ನಾನು ಕಂಕನಾಡಿ ಚರ್ಚಲ್ಲಿ ಗುರುಗಳಾಗಿದ್ದೆ. ಆ ಕಾಲದಲ್ಲಿ ಯುವಕರು ಬಂದು ಹೇಳಿದ್ದಾರೆ, ಅಲ್ಲಿ ತಪ್ಪಿಸಿಕೊಂಡು ಬಂದ ಯುವಕ ಹೇಳಿದ್ದಾನೆ, ಫಾದರ್ ಇಲ್ಲಿ ಪ್ರಬೋಧನೆ ಕೊಡಬೇಕು, ನಮ್ಮ ಮಂಗಳೂರಲ್ಲಿ ಕೂಡ ಸೈತಾನ ಆರಾಧನೆ ಇದೆ, ಬ್ಲ್ಯಾಕ್ ಮಾಸ್ ನಡೀತಾ ಇದೆ, ಪರಮಪ್ರಸಾದವನ್ನು ಕದ್ದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದರು. ಆವತ್ತಿನ ನಾನು ಕ್ಲೋಸ್ ಮಾಡಿದೆ, ಕೈಯಲ್ಲಿ ಕೊಡುವುದನ್ನು ಕ್ಲೋಸ್ ಮಾಡಿದೆ. ಅದಾದ ನಂತರ ನಾನು ಅದೇ ನಮ್ಮ ಕಂಕನಾಡಿ ಚರ್ಚಿನ ಅನೇಕ ಯುವಕರನ್ನು ಹಿಡಿದಿದ್ದೇವೆ ನಾವು ಕದ್ದುಕೊಂಡು ಹೋಗುವಾಗ. ಪರಮಪ್ರಸಾದ ಕೊಟ್ಟ ಕೂಡಲೇ ಅದನ್ನು ಕರ್ಚಿಪಲ್ಲಿ ಹಾಕಿ ಕೊಂಡೋಗಿ ಗೇಟ್ ದಾಟ್ತಿರುವಾಗ ನಾನು ಜನರನ್ನು ಕಳಿಸಿ ಅವರನ್ನು ಹಿಡ್ಕೊಂಡು ಸಂದರ್ಭ ಇದೆ. ಪ್ರಿಯರೇ, ಬ್ಲ್ಯಾಕ್ ಮಾಸ್ಗೆ ಬೇಕಾದ್ದು ಪರಮಪ್ರಸಾದ ಇಲ್ಲದಿದ್ದರೆ ಸೈತಾನ ಆರಾಧನೆ ನಡೆಯುವುದಿಲ್ಲ. ಅರ್ಥ ಆಗ್ತಾ ಉಂಟಾ? ಹಾಗೆ ನಾನು ಕಲಿತಿರೋ ಸಂದರ್ಭದಲ್ಲಿ ಅಲ್ಲಿ ಎರ್ನಾಕುಳಂನಲ್ಲಿ ಒಂದು ಘಟನೆ ಆಯಿತು. ಎರ್ನಾಕುಳಂನಲ್ಲಿ ಸೈತಾನ ಆರಾಧನೆ ನಡೀತಿರುವಂಥ ಸಂದರ್ಭದಲ್ಲಿ ಆವತ್ತು ಅರ್ಚಕರಾಗಿ ಬಂದಂತಹ ಸೈತಾನ ಗೊಬ್ಬೆ ಹಾಕಿ ಗಲಾಟೆ ಮಾಡಿ ಆ ದೇವಾಲಯದ ಪ್ರತಿಯೊಂದು ವಸ್ತುಗಳನ್ನು ಹೊಡೆದು ಅಲ್ಲಿ ಆರಾಧನೆಗೆ ಬಂದವರಿಗೆ ಬಡಿದು ಗೊಬ್ಬೆ ಹಾಕಿ ಜಗಳ ಆಗ್ತಿರುವ ಸಂದರ್ಭದಲ್ಲಿ ಮಲಯಾಳ ಮನೋರಮ ಪತ್ರ ಮಾಧ್ಯಮದವರು ಆ ದಾರಿಯಿಂದ ಹೋಗ್ತಿರುವಾಗ ಈ ಘಟನೆ ಕೇಳಿದರೆ ಏನು ವಿಷಯ ಅಂತ ಹೇಳಿ. ವಿಷಯ ಇಷ್ಟೇ, ಅಲ್ಲಿ ಸೈತಾನಾರಾಧನೆಗೆ ಬಂದ ಜನರನ್ನು ಅವರು ಬಡಿತಾ ಇದ್ದಾರೆ, ಪೂಜಾರಿ ಬಡಿತಾ ಇದ್ದಾರೆ. ಏನು ವಿಷಯ ಅಂತ ಗೊತ್ತಿಲ್ಲ, ತಿಳಿಬೇಕು. ಮತ್ತು ತಿಳಿದು ಬಂದ ವಿಷಯ ಅಂತ ಹೇಳಿದರೆ, ಆವತ್ತು ಆರಾಧನೆಗಾಗಿ ತಂದ ಕದ್ದುಕೊಂಡು ಬಂದಂತಹ ಪರಮಪ್ರಸಾದ ಅದು ಪರಮಪ್ರಸಾದ ಅಲ್ಲ, ಬರೀ ರೊಟ್ಟಿ. ಆ ರೊಟ್ಟಿಯನ್ನು ಅಲ್ಲಿಟ್ಟು ಪೂಜೆಗೆ ಮಾಡಿದ್ದಾರೆ. ಇದು ಹೇಗೆ ಗೊತ್ತುಂಟಾ? ಅವತ್ತು ಆ ಎರ್ನಾಕುಳಂ ಹತ್ರ ಇರುವ ಚರ್ಚಲ್ಲಿ ಈ ಸೈತಾನ ಆರಾಧನೆಯ ಅದು ಏಜೆಂಟ್ಸ್ ಅವರು ಬಂದು ಮಕ್ಕಳಿಂದ ಹಣ ಕೊಟ್ಟು ತಗೊಂಡು ಹೋಗ್ತಾ ಇದ್ರು. ಅದು ಆಲ್ಟರ್ ಬಾಯ್ ಆಗಿದ್ದ ಒಬ್ಬ ಹುಡುಗನ ಕೈಯಿಂದ ಪ್ರತಿ ದಿವಸ ಆ ಪರಮಪ್ರಸಾದ ಕದ್ದುಕೊಂಡು ಬಂದರೆ 10,000 ರೂಪಾಯಿ ಕೊಡ್ತಾನೆ. ಆವತ್ತಿನ ಕಾಲ 10,000 ರೂಪಾಯಿ ಕೊಡ್ತಾನೆ ಅಂತೇಳಿ ಆಲ್ಟರ್ ಬಾಯ್ ಅಂದರೆ 8ನೇ ಕ್ಲಾಸ್ 7ನೇ ಕ್ಲಾಸ್ ಕಲಿಯೋ ಹುಡುಗ, ಅವನಿಗೆ 10,000 ರೂಪಾಯಿ ಪ್ರತಿ ದಿವಸ ಕೊಟ್ಟು ಪ್ರತಿ ದಿವಸ ಆರಾಧನೆಗಾಗಿ ಈ ಪವಿತ್ರ ಪ್ರಸಾದವನ್ನು ಕದ್ದುಕೊಂಡು ಹೋಗ್ತಾ ಇದ್ದರು. ಆ ಸಂದರ್ಭದಲ್ಲಿ ಸೈತಾನಾರಾಧನೆ ನಡೀತಿದೆ ಎಂದು ಬಿಷಪ್ರವರ ಪತ್ರಿಕೆ ಬಂತು. ಯಾರು ಕೈಯಲ್ಲಿ ಕೊಡಬಾರದು, ಸ್ವಲ್ಪ ಜಾಗೃತ ಮುಖಾಂತರ ಅದನ್ನು ಕಾಪಾಡಬೇಕಂತ ಪ್ರಬೋಧನೆ ಆದಾಗ ಅಲ್ಲಿ ಕಾಯ್ತಾ ಇದ್ದಾನೆ ದಾರಿಯಲ್ಲಿ, ಎಲ್ಲಿದೆ ಪರಮಪ್ರಸಾದ, ಅದನ್ನು ನಾನು ತರುವುದಿಲ್ಲ, ಅದು ಪಾಪ, ಅದು ಮಾಡಬಾರ್ದು, ಅದು ಸೈತಾನ ಆರಾಧನೆಗೆ ಹೋಗ್ತಾ ಇದ್ದರೆ ಪ್ರಬೋಧನೆ ಬಂದಿದೆ, ಇನ್ನು ನಾನು ತರುವುದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವನಿಗೆ ಬೆದರಿಕೆ ಹಾಕಿದವ, ತೆಕ್ಕೊಂಡು ಬರಲಿದ್ದರೆ ಖಂಡಿತವಾಗಿಯೂ ನಾನು ಕೊಟ್ಟ ಎಲ್ಲ ಹಣವನ್ನು ಕೊಡಬೇಕು, ಅಲ್ಲ ನಾನು ಕೊಂದಾಗ್ತೇನೆ ಅಂತ ಹೇಳಿದ್ರು. ಅವರಿಗೆ ಬೆದರಿಕೆ ಹಾಕಿದ್ದು. ಇವನಿಗೆ ಬೆದರಿಕೆ ಆಯಿತು. ಮರುದಿವಸ ಪೂಜೆಗೆ ಬಂದಾಗ ಪರಮಪ್ರಸಾದ ಅವ ಸ್ವೀಕರಿಸಿದ. ಆದರೆ ಗುರುಗಳು ನೋಡದೆ ಅಲ್ಲಿ ಸಾಕ್ರಿಸ್ಟಿಯಲ್ಲಿ ಹೋಗಿ ಕಫಾಟಲ್ಲಿ ದಾಗಳಿದೆ. ನಂತರ ಅದು ಬಲಿಪೀಠ ಅಂತ ಹೇಳಿದ್ರೆ ನಗ್ನ ಒಂದು ಬೆತ್ತಲೆಯ ಒಂದು ಮಹಿಳೆಯನ್ನು ಆ ಬಲಿಪೀಠದಲ್ಲಿ ಮಲಗಿಸುವಂಥದ್ದು. ಅದನ್ನು ಪರಮಪ್ರಸಾದ ಅದರ ಮೇಲೆ ಇಟ್ಟು ಹೀಯಾಳಿಸುವುದು. ಎಷ್ಟು ಹೀಯಾಳಿಸಲಿಕ್ಕೆ ಆಗ್ತದೋ ಅಷ್ಟು ಪವರ್ ಬರ್ತದೆ, ಸೈಟಾನಿಕ್ ಪವರ್ ಬರ್ತದೆ ಅವರಿಗೆ. ಅಂದರೆ ಪರಮಪ್ರಸಾದ ಅಂದರೆ ಯೇಸುಕ್ರಿಸ್ತರನ್ನು ಎಷ್ಟು ಹಿಂಸೆ ಕೊಡಲಿಕ್ಕೆ ಸಾಧ್ಯನೋ ಅಷ್ಟು ಹಿಂಸೆ ಕೊಡುವಾಗ ಅಷ್ಟು ಬಲಶಾಲಿಗಳಾಗ್ತಾರೆ ಯಾರು? ಸೈತಾನ. ಅದಕ್ಕೆ ಹಿಂಸೆ ಕೊಡಲಿಕ್ಕಾಗಿ ಆ ರೀತಿ ಅದನ್ನು ತಿಳಿಸಿ ನೋಡುವಾಗ ಅದು ಒರಿಜಿನಲ್ ಅಲ್ಲ, ಅದರಲ್ಲಿ ಯೇಸುಕ್ರಿಸ್ತರ ಸಾನ್ನಿಧ್ಯ ಇಲ್ಲ, ಬರೀ ರೊಟ್ಟಿ ಮಾತ್ರ. ಅವನಿಗೆ ಸಿಟ್ಟು ಬಂದು ಅದೆಲ್ಲ ಬಡಿದು ಓಡಿಸಿದ ಸಂದರ್ಭ ಅದು. ಪ್ರಿಯರೇ, ಯಾರಿಗೆ ಗೊತ್ತಾಗೋದ್ರು ಕೂಡ, ಯಾರಿಗೆ ಗೊತ್ತಿದೆ ಈ ನಾವಂತ ಈ ಪರಮಪ್ರಸಾದದಲ್ಲಿ ಯೇಸುಕ್ರಿಸ್ತ ಜೀವಂತರಾಗಿದ್ದಾರೆ ಅಂತೇಳಿ ಯಾರಿಗೆ ಗೊತ್ತಿದೆ? ಯಾರಿಗೆ ಗೊತ್ತಿದೆ? ಗಟ್ಟಿಯಾಗಿ ಹೇಳಿ. ಅದಕ್ಕೆ ಯಾರು ಗೊತ್ತಾಗಬೇಕು, ಯಾರು ತಿಳಿದುಕೊಳ್ಬೇಕು ಅದನ್ನು? ಗಟ್ಟಿಯಾಗಿ ಹೇಳಿ. ಸೈತಾನ ಓಡಲಿ, ಸತ್ಯಾಗಿ ಹೇಳಿ. ಯಾರು ತಿಳ್ಕೊಳ್ಬೇಕು? ಜೋರಾಗಿ ಹೇಳಿ, ಇನ್ನೂ ಜೋರಾಗಿ ಹೇಳಿ. ಓಡಲಿ ಅವ ಇಲ್ಲಿಂದ. ನಾವು ತಿಳಿದುಕೊಳ್ಬೇಕು. ನಮಗೆ ಗೊತ್ತಿಲ್ಲ, ಸೈತಾನ್ನೇ ಗೊತ್ತಿದೆ. ಪರಮಪ್ರಸಾದದಲ್ಲಿ ಏನಿದೆ? ಯೇಸುಕ್ರಿಸ್ತರಿದ್ದಾರೆ, ಅವರು ಜೀವಂತರಾಗಿದ್ದಾರೆ. ಬರೀ ರೊಟ್ಟಿ ಅಲ್ಲ, ಅದು ಜೀವಂತರಾಗಿರುವ ಪ್ರಭುಕ್ರಿಸ್ತರೇ ಪರಮಪ್ರಸಾದದಲ್ಲಿ ಅಂತಲೇ ಅವನಿಗೆ ಗೊತ್ತಿದೆ. ಯೇಸುಕ್ರಿಸ್ತರ ಬಹಿರಂಗ ಜೀವನದ ಆದ್ಯ ಸಂದರ್ಭದಲ್ಲಿ ಯೇಸುಕ್ರಿಸ್ತರ ಜೊತೆ ಸಾರಿದವರು, ಮಲಗಿದವರು, ಊಟ ಮಾಡಿದವರು, ಸಂಗಡ ಇದ್ದವರು ಯಾರಿಗೂ ಗೊತ್ತಿರಲಿಲ್ಲ ಇವ ದೇವರಂತೇಳಿ. ಯೇಸುಕ್ರಿಸ್ತರು ದೇವರಂತೇಳಿ ಯಾರಿಗೂ ಗೊತ್ತಿರಲಿಲ್ಲ.
ತನ್ನ ಬಹಿರಂಗ ಜೀವನದಲ್ಲಿ ಅನೇಕ ಪವಾಡಗಳನ್ನು ಮಾಡಿದರು ಇಲ್ವಾ? ಸತ್ತವರನ್ನು ಎಬ್ಬಿಸಿದ್ದಾರೆ, ನೀರಿನ ಮೇಲೆ ನಡೆದಿದ್ದಾರೆ, ರೋಗಿಗಳಿಗೆ ಸೌಖ್ಯ ಕೊಟ್ಟಿದ್ದಾರೆ, ದೆವ್ವಗಳನ್ನು ಬಿಡಿಸಿದ್ದಾರೆ, ಅನೇಕ ಸೂಚಕ ಕಾರ್ಯಗಳನ್ನು ಮಾಡಿದರೂ ಕೂಡ ಇದು ನಿಜವಾಗಿಯೂ ದೇವರೆಂದು ಯಾರಿಗೂ ತಿಳಿದಿರಲಿಲ್ಲ. ಆದರೆ ಒಬ್ಬರಿಗೆ ತಿಳಿದಿತ್ತು, ಅದು ಯಾರಿಗೆ? ಸೈತಾನನಿಗೆ. ಯೇಸು ಕ್ರಿಸ್ತರು ಪ್ರಬೋಧನೆ ಮಾಡಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಒಂದು ಊರಿಗೆ ದಾಟುವಾಗ ಅಲ್ಲಿ ಸಮಾಧಿಯಿಂದ ಒಬ್ಬ ದೈವ ಹಿಡಿದ ಮನುಷ್ಯ ಓಡಿ ಬರ್ತಾನೆ. ಅವನು ಹೇಳಿದೇನು ಗೊತ್ತುಂಟಾ? ಮಹೋನ್ನತ ದೇವರ ಪುತ್ರನೇ, ನೀನು ಯಾರೆಂದು ನನಗೆ ಗೊತ್ತಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಮಹೋನ್ನತ ದೇವರ ಪುತ್ರರೇ, ನೀವು ಯಾರಂತ ನನಗೆ ಗೊತ್ತಿದೆ. ನೀನು ದೇವರ ಪರಿಶುದ್ಧರು, ನೀನು ದೇವರ ಪುತ್ರ, ನೀನು ದೇವರು, ನೀವು ದೇವರ ಪರಿಶುದ್ಧರು ಎಂದು ಸಾಕ್ಷಿ ಹೇಳಿದರು. ಯಾರು? ಸೈತಾನ ಹೇಳಿದರು. ಈ ಸೈತಾನ ದೈವ ಬೇಡಿದಂತಹ ಮನುಷ್ಯ ಇದನ್ನು ಹೇಳುವಾಗಲೂ ಕೂಡ ಅಲ್ಲಿ ನೆರೆದ ಯಾರಿಗೂ ಏನೂ ತಿಳಿಯಲಿಲ್ಲ. ದೇವರು ಮಾನವ ರೂಪದಲ್ಲಿ ಬರ್ತಾರ, ಅವರಿಗೆ ಅರ್ಥ ಆಗಲಿಲ್ಲ. ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಎಂದು ತಿಳಿದುಕೊಂಡ ಕೂಡಲೇ ಸೈತಾನಿಗೆ ಪ್ರಭುಕ್ರಿಸ್ತರು ಹೇಳ್ತಾರೆ, ನನ್ನ ಕುರಿತು ನಿನ್ನ ಸಾಕ್ಷ್ಯದ ಅವಶ್ಯಕತೆ ಇಲ್ಲ. ನಾನು ದೇವಕುಮಾರ ಅಂತೇಳಿ, ದೇವರ ಪರಿಶುದ್ಧರು ಅಂತ ಹೇಳಿ ನೀನು ಸಾಕ್ಷ್ಯ ಕೊಡೋದು ಬೇಡ. ನಿನ್ನ ಸಾಕ್ಷ್ಯ ಕೇಳಿ ಇಲ್ಲಿ ಯಾರೂ ನಂಬುದು ಬೇಡ. ಮುಚ್ಚು ನಿನ್ನ ಬಾಯಿಯನ್ನು, ಇನ್ನು ಮುಂದೆ ಅದನ್ನು ಉಚ್ಚರಿಸಬಾರ್ದು ಅಂತೇಳಿ ಅವರಿಗೆ ಆಜ್ಞಾಪಿಸಿದರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ, ಪರಮ ಪ್ರಸಾದದಲ್ಲಿ ದೇವರು ಇವತ್ತು ಕೂಡ ತನ್ನ ಸಾನ್ನಿಧ್ಯವನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾರೆ. ಆದರೆ ಈ ಪರಮ ಪ್ರಸಾದದಲ್ಲಿ ನಾವು ಸ್ವೀಕರಿಸುವಂತಹ, ನಾವು ಆರಾಧಿಸುವಂತಹ ಈ ರೊಟ್ಟಿಯಲ್ಲಿ ಯೇಸು ಕ್ರಿಸ್ತನಿದೆ ಎಂದು ನಂಬಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ನಾವು ಹೃದಯದ ಮುಖಾಂತರ ಹೃದಯವನ್ನು ತೆರೆದಿಟ್ಟು ಹೃದಯಪೂರ್ವಕವಾಗಿ, ಮನಪೂರ್ವಕವಾಗಿ ಪ್ರಾರ್ಥಿಸಬೇಕು. ಪ್ರಭುವೇ, ಪರಮ ಪ್ರಸಾದದಲ್ಲಿರುವ ನಿಮ್ಮ ಪವಿತ್ರ ಸಾನ್ನಿಧ್ಯವನ್ನು ಅನುಭವಿಸಲು ನನ್ನ ವಿಶ್ವಾಸವನ್ನು ಹೆಚ್ಚಿಸಿರಿ ಎಂದು ಪ್ರಾರ್ಥಿಸಬೇಕು. ಕಣ್ಣುಗಳನ್ನು ಮುಚ್ಚೋಣ, ಒಂದು ನಿಮಿಷ ಆ ಪರಪ್ರಸಾದವನ್ನು ಧ್ಯಾನಿಸೋಣ. ಬಿಳಿ ರೊಟ್ಟಿ ರೂಪದಲ್ಲಿ ತನ್ನ ಸಾನ್ನಿಧ್ಯವನ್ನು ಕೊಡುವಂತಹ ಪ್ರಭು, ಅದು ಬರೀ ನಗ್ನವಾದ ಕಣ್ಣುಗಳ ಮುಖಾಂತರ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೋಡುವಾಗ ಅದು ರೊಟ್ಟಿ ಮಾತ್ರ. ಪ್ರಭುವೇ, ಪ್ರಾರ್ಥಿಸೋಣ. ಪ್ರಭುವೇ, ಎಲ್ಲರೂ ಸೇರಿ, ಪ್ರಭುವೇ, ಪರಮಪ್ರಸಾದದಲ್ಲಿ ನೀವು ಜೀವಂತರಾಗಿ ನಮಗೋಸ್ಕರ ಇದ್ದೀರಿ ಎಂದು ನಾನು ನಂಬುತ್ತೇನೆ. ನನ್ನ ವಿಶ್ವಾಸದ ಕೊರತೆಯನ್ನು ಪರಿಹರಿಸಿ ನನ್ನ ಮೇಲೆ ದಯ ತೋರಿರಿ, ನನ್ನನ್ನು ಅನುಗ್ರಹಿಸಿರಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ, ಒಂದು ವಿಷಯ ಗೊತ್ತಾಗಿದೆ. ಅದು ಸುಮ್ಮನೆ ನೋಡಿಕೊಂಡು ಸುಮ್ಮನೆ ಬಂದು ಕೈ ಕಟ್ಟಿ ನಿಂತುಕೊಂಡು ಪೂಜೆ ಮಾಡಿ ಹೋಗುವುದಲ್ಲ. ಹಾಗೆ ನಾವು ದೇವಾಲಯಕ್ಕೆ ಬಂದು, ಬಲಿಪೂಜೆಗೆ ಬಂದು ಕೈ ಕಟ್ಟಿ ನಿಂತು ಆತ್ಮಶೋಧನೆ ಇಲ್ಲದೆ, ಹೃದಯ ಪರಿಶುದ್ಧತೆ ಇಲ್ಲದೆ ಯಾರೆಲ್ಲ ದೇವಾಲಯಕ್ಕೆ ಬರುತ್ತಾರೋ, ಬಲಿಪೂಜೆಗೆ ಬರುತ್ತಾರೋ, ಆ ಪರಮಪ್ರಸಾದ ಸ್ವೀಕರಿಸ್ತಾರೋ ಅವರು ಯಾರನ್ನು ಮಹಿಮೆಪಡಿಸ್ತಾರೆ ಗೊತ್ತಾ? ಅವರು ಸೈತಾನನನ್ನು ಮಹಿಮೆಪಡಿಸ್ತಾರೆ. ಇದು ತಿಳುವಳಿಕೆ ನಮಗೆ ಬೇಕು. ಅದಕ್ಕೋಸ್ಕರನೇ ಇವತ್ತು ಫಾದರ್ ಅವರು ನನಗೆ ಹೇಳಿದರು, ಫಾದರ್, ಇವತ್ತಿನ ವಿಷಯ ಪರಮಪ್ರಸಾದ ಮಾತ್ರ ಸಾಕು. ಈ ತಿಳುವಳಿಕೆ ಇಲ್ಲದ ಕಾರಣ ಇಲ್ಲಿ ಇವತ್ತು ಲೋಕದಲ್ಲಿ ಸೈತಾನ ಶಕ್ತಿ ಹೆಚ್ಚಾಗ್ತಾ ಇದೆ. ಯಾರ ಮುಖಾಂತರ? ಯೇಸು ಕ್ರಿಸ್ತರನ್ನು ರಕ್ಷಕರಾಗಿ ಸ್ವೀಕರಿಸಿದ ಕ್ರೈಸ್ತವರ ಮುಖಾಂತರ. ಅದು ಹೇಗೆ ಬರ್ತದೆ? ಪರಮಪ್ರಸಾದವನ್ನು ದೇವಾಲಯದಲ್ಲಿ ಅಪವಿತ್ರ ಮಾಡುವಾಗ, ಆ ಪವಿತ್ರವಾದ ಆಲಯಕ್ಕೆ ನಾವು ಹೃದಯ ಪರಿಶುದ್ಧತೆ ಇಲ್ಲದೆ, ಶರೀರ ಶುದ್ಧಿ ಇಲ್ಲದೆ, ಹೃದಯದ ಶುದ್ಧಿ ಇಲ್ಲದೆ, ತಿಳುವಳಿಕೆಗಳಿಲ್ಲದೆ ಬಂದು ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ಆ ಪ್ರಸಾದ ಸ್ವೀಕರಿಸುವಾಗ ಅದನ್ನು ನಾವು ಹೀಯಾಳಿಸ್ತಿದ್ದೇವೆ. ಹೀಯಾಳಿಸಿ ಕರ್ತರಿಗೆ ಯಾತನೆಗೆ ನಾವು ಬಿಡ್ತಾ ಇದ್ದೇವೆ. ಆಗ ಸೈತಾನ ಶಕ್ತಿ ಹೆಚ್ಚಾಗ್ತಾ ಇದೆ. ಅವನ ಪ್ರಿಯರೇ, ತಿಳುವಳಿಕೆ ಮುಖಾಂತರ ಆಲಯಕ್ಕೆ ಬರಬೇಕು, ಹೃದಯ ಪರಿಶುದ್ಧತೆಯಿಂದಲೇ ಬರಬೇಕು. ಕೊರಿಂಥಿಯರಿಗೆ ಬರೆದ 1ನೇ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಸಂತ ಪೌಲನು ಹೇಳ್ತಾರೆ, ಯಾರಾದರೂ ಆತ್ಮಶೋಧನೆ ಮಾಡದೆ, ಹೃದಯವನ್ನು ಪರಿಶೋಧಿಸದೆ, ಯಾರಾದರೂ ಆತ್ಮಶೋಧನೆ ಮಾಡದೆ, ಹೃದಯವನ್ನು ಪರಿಶೋಧಿಸದೆ ಅಯೋಗ್ಯತೆಯಿಂದ ಈ ಪಾತ್ರೆಯಿಂದ ತಿಂದರೆ, ಈ ಪಾತ್ರೆಯಿಂದ ಪಾನ ಮಾಡಿದರೆ ಅವರು ತನ್ನದೇ ಆದ ಶಿಕ್ಷೆಗೆ ಗುರಿಯಾಗ್ತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೀವು ಕಷ್ಟ ಕಾರ್ಪಣ್ಯಗಳಿಗೆ ಕಾರಣವಾದ ಕಾರಣ ಏನು? ನೀಗ ತುಂಬ ಅಸ್ವಸ್ಥತೆಯಲ್ಲಿ ಇದ್ದಿರಬಹುದು, ನೋವಲ್ಲಿ ಇದ್ದಿರಬಹುದು, ನಿಮ್ಮಿಂದ ಕಷ್ಟ ಬಿಟ್ಟು ಹೋಗ್ತಾ ಇಲ್ಲ,
ಸೈತಾನ ನಿಮ್ಮ ಜೀವನದಿಂದ ಬಿಟ್ಟು ಹೋಗ್ತಾ ಇಲ್ಲ. ಅದಕ್ಕೆ ಕಾರಣ ಯಾರು? ಸೈತಾನ ಅಲ್ಲ, ಅದಕ್ಕೆ ಕಾರಣ ನಾನೇ. ಯಾಕೆ? ನಾನು ಪರಿಶುದ್ಧವಾದಂತಹ ಈ ಪರಮ ಪ್ರಸಾದಕ್ಕೆ ಬರುವಾಗ ಅಯೋಗ್ಯತೆಯಿಂದ ಬಂದಿದ್ದೇನೆ. ಹೃದಯಕ್ಕೆ ಪರಿಶೋಧನೆ ನಡೆಸದೆ, ಪಾಪ ನಿವೇದನೆ ಮಾಡದೆ, ಹೃದಯದಲ್ಲಿ ಪವಿತ್ರತೆ ಇಲ್ಲದೆ ಪರಪ್ರಸಾದ ಸ್ವೀಕರಿಸಿದ್ದೇನೆ. ಅದಕ್ಕೆ ಸಂತ ಪೌಲ್ ಹೇಳ್ತಾನೆ, ಯಾರು ಅಯೋಗ್ಯತೆಯಿಂದ ಈ ಪಾತ್ರೆಯಿಂದ ತಿಂದರೆ, ಈ ಪಾತ್ರೆಯಿಂದ ಪಾನ ಮಾಡಿದರೆ ಅವರು ಅವರದೇ ಆದ ಶಿಕ್ಷೆಗೆ ಗುರಿಯಾಗ್ತಾರೆ. ಆದ್ದರಿಂದ ಆತ್ಮಶೋಧನೆ ಮಾಡಿ ಮಾತ್ರವೇ ಈ ಬಲಿಯಲ್ಲಿ ಭಾಗಿಗಳಾಗಬೇಕು. ಹಲ್ಲೇಲೂಯ್ಯ. ಕರಗಳನ್ನೆತ್ತಿ ಹಲ್ಲೇಲೂಯ್ಯ, ಹಲ್ಲೇಲೂಯ್ಯ. ಅನೇಕರ ಮೇಲೆ ಕೋಪ ಎಲ್ಲ ನೀರಸ ಇಟ್ಕೊಂಡು ನಾವು ಬರ್ತೇವೆ. ಕೋಪ ನೀರಸ ಇಟ್ಕೊಂಡು ಬಲಿ ಪೂಜೆಯಲ್ಲಿ ಭಾಗಿಸ ಸಾಧ್ಯನಾ? ನಮಗೆ ಎಲ್ಲರೂ ಬರ್ತೀರಿ, ಪಾಪ ನಿವೇದನೆ ಮಾಡಿ ಎಷ್ಟು ವರ್ಷ ಆಗಿರ್ಬೋದು, ಎಷ್ಟು ತಿಂಗಳಾಗಿರ್ಬೋದು, ಎಷ್ಟು ದಿವಸ ಆಗಿರೋ ಆಲೋಚನೆ ಇಲ್ಲ. ಬರ್ತೀರಿ, ಎಲ್ಲರೂ ಸಮಯಕ್ಕೆ ಬರ್ತಾರೆ, ಚರ್ಚಿಗೆ ಬರ್ತಾರೆ. ಬಂದು ಕೈಗಟ್ಟಿ ನಿಲ್ಲುವುದು, ಸ್ವೀಕರಿಸೋದು, ಹೋಗುವುದು. ಪ್ರಿಯರೇ, ಅಲ್ಲಿ ದೊಡ್ಡ ಒಂದು ದುರಂತ ಇದೆ. ಆ ದುರಂತ ನಮ್ಮ ಆತ್ಮದ ದುರಂತ. ಆತ್ಮರಕ್ಷಣೆಗಾಗಿ, ನಿತ್ಯ ಜೀವಕ್ಕಾಗಿ ಪ್ರಭು ತನ್ನ ಶರೀರವನ್ನೇ ತುಂಡರಿಸಿ ಕೊಡುವಾಗ ಅದು ನನ್ನ ರಕ್ಷಣೆ ಆಗಬೇಕು. ಆದರೆ ನಾನು ಆತ್ಮಶೋಧನೆಯಲ್ಲಿ ಪಾಪದಲ್ಲಿ ಸ್ವೀಕರಿಸುವಾಗ ನನ್ನ ಆತ್ಮ ನಷ್ಟಕ್ಕೆ ಹೋಗುವಂಥ ಅವಸ್ಥೆಗೆ ಬರ್ತದೆ. ಎಷ್ಟು ಪ್ರಬೋಧನೆ ಕೊಟ್ಟರೂ ತಿಳಿಯಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಸೈತಾನ ಶಕ್ತಿ ಬಂದಿದೆ ನನ್ನ ಮೆದುಳಲ್ಲಿ. ಎಷ್ಟು ಪ್ರಬೋಧನೆ ಕೊಟ್ಟರು ನಾವು ಬರೋದಿಲ್ಲ, ಎಷ್ಟು ಬೈದರೂ ಬರುವುದಿಲ್ಲ. ಅದರಿಂದ ಆತ್ಮಶೋಧನೆ ಮುಖಾಂತರ ಮಾತ್ರವೇ ನಾವು ಈ ಆಲಯಕ್ಕೆ ಬರಬೇಕು, ಈ ಬಲಿಪೂಜೆಯಲ್ಲಿ ಭಾಗಿಗಳಾಗಬೇಕು. ಆದರೆ ಮಾತ್ರ ಅದರ ಶಕ್ತಿ ನಮಗೆ ಅನುಭವಿಸಲಿಕ್ಕೆ ಸಾಧ್ಯ. ಪ್ರೈಸ್ ದ ಲಾರ್ಡ್, ಹಲ್ಲೇಲೂಯ್ಯ. ಅದನ್ನು ಪ್ರತಿ ದಿವಸ ಬಲಿಪೂಜೆಗೆ ಬರುವಾಗ ಮುಂಚಿತವಾಗಿ ನೀವು ಪಾಪ ನಿವೇದನೆ ಮಾಡಲೇಬೇಕು. ಪರಪ್ರಸಾದ ದಯವಿಟ್ಟು ಸ್ವೀಕರಿಸಬೇಡಿ. ನಾನು ಕೈ ಜೋಡಿಸಿ ಬೇಡ್ತಾ ಇದ್ದೇನೆ ನಿಮ್ಮಲ್ಲಿ. ಯಾರು ನನ್ನ ಮನಸ್ಸಲ್ಲಿ ಬೇಸರ ಆಗ್ತಾ ಇದೆ, ಯಾರು ಕೂಡ ದಯವಿಟ್ಟು ಆತ್ಮಶೋಧನೆ ಮಾಡದೆ ಅಪವಿತ್ರತೆಯಲ್ಲಿ, ಅಶುದ್ಧತೆಯಲ್ಲಿ ಪರಪ್ರಸಾದ ಸ್ವೀಕರಿಸಬೇಡಿ. ಯೇಸು ಕ್ರಿಸ್ತರನ್ನು ಯಾತನೆಗೆ ಬಿಟ್ಟು ಬಿಡಬೇಡಿ. ನಮಗಾಗಿ ಸಗಿಸಿದ್ದಾರೆ, ಅವರು ತುಂಬ ಸಗಿಸಿದ್ದಾರೆ. ಇವತ್ತು ಬಲಿ ಅರ್ಪಣೆ ಸಮಯದಲ್ಲೂ ಕೂಡ ಆ ಲೋಕದ ಪಾಪವನ್ನು ನೀಗಿಸುವ ಕುರಿಮರಿ ಬಲಿಯಾಗುವಾಗ ಅವರು ಸಹನೆಯಲ್ಲಿದ್ದಾರೆ. ನಾವಾಗಿ ಆ ಸೈತಾನೊಟ್ಟಿಗೆ ಸೇರಿಕೊಂಡು ಅಶುದ್ಧತೆಯಲ್ಲಿ ಸ್ವೀಕರಿಸಿ ಅವರನ್ನು ಯಾತನೆಗೆ, ದಂಡನೆಗೆ ಗುರಿ ಮಾಡಬೇಡಿ. ಅದನ್ನು ಬಿಟ್ಟು ನೀವು ಅಲ್ಲೇ ನೀವೇ ಆಗಿರಿ. ಚರ್ಚಿಗೂ ಬರೋದು ಬೇಡಿ, ಮನೆಯಲ್ಲೇ ಕೂತ್ಕೊಳ್ಳಿ. ಸೈತಾನ್ ನಿಮ್ಮನ್ನು ಮುಂದೆ ಸಾಗಿಸ್ತಾರೆ. ಆ ರೀತಿ ಆಗಬಾರದು. ನಾವು ಪ್ರಬೋಧನೆ ಕೊಟ್ಟರು ಕೂಡ ಆತ್ಮಶೋಧನೆ ಮುಖಾಂತರ ಯೇಸು ಕ್ರಿಸ್ತರು ನೀಡುವಂತಹ ಶರೀರವನ್ನು ನಾವು ಸ್ವೀಕರಿಸಬೇಕು. ಪರಮಪ್ರಸಾದ ಸ್ಥಾಪಿಸಿದ ಆ ಕ್ಷಣದಲ್ಲಿ ಅಯೋಗ್ಯತೆಯಿಂದ ಒಬ್ಬ ಪರಮಪ್ರಸಾದ ಸ್ವೀಕರಿಸಿದ, ಅವನ ಹೆಸರು ಪರಮಪ್ರಸಾದ ಸ್ಥಾಪಿಸಿದ ಅಂತಿಮ ಭೋಜನದ ದಿನ ಆತ್ಮಶೋಧನೆ ಇಲ್ಲದೆ, ಹೃದಯ ಪರಿಶುದ್ಧತೆ ಇಲ್ಲದೆ ಒಬ್ಬ ವ್ಯಕ್ತಿ ಪರಮಪ್ರಸಾದ ಸ್ವೀಕರಿಸಿದ. ಅವನ ಹೆಸರೇನು? ಯಾರು? ಥಾಮಸ್ ನಾನು. ಯಾರು? ಯೂದಾಸ್ ಸ್ವೀಕರಿಸಿದ. ವಚನದಲ್ಲಿ ಹೇಳಿದೆ, ಬರೆದುಕೊಂಡಿದ್ದಲ್ಲಿ, ಕೂಡಲೇ ಸೈತಾನ ಅವನ ಮೇಲೆ ಬಂದು ನೆಲೆ ಇಟ್ಟ. ಕೂಡಲೇ ಅವ ಆ ಸಮೂಹದಿಂದ ಹೊರಗೆ ಹೋದ. ಸೊ ಯೂಕರಿಸ್ಟ್ ಇಸ್ ದ ಸ್ಯಾಕ್ರಮೆಂಟ್ ಆಫ್ ಕಮ್ಯೂನಿಯನ್. ಐಕ್ಯತೆಯ ಸಂಸ್ಕಾರವಾಗಿದೆ ಪರಮಪ್ರಸಾದ. ಸೆಂಟ್ ಅಕ್ಯುನಾಸರು ಹೇಳ್ತಾರೆ, ಇಟ್ಸ್ ಎ ಸ್ಯಾಕ್ರಮೆಂಟ್ ಆಫ್ ಕಮ್ಯೂನಿಯನ್. ಐಕ್ಯತೆಯ, ಒಕ್ಕೂಟದ ಸಂಸ್ಕಾರವಾಗಿದೆ. ಒಕ್ಕೂಟದಲ್ಲಿ ಅರ್ಪಿಸಲ್ಪಡಬೇಕು. ಆ ಒಕ್ಕೂಟದಲ್ಲಿ 12 ಮಂದಿಯ ಶಿಷ್ಯರ ಒಕ್ಕೂಟದಲ್ಲಿ ಒಬ್ಬರು ಅವ ಪಾಪದಲ್ಲಿದ್ದ. ಅವ ಪರಮಸ್ವಾಸ ಸ್ವೀಕರಿಸಿದ ಕೂಡಲೇ ಅವ ಕೂಟದಿಂದ ಹೊರಗೆ ಹೋದಲ್ಲ, ಹೊರಗೆ ಕರೆದುಕೊಂಡು ಹೋದ್ದು. ಯಾರು? ಅವನ ಸ್ನೇಹಿತ ಸೈತಾನ ಬಂದು ಅವನು ಕರ್ಕೊಂಡು ಹೋದ. ನಂತರ ಅವನಿಂದ ಮಾಡಿಸಬೇಕಾದ ಕೆಲಸವೆಲ್ಲ ಸೈತಾನ ಮಾಡಿಸಿದ. ಹೌದಲ್ವಾ? ಯೇಸು ಕ್ರಿಸ್ತರನ್ನು ತೋರಿಸಿಕೊಟ್ರು, ಅವರನ್ನು ಪಿಲಾತನ ಅರಮನೆಗೆ ಕೊಂಡೊಯ್ಯಲಾಯಿತು. ನಂತರ ಶಿಲುಬೆ ಕೊಟ್ಟರು, ಅಲ್ಲಿ ಗೋಲ್ಗತಾ ಬೆಟ್ಟಕ್ಕೆ ಕೊಂಡೋದ್ರು, ಶಿಲುಬೆಗೆ ಏರಿಸಿದರು, ಮರಣ ಹೊಂದಿದ ಕೂಡಲೇ ಸೈತಾನ ಬಂದು ಯೂದನೇ ಕೇಳುವ ಒಂದು ಪ್ರಶ್ನೆ ಇದೆ, ನೀನೊಬ್ಬ ಮನುಷ್ಯನ ಮಾರೆಯ? ನೀನೊಬ್ಬ ಮನುಷ್ಯನ? ನಿನ್ನ ಗುರುವನ್ನ ಈ ರೀತಿ ದಂಡನೆಗೆ ನೀ ಗುರಿ ಮಾಡಿದೆಯಲ್ಲ, ಮೋಸ ಮಾಡೋದು ಒಳ್ಳೇದಲ್ಲ. ನೀನು ಯಾಕೆ ಜೀವಿಸಬೇಕು? ಹೋಗಿ ಸಾಯಿ ಮಾರ, ನೀನು ಸಾಯ್ಲಿಕ್ಕೆ ಆಗುದಿಲ್ವಾ? ಪ್ರಿಯರೇ, ಆ ಸೈತಾನನ ಉಪದೇಶ ಸ್ವೀಕರಿಸಿದಂಥ ಯೂದ ಏನು ಮಾಡಿದ ಗೊತ್ತುಂಟ? ಇನ್ನು ನನಗೆ ಜೀವನ ಬೇಡ, ನನ್ನ ಗುರುವನ್ನೇ ನಾನು ಈ ಒಂದು ರೀತಿಗೆ ಮಾಡಿಬಿಟ್ಟಿದ್ದೇನೆ, ನಾನು ತಪ್ಪು ಮಾಡಿಕೊಂಡಿದ್ದೇನೆ, ನನಗೆ ಇನ್ನು ರಕ್ಷಣೆ ಇಲ್ಲ, ನನಗೆ ಜೀವಿಸುವುದು ಬೇಡ, ಸಾಯುವುದೇ ಲೇಸು. ಹಗ್ಗ ತಕೊಂಡು ಹೋದ, ಮರಕ್ಕೆ ಕಟ್ಟಿದ, ಕುತ್ತಿಗೆ ಕಟ್ಟಿದ, ನೇಣು ಹಾಕಿದ, ಸತ್ತು ಬಿಟ್ಟ. ಪ್ರೈಸ್ ದ ಲಾರ್ಡ್. ಅವನ ಆತ್ಮ ಎಲ್ಲಿಗೋಯ್ತು? ನರಕಕ್ಕೆ ಹೋಯಿತು, ಸೈತಾನ ಒಟ್ಟಿಗೆ ಹೋಯಿತು. ಅದರಿಂದ ಪ್ರಿಯರೇ,
ಆತ್ಮಶೋಧನೆ ಇಲ್ಲದೆ ಯಾರು ಪರಮಪ್ರಸಾದವನ್ನು ಸ್ವೀಕರಿಸಬಾರದು. ಇವತ್ತು ಕೂಡ ಸೈತಾನ್ ಹೇಳಿದದೇ ಪರಮಪ್ರಸಾದದಲ್ಲಿ ಯೇಸುವಿನ ಸಾನ್ನಿಧ್ಯ ಇದೆ. ಅದನ್ನು ತಿಳಿದುಕೊಂಡು ನಾವು ಜೀವನವನ್ನು ಮುಂದೆ ಸಾಗಿಸಬೇಕು. ಪರಮಪ್ರಸಾದಕ್ಕೆ ಬರುವಾಗ, ಪ್ರತ್ಯೇಕವಾಗಿ ಬಲಿಪೂಜೆಗೆ ಬರುವಾಗ ಅದಕ್ಕೆ ನಿರ್ದಿಷ್ಟವಾದ ಒಂದು ಸಮಯವನ್ನು ಇಟ್ಟಿದೆ. ಆ ಸಮಯಕ್ಕೆ ಅನುಗುಣವಾಗಿ ನೀವು ಬರಬೇಕು. ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ಆಗುತ್ತಿರುವಂಥ ತೊಂದರೆಗಳು, ನನ್ನ ಕ್ಲಾಸ್ ಮುಗಿಲಿಕ್ಕೆ ಸಮಯ ಮುಗಿದಿದ್ದ, ಬೇಗ ಮುಗಿಸಿಬಿಡ್ತಾನೆ, ಸ್ವಲ್ಪ ಹೇಳಿ. ಅದೇ ನೋಡಿ, ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ಬಲಿಪೂಜೆಗೆ ಪ್ರತಿ ಆದಿತ್ಯವಾರಗಳಲ್ಲಿ ನಾವು ಸೇರುತ್ತೇವೆ. ಅದಕ್ಕೆ ನಿರ್ದಿಷ್ಟವಾದ ಸಮಯವನ್ನು ಇಟ್ಟಿದ್ದೇವೆ, ಹೌದಲ್ವಾ? ಪ್ರತಿಯೊಂದು ಚರ್ಚಲ್ಲಿದೆ. 8 ಗಂಟೆಗೆ ಬಲಿಪೂಜೆ ನಡೀತಿದೆ. ನಾವು ಎಷ್ಟು ಗಂಟೆಗೆ ಬರ್ತಾ ಇದ್ದೀರಿ? ಎಷ್ಟೋ ವ್ಯಕ್ತಿಗಳು ಬಲಿಪೂಜೆ ಆದ ನಂತರ ಎಡೆಗೆ ಬರ್ತಾ ಇರ್ತಾರೆ. ಕೊನೆಯ ಆಶೀರ್ವಾದಕ್ಕೂ ಕೂಡ ಬರೋ ಜನರನ್ನು ನಾನು ನೋಡಿದ್ದೇನೆ. ಕೊನೆಯ ಆಶೀರ್ವಾದಕ್ಕೆ ಬರೋ ಜನರನ್ನು ಯಾಕೆ ಹೀಗೆ ಬರ್ತಾ ಇದ್ದೀರಾ? ನನಗೊಂದು ಪ್ರಶ್ನೆ ಕೇಳಲಿಕ್ಕಿದೆ ನಿಮ್ಮ ಹತ್ರ. ಪ್ರಿಯರೇ, ನಮ್ಮ ಚರ್ಚಲ್ಲಿ 8 ಗಂಟೆಗೆ ಬಲಿಪೂಜೆ ಆರಂಭವಾಗುವುದಾದರೆ 8 ಗಂಟೆಗೆ ಯಾರು ಬರ್ತಾರೋ ಅವರೇ ನಿಜವಾದ ವಿಶ್ವಾಸಿಗಳು, ನಂಬಿಕೆ ಇರುವವರು. ಅಲ್ಲದವರಿಗೆ ವಿಶ್ವಾಸ ಇಲ್ಲ, ಬರೀ ನಾಮ ಮಾತ್ರ ಕ್ರೈಸ್ತವರಾಗಿದ್ದುಕೊಂಡು ಜನರಿಗೆ ತೋರಿಸ್ಪಡಿಸಲಿಕ್ಕಾಗಿ ಬರ್ತಾ ಇದ್ದಾರೆ. ಪ್ರಶ್ನೆ ಇದೆ, 8 ಗಂಟೆಗೆ ಪೂಜೆ ಆದರೆ ನಾವು 8 ಗಂಟೆಗೆ ಇರಬೇಕು. ಪ್ರಶ್ನೆ, ಈಗ ಮಂಗಳೂರಿಂದ ಬ್ಯಾಂಗ್ಳೂರಿಗೆ ಒಂದು ಟ್ರೈನ್ ಹೋಗ್ತಾ, ಒಂದೇ ಒಂದು ಟ್ರೈನ್ ಇದೆ, ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ಒಂದು ಟ್ರೈನ್ದ ಭಾವಿಸ್ಕೊಳ್ಳಿ. ಮಂಗಳೂರಿಂದ ಬೆಂಗಳೂರಿಗೆ ನಿಮ್ಗೆ ಹೋಗಬೇಕು. ಮಂಗಳೂರಿಂದ ಬೆಂಗಳೂರಿಗೆ ಹೋಗಲಿಕ್ಕೆ ಟ್ರೈನ್ ಇರೋದು ಸಮಯ ಸಾಯಂಕಾಲ 6 ಗಂಟೆ. 6 ಗಂಟೆಗೆ ಟ್ರೈನಿಂದ ಹೊರಡುತ್ತದೆ. ಬೆಂಗಳೂರಿಗೆ ಹೋಗಲಿಕ್ಕೆ ತಯಾರಾಗಿದ್ದ ನಿಮ್ಮಲ್ಲಿ ಯಾರಾದರೂ 6 ಗಂಟೆ 1 ನಿಮಿಷಕ್ಕೆ ನೀವು ರೈಲ್ವೆ ಸ್ಟೇಷನ್ಗೆ ಹೋಗ್ತೀರಾ? 6 ಗಂಟೆಗೆ ಮಂಗಳೂರು ಸೆಂಟ್ರಲ್ನಿಂದ ಟ್ರೈನ್ ಬ್ಯಾಂಗ್ಳೂರು ಹೊರಡುವಾಗ ಬ್ಯಾಂಗ್ಳೂರಿಗೆ ಹೋಗಲಿಕ್ಕಿದ್ದ ನಿಮ್ಮಲ್ಲಿ ಯಾರಾದರೂ 6 ಗಂಟೆ 1 ನಿಮಿಷಕ್ಕೆ ರೈಲ್ವೆ ಸ್ಟೇಷನ್ಗೆ ಮುಟ್ತೀರಾ? ಯಾರು ಮುಟ್ಟುವುದಿಲ್ಲ. ಆದರೆ ನೀವು ಎಷ್ಟು ಗಂಟೆ ಹೋಗ್ತೀರಿ? 5:15ಗೆ ಮುಟ್ತೀರಿ. ಅಲ್ಲಿ ಹೋಗಿ ಟಿಕೆಟ್ ಪಡ್ಕೊಳ್ತೀರಿ. ಯಾಕೆ? 6 ಗಂಟೆಗೆ ಬಿಟ್ಟು ಹೋದರೆ ಬಿಟ್ಟು ಹೋಯಿತು. ಅಷ್ಟು ಬೆಲೆ ಇಲ್ಲವಾ ಕ್ರೈಸ್ತರಿಗೆ? ಅಷ್ಟು ಬೆಲೆ ಇಲ್ವಾ ನಮ್ಮ ಪ್ರಭುವಿಗೆ? 8 ಗಂಟೆಗೆ ಪೂಜೆಗೆ ಶುರು ಮಾಡುವಾಗ ನೀವು ಎಷ್ಟು ಗಂಟೆಗೆ ಚರ್ಚೆಗೆ ಬರ್ತಾ ಇದ್ದೀರಾ? ಆಲೋಚನೆ ಮಾಡಿ. ಅಷ್ಟು ಬೆಲೆ ಇಲ್ವಾ ಅವರಿಗೆ? ಪ್ರಿಯರೇ, ಅದೇ ರೀತಿಯಲ್ಲಿ ದೇವಾಲಯಕ್ಕೆ ಬಂದು ನಿಲ್ಲುವ ರೀತಿ ಯಾವ ರೀತಿ ನಿಲ್ಕೊಳ್ತಾ ಇದ್ದೀರಿ ನೀವು? ಪೂಜೆ ಇಲ್ಲಿ ಲೋಕದ ಪಾಪಗಳನ್ನು ಪರಿಹರಿಸುವ, ನಮ್ಮ ಪಾಪಗಳನ್ನು ಪರಿಹರಿಸುವ ಜೀವಂತರಾದ ಯೇಸು ಕ್ರಿಸ್ತರು ಬಲಿಪೀಠದಲ್ಲಿ ಬಲಿಯಾಗುವಾಗ ಆ ಬಲಿಯನ್ನು ನೋಡ್ತಾ ಕೈ ಕಟ್ಟಿ ನಿಲ್ಲುವ ಎಷ್ಟೋ ವ್ಯಕ್ತಿಗಳು ನಾನು ನೋಡಿದ್ದೇನೆ ಚರ್ಚಲ್ಲಿ. ಬಾಯಿ ಬಿಡುವುದಿಲ್ಲ, ಪ್ರಾರ್ಥನೆಗೆ ಆಮೇಲೆ ಹೇಳುವುದಿಲ್ಲ, ಹಲ್ಲೆಲಿಯ ಹೇಳುವುದಿಲ್ಲ, ಯಾವ ಪ್ರತ್ಯುತ್ತರವೂ ಇಲ್ಲ. ಅದೇ ರೀತಿ ಕೈ ಕಟ್ಟಿ ನಿಲ್ಲುವರು ಎಷ್ಟೋ ಮಂದಿಯನ್ನು ನಾನು ನೋಡಿದ್ದೇನೆ. ಪ್ರಿಯರೇ, ಯಾವುದಾದೊಂದು ಅಧಿಕಾರಿಗಳ ಮುಖಾಂತರ, ಈಗ ನಾವು ಅಲ್ಲಿ ಮಂಗಳೂರಲ್ಲಿ SP ಆಫೀಸಿಗೆ ಹೋಗುದಂತ ಅನಿಸಿಕೊಳ್ಳಿ. ಅಲ್ಲಿ ಹೋಗಿ ಅಲ್ಲಿ ಆ SP ಯನ್ನು ನೋಡ್ತಿರುವಂಥ ಸಂದರ್ಭದಲ್ಲಿ ನೀವು ಯಾರಾದರೂ ಕೈ ಕಟ್ಟಿ ಕಾಲಲ್ಲಿ ಕಾಲಿಟ್ಕೊಂಡು ಕೂತ್ಕೊಳ್ತೀರಾ? ಅಲ್ಲಿ ಅಷ್ಟು ಬೆಲೆ ಇಲ್ವಾ ನಮ್ಮ ಪ್ರಭುವಿಗೆ? ಅದೇ ರೀತಿಯಲ್ಲಿ ಚರ್ಚಲ್ಲಿ ಬರುವಾಗ, ಪೂಜೆಗೆ ಬರುವಾಗ ಅನೇಕರ ಕೈಯಿಂದ ಮೊಬೈಲ್ ಫೋನ್ ರಿಂಗ್ ಆಗ್ತಾ ಇದೆ. ಎಷ್ಟೋ ವ್ಯಕ್ತಿಗಳು, ಪ್ರತ್ಯೇಕವಾಗಿ ಯುವಕರು, ನನ್ನ ಕಣ್ಣಾರೆ ಕಂಡಂಥ ವಿಷಯ, ಅನೇಕ ಯುವಕರು ಪೂಜೆ ನಡೆಯುತ್ತಿರುವ ಸಂದರ್ಭದಲ್ಲಿ ಆ ಮೊಬೈಲ್ ಫೋನ್ ತೆಗೆದುಕೊಂಡು ಹೊರಗೆ ಹೋಗಿ ಮಾತಾಡೋದನ್ನು ನಾನು ನೋಡಿದ್ದೇನೆ. ಅದೇ ರೀತಿಯಲ್ಲಿ ಅಲ್ಲೇ ಎದ್ದುಕೊಂಡು ಸ್ವಲ್ಪ ಸಡದು ಮಾಡು ಮಾರೆಯ, ನಾನು ಪೂಜೆ ಮಾಡ್ತಾ ಇದ್ದೆ ಅಂತೇಳಿ ಚರ್ಚಲ್ಲಿ ಮಾತಾಡೋದು ನೋಡಿದ್ದೇನೆ ನಾನು. ಪ್ರಿಯರೇ, ಮತ್ತೊಂದೇ ಪ್ರಶ್ನೆ, ನೀವು ಕಲೆಕ್ಟ್ರನ್ನು ನೋಡಲಿಕ್ಕೆ ಹೋಗಿದೆ ಅಂತ ಅನಿಸಿಕೊಳ್ಳಿ. ಕಲೆಕ್ಟರನ್ನು ನೋಡಲಿಕ್ಕೆ ಹೋಗ್ತೀರಿ, ಕಲೆಕ್ಟರ್ ಆಫೀಸಲ್ಲಿದ್ದೀರಿ, ಒಂದು ಅರ್ಜೆಂಟ್ ವಿಷಯ ಆಗಬೇಕು ನಿಮಗೆ. ಕಲೆಕ್ಟರಲ್ಲಿ ಮಾತಾಡ್ತಿರುವಾಗ ನಿಮ್ಮ ಜೇಬಿಲಿದ್ದ ಮೊಬೈಲ್ ಫೋನ್ ರಿಂಗ್ ಆಗ್ತದೆ. ನೀವು ತಗೊಳ್ತೀರಾ? ಯಾರು ತಗೊಳ್ತೀರಾ? ಅಷ್ಟು ಬೆಲೆ ಇಲ್ವಾ ಪ್ರಭು ಕ್ರಿಸ್ತರಿಗೆ? ನಾವು ಯಾವ ರೀತಿ ಬೆಲೆ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ? ಪ್ರಿಯರೇ, ಚಿಂತೆ ಮಾಡಿ. ನಮ್ಮ ಬೆಲೆ ಕೊಡಬೇಕು. ಬೆಲೆ ಕೊಟ್ಟವನಿಗೆ ಬೆಲೆ ಕೊಟ್ಟರೆ ಮಾತ್ರ ನಮಗೆ ಬೆಲೆ ಸಿಕ್ಕುವಂಥದ್ದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಬೆಲೆ ಕೊಟ್ಟದಕ್ಕೆ ನಾವು ಬೆಲೆ ಕೊಟ್ಟರೆ ಮಾತ್ರ ನಮಗೆ ಬೆಲೆ ಲಭಿಸೋದು. ಯೇಸು ಕ್ರಿಸ್ತರು ಎಷ್ಟು ಬೆಲೆ ಕೊಟ್ಟರು ಗೊತ್ತಾ? ಪರಮಪ್ರಸಾದ ಆಗಲಿಕ್ಕೆ ಒಂದು ಕ್ಷಣದಲ್ಲಿ ಅವರ ಬುದ್ಧಿವಂತಿಕೆಯಲ್ಲಿ ಆದಂಥ ವಿಷಯ ಅಲ್ಲ ಪರಮಪ್ರಸಾದ. ಯೇಸು ಕ್ರಿಸ್ತರು ಬೆತ್ಲೆಹೇಮಿನ ಗೋದಲಿಯಲ್ಲಿ ಜನಿಸಿದ್ದು ಪರಮಪ್ರಸಾದ ಆಗಲಿಕ್ಕೆ. ಬೆತ್ಲೆಹೇಮಿನ ಗೋದಲಿಯಲ್ಲಿ ಅವರು ಜನ್ಮ ತಾಳಿದು ಪರಮಪ್ರಸಾದ ಆಗಲಿಕ್ಕೋಸ್ಕರ. ಅದೇ ರಾತ್ರಿಯಲ್ಲಿ ತನ್ನ ಪ್ರಿಯ ತಾಯಿ ಮರಿಯಮ್ಮನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಈಜಿಪ್ತಿಗೆ ಪಲಾಯನ ಮಾಡಿದ್ದು ಕೂಡ ಪರಮಪ್ರಸಾದ ಆಗಲಿಕ್ಕಾಗಿ. ಅದಾದ ನಂತರ ಅವರು ಮರಳಿ ಬಂದು ನಜರೇತಲ್ಲಿ ತಂದೆ ತಾಯರಿಗೆ ವಿಧೇಯರಾಗಿ ಜೀವಿಸಿ ಒಬ್ಬ ಆಚಾರ್ಯ ಮಗನಂತೆ ಆಚಾರ್ಯ ಕೆಲಸ ಮಾಡುತ್ತಾ 30 ವರ್ಷ ರಹಸ್ಯ ಜೀವನ ನಡೆಸಿದು ಕೂಡ ಪರಮಪ್ರಸಾದ ಆಗಲಿಕ್ಕಾಗಿ. ಅದಾದ ನಂತರ ತನ್ನ ಬಹಿರಂಗ ಜೀವನ 3 ವರ್ಷ ಕಾಲ ಬಹಿರಂಗ ಜೀವನವನ್ನು ನಡೆಸಿದು ಕೂಡ ಅವರು ಪರಮಪ್ರಸಾದ ಆಗಲಿಕ್ಕಾಗಿ. ತನ್ನ ಬಹಿರಂಗ ಜೀವನದಲ್ಲಿ ಇವನಿಗೆ ಹುಚ್ಚಿಡ್ದಿದೆ, ಇವನಿಗೆ ತಲೆ ಸರಿ ಇಲ್ಲ,
ಇವ ಪಾಪಿಷ್ಟರ ಸ್ನೇಹಿತನಾಗಿದ್ದಾನೆ, ಅವನ ಪ್ರಜ್ಞೆ ತಪ್ಪಿದೆ, ಅವನಿಗೆ ಹುಚ್ಚು ಅಂತೇಳಿ ಹುಚ್ಚೆಂಬ ಹೆಸರಿಗೆ, ಪ್ರಜ್ಞೆ ತಪ್ಪಿದನೆಂಬ ಹೆಸರಿಗೆ ಕಾರಣನಾದದು ಕೂಡ ಅವನಿಗೆ ಪರಮಪ್ರಸಾದ ಆಗಲಿಕ್ಕಾಗಿ. ಅದೇ ರೀತಿಯಲ್ಲಿ ತಪ್ಪು ಮಾಡಿದವನನ್ನು ತಪ್ಪವನ ಮೇಲೆ ಹೇರಿಸಿ ಅನೇಕ ಯಾತ್ರೆಗಳನ್ನು ಸಾಗಿಸಿ ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ಅನೇಕ ಸಾರಿ ಈ ಭೂಮಿಗೆ ಮುಖವನ್ನು ಅಪ್ಪಳಿಸಿಕೊಂಡು ಬಿದ್ದು ಗಾಯಗಳಿಂದ ಶರೀರವನ್ನು ತುಂಬಿಸಿದ್ದು ಕೂಡ ಅವರ ಪರಮಪ್ರಸಾದಕ್ಕೆ ಆಗಲಿಕ್ಕಾಗಿ ಕೊನೆಗೆ ಕಾಲ್ವಾರಿ ಬೆಟ್ಟದಲ್ಲಿ ಆ ಮುಸಂಜೆಯಲ್ಲಿ ಆ ಶಿಲುಬೆಯ ಮೇಲೆ ನೇತಾಡುತ್ತಾ, ನನ್ನನ್ನು ಕೈ ಬಿಟ್ಟು ಎಲ್ಲೋ ಮರೆದಿರುವ ನನ್ನ ಪಿತದೇವನೇ, ನನ್ನನ್ನು ಕೈ ಬಿಟ್ಟಿದ್ದೀರಾ ಎಂದು ಕೂಗಿದು ಕೂಡ ಪರಮಪ್ರಸಾದ ಆಗಲಿಕ್ಕಾಗಿ ಕೊನೆಗೆ ಎಲ್ಲವೂ ಪೂರ್ತಿ ಆಯ್ತಂತೇಳಿ, ಪಿತನಾದ ದೇವರೇ, ನಿಮ್ಮ ಪವಿತ್ರವಾದ ಕರಗಳಲ್ಲಿ ನನ್ನ ಆತ್ಮವನ್ನು ಸಮರ್ಪಿಸಿದ್ದೇನೆ ಎಂದು ಹೇಳಿ ಮರಣ ಹೊಂದಿದ್ದು ಕೂಡ ಅವರು ಪರಮಪ್ರಸಾದಕ್ಕೆ ಆಗಲಿಕ್ಕಾಗಿ. ಇಷ್ಟು ಬೆಲೆ ಕೊಟ್ಟ ಪ್ರಭುಗೋಸ್ಕರ ನಾವು ಬೆಲೆ ಕೊಡುವುದಿಲ್ವಾ? ಈ ಬೆಲೆ ಕೊಡಿ. ನಮಗೋಸ್ಕರ ಇವತ್ತು ಕೂಡ ಪರಮಪ್ರಸಾದದಲ್ಲಿ ಅವರು ಬರ್ತಾರೆ. ನಮಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ ಆ ಒಂದು ಆಳವಾದ ನಂಬಿಕೆಯನ್ನು ಮನಸ್ಸಲ್ಲಿಟ್ಟುಕೊಂಡು ನಿಮ್ಮ ಕ್ರೈಸ್ತವ ಜೀವನವನ್ನು ಮುಂದೆ ಸಾಗಿಸಿರಿ. ನಮ್ಮ ಜೀವನ ಆರಂಭವಾಗಬೇಕಾದ್ದು ಪರಮಪ್ರಸಾದದಲ್ಲಿ, ಕೊನೆಗೊಳ್ಳಬೇಕಾದ್ದು ಪರಮಪ್ರಸಾದದಲ್ಲಿ. ಯಾಕೆಂದರೆ ಪೋಪರು ಹೇಳ್ತಾರೆ, ಪರಮಪ್ರಸಾದ ಕ್ರೈಸ್ತವ ಜೀವನದ ಉಗಮ ಮತ್ತು ಅಂತ್ಯ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ್ಯ. ಒಂದು ಘಟನೆಯನ್ನು ಹೇಳಿ ಆರಾಧನೆಗೆ ಹೋಗ್ತಾನೆ ಇಚ್ಛೆಪಡ್ತಾ ಇದ್ದೇನೆ. ನಾನು ಬೆಳ್ತಂಗಾಡಿಯಲ್ಲಿ ತೋಟತಾಡಿ ಚರ್ಚಲ್ಲಿ ಗುರುಗಳಾಗಿರುವಾಗ ವ್ಯಾಧಿಷ್ಠರ ಅಭ್ಯಂಗ, ಅನಾಯಿಂಟಿಂಗ್ ಆಫ್ ದ ಸಿಕ್, ಲಾಸ್ಟ್ ಸಾಕ್ರಮೆಂಟ್ ಗೊತ್ತುಂಟಲ್ಲ? ಸ್ವೀಕರಿಸಿದ್ರ ನೀವು? ವ್ಯಾಧಿಷ್ಠರ ಅಭ್ಯಂಗ ಸ್ವೀಕರಿಸಿದ್ದೀರಾ? ಇಲ್ಲ. ತೈಲಾಭಿಷೇಕ ಕೊನೆಯದು ಸ್ವೀಕರಿಸಿದ್ದೀರಾ? ಕನ್ಫ್ಯೂಷನ್ ಆಯಿತು. ಎಲ್ಲ ಹೌದಂತ ಹೇಳ್ತಾ ಇದ್ದಾರೆ. ಅದು ಈಗ ಅಲ್ಲ ಸ್ವೀಕರಿಸೋದು, ಮರಣದ ಗಳಿಗೆಯಲ್ಲಿ. ಒಬ್ಬರು ಅಜ್ಜರು ಮರಣದ ಗಳಿಗೆಯಲ್ಲಿದ್ದಾರೆ. ಆಗ ಮನೆಯವರು ನನಗೆ ಫೋನ್ ಮಾಡಿ ತಿಳಿಸಿದ್ದಾರೆ, ಫಾದರ್ ಅವರಿಗೆ ಪರಮಪ್ರಸಾದ ಕೊಡಬೇಕು ಬನ್ನಿ ಅಂತ ಹೇಳಿದರು. ನಾನು ಹೋಗಿ ಅವರಿಗೆ ಪ್ರಾರ್ಥನೆ ಮಾಡಿ, ಅನಾಯಿಂಟಿಂಗ್ ಮಾಡಿ, ತೈಲಾಭಿಷೇಕ ಮಾಡಿ, ನಂತರ ಕೊನೆಗೆ ಕೊಡುವುದು ಪರಮಪ್ರಸಾದ. ಹೌದಲ್ವಾ? ನೀವಾಗೆ ಕೊಡೋದಿಲ್ವ? ಸ್ವೀಕರಿಸೋದಿಲ್ಲ? ಮನೆಯಲ್ಲಿ ನೋಡಲಿಲ್ವಾ? ಹೌದು, ನಾವು ಕ್ರೈಸ್ತರಾದ ನಮಗೆ ಕೊನೆಗೆ ನಾವು ಕೊಡುವಂಥದ್ದು ಕೂಡ ಪರಮಪ್ರಸಾದ. ಪ್ರಜ್ಞೆ ಇದ್ದರೆ ತೈಲಾಭಿಷೇಕ ಆದ ಕೂಡಲೇ ನಾವು ಕೊನೆಗೆ ಪುನಃ ನಾವು ಪರಮಪ್ರಸಾದನ ಕೊಡ್ತೇವೆ. ಪರಮಪ್ರಸಾದ ಕೊಟ್ಟ ಕೂಡಲೇ ಆ ಒಳ್ಳೆಯ ಜೀವನ ನಡೆಸಿದರೆ ಖಂಡಿತವಾಗಿ ಆಗಲೇ ಮರಣ ಹೊಂತಾನೆ. ಅದು ನಾವು ಕಣ್ಣಾರೆ ಕಾಣುವಂಥ ವಿಷಯ, ಅದು ನಿಜವಾದ ವಿಷಯ. ನಾನು ಅಲ್ಲಿ ಓದಿ ಪಾಪ ತೈಲಾಭಿಷೇಕ ಎಲ್ಲ ಕೊಟ್ಟು ಅದನಂತರ ಪರಮಪ್ರಸಾದನ್ನು ಕೊಟ್ಟೆ ನಾನು ಅವರಿಗೆ. ಅವರು ಒಂದು 90 ವಯಸ್ಸು ಪ್ರಾಯ ಇರ್ಬೋದು, ಅದು ಅಜ್ಜ ಅವರು. ಪರಮಪ್ರಸಾದ ಸಂತೋಷದಲ್ಲಿ ಸ್ವೀಕರಿಸಾದ ನಂತರ ನಾನು ನನ್ನ ರೂಮಿಗೆ ಹೋಗ್ತಾ ಇದ್ದೆ. ರೂಮಿಗೆ ಬಂದು ಮುಟ್ಟುವುದಕ್ಕಿಂತ ಮುಂಚಿತವಾಗಿ ನನಗೆ ಫೋನ್ ಬಂತು, ಫಾದರ್ ಅವ್ರು ತೀರ್ಕೊಂಡಿದ್ದಾರೆ ಅಂತ ಹೇಳಿದರು. ಅದಕ್ಕಿಂತ ಮುಂಚಿತ ಒಂದು ಘಟನೆ ಆಗಿದೆ, ಒಂದು ಸಂಭವ ಆಗಿದೆ. ಈ ಪರಮಪ್ರಸಾದ ಸ್ವೀಕರಿಸಿದ ಕೂಡಲೇ ಅವರು ಇರುವುದೊಂದು ಪೆಂಟೆಕೋಸ್ಟ್ ಮನೆಯಲ್ಲಿ. ಅಪ್ಪ ಕ್ಯಾಥೋಲಿಕನಾಗಿದ್ದಾನೆ, ಮಗ ಪೆಂಟೆಕೋಸ್ಟಿಗೆ ಹೋಗಿದ್ದಾನೆ, ಪ್ರೊಟೆಸ್ಟೆಂಟ್ ಚರ್ಚಿಗೆ ಹೋಗಿದ್ದಾನೆ. ಅದು ಅವರಿಗೆ ಪರಮಪ್ರಸಾದ ಮೇಲೆ ವಿಷಯ ನಂಬಿಕೆ ಏನಿಲ್ಲ. ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತುಂಟಲ್ಲ, ಅವರಿಗೆ ವಿಷಯ ಅಂತ ನಂಬಿಕೆ ಅಂತ ಇಲ್ಲ. ಈ ಪೆಂಟೆಕೋಸ್ಟ್ ಮನೆಯಲ್ಲಿ ಈ ಅಜ್ಜ ಜೀವಿಸ್ತಾ ಇದ್ದರು. ಪರಮಪ್ರಸಾದ ಸ್ವೀಕರಿಸಿದ ಕೂಡಲೇ ಅಲ್ಲಿದ್ದು ಆ ಮನೆಯ ಆದಂಥ ಮಗಳನ್ನು ಅಜ್ಜ ಕರೆಯೋದು, ಹೆಸರಿಸಿ ಕರೆಯೋದು, ಅನ್ನಮ್ಮ ಇಲ್ಲಿ ಬಾ, ಯಾರೋ ನನ್ನ ಕಣ್ಣಿಗೆ ಟಾರ್ಚ್ ಹೊಡಿತಾ ಇದೆ, ನನ್ನ ಕಣ್ಣಿಗೆ ಯಾರೋ ಟಾರ್ಚಿನ ಲೈಟ್ ಬರ್ತಾ ಇದೆ ಅಂತ ಹೇಳಿದ್ರು. ಅನ್ನಮ್ಮ ನೋಡುವಾಗ ಅಲ್ಲಿ ಟಾರ್ಚು ಇಲ್ಲ, ಏನೂ ಇಲ್ಲ. ಪುನಃ ಹೇಳ್ತಾರೆ, ಅದು ನಿಮಗೆ ತುಂಬ ಅನಿಸೋದು, ಮಲ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲ ನೋಡಿ, ಆ ಟಾರ್ಚಿನ ಪ್ರಕಾಶದಲ್ಲಿ ಪ್ರಭು ಕ್ರಿಸ್ತರು ಬರ್ತಾ ಇದ್ದಾರೆ. ಕಣ್ಣು ಮುಚ್ಚಿದರು, ಮರಣ ಹೊಂದಿದರು. ಪ್ರೈಸ್ ದ ಲಾರ್ಡ್. ಪ್ರಭು ಕ್ರಿಸ್ತರು ಬರ್ತಾ ಇದ್ದಾರೆ ಅಂತ ಹೇಳಿ ಅದನ್ನು ಆ ಮಗಳ ಮುಂದೆ ಹೇಳಿದ ಕೂಡಲೇ ಅವರು ಮರಣ ಹೊಂದಿದರು. ನಮಗೆ ಲಭಿಸಬೇಕಾದ ಮರಣ ಇದೆ. ನಾವು ಪರಮಪ್ರಸಾದನ ಸ್ವೀಕರಿಸಿಕೊಳ್ಳಿ ಯಾರು ಬರೋದು? ನಾವು ಕರ್ಕೊಂಡು ಬರಲಿಕ್ಕೆ ಯಾರು ಯೇಸು ಕ್ರಿಸ್ತರು ಬರೋದು. ನೋಡಿ, ಯಾರು ಪ್ರಕಾಶದಿಂದ ಆ ಅಜ್ಜರು ಯೇಸು ಕ್ರಿಸ್ತರನ್ನು ನೋಡಿದರು. ಅದಾದ ಕೂಡಲೇ ಅವರೊಟ್ಟಿಗೆ ಅವರು ಪ್ರಯಾಣ ಆಯಿತು. ಪರಮಪ್ರಸಾದವನ್ನು ಸ್ವೀಕರಿಸುವಾಗ ನಮ್ಮ ಶರೀರದ ಭಾಗ ಆಗ್ತದೆ ಪರಮಪ್ರಸಾದ, ಹೌದಲ್ವಾ? ನಾವು ಊಟ ಮಾಡುವಾಗ ಊಟ ನಮ್ಮ ಶರೀರದ ಭಾಗ ಆಗ್ತದೆ. ಅದೇ ರೀತಿಯಲ್ಲಿ ಪರಮಪ್ರಸಾದ ಸ್ವೀಕರಿಸುವಾಗ ಆ ಪರಮಪ್ರಸಾದ ನಮ್ಮ ಶರೀರದ ಭಾಗ ಆಗ್ತದೆ. ನಾನು ಯೇಸು ಕ್ರಿಸ್ತರು ಒಂದಾಗಿದ್ದೇವೆ, ಹೌದಲ್ವಾ? ಮರಣದ ಗಳಿಗೆಯಲ್ಲಿ ಯೇಸು ಕ್ರಿಸ್ತರ ಒಟ್ಟಿಗೆ ಪ್ರಯಾಣ. ಎಲ್ಲಿಗೆ? ಸ್ವರ್ಗಕ್ಕೆ. ನೀವೆಲ್ಲರೂ ಸ್ವರ್ಗಕ್ಕೆ ಹೋಗಲಿ, ಪರಮಪ್ರಸಾದವನ್ನು ಪವಿತ್ರದಿಂದ ಸ್ವೀಕರಿಸಲಿ. ಪ್ರಭು ಕ್ರಿಸ್ತರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಪಿತನ ಸುತನ ಪವಿತ್ರವಾದ ನಾಮದಲ್ಲಿ ಆಮೇನ್. ಆರಾಧನೆಗಾಗಿ ತಯಾರಾಗೋಣ.
ಈ ಪರಮಪ್ರಸಾದದಲ್ಲಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ರೋಗಿಗಳಾಗಿದ್ದವರು ಮತ್ತು ಅನೇಕ ಸಂಕಷ್ಟಗಳಿಂದ ಬಂದವರು ದೃಢವಾದ ನಿರೀಕ್ಷೆಯಿಂದ ನೀವು ಆರಾಧನೆಯಲ್ಲಿ ಭಾಗಿಗಳಾಗಬೇಕು. ನಿರೀಕ್ಷೆಯನ್ನು ಕೈ ಬಿಡಬೇಡಿ. ರೋಮರಿಗೆ ಅವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯ, ನಿರೀಕ್ಷೆ ನಿಮ್ಮನ್ನು ಆಶಾಭಂಗ ಮಾಡುವುದಿಲ್ಲ. ನಿರೀಕ್ಷೆಯಿಂದ ಇರಬೇಕು. ನಾವು ಯಾವತ್ತು ಆರಾಧನೆಗೆ ಬರುವಾಗ ಅಥವಾ ಯಾವುದೇ ಪ್ರಾರ್ಥನೆಗಾಗಿ ಬರುವಾಗ ಯಾವತ್ತು ಅದ್ಭುತ ಕಾರ್ಯಗಳನ್ನು ಲಭಿಸಬೇಕೆಂಬ ಚಿಂತೆಯಿಂದ ಬರಬಾರ್ದು. ತಪ್ಪು. ಅದ್ಭುತಗಳಲ್ಲ ಮನುಷ್ಯರನ್ನು ವಿಶ್ವಾಸದಲ್ಲಿ ನಿಲ್ಲಿಸಿದಂತ ತಿಳ್ಕೊಳ್ಬೇಕು. ನಮ್ಮ ಕ್ರೈಸ್ತವ ಸಮುದಾಯದಲ್ಲಿ ಎಷ್ಟು ಅದ್ಭುತಗಳಾಗಿದೆ, ಅನೇಕ ಅದ್ಭುತಗಳು ನೋಡಿದೆ ನಾವು ಇಲ್ವಾ, ಅನೇಕ ಅದ್ಭುತಗಳು. ಈ ಅದ್ಭುತಗಳು ಯಾವತ್ತೂ ಯಾರನ್ನು ಕೂಡ ವಿಶ್ವಾಸದಲ್ಲಿ ನಿಲ್ಲಿಸಲಿಲ್ಲ. ಅದ್ಭುತ ನೋಡ್ತೇವೆ, ಹೋಗ್ತೇವೆ, ಆಗ ಅಯ್ಯೋ ಅಂತ ಹೇಳ್ತೇವೆ, ಮತ್ತು ನಮ್ಮ ಜೀವನ ಯಾವ ಅವಸ್ಥೆಯಲ್ಲಿ ಇತ್ತು ಅದೇ ಅವಸ್ಥೆಗೆ ಹೋಗ್ತಾ ಇದೆ. ಅದ್ಭುತಗಳು ಮನುಷ್ಯರನ್ನು ವಿಶ್ವಾಸದಲ್ಲಿ ಸ್ಥಿರಪಡಿಸಿದರೆ ಖಂಡಿತವಾಗಿಯೂ ಮಾನಸಾಂತರಕ್ಕೆ ಬರಬೇಕಾದ ವ್ಯಕ್ತಿ ಯಾರ ಗೊತ್ತಾ? ಅದ್ಭುತಗಳು ಮನುಷ್ಯರನ್ನು ವಿಶ್ವಾಸದಲ್ಲಿ ಸ್ಥಿರಪಡಿಸುವುದಾದರೆ ಮೊದಲನೇದಾಗಿ ಈ ಸೃಷ್ಟ ಪ್ರಪಂಚದಲ್ಲಿ ಮಾನಸಾಂತರಪಟ್ಟು ಮನಪರಿವರ್ತನೆಯಾಗಿ ವಿಶ್ವಾಸಿಯಾಗಿ ಬಾಳ್ಬೇಕಾದಂಥ ವ್ಯಕ್ತಿ ಈಜಿಪ್ಟ್ನ ಫರೋ ಆಗಿತ್ತು. ಫರೋ ಗೊತ್ತಿದೆಯಲ್ಲ, ಅರಸ ಫರೋ. ಅವನ ಮುಂದೆ ಎಷ್ಟು ಅದ್ಭುತ ಮಾಡಿದರು ದೇವರು? 10 ಅದ್ಭುತಗಳನ್ನು ಅವರ ಮುಂದೆ ಮಾಡಿದರೂ ಕೂಡ ವಚನದಲ್ಲಿ ಲಿಖಿತವಾಗಿದೆ, ಅವನ ಹೃದಯ ಪುನಃ ಪುನಃ ಕಠಿಣವಾಯಿತು. ಪ್ರೈಸ್ ದ ಲಾರ್ಡ್. ಅದ್ಭುತಗಳನ್ನು ಹುಡುಕಿಕೊಂಡು ಹೋಗುವುದಿಲ್ಲ, ಅದ್ಭುತಗಳನ್ನು ಮಾಡುವನನ್ನು ಹುಡುಕಿಕೊಂಡು ಹೋಗಬೇಕು. ನಾವು 6ನೇ ಅಧ್ಯಾಯದಲ್ಲಿ, ಅವನ ಸ್ವಾರ್ಥ 6ನೇ ಅಧ್ಯಾಯದಲ್ಲಿ ಹೇಳಿದ್ದೇವೆ, ನೀವು ಸೂಚಕ ಕಾರ್ಯ ಕಂಡದ್ರಿಂದ ಬಂದಿಲ್ಲ. ಸೂಚಕ ಕಾರ್ಯ, ಅದ್ಭುತಗಳು ಸೂಚಕ, ಸೂಚನೆ. ಅದು ಯಾವುದನ್ನು ಸೂಚಕ ಕಾರ್ಯಗಳು ಮತ್ತೊಂದು ನಿಜ ಸ್ಥಿತಿಗೆ ನಮ್ಮನ್ನು ಕಳಿಸುವಂಥದ್ದು. ಈ ಅದ್ಭುತಗಳು ನೋಡುವಾಗ ಈ ಅದ್ಭುತಗಳನ್ನು ಮಾಡುವ ದೇವರೊಂದಿಗೆ ನಂಬಿಕೆ ಇಟ್ಟುಬೇಕು ನಾವು. ಅಯ್ಯೋ, ನನಗೆ ಅದ್ಭುತ ಸಿಕ್ಕಲಿಲ್ಲ, ನನಗೆ ರೋಗ ಕೂಡ ಆಗಲಿಲ್ಲ, ನನಗೆ ಸಾಲ ತೀರಲಿಲ್ಲ, ನನ್ನ ನೋವು ಹೋಗಲಿಲ್ಲ, ಅವರಿಗೆ ಸಿಕ್ಕಿದೆ, ಅದು ಸಿಕ್ಕಿದೆ ಅಂತೇಳಿ ನಾವು ಹೋಗೋದಲ್ಲ. ಇದು ಕೊಡುವವರಿಗೆ ಮನಸ್ಸಿದ್ದ ಸಮಯದಲ್ಲಿ ಅವರು ಕೊಡ್ತಾರೆ. ಆ ಒಂದು ಮನೋಭಾವ ಇಟ್ಕೊಳ್ಬೇಕು. ಅಂತ ಪ್ರಿಯ, ನಮಗೆ ಮೊಣಕಾಲು ಊರಿ ನಿಲ್ಲೋಣ. ಪ್ರಭು ಕ್ರಿಸ್ತರನ್ನು ನಮ್ಮ ಮುಂದೆ ನಮಗೆ ಸ್ವಾಗತಿಸೋಣ. ಜೀವಂತರಾಗಿದ್ದ ಪ್ರಭು ಕ್ರಿಸ್ತರು ಎಲ್ಲರೂ ಮೊಣಕಾಲೂರಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ನಿಮಿಷ ಕಣ್ಣುಗಳು ಮುಚ್ಚಿ, ಮೊಣಕಾಲು ಊರುವಾಗ ನಿಮಗೆ ಕಾಲಿಗೆಲ್ಲ ನೋವಾಗುತ್ತದೆ, ಅದು ಕರ್ತರ ಯಾತನೆಗೆ ಸೇರಿಸಿಕೊಂಡು ಸಮರ್ಪಿಸಿರಿ. ಅದ್ಭುತಗಳು ಎಂದು ಮುಗಿದು ಹೋಗಲಿಲ್ಲ. ದೇವರ ಕೃಪೆಗಳಿಗೆ, ಆಶೀರ್ವಾದಕ್ಕೆ ಕ್ಷಾಮ ಇಲ್ಲ. ಎಲ್ಲವೂ ಇವತ್ತು ಕೂಡ ಬೇಕಾದ ರೀತಿಯಲ್ಲಿ ದಯಪಾಲಿಸುವ ಪ್ರಭು ನಮ್ಮ ಬಳಿಗೆ ಬರುವುದು ಅತಿ ಶ್ರೇಷ್ಠವಾದ ಸಮಯ ಇದು. ನಾವೆಲ್ಲರೂ ಭಾಗ್ಯವಂತರಾಗಿದ್ದೀವಿ. ಎಲ್ಲವನ್ನು ಸ್ವೀಕರಿಸ ತಯಾರಾಗೋಣ. ಯೇಸು ಸ್ವಾಮಿ ರಾಜಕೀಯವಾಗಿ ಜೆರುಸಲೇಮಿಗೆ ಪ್ರವೇಶ ಮಾಡುವ ಸಂದರ್ಭ, ಯೇಸು ಕ್ರಿಸ್ತವರು ಆಗಮಿಸಲಿದ್ದಾರೆ ಎಂದು ಕೇಳಿದ ಕೂಡಲೇ ಅಲ್ಲಿ ಸರೋವರದಲ್ಲಿ ಎಲ್ಲ ಪರಿಸರದೆಲ್ಲ ವ್ಯಕ್ತಿಗಳು ಬಂದರು. ಅವರವರ ಬಟ್ಟೆಗಳನ್ನು ದಾರಿಯಲ್ಲಿ ಬಿಡಿಸಿಟ್ರು. ಕೆಲವರು ಗರಿಗಳನ್ನು ತುಂಡರಿಸಿ ದಾರಿಗೆ ಹಾಕಿದರು. ಯೇಸು ಕ್ರಿಸ್ತರನ್ನು ನೋಡುವಂಥ ಆಸೆಯಿಂದ ಹೊಸಾನ ಹಾಡುತ್ತಾ ಎಲ್ಲರೂ ಅವರನ್ನು ಬರಮಾಡಿಕೊಂಡರು. ಅದೇ ರೀತಿ ಪ್ರಿಯರೇ, ನಮಗೂ ಕೂಡ ಕಣ್ಣುಗಳನ್ನು ಮುಚ್ಚಿ ರಾಜಾದಿರಾಜನಾದ ಪ್ರಭು ಕ್ರಿಸ್ತರು ರೊಟ್ಟಿ ರೂಪದಲ್ಲಿ ನಮ್ಮ ಮುಂದೆಗೆ ಬರುವಾಗ ಎಲ್ಲವನ್ನು ಸಮರ್ಪಿಸೋಣ. ಆವತ್ತಿನ ಜನರು ತಮ್ಮ ಬಟ್ಟೆಗಳನ್ನು ಬೀದಿಯಲ್ಲಿ ಹಾಕಿದ ರೀತಿಯಲ್ಲಿ, ಗರಿಗಳನ್ನು ತೆಗೆದು ಹಾಕಿದ ರೀತಿಯಲ್ಲಿ ನಮ್ಮ ಎಲ್ಲ ಸಂಕಷ್ಟಗಳನ್ನು, ನೋವುಗಳನ್ನು, ರೋಗಗಳನ್ನು, ಎಲ್ಲ ಸವಾಲುಗಳನ್ನು ದೇವರ ಮುಂದೆ ಸಮರ್ಪಿಸಿ ನಾವು ಕಾಯ್ತಾ ಇರೋಣ. ಬರ್ತಾ ಇದ್ದಾರೆ ಅವರು ನಮ್ಮ ಮುಂದೆ, ನಮ್ಮನ್ನು ಅನುಗ್ರಹಿಸಲಿಕ್ಕಾಗಿ, ಆಶೀರ್ವದಿಸಲಿಕ್ಕಾಗಿ. ಆರಾಧನೆ ದೇವಾ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವಾ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯ ದೇವರ ಕುರಿಮರಿಗೆ ಆರಾಧನೆ. ಎಲ್ಲರೂ ಸೇರಿ ಲೋಕದ ಪಾಪಕ್ಕೆ
ಪರಿಹಾರ ಬಲಿಯ ದೇವರ ಕುರಿಮರಿ ಆರಾಧನೆ. ಹಾಲೆಲೂಯ. ಕರಗಳನ್ನು ಎತ್ತಿಕೊಂಡು ಹಾಲೆಲೂಯ ಹಾಲೆಲೂಯ. ಶರವಾಗಿ ಹಾಲೆಲೂಯ 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 ಹಾಲೆಲೂಯ. ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯ ಕರ ಹಿಡಿದ ಕರ್ತರಿಗೆ ಆರಾಧನೆ. ಎಲ್ಲರೂ ಸೇರಿ ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯ ಕರ ಹಿಡಿದ ಕರ್ತರಿಗೆ ಆರಾಧನೆ. ಸಂಕಟದ ಸಮಯದಲ್ಲಿ ಜೊತೆಗಿದ್ದು ರಕ್ಷಿಸಿದ, ಸಂಕಟದ ಸಮಯದಲ್ಲಿ ಜೊತೆಗಿದ್ದು ರಕ್ಷಿಸಿದ ಪರಮೋನ್ನತ ದೇವನಿಗೆ ಆರಾಧನೆ. ಹಾಲೆಲೂಯ 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 ಹಾಲೆಲೂಯ. ಲೋಕದ ಪಾಪಗಳನ್ನು ನೀಗಿಸಿ ಮಾನವ ಕುಲಕ್ಕೆ ರಕ್ಷಣೆಯನ್ನು ಕೊಡಲು ಆಗಮಿಸಿದ ಪ್ರಭು ಯೇಸುವೆ, ನಿಮ್ಮ ಸಾನ್ನಿಧ್ಯವು ಯುಗಾಂತ್ಯದವರೆಗೆ ಮುಂದುವರಿಸಲೋಸ್ಕರ ನೀವು ಪರಪ್ರಸಾದವಾಗಿ ಇವತ್ತು ನಮ್ಮ ಸಂಗೀತ ಸನ್ನಿಧಾನದಲ್ಲಿ ಬಂದಕ್ಕೆ ನಿಮ್ಮನ್ನು ವಂದಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆಪಡಿಸುತ್ತೇವೆ. ಸ್ವರ್ಗದಲ್ಲಿ ಸಕಲ ದೂತರುಗಳು ನಿಮ್ಮನ್ನು ಹಲ್ಲೆಲೂಯ ಹಾಡಿ ಆರಾಧಿಸುವ ಸಮಯ. ಪ್ರಭುವೇ, ಈ ಆಲಯದಲ್ಲಿ ಇದ್ದುಕೊಂಡು ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ನಮ್ಮೆಲ್ಲ ದುಃಖ ಸಂಕಷ್ಟಗಳನ್ನು ನೋವುಗಳನ್ನು ನಿಮ್ಮನ್ನು ಸಮರ್ಪಿಸಿಕೊಂಡು ಆರಾಧಿಸುತ್ತೇವೆ. ನಮ್ಮ ಜೀವನವನ್ನು ಪೂರ್ಣವಾಗಿ ಸಮರ್ಪಿಸಿ ಆರಾಧಿಸುತ್ತೇವೆ. ಕಾಲ್ವಾರಿ ಬೆಟ್ಟದಲ್ಲಿ ನಮಗಾಗಿ ರಕ್ತ ಸುರಿಸಿದ ಪ್ರಭು ಯೇಸುವೆ, ಆ ರಕ್ತದ ಅನುಗ್ರಹದಿಂದ ನಾವೆಲ್ಲರೂ ಶುದ್ಧೀಕರ್ತರಾಗಿರಲಿ. ನಿಮ್ಮ ಪವಿತ್ರವಾದ ರಕ್ತವು ನಮ್ಮ ಮೇಲೆ ಸಿಂಪಡಿಸಿಕೊಂಡು ನಮ್ಮನ್ನು ಶುದ್ಧೀಕರಿಸಿರಿ. ಪಾಪದ ಬೇರನ್ನು ನನ್ನಿಂದ ಕಿತ್ತೆಸೆದ ಪಾಪ ವಿಮೋಚಕನೇ ಆರಾಧನೆ. ಕರಗಳನ್ನೆತ್ತಿ ಪಾಪವನ್ನೆಲ್ಲ ನೀಗಿಸ ಪ್ರಭುಸ್ಥರಿಗೆ ಆರಾಧನೆ. ಬೇರನ್ನು ನನ್ನಿಂದ ಕಿತ್ತೆಸೆದ ಪಾಪ ವಿಮೋಚಕನೇ ಆರಾಧನೆ. ರೋಗದ ವೇದನೆಗೆ ಸೌಖ್ಯವ ನೀಡುವ, ರೋಗದ ವೇದನೆ ಸೌಖ್ಯವ ನೀಡುವ ಆರೋಗ್ಯದಾತನಿಗೆ ಆರಾಧನೆ. ಕರಗಳನ್ನು ಬೀಸ್ತಾ ಹಾಲೆಲೂಯ 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 ಹಾಲೆಲೂಯ. ಅನೇಕ ಪಾಪಗಳಲ್ಲಿ ಮುಳುಗಿ ನಾನು ಗುಲಾಮನಾಗಿರುವಾಗ ನನ್ನ ಪಾಪಗಳನ್ನು ಬಿಡಿಸಲು ಇದರಿಗೆ ಆಗಮಿಸಿ ನಾನು ಮಾಡಿದೆಲ್ಲ ಪಾಪಗಳಿಗೆ ಸ್ವಂತ ಶರೀರದಲ್ಲಿ ನೋವನ್ನು ಅನುಭವಿಸಿ ಯಾತನೆಗಳನ್ನು ಸಗಿಸಿ ಲೋಕದ ಪಾಪವನ್ನು ನೀಗಿಸಿದ ಗುರಿಮರಿಯಾಗಿ ಜೀವಂತನಾಗಿರುವ ಪ್ರಭುಸ್ಥರಿಗೆ ಆರಾಧನೆ. ಶರೀರದ ಮನಸ್ಸಿನ ಎಲ್ಲ ರೋಗಗಳನ್ನು ಹೋಗಲಾಡಿಸಲು ಇದರಿಗೆ ಬಂದ ಪ್ರಭುಸ್ಥರಿಗೆ ಆರಾಧನೆ. ಆರಾಧನೆ ಆರಾಧನೆ ಆರಾಧನೆ. ಎಲ್ಲರೂ ಸೇರಿ ಆರಾಧನೆ 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 ಆರಾಧನೆ. ಎದ್ದು ನಿಲ್ಲೋಣ ಎಲ್ಲರಿಗೂ. ಆರಾಧನೆ 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 ಆರಾಧನೆ. ಹಾಲೆಲೂಯ 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 ಹಾಲೆಲೂಯ. ಆರಾಧನೆ ಆರಾಧನೆ
ಪಿತನಾದ ದೇವರಿಗೆ ಆರಾಧನೆ, ಸುತನಾದ ದೇವರಿಗೆ ಆರಾಧನೆ, ಪವಿತ್ರಾತ್ಮನಾದ ದೇವರಿಗೆ ಆರಾಧನೆ. ಆರಾಧನೆ ಪ್ರಭುವೇ, ಆರಾಧನೆ. ಎಲ್ಲವನ್ನು ಸಮರ್ಪಿಸಿ ಆರಾಧಿಸುತ್ತೇವೆ. ನಮ್ಮ ಹೃದಯವನ್ನು ಪರಿಶೋಧಿಸುವ ಪ್ರಭು ಕ್ರಿಸ್ತರೇ, ಯಾರು ನಾಶ ಹೊಂದದೆ ಎಲ್ಲರೂ ಉದ್ಧಾರವಾಗಬೇಕೆಂಬ ಆಸೆಯಿಂದ ನಮ್ಮ ಸಂಗಡವರು ಪ್ರಭು ಯೇಸುವೇ, ಆರಾಧಿಸುತ್ತೇವೆ, ಆರಾಧಿಸುತ್ತೇವೆ, ಆರಾಧಿಸುತ್ತೇವೆ. Hallelujah, 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 hallelujah. ಎಲ್ಲರೂ ಸ್ತುತಿಸಿರಿ, ಎಲ್ಲರ ಅದರಗಳಿಂದ ಸ್ತುತಿಗೀತೆಗಳು ಬರಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಆರಾಧನೆ, 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 ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಆರಾಧನೆ, ಆರಾಧನೆ, ಆರಾಧನೆ. ಎಲ್ಲರೂ ಸ್ತುತಿಸಿರಿ ಕರ್ತಾವೇ. ಯೇಸುವೇ ಆರಾಧನೆ, ಆರಾಧನೆ, ಆರಾಧನೆ. ಯೇಸುವೇ ನಿನ್ನ ಶಕ್ತಿ ಇಳಿದು ಬರಲಿ, ಸ್ವರ್ಗ ತೆರೆಯಲಿ ಕರ್ತನೇ. ಈ ಸೃಷ್ಟ ಪ್ರಪಂಚದಲ್ಲಿ ನಿಮ್ಮ ಶಕ್ತಿ ಆವಿಸಲಿ ಎಂದು ಪ್ರಾರ್ಥಿಸುತ್ತೇವೆ ಪ್ರಭುವೇ. ನಿಮ್ಮ ಶಕ್ತಿ ಬರಲಿ. ಹಲ್ಲೆಲೂಯಾ. ಯೇಸುವೇ, ದಾವೀದ ಕುಮಾರನೇ, ನನಗಾಗಿ ಜೀವ ತ್ಯಜಿಸಿದ ಪ್ರಭುವೇ, ಇವತ್ತು ಕೂಡ ಜೀವಂತನಾಗಿ ಪರಮಸಾದಲ್ಲಿ ಅಡಗಿರುವ ಯೇಸುವೇ, ಆರಾಧನೆ ಪ್ರಭುವೇ, ಆರಾಧಿಸುತ್ತೇವೆ, ಎಲ್ಲವನ್ನು ಆರಾಧಿಸುತ್ತೇವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸಂತೋಷದ ಕರಗಳು ತಟ್ಟುತ್ತಾ ಆರಾಧನೆ ಪ್ರಭುವೇ, ಜೋರಾಗಿ. ಸುನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಸುನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಸುನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರುಷದಿಂದ ಹಾಡುವ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರುಷದಿಂದ ಹಾಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪಾದ ನಾಮ. ಬಾಧಿತರಿಗೆ ನಾನ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಬಾಧಿತರಿಗೆ ನಾನ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆ ಬಿಡುಗಾಡೆ ಕೊಡುವ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆ ಬಿಡುಗಾಡೆ ಕೊಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ 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 ನಾಮ. Hallelujah, 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 hallelujah. Yeshuwa,
ಆರಾಧನೆ 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 ಹಾಲೆಲೂಯ 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 ಯೇಸುವೇ ಆರಾಧನೆ 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 ಅಂಧಕಾರ ಸೇನೆಗಳ ಯೇಸು ಕ್ರಿಸ್ತನ ಅಧಿಕಾರ ಹಾಲೆಲೂಯ ಹಾಲೆಲೂಯ യേശുവേ യേശുവേ ಕರಗಳು ಜೋಡಿಸಿ ರೊಟ್ಟಿ ರೂಪದಲ್ಲಿ ನಮ್ಮ ಆಗಮಿಸಿರುವ ಪ್ರಭುಗಸ್ಥರನ್ನು ನೋಡುತ್ತಾ ಎರಡು ಕಣ್ಣುಗಳನ್ನು ತೆರೆದು ನೋಡುತ್ತಾ ಜೋರಾಗಿ ಹೀಗೆ ನಮಗೆ ಒಟ್ಟಾಗಿ ಪ್ರಾರ್ಥಿಸೋಣ. ಕರ್ತರಾದ ಯೇಸುವೇ, ನಿಮ್ಮನ್ನು ನನ್ನ ಜೀವನದ ಏಕರಕ್ಷಕರಾಗಿ ಸ್ವೀಕರಿಸುವೆನು. ನೀವಲ್ಲದೆ ಬೇರೆ ದೇವರಿಲ್ಲ ಎಂದು ನಾನು ನಂಬುತ್ತೇನೆ. ನನ್ನ ವಿಶ್ವಾಸದಲ್ಲಿ ಉಂಟಾಗುತ್ತಿರುವ ಎಲ್ಲ ಕೊರತೆಗಳನ್ನು ಪರಿಹರಿಸಿ ನನ್ನನ್ನು ಅನುಗ್ರಹಿಸಿರಿ. ಪ್ರಭುವಾದ ಯೇಸುವೇ, ನನ್ನ ಎಲ್ಲಾ ಪಾಪಗಳನ್ನು ನಿಮ್ಮ ಶರೀರದಲ್ಲಿ ಸಂವಹಿಸಿ ನನಗೋಸ್ಕರ ಕಾಲ್ವಾರಿ ಬೆಟ್ಟದಲ್ಲಿ ಶಿಲುಬೆ ಮರಣ ಮುಖಾಂತರ ಪಾಪ ಪರಿಹಾರ ಬಲಿಯಾದರೆಂದು ನಂಬಿ ಅದನ್ನು ಪ್ರಖ್ಯಾಪಿಸುತ್ತೇನೆ. ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು, ನನ್ನ ಶರೀರವನ್ನು, ನನ್ನ ಕುಟುಂಬವನ್ನು, ನನ್ನ ಆಸ್ತಿ ಪಾಸ್ತಿಗಳನ್ನು, ಎಲ್ಲ ವಸ್ತುಗಳನ್ನು ಶುದ್ಧೀಕರಿಸಿರಿ. ಕರ್ತರಾದ ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ರಕ್ತದಿಂದ ಈ ದೇವಾಲಯವು, ಇಲ್ಲಿ ನೆರೆದಿರುವ ಎಲ್ಲರೂ ಶುದ್ಧೀಕರಿಸಲ್ಪಡಲಿ. ಈ ಆಲಯಕ್ಕೆ ಎದುರಾಗಿ ಪ್ರವರ್ತಿಸುತ್ತಿರುವ ಎಲ್ಲ ನರಕ ಶಕ್ತಿಗಳನ್ನು, ಅಂಧಕಾರ ಸೇನೆಗಳನ್ನು, ದುಷ್ಟಾತ್ಮ ಸಂಘಗಳನ್ನು, ಪೈಶಾಚಿಕ ವ್ಯೂಹಗಳನ್ನು, ಪೈಶಾಚಿಕ ಯೋಚನೆಗಳನ್ನು, ಅಂಧಕಾರ ಶಕ್ತಿಗಳನ್ನು ನಿಮ್ಮ ಶಕ್ತಿಯುತವಾದ ಪವಿತ್ರ ನಾಮದಲ್ಲಿ ಬಂಧಿಸಿ ಬಹಿಷ್ಕರಿಸುತ್ತೇವೆ. ನಮ್ಮನ್ನು ಎಲ್ಲ ವಿಧವಾದ ಸೈತಾನನ ಬಂಧನಗಳಿಂದ ಬಿಡುಗಡೆಗೊಳಿಸಿರಿ. ನನ್ನನ್ನು ನಿಮ್ಮ ಪವಿತ್ರ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ. ಯೇಸುವೇ ಆರಾಧನೆ, ಯೇಸುವೇ ವಂದನೆ, ಯೇಸುವೇ ಮಹಿಮೆ, ಯೇಸುವೇ ನನ್ನ ರಕ್ಷಕರಾದ ಯೇಸುವೇ. ಪ್ರಾರ್ಥನೆ ಮಾಡಲು ಅಸಾಧ್ಯವಾಗಿರುವ ನನ್ನ ಜೀವನಕ್ಕೆ ಪ್ರಾರ್ಥನೆಯ
ಕೃಪೆಯನ್ನು ಕೊಟ್ಟು ಅನುಗ್ರಹಿಸಿರಿ. ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಬರುವವರಿಗೆ ತೊಂದರೆಗಳನ್ನು, ಅಡಚಣೆಗಳನ್ನು, ರೋಗಗಳನ್ನು ಉಂಟು ಮಾಡುವ ಎಲ್ಲಾ ಶಕ್ತಿಗಳನ್ನು ಯೇಸು ಕ್ರಿಸ್ತರ ಪವಿತ್ರ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ. ತುಂಬು ಹೃದಯದಿಂದ ವಚನ ಧ್ಯಾನಿಸಲು ತುಂಬು ಹೃದಯದಿಂದ ಪ್ರಾರ್ಥಿಸಲು ಅಡಚಣೆ ಉಂಟು ಮಾಡುವ ಎಲ್ಲ ದುಷ್ಟಾತ್ಮ ಸಂಘಗಳನ್ನು ನಾನು ಬಂಧಿಸುತ್ತೇನೆ. ಇನ್ನು ಮುಂದೆ ಮರಳಿ ಬಂದು ನನಗೆ ಹಿಂಸೆ ನೀಡಬಾರದೆಂದು ಯೇಸು ಕ್ರಿಸ್ತರ ಪವಿತ್ರ ನಾಮದಲ್ಲಿ ನಾನು ಆಜ್ಞಾಪಿಸುತ್ತೇನೆ. ಹಲ್ಲೇಲೂಯ, 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 ಹಲ್ಲೇಲೂಯ. ಪ್ರಭುವಾದ ಯೇಸುವೇ, ನನ್ನ ಎಲ್ಲ ದುಃಖ ಸಂಕಟಗಳಲ್ಲಿ ನೀವು ಇಳಿದು ಬಂದು ನನ್ನ ಬಡವರನ್ನು ಶಾಂತಿ ಸಮಾಧಾನ ಸಂತೋಷ ಕಳೆದುಕೊಂಡವರನ್ನು ಮದ್ಯಪಾನ ಮಾದಕ ವಸ್ತುಗಳ ದುಶ್ಚಟಗಳಲ್ಲಿ ಇರುವವರನ್ನು, ವೈದ್ಯಶಾಸ್ತ್ರ ಕೈ ಬಿಟ್ಟವರನ್ನು, ಎಲ್ಲ ರೋಗಿಗಳನ್ನು ವಿಶ್ವಾಸ ಜೀವನ ತ್ಯಜಿಸಿದವರನ್ನು, ನಾನಾ ರೀತಿಯ ನೋವುಗಳಿಂದ ಬಳಲಿರುವವರನ್ನು ಯೇಸು ಕ್ರಿಸ್ತರೇ ನಿಮ್ಮ ಗಾಯಗೊಂಡ ಪವಿತ್ರ ಕರಗಳಿಂದ ರಕ್ಷಿಸಿರಿ. ಹಾಲೆಲೂಯ, 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 ಹಾಲೆಲೂಯ. ಪ್ರಭುವೇ ಯೇಸು ಕ್ರಿಸ್ತರೇ, ಈ ನಿಮಿಷದಲ್ಲಿ ಧರ್ಮ ಸಭೆಯೊಂದಿಗೆ, ದೇವದೂತರೊಂದಿಗೆ ಯೇಸು ಕ್ರಿಸ್ತರೇ ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ಯೇಸು ಕ್ರಿಸ್ತರೇ, ನಿಮ್ಮ ಅದ್ಭುತ ಶಕ್ತಿ ನಮ್ಮ ಮೇಲೆ ಇಳಿದು ಬರಲಿ, ನಮ್ಮ ಕುಟುಂಬಗಳ ಮೇಲೆ ಇಳಿದು ಬರಲಿ. ಯೇಸು ಕ್ರಿಸ್ತರ ಪವಿತ್ರ ರಕ್ತದ ಶಕ್ತಿ ಇಲ್ಲಿ ಹರಿಯಲಿ. ನಮ್ಮ ಪೀಳಿಗೆಗಳಿಗೆ, ನಮ್ಮ ಧರ್ಮ ಕೇಂದ್ರಕ್ಕೆ, ನಮ್ಮ ಎಲ್ಲ ಚಟುವಟಿಕೆಗಳಿಗೆ, ನಮ್ಮ ಸಮಸ್ತ ವಲಯಗಳಿಗೆ ಯೇಸು ಕ್ರಿಸ್ತರ ಅದ್ಭುತ ಶಕ್ತಿ ಪ್ರವಹಿಸಲಿ. ಶಾಪದಲ್ಲಿರುವವರ, ರೋಗದಲ್ಲಿರುವವರ, ಪರಾಜಿತರ, ಸೈತಾನನ ಬಂಧನದಲ್ಲಿರುವವರ, ಬೇಸರದಲ್ಲಿರುವವರ, ಕಣ್ಣೀರು ಸುರಿಸುವವರ, ನಿರಾಶೆಯಲ್ಲಿರುವವರ, ದುಃಖದಲ್ಲಿರುವವರ, ಆತ್ಮಹತ್ಯೆ ಪ್ರವಣತೆಯಲ್ಲಿರುವವರ ಎಲ್ಲರ ಮೇಲೆ ದೇವರ ಶಕ್ತಿ ಈ ಪವಿತ್ರವಾದ ಪರಮ ಪ್ರಸಾದದಿಂದ ಇಳಿದು ಬನ್ನಿರಿ. ನಮ್ಮನ್ನು ಅಭಿಷೇಕಿಸಿರಿ, ನಮ್ಮನ್ನು ಆಶೀರ್ವದಿಸಿರಿ. ಹಲ್ಲೇಲೂಯ, 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 ಹಲ್ಲೇಲೂಯ. ಯೇಸುವೇ, ಜೋರಾಗಿ ಕರೆಯಿರಿ. ಯೇಸುವೇ, ದಾವೀದ ಕುಮಾರನೇ, ನನ್ನಲ್ಲಿ ದಯ ತೋರಿರಿ. ಹಲ್ಲೇಲೂಯ, 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 ಹಲ್ಲೇಲೂಯ. ಯೇಸುವೇ, ಆರಾಧನೆ, 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 ಆರಾಧನೆ. ಹಲ್ಲೇಲೂಯ, ಹಲ್ಲೇಲೂಯ. ಕರಗಳನ್ನು ತಟ್ಟುತ್ತಾ ನನ್ನನ್ನು ನಿಮ್ಮ ರಕ್ತದಿ ತೊಳೆಯನ್ನನ್ನು, ಎಲ್ಲರೂ ಸರಿ. ನಿಮ್ಮ ಕರದಿ ಎತ್ತಿ ನನ್ನನ್ನು ನಿಮ್ಮ ರಕ್ತದಿ ತೊಳೆಯನ್ನನ್ನು. ಮಳೆಯಂತೆ ಸುರಿಸನ್ನೋಳು, ಮಳೆಯಂತೆ ಸುರಿಸನ್ನೋಳು. ಯೇಸುವಿನ ರಕ್ತ, ಯೇಸುವಿನ ರಕ್ತ, ಯೇಸುವಿನ ರಕ್ತ, ಯೇಸುವಿನ ರಕ್ತ, ಯೇಸುವಿನ ರಕ್ತ, ಯೇಸುವಿನ ರಕ್ತ. ನಿಮ್ಮ ಕರದಿ ಎತ್ತಿ ನನ್ನನ್ನು ನಿಮ್ಮ ರಕ್ತದಿ ತೊಳೆಯನ್ನನ್ನು. ನಿಮ್ಮ ಕರದಿ ಎತ್ತಿ ನನ್ನನ್ನು ನಿಮ್ಮ ರಕ್ತದಿ ತೊಳೆಯ
ಎಲ್ಲ ರೋಗಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವಂತಹ ಸಮಯ ಈಗ. ಪೋಪ್ ಬೆನೆಡಿಕ್ಟ್ ಅವರ ಮಾತು, ಮನುಷ್ಯನ ಪಾಪದ ಫಲವಾಗಿ ಮನುಷ್ಯನ ಶರೀರದಲ್ಲೂ ಆತ್ಮದಲ್ಲೂ ಆದ ಎಲ್ಲ ರೋಗಗಳನ್ನು ಹೋಗಲಾಡಿಸಲು ಈ ಧರೆಗೆ ಇಳಿದು ಬಂದ ಒಬ್ಬರು ಡಾಕ್ಟರು ಪ್ರಭು ಕ್ರಿಸ್ತರು. ನಮ್ಮ ಶರೀರದ ನಮ್ಮ ಆತ್ಮದ ಎಲ್ಲ ರೋಗಗಳನ್ನು ಹೋಗಲಾಡಿಸಲು ಈ ಧರೆಗೆ ಬಂದ ಒಬ್ಬರು ಡಾಕ್ಟರು, ಅದು ನಮ್ಮ ಪ್ರಭು ಕ್ರಿಸ್ತರು. ಅವರು ನಮ್ಮನ್ನು ಶುದ್ಧೀಕರಿಸ್ತಾರೆ, ಎಲ್ಲ ರೋಗಗಳಿಂದ ಬಿಡುಗಡೆ ಮಾಡಿಸ್ತಾರೆ. ಯೇಸು ಕ್ರಿಸ್ತರ ಪವಿತ್ರ ರಕ್ತ ಎಲ್ಲ ಪಾಪಗಳಿಂದ ರೋಗಗಳಿಂದ ನಮ್ಮನ್ನು ಶುದ್ಧೀಕರಿಸ್ತಾರೆ. ಕರ್ತರೇ, ನಿಮ್ಮ ಕರಗಳಿಂದ ನನ್ನನ್ನು ತೊಳೆಯಿರಿ, ರಕ್ತ ನಮ್ಮನ್ನು ತೊಳೆಯಿರಿ, ನಮ್ಮ ರೋಗಗಳನ್ನು ಹೋಗಲಾಡಿಸಿರಿ. ಮಕ್ಕಳೇ, ನಿಮ್ಮ ರೋಗಗಳನ್ನು ಸಮರ್ಪಿಸಿಕೊಂಡು ಸ್ತುತಿಸೋಣ. ಎಲ್ಲ ರೋಗಗಳು ಬಿಟ್ಟು ಹೋಗಲಿ. ಶರೀರದ ರೋಗ, ಮನಸ್ಸಿನ ರೋಗ ಎಲ್ಲವನ್ನು ಸಮರ್ಪಿಸಿಕೊಂಡು ಪ್ರಾರ್ಥಿಸಿಕೊಂಡು ಸ್ತುತಿಸೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೇ, ನಾವು ಇವಾಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಈ ಮಕ್ಕಳ ಶರೀರದ ಎಲ್ಲ ರೋಗಗಳನ್ನು ತೆಗೆದು ಹಾಕಿರಿ. ಎಲ್ಲ ರೋಗ ಯೇಸು ಕ್ರಿಸ್ತರ ಪವಿತ್ರ ನಾಮದಲ್ಲಿ ಬಿಟ್ಟು ಹೋಗಲಿ ಎಂದು ಪ್ರಾರ್ಥಿಸುತ್ತೇವೆ. ಈ ಮಕ್ಕಳನ್ನು ಕಾದಿರುವ ಎಲ್ಲ ರೋಗಗಳು ಬಿಟ್ಟು ಹೋಗಲಿ, ಶರೀರ ಬಲಪಡಲಿ. ಪ್ರಭುವೇ, ನಿಮ್ಮ ಪವಿತ್ರ ಭರವಸಾದಿಂದ ಬರುವಂತಹ ಈ ಶಕ್ತಿ ಇವರ ಮೇಲೆ ಹೇರಳವಾಗಿ ಸುರಿಯಲಿ. ರೋಗ ಸೌಖ್ಯ ಉಂಟಾಗಲಿ, ರೋಗ ಸೌಖ್ಯಗಳು ಉಂಟಾಗಲಿ, ಅದ್ಭುತಗಳು ನಡೆಯಲಿ ಇಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಹಾಲೆಲೂಯ, 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 ಹಾಲೆಲೂಯ. ದೇವಪಿತನಿಗೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ. ಸುತ ದೇವನೇ, ನಿಮಗೆ ಆರಾಧನೆ, ನಿಮಗೆ ಮಹಿಮೆ. ಈ ಮಕ್ಕಳನ್ನು ಸ್ಪರ್ಶಿಸೋದಕ್ಕೋಸ್ಕರ ನಾನು ವಂದಿಸುತ್ತೇವೆ ಪ್ರಭುವೇ. ಕರ್ತರಾದ ಯೇಸುವೇ, ಪುರೋಹಿತರಾಗಿ ಅಭಿಷೇಕ ಮಾಡುವಾಗ ನಮಗೆ ನೀನು ನೀಡಿದ ಅಧಿಕಾರವನ್ನು ಈಗ ನಾನು ಉಪಯೋಗಿಸ್ತಾ ಇದ್ದೇನೆ. ಪ್ರಭುವೇ, ನನ್ನನ್ನು ಆಶೀರ್ವದಿಸಿರಿ. ಅನೇಕ ರೋಗಗಳಿಂದ ನಿಮ್ಮ ಬಂದ ಮಕ್ಕಳನ್ನು ನಿಮ್ಮ ಮನೆ ಸಮರ್ಪಿಸುತ್ತೇವೆ. ಪಿತನಾದ ದೇವರೇ, ನಿಮಗೆ ಆರಾಧನೆ. ಸುತನಾದ ದೇವರೇ, ನಿಮಗೆ ಆರಾಧನೆ. ತಯ್ಯೇಕ ದೇವರೇ, ನಿಮಗೆ ಆರಾಧನೆ. ಈ ಆರಾಧನೆಯ ಸಮಯದಲ್ಲಿ ನಾವು ಈ ರೋಗಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ಅನೇಕ ವಿಧ ರೋಗಗಳಿದ್ದರೆ ಪ್ರಭುವೇ, ನೀವರನ್ನು ಸ್ಪರ್ಶಿಸಿರಿ. ನನಗೆ ಮನಸ್ಸುಂಟು, ನಿನಗೆ ಶುದ್ಧಿ ಬರಲಿ. ಕುಷ್ಠರೋಗಿಯ ಪ್ರಾರ್ಥನೆಗೆ ನೀವು ಕೊಟ್ಟಿದ್ದೀರಿ ಪ್ರಭುವೇ. ನಿಮಗೆ ಮನಸ್ಸಿದ್ರೆ ನನ್ನನ್ನು ಗುಣಪಡಿಸಲಿಕ್ಕೆ ಸಾಧ್ಯ. ನೀವು ಮನ ತೆರೆದು ಹೇಳಿದ್ದೀರಿ, ನನಗೆ ಮನಸ್ಸಿದೆ, ನಿನಗೆ ಶುದ್ಧಿಯಾಗಲಿ. ಅನೇಕ ರೋಗಿಗಳನ್ನು ಶುದ್ಧಪಡಿಸ್ತೀರಿ ನೀವು ಪ್ರಭುವೇ. ಯಾರು ಇಲ್ಲದವರಿಗೆ ನೀವೇ ಹುಡುಕಿಕೊಂಡವರಿಗೆ ಬೇಕಾದ ಆಶ್ರಯವನ್ನು ನೀಡಿದ್ದೀರಿ. ಅನೇಕ ರೋಗಿಗಳು ಮತ್ತು ಸುವಾರ್ಥದಲ್ಲಿ ಹೇಳಿದ್ರ ಪ್ರಕಾರ ಅನೇಕ ರೋಗಿಗಳನ್ನು ಅವರ ನೆರಳು ಬೀಳಲಿ ಅಂತ ಹೇಳಿ ಅನೇಕರು ದಾರಿಯಲ್ಲಿ ಇಟ್ಟರು. ಅವರಿಂದ ಇಳಿದು ಬಂದ ಶಕ್ತಿ ಎಲ್ಲ ರೋಗಿಗಳನ್ನು ಗುಣಪಡಿಸಿದರು. ಪ್ರಭುವೇ, ಪುರೋಹಿತನಾಗಿ ನನ್ನನ್ನು ಆಯ್ಕೆ ಮಾಡಿ ಪೌರೋಕ್ತ ದೀಕ್ಷೆಯನ್ನು ನೀಡ್ತಿರುವ ಆ ಸಂದರ್ಭದಲ್ಲಿ ನಡೆದ ಆ ಕೃಪೆ ರೋಗಿಗಳನ್ನು ಗುಣಪಡಿಸಲು, ದೆವ್ವಗಳನ್ನು ಬಿಡಿಸಲು ಅಧಿಕಾರ ನೀಡಿದ್ದೇನೆ ಎಂಬ ಆ ಮಾತು ಇವತ್ತು ಇಲ್ಲಿ ಫಲದಾಯಕವಾಗಲಿ. ಆ ಗುರುದೇಶ ಮುಖಾಂತರ ನನಗೆ ಪ್ರಭು ಕ್ರಿಸ್ತರು ನೀಡಿದ ಆ ಅಧಿಕಾರವನ್ನು ಉಪಯೋಗಿಸಿಕೊಂಡು ನಿಮ್ಮ ಶರೀರದಲ್ಲಿ ನೀವು ಅನುಭವಿಸುತ್ತಿರುವ ಎಲ್ಲ ರೋಗಗಳು ಗುಣವಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಪಿತನ ಸುತ್ತನ ಪವಿತ್ರಾತ್ಮನ ಪವಿತ್ರ ನಾಮದಲ್ಲಿ ಈ ರೋಗ ಪೀಡೆಗಳು ನಿಮ್ಮಿಂದ ಬಿಟ್ಟು ಹೋಗಲಿ. ಹಲ್ಲೆಲೂಯ್ಯ, 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 ಹಲ್ಲೆಲೂಯ್ಯ. ಪ್ರಭುವಾದ ದೇವರೇ, ಈ ಪ್ರಪಂಚದಲ್ಲಿ ನಾವು ಪ್ರಯಾಣ ಮಾಡುತ್ತಿರುವಾಗ ಈ ಪ್ರಪಂಚದ ಈ ಲೋಕದ ದುಷ್ಟ ಶಕ್ತಿಗಳು ನಮ್ಮನ್ನು ಗುಲಾಮರಾಗಿ ಇಟ್ಕೊಂಡ್ರೆ ಅನೇಕ ವಿಧ ಗುಲಾಮದಲ್ಲಿ ನಾವಿದ್ದೇವೆ. ಸೈತಾನು ನೀಡುವಂತಹ ಸಂತೋಷದ ಮಾರ್ಗವನ್ನು ಸ್ವೀಕರಿಸಿಕೊಂಡು ನೀವು ನಿಮ್ಮ ಸಂತೋಷ ಬೇಡ ಅಂತೇಳಿ ಮಾದಕ ವಸ್ತುಗಳಿಗೆ ನಾನು ಗುಲಾಮನಾಗಿದ್ದರೆ ಪ್ರಭುವೇ, ಮಾದಕ ವಸ್ತುಗಳಲ್ಲಿ, ಲಹರಿ ಪದಾರ್ಥಗಳಲ್ಲಿ, ಮದ್ಯದಲ್ಲಿ ಮುಳುಗಿರುವಂತಹ ಈ ವ್ಯಕ್ತಿಗಳಿಂದ ಆ ಮದ್ಯದ ಆಸಕ್ತಿಗಳು ಬಿಟ್ಟೋಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಯೇಸು ಕ್ರಿಸ್ತರ ಪುಣ್ಯನಾಮದಲ್ಲಿ ಇವರನ್ನು ಕಾಡುತ್ತಿರುವ ಮದ್ಯದ, ಲಹರಿಯ, ಮಾದಕ ವಸ್ತುಗಳೆಲ್ಲ ದುಷ್ಟಶಕ್ತಿಗಳು ಬಿಟ್ಟೋಗಲಿ ಎಂದು ಪ್ರಾರ್ಥಿಸ್ತೇನೆ. ಪಿತನ ಸುತ್ತನ ಪವಿತ್ರಾತ್ಮ ನಾಮದಲ್ಲಿ ಪ್ರಾರ್ಥಿಸಿ ಬಂಧಿಸಿ ಬಿಡುಗಡೆ ಮಾಡ್ತೇನೆ. ಹಲ್ಲೆಲೂಯ್ಯ, 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 ಹಲ್ಲೆಲೂಯ್ಯ. ಆರಾಧನೆ, 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 ಆರಾಧನೆ. ಪ್ರೇಷಿತರನ್ನು ಕಳುಹಿಸುವಾಗ ಪ್ರಭುವೇ, ನೀವು ಹೇಳಿದಿರಲ್ಲ, ಮನೆ ಮನೆಗೆ ಹೋಗಿ ಅಲ್ಲಿ ನನ್ನ ಶಾಂತಿಯನ್ನು ಅವರಿಗೆ ಹಾರೈಸಿರಿ. ಆ ಶಾಂತಿ ಸಮಾಧಾನ ಸ್ವೀಕರಿಸುವ ಒಳ್ಳೆಯ ಮನಸ್ಸಿದ್ದರೆ ಅದು ಅವರಲ್ಲೇ ನೆಲೆಗೊಳ್ಳರಿ. ನಾನು ನಿಮಗೆ ಶಾಂತಿಯನ್ನು ನೀಡುತ್ತೇನೆ, ಅದು ಲೋಕ ನೀಡುವ ಶಾಂತಿ ಅಲ್ಲ. ಅನೇಕ ವಿಧದ ಸಮಸ್ಯೆಗಳ ಮುಖಾಂತರ ಶಾಂತಿಯನ್ನು ಕಳ್ಕೊಂಡು, ಸಂತೋಷವನ್ನು ಕಳ್ಕೊಂಡು ಈ ಆರಾಧನೆಗೆ ಇಲ್ಲಿ ಆಗಮಿಸಿರುವ
ಪ್ರಭುವೇ, ಈ ನಿನ್ನ ಪ್ರಿಯ ಮಕ್ಕಳ ಹೃದಯದಲ್ಲಿ ಶಾಂತಿಯನ್ನು ಸಮಾಧಾನವನ್ನು ತುಂಬಿಸಿ ಹರಸಿರೆಂದು ಪ್ರಾರ್ಥಿಸುತ್ತೇನೆ. ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮ್ಮ ದುಃಖ ಎಂದೆಂದಿಗೂ ಬಿಟ್ಟು ಹೋಗಲಿ, ಸಂತೋಷ ಬಂದು ನೆಲೆಗೊಳ್ಳಲಿ, ಶಾಂತಿ ಸಮಾಧಾನ ನಿಮ್ಮ ಹೃದಯದಲ್ಲಿ ತುಳುಕಲಿ ಎಂದು ನಾನು ಯೇಸು ಕ್ರಿಸ್ತರ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಪಿತನ ಸುತ್ತನ ಪವಿತ್ರಾತ್ಮನ ನಾಮದಲ್ಲಿ ನಿಮ್ಮ ಹೃದಯದಲ್ಲಿ ಸಂತೋಷ ಸಮಾಧಾನ ನೆಲೆಗೊಳ್ಳಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ವಿಶ್ವಾಸವಾದರೆ, ನಂಬಿದರೆ ನೀನು ದೇವರ ಮಹಿಮೆಯನ್ನು ಕಾಣುವೆ. ವಿಶ್ವಾಸ ಇದ್ದರೆ ನೀನು ದೇವರ ಮಹಿಮೆಯನ್ನು ಕಾಣುವೆ. ಪ್ರಭುವೇ, ನಿಜವಾಗಿಯೂ ನೀವು ಪರಪ್ರಸಾದದಲ್ಲಿ ಇದ್ದೀರೆಂದು ನಾವು ವಿಶ್ವಾಸಿಸುತ್ತೇವೆ. ಆದರೆ ಬಲಿಪೂಜೆಗೆ ಬರುವಾಗ, ಬಲಿಯಲ್ಲಿ ಭಾಗವಹಿಸುವಾಗ, ನಿಮ್ಮ ಪವಿತ್ರ ಸಾನ್ನಿಧ್ಯದಲ್ಲಿ ನಾನು ಇರುವಾಗ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗದ ಅವಿಶ್ವಾಸದ ತೊಂದರೆಗಳು ನನ್ನನ್ನು ಕಾಡುತ್ತಾ ಇದೆ. ಪ್ರಭುವೇ, ಇವರಲ್ಲಿ ವಿಶ್ವಾಸ ಕೃಪೆಯನ್ನು ನೀಡಿರಿ. ನಿಮ್ಮ ಪವಿತ್ರಾತ್ರ ಫಲವಾದ ವಿಶ್ವಾಸ ಪುಣ್ಯ ಈ ಮಕ್ಕಳಲ್ಲಿ ನೆಲೆಗೊಳ್ಳಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ವಿಶ್ವಾಸ ಜೀವನದಿಂದ ದೂರ ಹೋಗುತ್ತಿರುವ ಸಕಲ ವ್ಯಕ್ತಿಗಳ ಹೃದಯದಲ್ಲಿ, ಅವರ ಹೃದಯದಲ್ಲಿ ವಿಶ್ವಾಸವ ಪುಣ್ಯ ಬಂದು ನೆಲೆಗೊಳ್ಳಲಿ. ಎಲ್ಲ ಅವಿಶ್ವಾಸದ ತೊಂದರೆಗಳು ನಿಮ್ಮ ಜೀವನದಿಂದ ಬಿಟ್ಟು ಹೋಗಲಿ ಎಂದು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರತ್ಯೇಕವಾಗಿ ಪರಮಪ್ರಸಾದದಲ್ಲಿ ನಿಂತಿರುವ ಯೇಸು ಕ್ರಿಸ್ತರ ಈ ಪವಿತ್ರ ಸ್ಥಾನದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆರಾಧನೆ ಸಲ್ಲಿಸೋಣ ಪ್ರಭುವಿಗೆ. ಆರಾಧನೆ ಗೀತೆಯೊಂದಿಗೆ ಆರಾಧನೆ ಸಲ್ಲಿಸೋಣ. ಕರಗಳನ್ನು ತಟ್ಟುತ್ತಾ ದೇವಪಿತನಿಗೆ ಆರಾಧನೆ ಎಂಬ ಗೀತೆಯನ್ನು ಹಾಡುತ್ತಾ ಸಂತೋಷದಿಂದ ದೇವರ ಆರಾಧಿಸಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳುವಂತಹ ಸಮಯ. ಎಲ್ಲವನ್ನು ಸಮರ್ಪಿಸೋಣ. ಅವರು ಜೀವಂತರಾಗಿದ್ದಾರೆ. ನನ್ನನ್ನು ನೋಡುವವನು ನನ್ನ ಪಿತನನ್ನು ನೋಡುತ್ತಾನೆ. ಆಗ ನಾನು ಪಿತನೊಟ್ಟಿಗೆ ಬಂದು ಪವಿತ್ರಾತ್ಮ ಮುಖಾಂತರ ನಿಮ್ಮಲ್ಲಿ ಒಂದು ವಾಸ ಆಗುತ್ತೇನೆ ಎಂಬ ಭರವಸೆ ಯೇಸು ಕ್ರಿಸ್ತ ನೀಡಿದ್ದಾರೆ. ಪಿತ ದೇವನನ್ನು ನಮಗೆ ಆರಾಧಿಸೋಣ. ಪ್ರಭು ಕ್ರಿಸ್ತರನ್ನು ನೋಡುವಾಗ ಪಿತ ದೇವರನ್ನು ನಾವು ನೋಡುತ್ತೇವೆ, ಪವಿತ್ರಾತ್ಮರನ್ನು ನೋಡುತ್ತೇವೆ. ಪಿತ ದೇವನೇ ನಿಮಗೆ ಆರಾಧನೆ, ಸುತ್ತನೇ ನಿಮಗೆ ಆರಾಧನೆ, ಪವಿತ್ರಾತ್ಮರೇ ನಿಮಗೆ ಆರಾಧನೆ. ಕರಗಳನ್ನು ತಟ್ಟುತ್ತಾ ಸಂತೋಷದಿಂದ ದೇವಪಿತನಿಗೆ ಆರಾಧನೆ, 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 ದೇವಪಿತನಿಗೆ ಆರಾಧನೆ. ಹಾಲೇಲು 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 ಹಾಲೇ ಹಾಲೇಲು ಹಾಲೇಲುಯಾ, ಹಾಲೇಲು ಹಾಲೇ ಹಾಲೇಲು ಹಾಲೇ ಹಾಲೇಲು ಹಾಲೇಲುಯಾ, ಹಾಲೇಲು 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 ಹಾಲೇಲುಯಾ, ಹಾಲೇಲು 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 ಹಾಲೇಲುಯಾ. ಎರಡು ಕರೆಗಳಿಗೆ ಸೈಡಿಗೆ ಕೈಗಳನ್ನು ಕಟ್ಟುತ್ತಾ ಸಂತೋಷದಿಂದ ಈ ಆರಾಧನೆಯ ಸಮಯದಲ್ಲಿ ಸೌಖ್ಯ ಲಭಿಸುವಂತಹ ಅಭಿಷೇಕದ ಸಮಯ. ಎಲ್ಲರೆಲ್ಲವನ್ನು ಮರೆತು ದೇವ ಮಕ್ಕಳ ಸ್ವಾತಂತ್ರ್ಯದಂತೆ ಎಲ್ಲವನ್ನು ಮರೆತುಕೊಂಡು ದೇವರಿಗಾಗಿ ನಾನು ಕೈ ಚಪ್ಪಾಳೆ ತಟ್ಟುವುದು. ಸ್ವಾಮಿಗೆ ಜೋರಾಗಿ ಯೇಸು ಸ್ವಾಮಿಗೆ ಆರಾಧನೆ, ಯೇಸು ಸ್ವಾಮಿಗೆ ಆರಾಧನೆ, ಯೇಸು ಸ್ವಾಮಿಗೆ ಆರಾಧನೆ. ಎಲ್ಲರೂ ಸರಿ, ಯೇಸು ಸ್ವಾಮಿಗೆ ಆರಾಧನೆ, ಜೋರಾಗಿ ಯೇಸು ಸ್ವಾಮಿಗೆ ವಿಶ್ವಾಸದಿಂದ ಯೇಸು ಸ್ವಾಮಿಗೆ ಆರಾಧನೆ, ಯೇಸು ಸ್ವಾಮಿಗೆ ಆರಾಧನೆ. ಹಾಲೇಲು 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 ಹಾಲೇ ಹಾಲೇಲು ಹಾಲೇಲುಯಾ, ಹಾಲೇಲು 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 ಹಾಲೇ ಹಾಲೇಲು ಹಾಲೇಲುಯಾ, ಹಾಲೇಲು 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 ಹಾಲೇ ಹಾಲೇಲು ಹಾಲೇಲುಯಾ, ಹಾಲೇಲು 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 ಹಾಲೇ ಹಾಲೇಲು ಹಾಲೇಲುಯಾ. ಕರಗಳು ತಟ್ಟುತ್ತಾ
ಪವಿತ್ರಾತ್ಮನಿಗೆ ಆರಾಧನೆ. ಪಾವನಾತ್ಮಗೆ ಆರಾಧನೆ, ಪಾವನಾತ್ಮಗೆ ಆರಾಧನೆ, ಪಾವನಾತ್ಮಗೆ ಆರಾಧನೆ, ಪಾವನಾತ್ಮಗೆ ಆರಾಧನೆ. ಎಲ್ಲರೂ ಸೇರಿ ಪಾವನಾತ್ಮಗೆ ಆರಾಧನೆ, ಪಾವನಾತ್ಮಗೆ ಆರಾಧನೆ, ಪಾವನಾತ್ಮಗೆ ಆರಾಧನೆ, ಪಾವನಾತ್ಮಗೆ ಆರಾಧನೆ. ಹಾಲೇಲು 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 ಹಾಲೇ ಹಾಲೇಲು ಹಾಲೇಲು ಯಾಲೋ ಹಾಲೇಲು 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 ಯಾಲೋ ಹಾಲೇಲು 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 ಯಾ ಹಾಲೇಲು 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 ಯಾ. ಪಾವನಾತ್ಮರೇ ನೀನು ಬಾ ದೇವನೇ, ಪಾವನಾತ್ಮರೇ ನೀನು ಬಾ ದೇವನೇ, ಪಾವನಾತ್ಮರೇ ಇಳಿದು ಬಾ ದೇವನೇ, ಪಾವನಾತ್ಮರೇ ಇಳಿದು ಬಾ ದೇವನೇ, ಯೇಸುದೇವನೇ ಇಳಿದು ಬಾ ದೇವನೇ, ಯೇಸುದೇವನೇ ಇಳಿದು ಬಾ ದೇವನೇ. ಹಾಲೆಲೂಯಾ 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 ಶಾಂತರಾಗಿ ಕುಳಿತುಕೊಳ್ಳಿರಿ. ಅವರನ್ನು ನೋಡಿದವರೆಲ್ಲರೂ ಪ್ರಕಾಶಿತರಾದರು. ಕೀರ್ತನಗಾನನು ಹೇಳುವ ಮಾತದು, ಯಾರೆಲ್ಲ ಅವರನ್ನು ನೋಡಿದರೋ ಅವರೆಲ್ಲ ಪ್ರಕಾಶದ ಪೂರಿತರಾದರು. ಪ್ರಭುವೇ, ನಾವು ನಿಮ್ಮನ್ನು ನೋಡ್ತಾ ಇದ್ದೀವಿ. ನಿಮ್ಮ ಪವಿತ್ರವಾದ ಕಣ್ಣುಗಳು ನಮ್ಮ ಕಣ್ಣುಗಳ ಮೇಲೆ ಬರಲಿ, ನಮಗೆ ದೃಷ್ಟಿ ಲಭಿಸಲಿ. ಕೆಟ್ಟದ್ದು ಯಾವುದು, ಒಳ್ಳೆಯದು ಯಾವುದನ್ನು ತಿಳುವಳಿಕೆ ಆಗಲಿಕ್ಕಾಗಿ ನಮಗೆ ದೃಷ್ಟಿ ಕೊಡಿರಿ. ಸಿರಾಕನ ಪುಸ್ತಕ 3ನೇ ಅಧ್ಯಾಯ 15ನೇ ವಾಕ್ಯ, ನಿನ್ನ ಜೀವನದ ಮುಂದೆ ಜೀವವನ್ನು ಮರಣವನ್ನು ನಾನು ಇಟ್ಟಿದ್ದೇನೆ. ನಿನ್ನ ಜೀವನದ ಮುಂದೆ ನಾನು ನೀರನ್ನು ಬೆಂಕಿಯನ್ನು ಇಟ್ಟಿದ್ದೇನೆ. ನಿನಗೆ ಯಾವುದು ಬೇಕು ಅದನ್ನು ನಿನಗೆ ಆಯ್ಕೆ ಮಾಡ್ಬೋದು. ಪ್ರಭುವೇ, ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದೆಂಬುದನ್ನು ತಿಳಿದುಕೊಂಡು ಒಳ್ಳೆಯದನ್ನು ಆಯ್ಕೆ ಮಾಡಲಿಕ್ಕಾಗಿ ಆ ದಿವ್ಯವಾದ ಪ್ರಕಾಶವನ್ನು ನಮ್ಮ ಹೃದಯದಲ್ಲಿ ತುಂಬಿಸಿರಿ. ಆ ದಿವ್ಯವಾದ ಪ್ರೀತಿ ನಮ್ಮ ಮೇಲೆ ಇರಲಿ. ನಾನು ನನ್ನ ಪಿತನ ಆಜ್ಞೆಗಳನ್ನು ಅನುಸರಿಸಿ ಅವರ ಪ್ರೀತಿಯಲ್ಲಿ ಇರುವ ರೀತಿಯಲ್ಲಿ ನಿಮ್ಮ ಆಜ್ಞೆಗಳನ್ನು ನಾವು ಪಾಲಿಸುವಾಗ ನಿಮ್ಮ ಪ್ರೀತಿಯಲ್ಲಿ ನಾವು ಬಾಳುತ್ತೇವೆ ಎಂಬ ಆ ಭರವಸೆ ನಮಗಿದೆ. ಆ ಪ್ರೀತಿಯಲ್ಲಿ ಬಾಳು ನಮ್ಮನ್ನೆಲ್ಲರನ್ನೂ ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ಈ ಲೋಕವು ಅನೇಕ ಸಂತೋಷದಾಯಕವಾದ ಕಾರ್ಯಗಳು ನಮ್ಮ ಮುಂದೆ ನೀಡುತ್ತಾ ಇದೆ. ಸಂತೋಷದ ಉಗಮವಾದ ನಿಮ್ಮನ್ನು ಕೈಬಿಟ್ಟು ಲೋಕ ಕೊಡುವ ಸಂತೋಷದ ಹಿಂದೆ ಹೋಗುವಂತಹ ನಮ್ಮ ಈ
ವೈಫಲ್ಯತೆಗಳನ್ನು ಕೊರತೆಗಳನ್ನು ಪರಿಹರಿಸಿ ಪ್ರಭುವೇ ನೀವೇ ಅಮೂಲ್ಯವಾದಂತಹ ನೀತಿ ಎಂಬ ಒಂದು ಭಾವನೆಯಿಂದ ಆ ಚಿಂತೆಯಿಂದ ನಿಮ್ಮನ್ನು ಹುಡುಕುವ ವ್ಯಕ್ತಿಗಳಾಗಿ ನಮ್ಮನ್ನು ಮಾರ್ಪಡಿಸಿರಿ. ನಮಗೆ ಮತ್ತೆ ಯಾವುದೂ ಬೇಡ, ನೀವು ಮಾತ್ರ ಸಾಕು. ಪ್ರಿಯರೇ, ನಮ್ಮ ಕಷ್ಟಗಳಲ್ಲಿ, ನೋವುಗಳಲ್ಲಿ, ದುಃಖಗಳಲ್ಲಿ ಪ್ರಭು ಕ್ರಿಸ್ತರು ಭಾಗಿಯಾಗ್ತಾರೆ. ಯೋಹಾನ ಸುವಾರ್ತೆ 11ನೇ ಅಧ್ಯಾಯ. ಮರ್ತ ಮರಿಯಳ ಮನೆ. ಯೇಸು ಕ್ರಿಸ್ತರ ಸ್ನೇಹಿತ ಲಾಜರ್ ರೋಗಿಯಾಗಿ ಮಲಗಿದ್ದಾನೆ. ಪ್ರಭುವೇ, ನಿನ್ನ ಸ್ನೇಹಿತ ಲಾಜರನು ರೋಗಿಯಾಗಿದ್ದಾನೆ, ಬಂದು ಒಮ್ಮೆ ಗುಣಪಡಿಸಿ ಎಂದು ಪ್ರಾರ್ಥಿಸಿದಾಗ ಯೇಸು ಹೋಗಲಿಲ್ಲ. ಅವರು ಮರಣ ಆಯಿತು, ಲಾಜರನು ತೀರಿಕೊಂಡ. ಆ ದುಃಖ ವಾರ್ತೆಯನ್ನು ಯೇಸು ಕ್ರಿಸ್ತರಿಗೆ ತಿಳಿಸಿದರು. ಅವರು ಅವತ್ತು ಕೂಡ ಮನೆಗೆ ಹೋಗಲಿಲ್ಲ. ಸಮಾಧಿ ಆಯಿತು, ಆದರೂ ಕೂಡ ಸಮಾಧಿಗೆ ಯೇಸು ಭೇಟಿ ಕೊಡಲಿಲ್ಲ. ತುಂಬ ಬೇಸರದಿಂದ ತನ್ನ ಏಕೈಕ ಸಹೋದರ ಲಾಜರನು ತೀರಿಕೊಂಡ ನೋವಿನಿಂದ ಮರ್ತಳು ಮರಿಯಳು ಆ ದುಃಖವನ್ನು ಸಹಿಸಿ ಮನೆಯಲ್ಲಿ ಕುಳಿತುಕೊಂಡಂತಹ ಸಂದರ್ಭ. ಆ ಮನೆಯ ವಾತಾವರಣ ಇಡೀ ದುಃಖಮಯವಾಗಿದೆ. ಸಂತೋಷ ಕಳ್ಕೊಂಡಿದ್ದಾರೆ ಆ ಮನೆಯವರು. 4 ದಿವಸ ಆಗುವಾಗ ಯೇಸು ಕ್ರಿಸ್ತರು ಆ ಮನೆಗೆ ಭೇಟಿ ಕೊಟ್ಟರು. ದೂರದಿಂದಲೇ ಮರ್ತಳು ಯೇಸುವನ್ನು ನೋಡಿದಳು. ಪ್ರಭುವೇ, ನೀನು ಇಲ್ಲಿ ಇದ್ದಿದ್ದರೆ ಖಂಡಿತವಾಗಿಯೂ ನನ್ನ ಸಹೋದರ ಮರಣ ಹೊಂದುವುದಿಲ್ಲ. ಆದರೆ ನೀವು ಬರಲಿಲ್ಲಲ್ಲ. ತುಂಬ ಬೇಸರದಿಂದ ಯೇಸು ಕ್ರಿಸ್ತರಲ್ಲಿ ಕೇಳಿಕೊಳ್ಳುವಾಗ ಯೇಸು ಕ್ರಿಸ್ತರು ಅವರ ಸಂಗಡ ಇತ್ತು, ಅವರ ಜೊತೆ ಇತ್ತು, ಅವರೊಡನೆ ಮಾತಾಡಿ ಅವರ ಮನಸ್ಸಿನ ನೋವುಗಳನ್ನೆಲ್ಲ ಹೋಗಲಾಡಿಸಿ ಸಮಾಧಿಯ ಬಳಿಗೆ ಕರೆತಂದು ಬಂದು ಅವನ ಆ ಸಮಾಧಿಯ ಮುಚ್ಚಿಟ್ಟಂತಹ ಬಂಡೆಕಲ್ಲನ್ನು ತೆಗಿಲಿಕ್ಕೆ ಅವರಲ್ಲಿ ಕೇಳಿ ಆ ಬಂಡೆಕಲ್ಲನ್ನು ತೆರೆಸಿ, ಲಾಜರನೇ ನೋಡು, ನಿನ್ನನ್ನು ಪ್ರೀತಿಸುವ ಗುರು ನಿನ್ನ ಸಮಾಧಿ ಬಳಿಗೆ ಬಂದಿದ್ದೇನೆ, ನೀನು ಆ ಸಮಾಧಿಯಿಂದ ಹೊರಗೆ ಬಾ. ಆ ಕ್ಷಣದಲ್ಲಿ ಲಾಜರನು ಜೀವಂತನಾಗಿ ಹೊರಗೆ ಬಂದು ತದನಂತರ ಆ ಸಹೋದರಿಯರಿಗೆ ಆ ಸಹೋದರನ್ನು ಯೇಸು ಕ್ರಿಸ್ತರು ಬಿಟ್ಟುಕೊಟ್ಟರು. ಸಂತೋಷ ಅವರ ಹೃದಯದಲ್ಲಿ ಬಂದು ತಲುಪಿದೆ. ಪ್ರಿಯರೇ, ಅದೇ ಪ್ರಭು ಕ್ರಿಸ್ತರು ನಿಮ್ಮ ಸಂಗಡ ಬರ್ತಾ ಇದ್ದಾರೆ. ಕಣ್ಣುಗಳನ್ನು ಮುಚ್ಚಿರಿ, ಎಲ್ಲರೂ ಕಣ್ಣುಗಳನ್ನು ಮುಚ್ಚಿರಿ. ರೋಗಗಳಿಂದ, ನೋವುಗಳಿಂದ, ದುಃಖದಿಂದ, ಅನೇಕ ಭಾರಗಳಿಂದ ಬಂದಿರಬಹುದು. ನಿಮ್ಮ ಸಂಗಡ, ನಿಮ್ಮ ಜೊತೆಗೆ ಯೇಸು ಸ್ವಾಮಿ ಬರಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಲಾಜರನ ಮನೆಗೆ ಭೇಟಿ ನೀಡಿದ ಪ್ರಭು ಕ್ರಿಸ್ತರು ನಿಮ್ಮ ಸನ್ನಿಧಿ, ನಿಮ್ಮ ಹತ್ತಿರ ಬಂದಿದ್ದಾರೆ. ಕಣ್ಣುಗಳನ್ನು ಮುಚ್ಚಿ ನೋಡಿ, ನಿಮ್ಮ ಸಂಗಡ ಇರುವಂತಹ ಯೇಸು ಕ್ರಿಸ್ತರನ್ನು ಕರೆಯಿರಿ, ಅವರನ್ನು ಯೇಸುವೆ ಅಂತ ಕರೆಯಿರಿ. ಎಲ್ಲರೂ ಕರೆಯಿರಿ. ಯಾರು ನನ್ನ ಹೃದಯಪೂರ್ವಕವಾಗಿ ನನ್ನನ್ನು ಕರೆಯುತ್ತಾರೋ ಅವರಿಗೆ ನಾನು ಕಿವಿ ಕೊಡುವೆನು. ಮನಪೂರ್ವಕವಾಗಿ ಯಾರು ನಮ್ಮನ್ನು ಹುಡುಕ್ತಾರೋ ಅವ್ರು ನಮ್ಮನ್ನು ಕಂಡುಕೊಳ್ಳುತ್ತಾರೆ. ಪ್ರವಾದಿ ಜೆರೆಮೀಯನ ಪುಸ್ತಕ 29ನೇ ಅಧ್ಯಾಯ 12-13 ವಾಕ್ಯ. ಯಾರು ಹೃದಯಪೂರ್ವಕವಾಗಿ ನನ್ನನ್ನು ಕರೆಯುತ್ತಾರೋ, ಯಾರು ನನ್ನ ಮುಂದೆ ಬಂದು ಮರಿಯಿಟ್ಟು ಪ್ರಾರ್ಥಿಸ್ತಾರೋ ಅವರ ಹತ್ತಿರ ಬರ್ತೇನೆ, ಅವರ ಪ್ರಾರ್ಥನೆಗೆ ಉತ್ತರ ಕೊಡುತ್ತೇನೆ. ಪ್ರೇರಿ ಕರೀರಿ, ನಿಮ್ಮ ಹತ್ತಿರಗಿರುವ ಯೇಸುವನ್ನು ಬರಲಿ, ನಿಮ್ಮ ಜೊತೆ ಬರಲಿ. ನೀವೆಲ್ಲೇ ಹೋಗಿರಿ, ಎಲ್ಲೇ ವಾಸವಾಗಿರಿ, ಅಲ್ಲೆಲ್ಲ ಯೇಸು ಕ್ರಿಸ್ತರು ಬರ್ತಾರೆ. ಕರೀರಿ ಅವರನ್ನು. ಆ ದಾರಿಯಲ್ಲಿ ಭಿಕ್ಷೆ ಯಾಚಿಸಿದಂತಹ ಆ ಹುಟ್ಟು ಕುರುಡ ಬೆರ್ತಮ್ಮಿಯ ಕರೆದ ರೀತಿಯಲ್ಲಿ ಕರೀರಿ. ದಾವಿದ ಕುವರನೇ ನನ್ನ ಮೇಲೆ ಕರುಣೆ ತೋರಿರಿ. ಎಲ್ಲರೂ ನಾಲಿಗೆಯಿಂದ ಆ ಪವಿತ್ರವಾದ ನಾಮ ಬರಲಿ, ಯೇಸು ಎಂಬ ನಾಮ ಮಾತ್ರ ಬರಲಿ. ಇವರು ನಮ್ಮನ್ನು ಆಶೀರ್ವದಿಸುವಂತಹ ಸಮಯ. ಎಲ್ಲರೂ ಇಬ್ಬರು ಕೇಳುವ ರೀತಿಯಲ್ಲಿ ಕರೀರಿ, ಯೇಸುವೆ ಅಂತ ಕರೀರಿ. ಯೇಸುವೆ, ಯೇಸುವೆ, ಯೇಸುವೆ ಬನ್ನಿರಿ, ಯೇಸುವೆ, ಯೇಸುವೆ, ಯೇಸುವೆ ಬನ್ನಿರಿ, ಯೇಸುವೆ ಬನ್ನಿ, ಯೇಸುವೆ, 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 ಯೇಸುವೆ ಬನ್ನಿರಿ, ಬನ್ನಿರಿ, ಬನ್ನಿರಿ. ಯೇಸುವೆ, ಯೇಸುವೆ, ದಾವಿದ ಕುವರನಾದ ಯೇಸುವೆ, ನನ್ನನ್ನು ಅನುಗ್ರಹಿಸಲು, ನನ್ನ ಕುಟುಂಬವನ್ನು ಅನುಗ್ರಹಿಸಲು ಬನ್ನಿರಿ. ಯೇಸುವೆ, ಯೇಸುವೆ, ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸುವೆ. ಎಲ್ಲರೂ ಕರೆಯಿರಿ, ಪ್ರೀತಿಯಿಂದ ಕರೆಯಿರಿ, ಪ್ರೀತಿಯಿಂದ ಕರೆಯಿರಿ. ಯೇಸುವೆ, ಯೇಸುವೆ, ಯೇಸುವೆ. ಬೇರೆ ಯಾವುದನ್ನು ಕರೆಯುವುದು ಬೇಡ. ಆಕಾಶದ ಕೆಳಗೆ, ಈ ಧರೆಯ ಮೇಲೆ ರಕ್ಷಣೆಗಾಗಿ ಕೊಟ್ಟ ಒಂದೇ ಒಂದು ನಾಮ, ಅದು ಯೇಸು ಕ್ರಿಸ್ತರ ನಾಮ. ಯೇಸು ಕ್ರಿಸ್ತರ ನಾಮದಲ್ಲಿ ಶಕ್ತಿ ಇದೆ, ಶಕ್ತಿ ಇದೆ, ವಿಮೋಚನೆ ಇದೆ. ಹಲ್ಲೆಲೂಯಾ. ಯೇಸುವೆ, 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 ದಾವಿದ ಕುವರನಾದ ಯೇಸುವೆ, 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 ನನ್ನನ್ನು ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸ್ತಾ ಯೇಸುವನ್ನು ಕರೆಯಿರಿ. ಯೇಸುವೆ, ನನ್ನನ್ನು ಅನುಗ್ರಹಿಸಿರಿ. ಎಲ್ಲರೂ ಪ್ರಾರ್ಥಿಸಿರಿ. ಯೇಸು, ನನ್ನನ್ನು ಅನುಗ್ರಹಿಸಿರಿ, ನನ್ನನ್ನು ಆಶೀರ್ವದಿಸಿರಿ. ಪ್ರಭುವೇ, ಯೇಸು ನಿಮ್ಮನ್ನು ಆಶೀರ್ವದಿಸುವ ಸಮಯ. ಎಲ್ಲರೂ ಮೊಣಕಾಲು ನಿಲ್ಲಿರಿ.
ಮೊಣಕಾಲು ನಿಲ್ಲಿ, ಕರಗಳನ್ನು ಜೋಡಿಸಿರಿ. ಪ್ರಭುವನ್ನು ನೋಡುತ್ತಾ ವಿಶ್ವಾಸದಿಂದ ಕರೆಯಿರಿ ಅವರನ್ನು. ಯೇಸು ನಮ್ಮನ್ನು ಆಶೀರ್ವದಿಸುತ್ತಾರೆ. ಯೇಸು ಆಶೀರ್ವದಿಸುವಂತಹ ಸಮಯ. ಮೊಣಕಾಲೂರಿ, ಕರಗಳ ಜೋಡಿಸಿ ಯೇಸು ನೋಡ್ತಾ ಕರೆಯಿರಿ. ಯೇಸುವೇ ಅಂತ ಕರೆಯಿರಿ. ನನ್ನನ್ನು ಆಶೀರ್ವದಿಸಿ ಅಂತ ಕರೆಯಿರಿ. ಪ್ರಾರ್ಥಿಸಿರಿ. ಯೇಸುವೆ ಆಶೀರ್ವದಿಸಿರಿ, ಆಶೀರ್ವದಿಸಿರಿ. ಯೇಸುವೆ 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 ಎನ್ನಾತ್ಮಕ್ಕೆ ಬಾಯೇಸುವೆ, ಎನ್ನಾತ್ಮಕ್ಕೆ ನೀ ಬರಲು ನನ್ನ ಬಾಳೆ ಸೊಗಸು, ನೀ ಬರಲು ನನ್ನ ಬಾಳೆ ಸೊಗಸು. ಹಲ್ಲೆಲೂಯ 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 ಹಲ್ಲೆಲೂಯ. ಆರಾಧನೆ ಯೇಸುವೇ. ಹಲ್ಲೆಲೂಯ 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 ಹಲ್ಲೆಲೂಯ. ಜೀವವು ಎನ್ನ ಸರ್ವಸ್ವವು ಸಮರ್ಪಿಸುತ್ತಾ ನಮಿಸುವೆ. ಜೀವವು ಎನ್ನ ಸರ್ವಸ್ವವು ಸಮರ್ಪಿಸುತ್ತಾ ನಮಿಸುವೆ. ಹಲ್ಲೆಲೂಯ 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 ಹಲ್ಲೆಲೂಯ. Praise the Lord. Praise the Lord. Hallelujah. 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 ഈശോ നൽകിയ എല്ലാ അനുഗ്രഹങ്ങൾക്കും നമുക്ക് നന്ദി പറയാം. ಯೇಸು ನೀಡಿದಂಥ ಎಲ್ಲ ಅನುಗ್ರಹಗಳಿಗಾಗಿ ಕೃತಜ್ಞತೆ ಹೇಳುವ. കരങ്ങളടിച്ച് നമുക്ക് ദൈവത്തെ ಚಪ್ಪಾಳೆ ತಟ್ಟಿಕೊಂಡು ದೇವರಿಗೆ ಕೃತಜ್ಞತೆ ಹೇಳುವ. പരിശുദ്ധ കുർബാനയുടെ നിറവിൽ നമ്മൾ നിൽക്കുകയായിരുന്നു. ಆ ಪರಿಶುದ್ಧ ಬಲಿಪೂಜೆಯ ಅಭಿಷೇಕದಲ್ಲಿ ನಾವು ನಿಂತಿದ್ದೇವೆ. വിശുദ്ധ കുർബാനയുടെ ആശീർവാദത്തോടു കൂടി ಆ ಪರಮಪ್ರಸಾದದ ಆಶೀರ್ವಾದದ ಮುಖಾಂತರ നമ്മുടെ ഇന്നത്തെ ശുശ്രൂഷ ഇവിടെ അവസാനിക്കുകയാണ്. ಇಂದಿನ ಶುಶ್ರೂಷೆ ಇವತ್ತು ಮುಕ್ತಾಯಗೊಂಡಿದೆ. പ്രഭാതം മുതൽ നിമിഷം വരെ ಬೆಳಗಿನಿಂದ ಈ ಹೊತ್ತು ತನಕ വിശുദ്ധ കുർബാനയുടെ സാന്നിധ്യത്തിൽ നമ്മൾ വസിക്കുകയായിരുന്നു. ಪರಮಪ್ರಸಾದದ ಆ ಸಾನ್ನಿಧ್ಯದಲ್ಲಿ ಇದ್ದೆವು. വചനപ്രഘോഷ